ಅಡಿಗೆ ಆಮೇಲೆ ಅದಲ್ಲ ಬಿಡಾಡು
ಹರಿ 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 ಶ್ರೀ ಗುರುಗಣಾಧಿಪತಿಭ್ಯೋ ನಮಃ. ಮುದದಿಂದ ನಿನ್ನ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ. ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಅರರೆ ನಿನ್ನಯ ಮಹಿಮೆಯನು ಪೊಗಳಲಬಲ್ಲ. ಧರಣಿಯನ್ನು ಪೊತ್ತಿರ್ದ ಶೇಷಗರಿದು ಹರನ ಸುಕುಮಾರ ಸಕಲ ಗಮಕ್ಕೆ ಸಾಕಾರ. ಧರೆಯೊಳು ವಿಶೇಷ ಮದವೂರ ವಿಘ್ನೇಶ ಮುದದಿಂದ ನಿನ್ನ ಶರಣುದಿರು ಭಗ್ರಶಾಲಿ ವಾಹಿನಿ. ಶರಣು ಶ್ಯಾಮಲ ರೂಪಿಣಿ
ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಳಿರನ್ನ ಪೂರಿಣಿ ಶರಣು ಶರಣು ಪಂಕಜಾಮುಖಿ ಪರಮ ಪಾವನಿ ಪಂಕಜಾಮುಖಿ ಪರಮ ಪಾವನಿ ಶಂಖ ಚಕ್ರ ಗದಾಧರಿ ಶಂಕರ ಪ್ರಿಯ ದೇವಿ ತವ ಪದ ಪಂಕರುವಕ್ಕೆ ನಮೋ ನಮೋ ಶಂಕರ ಪ್ರಿಯ ದೇವಿ ತವ ಪದ ಪಂಕರುವಕ್ಕೆ ನಮೋ ನಮೋ ಶರಣು ಶರಣು ಎಲ್ಲವೂ ನಿನ್ನ ಉದರದುಳಿದು ತೆರೆಸಿರಿ ಎಂಬಳು ನಿನ್ನ ಚರಣವನ್ನು ನುಡಿಯಲು ಶರಣಾಗತ ರಕ್ಷಾಮಣಿನ ಹರಿಕರಣವೆಲ್ಲವೂ ನಿನ್ನ ನಾಭಿ ಅನುಪಮ ಗುಣನಿಧಿ ಅನಂತ ಕೀರುತಿ ಮುನಿಗಣ ಸನ್ನುತ ಗಗಪತಿ ವಾಹನ ಗಣತರ ಗದುಗಿನ ವೀರ ನಾರಾಯಣ ಗಗನವೆಲ್ಲವೂ ನಿನ್ನ ನಾಭಿ ಗಗನವೆಲ್ಲವೂ ನಿನ್ನ ನಾಭಿ ಗಗನವೆಲ್ಲವೂ ನಿನ್ನ ನಾಭಿ ವಿಘ್ನದ್ವಾಂತ ನಿವಾರಣೆ ಕತರಣೆ ವಿಘ್ನಾಟವಿ ಹವ್ಯವ ವಿಘ್ನವ್ಯಾಳ ಕುಲಾಭಿಮಾನ ಗರುಡೋ ವಿಘ್ನೇಶ ಪಂಚಾನನ ವಿಘ್ನೋ ತುಂಗ ಗಿರಿ ಪ್ರಭೇದನ ಪವಿ ವಿಘ್ನಾಬ್ದಿ ಕುಂಭೋದ್ಭವ ವಿಘ್ನೋ ಗಾಬ್ರ ಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿಮಾ ವಿಘ್ನೇಶ್ವರ ಪಾಹಿಮಾ ಗಜಮುಖದ ಬಗೆ ಗಣಪಗೆ ಚೆಲ್ವತ್ರಿ ಜಾಗ ಬಂದಿತ ನೀಗಾರತಿ ಎತ್ತಿರೇ ಆರತಿ ಎತ್ತಿರೇ ಗಜಮುಖದ ಬಗೆ ಗಣಪಗೆ ಕರದೊಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ
ನೀರು ಜನರೆಲ್ಲ ಗುಣಯುತನ ಘನಮೂರ್ತಿ ಮದವುರ ಗಣನತನ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಭಾವಜ ವಿಷಯಕ್ಕೆ ಸಿಲುಕದನ ಕೋವಿದಿ ಗಿರಿಜಯ ವರಸುತನ ದಿಮ್ತನ ದಿನ್ನತೈ 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 ತುಂತನ ದಿನ್ನತೈ 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 ತಾತಕ ದಿನತೈ ತತೈ ದಿನತೈ ತತಕ ದಿನತೈ ತತೈ ದಿನತೈ ತೈ ದಿನತಾ ದಿನತೈ ದಿನತಾ ದಿನತೈ ತೈ 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 ತತ ಗಜಮುಖ ನಿನ್ನ ಪಾದವ ನೆನೆವೆ ಆ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ದೇವಾ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ತತಕ ದಿನ್ನತೆ 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 ದಿತಕ ದಿನ್ನತೆ 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 ತತಕ ದಿನ್ನತೆ ತತೈ ದಿನತೆ ತತಕ ದಿನತೆ ತತೈ ದಿನತೆ ತೈ ದಿನತಾ ದಿನತೆ ದಿನತಾ ದಿನತೆ ತೈ 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 ತತ್ತ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ
ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲೆಗಿರಿ ಜಯಳ ಬಾಲನಿನ ಸಿರಿ ಪುಜಾಲ ವರಿದೆ ಜಯಶೀಲ ದಯಾನಿಧಿ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ತುಮ್ ತನ ದಿನ್ನತೆ 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 ದಿಮ್ ತನ ದಿನ್ನತೆ 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 ತತಕ ದಿನತೆ ತತೆ ದಿನತೆ ತತಕ ದಿನತೆ ತತೆ ದಿನತೆ ತೇ ದಿನತಾ ದಿನತೆ ದಿನತಾ ದಿನತೆ ತೇ 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 ತತ ವಂದೇ ದೇವರು ದೇವೋ ತೋಂಗ ತೋಂ ತಗದ ದಿನತೆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವಾ ಉರಿಯಲೇನೆ ಉರಿಯಲೇನೆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವಾ ಉರಿಯಲೇನೆ ಮಾಧವಕ್ಕೆ ಬರುತ್ತಲಿದೆ ಮಾರನ ಮದದಾನೆ ಉರಿಯಲೇನೆ ಮಾಧವಕ್ಕೆ ಬರುತ್ತಲಿದೆ ಮಾರನ ಮದದಾನೆ ಉರಿಯಲೇನೆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವಾ ಒರೆಯಲೇನೆ ಒರೆಯಲೇನೆ
ಕಾನನಾಂತದಿರಿ ನಾಂ ಹರೇ. ಕಾಮಿನಿ ಕರೆದುತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ. ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ. ಈ ಮಗಿಯೊಳಗಿಂತ ಪುರುಷನುಳ್ಳನೆ ಕಾಂತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ. ಭೀಮ ಬಲನು ಬಲು ಸಾಮರ್ಥ್ಯನು ಇವ. ಪ್ರೇಮದಿ ಕರೆದರೆ ಕಾಮಿತವೀವನು. ಪ್ರೇಮದಿ ಕರೆದರೆ ಕಾಮಿತವೀವನು. ಪ್ರೇಮದಿ ಕರೆದರೆ ತೇತಕತ ದಿನತೆ ದಿಮಿತ ದಿನತೆ ಧೀಮ್ತ ದಿನತೆ ದಿನತೆ ದಿನತೆ. ತಾತಕತ ದಿನತೆ ದಿಮಿತ ದಿನತೆ ತೋಮ್ತ ದಿನತೆ ದಿಮಿತ ದಿನತೆ ದಿನತೆ ದಿನತೆ. ತಾತಕತ ದಿನತೆ ತೇಯ ದಿನತೆ ತೋಮ್ತ ದಿನತೆ ದೀಮ್ತ ದಿನತೆ ದಿನತೆ ದಿನತೆ. ತಾತಕತ ದಿನತೆ ದಿಮಿತ ದಿನತೆ ತೋಮ್ತ ದಿನತೆ ದೀಮ್ತ ದಿನತೆ ದಿಮಿತ ದಿನತೆ ದಿನತೆ ದಿನತೆ. ತಾ ಜಣುತ ಜಣುತೆ ಜಣುತ ಜಣುತೆ ಜಣುತ ದಿನತೆ ದಿನತೆ ದಿನತೆ. ಧೀಮ್ತ ನದಿರಿ ನಾಂ ತೋಮ್ತ ನದಿರಿ ನಾಂ ಧೀಮ್ತ ನದಿರಿ ನಾಂ ತೋಮ್ತ ನದಿರಿ ನಾಂ ಧೀಮ್ತನ ತನ ತೋಮ್ತನ ತನ ಧೀಮ್ತನ ತನ ಧೀಮ್ತ ಧೀಮ್ತ ದಿನತೆ ತಕತ ದಿನತೆ ದಿಮಿತ ದಿನತೆ ತೋಮ್ತ ದಿನತೆ ದಿನತೆ ದಿನತೆ. ದಿತ್ತಾಂ ದಿಂಗಿಡ ಗಿಡದಗ ತರಿಗಿಡ ಗಿಡದಗ ತಾಂ ದಿತ್ತಾಂ ದಿಂಗಿಡ ಗಿಡದಗ ತರಿಗಿಡ ಗಿಡದಗ ತಾಂ ದಿತ್ತಾಂ ದಿಂಗಿಡ ಗಿಡದಗ ತರಿಗಿಡ ಗಿಡದಗ ತಾಂ ತರಿಗಿಡ ಗಿಡದಗ ತಾಂ ತರಿಗಿಡ ಗಿಡದಗ ತಾಂ ತರಿಗಿಡ ಗಿಡದಗ ತಾಂ ಗಿಡದಗ ತಾಂ ಗಿಡದಗ ತಾಂ ಗಿಡದಗ ತೇ ತಕತ ದಿನತೆ ದಿಮಿತ ದಿನತೆ ತಯ್ಯ ದಿನತೆ ತೋಮ್ತ ದಿನತೆ ದಿನತೆ ದಿನತೆ. ದಿಂಗಿಡ ಗಿಡದಗ ತರಿಗಿಡ ಗಿಡದಗ ದಿಂಗಿಡ ಗಿಡದಗ ತರಿಗಿಡ ಗಿಡದಗ ದಿಂಗಿಡ ಗಿಡದಗ ತರಿಗಿಡ ಗಿಡದಗ ದಿತ್ತಾಂ ದಿತ್ತಾಂ ದಿತ್ತಾಂ. ತಕತ ದಿನತೆ ಧೀಮ್ತ ದಿನತೆ ತೋಮ್ತ ದಿನತೆ ದಿಮಿತ ದಿನತೆ ದಿನತೆ ದಿನತೆ. ಕಾನನಾಂತದಿರಿ ನಾಂ ಹರೇ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು, ಶಾಬಾ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು, ಬಾಲ ಸರ್ವಮಂಗಲ ಮಂಗಲ್ಯ ಶ್ರೀ ಸರ್ವಸಾಧಕೆ ಶಾಬಾ ಶರಣ್ಯ ತ್ರಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಬಾಲ ಅಮಿತಂತ ಭಕ್ತರ ಪ್ರೀತಿಗೆ ಕುಟುಂಬ ಸಂಭ್ರಮಕ್ಕೆ ಸಾಗ ಹಾಗೂ ಸ್ಥಳದಲ್ಲಿ ವಾಸವಾಗಿರುವ ಮಹಾಗಣಪತಿಯವರು ಸ್ಥಳದಲ್ಲಿ ದರ್ಶನ ಶಾಬಾ
ಸ್ಥಳದಲ್ಲಿ ಶ್ರೀ ಮಹಾಗಣಪತಿಯವರು ಫಲ ಜಾನಕೃತ ಪ್ರಸಾರ ಭಕ್ಷಿತ ಮಾಸುತಂ ಶೋಕನಾಶಕ ಪಾದಪಂಕಜ ದಕ್ಕಿತೋ ದಕ್ಕಿತಾವು ಹಾಗೂ ಸ್ಥಳದಲ್ಲಿ ವಾಸವಾಗಿರುವ ಗೋಪಾಲಕೃಷ್ಣ ಹಾಗೂ ಕೊಡಮತ್ತಯ್ಯ ದೇವರು ಸ್ಥಳದಲ್ಲಿ ಶ್ರೀ ಗೋಪಾಲಕೃಷ್ಣ ದೇವರು ಹಾಗೂ ಕೊಡಮತ್ತಯ್ಯ ದೇವರು ಶಾಬ ಸ್ಥಳದಲ್ಲಿ ಶ್ರೀ ಗೋಪಾಲಕೃಷ್ಣ ದೇವರು ಮತ್ತು ಶ್ರೀ ಕೊಡಮತ್ತಯ್ಯ ದೇವರು ಫಲ ನಂಬಿದಂಥ ಭಕ್ತ ಪ್ರೀತಿ ಕೊಟ್ಟ ಪ್ರಸಾದ ದಕ್ಕಿತೋ ದಕ್ಕಿತಾವು ಕೊಡತ್ತೂರು ಗುತ್ತು ಸಣ್ಣಶೆಟ್ಟಿ ಕುಮಾರ್ ಅವರು ಕೊಡುತ್ತೂರು ಶ್ರೀ ಸನತ್ಕುಮಾರ್ ಶೆಟ್ಟಿ ಅವರು ಶಾಬ ಕೊಡುತ್ತೂರು ಶ್ರೀ ಸನತ್ಕುಮಾರ್ ಶೆಟ್ಟಿ ಅವರು ಫಲ ನಂಬಿದಂಥ ಭಕ್ತ ಪ್ರೀತಿ ಕೊಟ್ಟ ನಿರ್ಮಲದ ಪ್ರಸಾದ ದಕ್ಕಿತೋ ದಕ್ಕಿತೋ ಸರಿ ನಮಸ್ಕಾರ ದಯ ಮಾಡಿ ದುರ್ಗಾಂಬಿಗೆ ಮೂಕಾಂಬಿಗೆ ದಯ ಮಾಡಿ ದುರ್ಗಾಂಬಿಗೆ ಮೂಕಾಂಬಿಗೆ ದಯ ಮಾಡಿ ದಯ ಮಾಡಿ ದುರ್ಗಾಂಬಿಗೆ ಮೂಕಾಂಬಿಗೆ ದಯ ಮಾಡಿ ದುರ್ಗಾಂಬಿಗೆ ಹರಿಗರ ಬ್ರಹ್ಮಾದಿ ಸುರಬರರಿಗೆ ನಿತ್ಯ ಹರಿಗರ ಬ್ರಹ್ಮಾದಿ ಸುರಬರರಿಗೆ ನಿತ್ಯ ಪರತರ ಮೂರುತಿಯಾಗಿ ಸತ್ಯ ದಯಮಾಡಿ ದುರ್ಗಾಂಬಿಗೆ ಮೂಕಾಂಬಿಗೆ ದಯಮಾಡಿ ದುರ್ಗಾಂಬಿಗೆ ಅಮ್ಮ ತವ ಪಾದ ಸೇವೆಯ ತವ ಗದಿ ಮಾಡುವ ಆ ಆ, ತವ ಪಾದ ಸೇವೆಯ ತವ ಗದಿ ಮಾಡುವ ಭಾವಶುದ್ಧಿಯ ನೀಡಿ ಹರಸು ಬುದ್ಧರಿಸು ಶಂಕರನ ರಸಿನಿ ಕಾಯಿಗೆ ಕರನನ್ನು ಒಕ್ಕರ ರೂಪಿಣಿ ನೀಡು ಶುಭವನು ದಯ ಮಾಡಿ ದುರ್ಗಾಂಬಿಗೆ ಮೂಕಾಂಬಿಗೆ ಅಮ್ಮ
ದಿತ್ತನ ದಿನ್ನತೆ 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 ತೊಂತನ ದಿನ್ನತೆ 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 ತಾತಗ ದಿನ್ನತೆ 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 ದಿತ್ತಗ ದಿನ್ನತೆ ದಿನ್ನ ತೋಂ ದಿನ್ನತೆ ತಾತಗ ದಿನದೆ ತತೈ ದಿನದೆ ತತಗ ದಿನದೆ ತತೈ ದಿನದೆ ತೈ ದಿನದ ದಿನದೆ ದಿನದ ದಿನದೆ ತೈ 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 ತತ್ತ ತೋಂಗ ತೋಂ ತಗದ ದಿನದೆ ಹೋಗಿ ಹೇಳಮ್ಮ ಹೋಗಿ ಹೇಳಮ್ಮ ಹೊತ್ತು ಹೋಗದೆ ನನಗೆ ಆದಿಕೇಶವರಂಗಧಾಮ ಬಾರು ಮನೆಗೆ ಹೋಗಿ ಹೇಳಮ್ಮ
ಸಾವಿತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಬಡಬಡದ ವರ್ಣಿಪಿನಿ ಕಥಾಮೃತವ ಬಲಿರೇನಯ್ಯಂ, ನಾಕದ ಅಧಿಪತಿ ಯಾರಂತ ಕೇಳಿದ್ದೀರಿ. ಹಾಗೆಂದುಕೊಳ್ಳಬಹುದು. ಆಲಿಸಿ. ಸ್ವರದೊಳಗೆ
ಸುರಭಿ ಸುರತರೋ ಮುಖ್ಯ ರಕ್ಷಿಸಬೇಕು. ನಿನ್ನ ಅನುಗ್ರಹ ಆಶೀರ್ವಾದವೇ ದೇವತೆಗಳಾದ ನಮ್ಮ ಪಾಲಿಗೆ ಸದಾ ರಕ್ಷಾ ಕವಚವಾಗಲಿ ಎಂಬುದಾಗಿ ನಾವು ಪ್ರತಿ ಕ್ಷಣದಲ್ಲಿ ಪ್ರಾರ್ಥಿಸುತ್ತಾ ಇರ್ತೇವೆ. ಸುಮನಸರೇ, ಶ್ವೇತವರಹ ಕಲ್ಪದ ವೈವಸ್ವತ ಮನ್ವಂತರದ ಈ ಕಾಲದಲ್ಲಿ ಚತುರ್ಯುಗಗಳು 28ನೇ ಬಾರಿ ಅನ್ವರ್ತನಗೊಳ್ಳುತ್ತಾ ಇವೆ. ಈ ವೈವಸ್ವತ ಮನ್ವಂತರಕ್ಕೆ ಪುರಂದರೆಂಬ ನಾಮಧೇಯವುಳ್ಳಂತ ನಾನು ಪ್ರಕೃತ ಇಂದ್ರನಾಗಿ ಬೆರೆಯುತ್ತಾ ಇದ್ದೇನೆ. ನಿತ್ಯ ಕರ್ಮಗಳನ್ನು ಬಹಳ ನಿಷ್ಠೆಯಿಂದ ಪೂರೈಸಂತ ನಾವೆಂದು ಸಭಾ ಪ್ರವೇಶ ಮಾಡಿದ್ದೇವೆ. ಸಭೆಯ ವೈಭವ ನೋಡುವಾಗ ಮನಸ್ಸಿಗೆ ತುಂಬಲಾರದ ಆನಂದವಾಗುತ್ತಾ ಇದೆ. ನಮ್ಮ ಗುರುಗಳಾದ ಆಚಾರ್ಯ ಬೃಹಸ್ಪತಿಯವರ ನಿರ್ದೇಶನದ ಮೇರೆಗೆ ನಡೆಯುವಂತ ವೈಭವದ ಒಡ್ಡೋಳಗ ಭೂಮಿಯ ಉತ್ತರಾಯಣ ಕಾಲದಲ್ಲಿ ನಾವು ಸಭೆಯನ್ನು ಸೇರಿದ್ದೇವೆ. ಇಲ್ಲಿ ನೆರೆದವರು ಎಲ್ಲರೂ ಕೂಡ ಸಾಮಾನ್ಯರು ಅಲ್ಲವೇ ಅಲ್ಲ, ಎಲ್ಲರೂ ಪುಣ್ಯಾತ್ಮರು. ಅವರು ಮಾಡಿದಂತಹ ಸತ್ಕರ್ಮದ ಫಲವಾಗಿ ಈ ಸ್ವರ್ಗವನ್ನು ಪಡೆಯುವಂತ ಯೋಗ ಭಾಗ್ಯ ಅವರಿಗೆ ಒದಗಿ ಬಂದಿದೆ. ಅವರು ಮಾಡಿದಂತಹ ಸತ್ಫಲವು ಯಾವಾಗ ಅವಧಿ ಮುಗಿದು ಹೋಗ್ತದೋ ಆಮೇಲೆ ಮತ್ತೊಂದು ಲೋಕದಲ್ಲಿ ಪುನಃ ಸಂಚರಿಸುತ್ತಾರೆ. ಹಾಗೆ ಇಲ್ಲಿ ಇರುವಂತ ಎಲ್ಲವೂ ಕೂಡ ಅದು ವಿಶೇಷವಾದ್ದೇ ಆಗಿದೆ. ಇಲ್ಲಿ ನೆರೆದರ ಆನಂದಕ್ಕೆ ಬೇಕಾಗಿ ನಡೆಯುತ್ತಾ ಇದೆ ಮನೋರಂಜನಾ ಕಾರ್ಯಕ್ರಮ, ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ. ರಂಭೆಯು, ಊರ್ವಶಿಯು, ಮೇನಕೆಯು, ತಿಲೋತ್ತಮೆ, ಚಾರುವತ್ರೆಯು, ಹಾಗೆ ಮಂಜುಘೋಷ ಮೊದಲಾದರೂ ಕೂಡ ಅವರಾದ ಭಾವಭಂಗಿಯಿಂದ ರೂಪರೇಖೆಯಿಂದ ಈ ಸಭಾವನ್ನು ಅಲಂಕರಿಸುವುದರ ಮೂಲಕವಾಗಿ ನೆರೆದೆಲ್ಲ ಮನಸ್ಸನ್ನು ಸಂತೋಷಗೊಳಿಸುತ್ತಾ ಇದ್ದಾರೆ. ಚಿತ್ರಸೇನ ಗಾಯನ, ತುಂಬುರ್ಣ ವೀಣಾನಾದನ, ಆರೋಹಣಕ್ಕೆ ಸರಿಯಾಗಿ ರಾಗ ತಾಳ ಲಯಬದ್ಧವಾಗಿ ಸುಶ್ರವಾದ ಸಂಗೀತವನ್ನು ಅವರಾದ ಮುಕ್ತ ಕಂಠದಿಂದ ಹೊರಹೊಮ್ಮುತ್ತಾ ಉಂಟು. ಕೇಳುಗರ ಆ ಹೃದಯವನ್ನು ಮುದಗೊಳಿಸುವಂತ ಸಂಗೀತ ನಾದ ಸುಧೆಯಾಗಿ ಹರಿಯುತ್ತಾ ಉಂಟು. ಎಲ್ಲರೂ ಕೂಡ ಆನಂದದಿಂದಿರಾಗಿದ್ದಾರೆ. ನಮಗೂ ಬಹಳ ಸಂತೋಷವಾಗಿದೆ. ಹಾಗೆ ನಮ್ಮ ಕರ್ತವ್ಯ ಬಗ್ಗೆ ಯೋಚನೆ ಮಾಡಬೇಕು. ಮೂರು ಮೂರ್ತಿಯ ದಯೆಯಿಂದ ಈ ಸ್ವರ್ಗದ ಮಹಾಭಾಗ್ಯವನ್ನು ನಾವು ಪಡೆಯುವಂತ ಸುಯೋಗ ನಮ್ಮ ಪಾಲಿಗೆ ಒದಗಿ ಬಂದಿದೆ. ಹಾಗಂತ ಇಲ್ಲಿರುವಂತ ಅತುಳ ಐಶ್ವರ್ಯವನ್ನು ಕಂಡು ಕರುಬಿ ಇದನ್ನು ಸ್ವಾಧೀನ ಪಡಬೇಕೆಂಬ ಉದ್ದೇಶದಿಂದ ಬಂದಂತ ರಕ್ಕಸರ ಬಗ್ಗೆ ಯೋಚನೆ ಮಾಡಿದಾಗ ನಾವು ಅದರ ಬಗ್ಗೆ ಬಹಳಷ್ಟು ಯೋಚನೆ ಮಾಡಬೇಕಾಗ್ತದೆ. ಈ ಹಿಂದಕ್ಕಾದ್ರೂ ಶುಂಭರಿ ಎಂಬ ದಾನವರು ಅಪರಿಹಿತವಾದ ದಾನವ ಸಂಘಟನೆಯೊಂದಿಗೆ ಇಲ್ಲಿಗೆ ಏರಿ ಬಂದಾಗ ನಾವೆಲ್ಲರೂ ಜೀವದ ಹಂಗು ತರದ ಯುದ್ಧವನ್ನು ಮಾಡಿದ್ದೇವೆ. ಆದರೆ ನಾವೆಷ್ಟು ಸಬರನ್ನು ಕೊಟ್ಟರೂ ಕೂಡ ನಮ್ಮ ಬಳಿಗೆ ಜಯವು ಸಿಗಲಿಲ್ಲ, ಪರಾಜಯ ಪ್ರಾಪ್ತಿಯಾಗಿ ಹೋಯಿತು. ಆಮೇಲೆ ನೇರವಾಗಿ ನಾವು ಸ್ವರ್ಗವನ್ನು ಬಿಟ್ಟಂತ ನಾವು ಎಲ್ಲಿಯೋ ಗಿರಿಯೋ ಗುಹೆಯೋ ದರಿಯೋ ಕಂದರಗಳಲ್ಲಿ ಕಾಡು ಮೇಡುಗಳಲ್ಲಿ ಕಾಲವನ್ನು ತಳ್ಳುವಂತ ದುರ್ಧರ ಪರಿಸ್ಥಿತಿ ಒದಗಿ ಬಂತು. ಪುನಃ ಸ್ವರ್ಗವನ್ನು ದೊರಕಿಸಿಕೊಳ್ಬೇಕು, ಲೋಕಕ್ಕೆ ಕ್ಷೇಮವನ್ನು ಕೊಡಬೇಕು ಉದ್ದೇಶದಿಂದ ನಾವೆಲ್ಲ ಒಟ್ಟಾಗಿ ನೇರವಾಗಿ ತುಯಿನಗಿರಿಗೆ ಹೋದೆವು. ಕಾಯ ವಾಚ ಮನಸ ಶುದ್ಧವಾಗಿ
ಭಕ್ತಿಯ ಮೂಲಕವಾಗಿ ಆ ಜಗದಂಬಿಗೆ ಪ್ರಾರ್ಥನೆ ಮಾಡಿಕೊಂಡೆವು. ಆ ಜಗದೀಶ್ವರಿಯು ನಮ್ಮ ಕಣ್ಣ ಮುಂಭಾಗ ಪ್ರತ್ಯಕ್ಷೀಕರಿಸಿಕೊಂಡು ನಮ್ಮ ಮೊರೆಯನ್ನು ಕೇಳಿದಂತ ಅವಳು ನಮಗೆ ಅಭಯವಚನ ಕೊಟ್ಟಳು. ಕೆಲವು ಕಾಲಾಂತರದ ಒಳಗೆ ರಕ್ತದ ಕದಂಬವನ್ನು ನಾಶ ಮಾಡುತ್ತೇನೆ ಎಂಬುದಾಗಿ. ಅಂತೆ ರಕ್ತದ ಒದಗಬೇಕಾಗಿ ತನ್ನ ಕಾರ್ಯಶಿಸ್ತವನ್ನು ಆಯ್ಕೆ ಮಾಡಿಕೊಂಡದ್ದು ಅದೇ ಕದಂಬವನವನ್ನು. ತನ್ನ ಮಾಯೆಯನ್ನು ಮೋಡಿಯನ್ನು ಬೀರುವುದರ ಮೂಲಕವಾಗಿ ಆ ರಕ್ಕಸೆಲ್ಲರನ್ನು ತನ್ನ ಬಳಿಗೆ ಬರಿಸಿಕೊಂಡಳು. ಹಾಗೆ ಮೊದಲಾಗಿ ಬಂದವನು ಆ ಧೂಮ್ರಾಕ್ಷರನು. ಅವರನ್ನು ಕೊಲ್ಲುವುದಕ್ಕೆ ಮಹಾಮತೆ ಬಹಳಷ್ಟು ಯೋಚನೆ ಮಾಡಲೇ ಇಲ್ಲ. ಲೀಲಾಜಾಲಕ್ಕೆ ಸಂಹಾರ ಮಾಡಿದ್ದಾಳೆ. ಕೇವಲ ಹೂಂಕಾರ ಮಾತ್ರೆಯಿಂದ ಅವಳನ್ನು ಸುಟ್ಟು ಸೀಕರಿಗೊಳಿಸಿದ್ದಾಳೆ. ಚಂಡ ಮುಂಡರನ್ನು ಕಾಳಿಯಾಗಿ ಕರಾಳಿಯಾಗಿ ಕೊಂದಿದ್ದಾಳೆ. ಹಾಗೆ ರಕ್ತಬೀಜಾಸುರನನ್ನು ಅವರನ್ನು ಕೊಲ್ಲುವುದರ ಮೂಲಕವಾಗಿ ಅವನ ರುಧಿರವನ್ನೇ ಪಾನ ಮಾಡಿದ್ದಾಳೆ. ಶುಂಭನನ್ನು ಕೊಲ್ಲುವುದಕ್ಕಾಗಿ ಅಥವಾ ನಿಶುಂಭನ ಕೊಲ್ಲುವುದಕ್ಕಾಗಿ ಶಾಂಭವಿಯಾಗಿ ಆ ಅವತಾರವನ್ನು ತಾಳಿದ್ದಾರೆ. ಆ ಮೂಲಕವೇ ರಕ್ಕಸರ ವಧೆಯನ್ನು ಮಾಡಿದ್ದಾಳೆ. ಇಲ್ಲಿಗೆ ರಕ್ಕಸರ ಸಮೂಲ ನಾಶವಾಯಿತೆಂಬುದಾಗಿ ನಾವು ಸಂತೋಷ ಪಟ್ಟುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಒಂದು ಶೇಷ ಭಾಗ ಹಾಗೆಯೇ ಉಳಿದಿದೆ. ಇದ್ದಾನೆ ಒಬ್ಬ ಆ ಶುಂಭನ ಸೇನಾಪತಿಯಾದಂತಹ ಅರುಣಾಸುರನು. ಈ ಹಿಂದೆ ಆ ಶ್ರೀ ದೇವಿಯ ಭೀಕರ ರೂಪವನ್ನು ಕಂಡು ಹೆದರಿದಂತ ಆತ ತಾನೇನು ಬದುಕುವುದೆಂಬ ಉದ್ದೇಶದಿಂದ ಆ ಕ್ಷಣಕ್ಕೆ ತನ್ನ ಜೀವಗಳ್ಳನಾಗಿ ಜೀವವನ್ನು ಉಳಿಸಿಕೊಳ್ಳುವಂತ ಉದ್ದೇಶದಿಂದ ನಡದಂಗಿಂದ ಪಲಾಯನವಾದವನ್ನು ಪಠಿಸಿದ್ದಾನೆ. ಓಡಿ ಹೋದಂತ ಆತ ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ ಎಂಬುದಾಗಿ ಅವನ ಸುಳಿವು ಈತನಗ ಇಲ್ಲವೇ ಇಲ್ಲ. ಆದರೂ ಕೂಡ ಅವನ ಮೇಲೆ ಒಂದು ದೃಷ್ಟಿ ನಿಲ್ಲಿಸಬೇಕಾಗ್ತದೆ. ಒಂದಲ್ಲ ಒಂದು ದಿವಸ ಆ ರಕ್ಕಸರ ವಧೆಗೆ ನಾವೇ ಕಾರಣೀಭೂತರೆಂಬುದಾಗಿ ಭಾವಿಸಿಕೊಂಡಂತ ಆತ ನಮಗೆ ಕಂಠಗನಾಗಿ ಒದಗಿ ಬರುವುದು ಯಾವುದೇ ಸಂದೇಹವಿಲ್ಲ. ಆದ್ದರಿಂದ ಅವನ ಬಗ್ಗೆ ನಾವು ಎಚ್ಚರಿಯಿಂದ ಇರಲೇಬೇಕಾಗ್ತದೆ. ಆದರೂ ಈ ವೇಳೆಯಲ್ಲಿ ತಲೆಕೆಡಿಸಿಕೊಳ್ಳುವ ಅಗತ್ಯವೇ ಇಲ್ಲ. ಶುಂಭನೋ ನಿಶುಂಭರು ಇನ್ನೊಬ್ಬ ಯಾರು ಬಂದರೂ ಕೂಡ ಯಾವನೇ ರಕ್ಕಸರು ಅವರಷ್ಟೇ ಪರಾಕ್ರಮ ಬಂದರೂ ಕೂಡ ನಮ್ಮ ನಿತ್ಯ ಪರಿವರಿದ್ದಾರೆ ಜಗದೀಶ್ವರಿಯು, ಆಮೇಲೆ ಮೂರು ಮೂರ್ತಿಗಳು. ಆದ್ದರಿಂದ ಅವರನ್ನೇ ಪ್ರಾರ್ಥನೆ ಮಾಡುತ್ತಾ ಇಂದಿನ ಈ ಶುಭ ಸಭೆಯನ್ನು ವಿಸರ್ಜನೆಗೊಳಿಸೋಣ. ರಾಜಕುಮಾರಿ ಸೌಗಂಧಿಕೆಯು ಭೂಪ್ರದಕ್ಷಿಣೆ ಗೈದುದೆನ್ನುತ್ತ ರಾಜಕುಮಾರಿ
ಶರದ ಕುಮಾರಿ ಸೌಗೌದಿಕೆಯು ಭೂಪ್ರದಕ್ಷಿಣೆ ಗೈಯುವುದೆನ್ನುತ್ತಾ ಆಚಣ ಸಖಿಯ ಕೂಡುತ್ತ ವಿಮಾನದೊಳು ಅಂತರಿಕ್ಷ ಮಾರ್ಗದೊಳೈದಿ ಬರಲು ಗೆಳತಿ, ಈ ಪ್ರಪಂಚದಲ್ಲಿ ಒಬ್ಬಾಗ ಹೆಣ್ಣು ಸುಂದರವಾಗಿ ಕಾಣಬೇಕಾದ್ರೆ ಆಕೆಗೆ ರೂಪ ಬೇಕಂತೆ. ರೂಪವು ಸುಂದರವಾಗಿ ಕಾಣಬೇಕಾದ್ರೆ ಆಕೆಗೆ ಒಳ್ಳೆ ಜ್ಞಾನ ಬೇಕಂತೆ. ಜ್ಞಾನವು ಸುಂದರವಾಗಿ ಕಾಣಬೇಕಾದ್ರೆ ಆಕೆಗೆ ಕ್ಷಮೆ ಬೇಕಂತೆ. ಈ ಎಲ್ಲವನ್ನು ಮೈಗೂಡಿಸಿಕೊಂಡು ಅವಳು ನಾನಾಗಿದ್ದೇನೆ. ಯಕ್ಷರಾಜನ ಮುದ್ದಿನ ಕುವರಿಯಾದಂತ ನನಗೆ ಸೌಗಂಧಿಕೆ ಎಂಬುದು ಹೆಸರನ್ನಿಟ್ಟವರಿದ್ದಾರೆ. ಯಾವುದಕ್ಕಾದ್ರೂ ಕೊರತೆ ಉಂಟೇನೆ? ಆದ್ರೆ ತನ್ನ ಮಗಳು ವಿದ್ಯಾವಂತಳಾಗಬೇಕೆನ್ನುವ ಕಾರಣಕ್ಕಾಗಿ ಒಳ್ಳೆಯ ಗುರುಗಳ ಮುಖೇನವೇ ವಿದ್ಯೆಯನ್ನು ಕಲಿಸಿಕೊಟ್ಟವರಿದ್ದಾರೆ. ನಯವು ಮಾತಿನ ಕಲೆ, ವಿನಯವು ಬದುಕಿನ ಕಲೆ, ಇದು ಗುರುಗಳು ಹೇಳಿ ಕೊಟ್ಟಿರುವಂತಹ ಮಾತು. ಆ ರೀತಿಯಾಗಿ ನಡೆದುಕೊಂಡು ಬಂದವಳಿದ್ದೇನೆ. ಈ ಯಕ್ಷಲೋಕದಲ್ಲಿ ಯಾವುದೊಂದು ರೀತಿಯ ಕೊರತೆ ಅನ್ನುವುದು ಇಲ್ವೇ ಇಲ್ಲ ನಮಗೆ. ಒಂದು ವೇಳೆ ಕೊರತೆ ಆದ್ರೆ ಅಪ್ಪನಲ್ಲಿ ಹೇಳಿದ್ರೆ ಸಾಕು, ಎಲ್ಲವೂ ಒದಗಿಸಿಕೊಡುತ್ತಾರೆ. ಆದ್ರೆ ಯಾಕೋ ಏನು ಈ ಅರಮನೆಯಲ್ಲಿ ಇದ್ದುಕೊಂಡು ಮನಸ್ಸಿಗೆ ಒಂದು ರೀತಿಯ ಬೇಸರವೇ. ಹೌದೇ ಹೌದು. ನೋಡಿದರೆ ನೋಡುತ್ತಾ ಇರುವುದು, ಕೇಳಿದನೇ ಕೇಳುತ್ತಾ ಇರುವುದು. ಈ ಬದಲಾವಣೆ ಅನ್ನೋದು ಇಲ್ಲವೇ ಇಲ್ಲ. ಹಾಗಾಗಿ ಒಂದೊಮ್ಮೆಗೆ ಬದಲಾವಣೆಯನ್ನು ಬಯಸಿಕೊಂಡವಳಿದ್ದೇನೆ. ಯಾವ ರೀತಿಯಾಗಿ ಹೇಗೆ ತಿರುಗಾಟವನ್ನು ಮಾಡಬೇಕು? ತಿರುಗಾಟ ಹೌದೇ. ಯಾವ ರೀತಿ ಅಂತ ಅರ್ಥವಾಗಲಿಲ್ಲ. ಜಲಕೇಳಿಯನ್ನು ಆಡಬೇಕೆಂಬುದಾಗಿ. ಇಲ್ಲೇ ಜಲಕೀಲಿಯನ್ನು ಆಡುವುದು? ಹೌದಪ್ಪ, ಇಲ್ಲೇ ಆಡಿದ್ರೆ ಏನು ಪ್ರಯೋಜನ ಉಂಟು? ಅದೇ ಹೇಳಿದ್ದು, ಇದ್ದದ್ದೇ ಇರುದು, ಬೇರೆ ಏನಿಲ್ಲ. ಹೌದೇ ಹೌದು. ನಮ್ಮಲ್ಲಿ ಯಾವಾಗಲೂ ಇದ್ದದ್ದೇ ಇರುವುದು. ಬದಲಾವಣೆ ಅನ್ನುವುದು ಇಲ್ಲವೇ ಇಲ್ಲ. ಈ ಬದಲಾವಣೆ ಆಗಬೇಕಾದ್ರೆ ಏನು ಮಾಡಬೇಕು? ಬದಲಾವಣೆ ಆಗುವಂತ ಪ್ರದೇಶಕ್ಕೆ ಹೋಗಬೇಕು ನಾವು. ಎಲ್ಲಿದೆ ಅದು? ಎಲ್ಲಿ ಅಂತ ಕೇಳಿದ್ರೆ ಅದು ಭೂಲೋಕ. ಲೋಕದ ಪ್ರತಿಯೊಬ್ಬರು ಹೇಳುವುದು ಹಾಗೆ. ಕ್ಷಣ ಕ್ಷಣಕ್ಕೆ ಬದಲಾವಣೆ ಆಗುವ ಪ್ರದೇಶ ಯಾವುದಂತ ಕೇಳಿದ್ರೆ ಎಲ್ಲರೂ ಹೇಳುವುದು ಭೂಲೋಕ ಎಂಬುದಾಗಿ. ಈಗ ನಮ್ಮೂರು ಬಿಡುವುದು ಅಂತ ನೀನು ಆಡುವುದಾ? ನಮ್ಮ ಯಕ್ಷಲೋಕವನ್ನು ಬಿಟ್ಟು ಬಿಡಬೇಕು. ಬಿಡುವುದು ಸರಿ, ಅದನ್ನ ನಾವು ನೇರವಾಗಿ ಹೋಗೋದಕ್ಕಾಗ್ತದ? ಕೇಳುವವರಲ್ಲಿ ಹೇಳಬೇಕಾಗ್ತದೆ. ಹೌದೇ, ಒಳ್ಳೆಯ ವಿಚಾರವನ್ನೇ ಹೇಳಿದ್ಯಾ. ಅಂದ್ರೆ ನೀನು ಹೇಳುದು ಮೊದಲು ಕೇಳಬೇಕದು ಯಾರಲ್ಲಿ ಅಂತ ಕೇಳಿದ್ರೆ ಜನಕನಲ್ಲಿ. ನೀನು ಹೇಳುವುದಕ್ಕಿಂತ ಮೊದಲಾಗಿ ಹೋಗಿ ಜನಕರಲ್ಲಿ ಕೇಳಿದವಳಿದ್ದೇನೆ. ಆವಾಗ ಅವರೇ ಹೇಳಿರುವಂತಹ ಮಾತು ಯಾವುದು? ಮನಸ್ಸಿನ ಬೇಸರವನ್ನು ಕಳೆಯುವುದಕ್ಕೆ ಬೇಕಾಗಿ ಭೂಲೋಕವನ್ನು ಸೇರಿಕೋ ಮಗಳೇ, ಆದ್ರೆ ಹೋಗಿ ಆದಷ್ಟು ಬೇಗ ಬರಬೇಕೆಂಬುದಾಗಿ ಅವರಿನ ಒಪ್ಪಿಗೆಯನ್ನು ಪಡೆದಂತಾಯಿತು. ಹಾಗಾದ್ರೆ ನೀನು ಭೂಲೋಕಕ್ಕೆ ಹೋಗುವ ವಿಚಾರ ನನ್ನಲ್ಲಿ ಹೇಳಿ ಹೋಗುವುದಕ್ಕೆ ಬಂದದ್ದು? ಹೇಳಿ ಹೋಗುವುದಕ್ಕೆ ಅಲ್ವೇ? ಮತ್ತೇನೆ? ಇಲ್ಲಿಯವರೆಗೆ ನಮ್ಮ ಗೆಳೆತನ ಯಾವ ರೀತಿಯಾಗಿದ್ದದ್ದು? ಹೂವನ್ನು ಬಿಡದ ಪರಿಮಳದಂತೆ, ಮರವನ್ನು ಬಿಡದ ನೆರಳಿನಂತೆ ಜೊತೆ ಜೊತೆಯಲ್ಲೇ ಇರುತ್ತಾ ಇದ್ದವರು ನಾವು. ಎಲ್ಲಿಗೆ ಹೋಗುವುದ್ರ ಇದ್ರೂ ಕೂಡ ಜೊತೆಯಲ್ಲಿ ಹೋಗುತ್ತಾ ಇದ್ದವರು. ಇನ್ನು ನಾನು ಒಬ್ಬಳೇ ಹೋಗುದು ಸರಿ ಆಗ್ತದ? ನೀನು ಮಂತ್ರಿಯ ಮಗಳು, ನೀನು ನಿಜ. ನೀನು ನನ್ನ ಜೊತೆಯಲ್ಲಿ ಇದ್ರೆ ನನಗೆ ಬೇರೆ ಯಾರು ಬೇಕಂತಿಲ್ಲ. ನೀನು ಒಬ್ಬಳೇ ಇದ್ರೆ ಸಾಕು. ಹೋಗುವುದು ಹೋಗುದು ಅಂತ ಹೇಳಿದ್ರೆ ಹೀಗೆ ಹೋಗುದಾ ಹೇಳು? ಅಂದ್ರೆ ನೀನು ಬರ್ತೀಯ ಅಂತ ಹೇಳಿ? ಖಂಡಿತ ನಾ ಬರ್ತೇನೆ. ಹೌದೇ, ನೀನು ಬಿಟ್ಟಿರ್ಲಿಕ್ಕಿಲ್ಲ ನನ್ನನ್ನು ಕೂಡ. ಹಾಗಾಗಿ ಹೋಗುವುದು, ನಡ್ಕೊಂಡು ಹೋಗುವುದು ಅಲ್ವೇ ಅಲ್ಲ. ಒಂದು ವೇಳೆ ನಾವು ನಡ್ಕೊಂಡು ಹೋದ್ರೆ ಮುಟ್ಟುವುದಕ್ಕೂ ಸಾಧ್ಯವೇ ಇಲ್ಲ. ಅದು ಅಲ್ಲ, ನಮ್ಮ ಘನತೆಗೆ ಧಕ್ಕೆ ಅಲ್ವಾ? ದೊಡ್ಡವರೆಲ್ಲ ಹೋಗುವಾಗ ಬರೀ ಕಾಲು ನಡಿಗೆಯಲ್ಲಿ ಹೋಗಕೂಡದು. ದೊಡ್ಡವರ ಮಕ್ಕಳು ಹೀಗೇ ಹೋಗಬೇಕು ಅಂತ ಉಂಟು. ಅದು ಬರುವುದು ಯಾರಂತ ನೋಡಿದ್ರೆ ಹೇಳಬೇಕು. ಲೋಕ ನೋಡಿದವರು ಯಕ್ಷ ಕುವರಿಯಾದಂತ ಸೌಗಂಧಿಕೆ ಬರುತ್ತಾ ಇದ್ದಾಳೆ ಎಂಬುದಾಗಿ. ಹಾಗಿದ್ರೆ ಹೋಗುವ ಕ್ರಮ ಹೇಗೆ ಅಂತ ನೋಡಿದ್ರೆ ಅತ್ತ ಕಡೆಗೆ ನೋಡಿ. ಏನೇ ಅದೇನು ವಿಮಾನ? ಅದು ನಿನ್ನ ತಂದೆ ಅದ್ದ? ಹೌದು, ಇವತ್ತು ನಮಗೆ ಕೊಟ್ಟವರಿದ್ದಾರೆ. ಹೌದೇ ಹೌದು. ಹಾಗಾಗಿ ಆ ವಿಮಾನವನ್ನು ಏರಿಕೊಂಡು ಆದಷ್ಟು ಬೇಗ ಭೂಲೋಕವನ್ನು ಸೇರಬೇಕೆಂಬುದಾಗಿ ತೀರ್ಮಾನವನ್ನು ಕೈಗೊಂಡವಳಿದ್ದೇನೆ. ಹಾಗೆ ತಡ ಮಾಡುವುದು ಸರಿಯಲ್ಲ. ಆದಷ್ಟು ಬೇಗ ಅತ್ತ ಕಡೆಗೆ ನಡೆಯೋಣ.
ಜಲದಲ್ಲಿ ಕುಡುತ್ತ ಗೆಳತಿಯರು ಪಾಡಿದ ತನುಗಳೇ ಗೂಡುತ್ತ ಎರಜಿ ಜಲ ಬಾಡಿದ ತನುಗಳೇ ಗೂಡುತ್ತ ಎರಜಿ ಜಲ ತೀಡಿತನುವ ಹೊಯ್ದಾಡುತ್ತ ಹರುಷದಿ ಬಾಡಿದ ತನುಗಳೇ ಗೂಡುತ್ತ ಎರಜಿ ಜಲ ತೀಡಿತನುವ ಹೊಯ್ದಾಡುತ್ತ ಹರುಷದಿ ಆಡಿದರ ಬಲೆಯರು ಜಲದಲ್ಲಿ ಕೂಡುತ್ತ ಗೆಳತಿಯರು ಮಾಡುವ ಬಿಡುವುದಿಲ್ಲ ಮಾಡುವ ಬಿಡುವುದಿಲ್ಲ ನೋಡು. ಗೆಳತಿ ಹೇಗಾಯ್ತೆ? ಚೆಂದಾಯ್ತಲ್ಲ ಚೆನ್ನಾಗಿ ನೀರಾಟವನ್ನು ಆಡಿದ್ದೇವೆ ನಿಜ ಹಾಗಂತ ಹೇಳಿ ಓ, ಹೇಳಿ ನೀರಿನ ಮೇಲೆದ್ದು ಬಂದವರಿದ್ದೇವೆ ತಂದಂತ ಉಡುಪನ್ನು ಉಟ್ಟಂತ ಆಯ್ತು. ಹೌದು ಆದ್ರೆ ಆದಷ್ಟು ಬೇಗ ಅರಮನೆಗೆ ಹೋಗ್ಬೇಕಲ್ವೇ ನೀವು? ಸರಿ ಬರೆ 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 ಆಗುದಿಲ್ವಾ ಹೇಳ್ತಾ ಇದ್ದೀವಿ. ಓ, ಹೋಗಬೇಕೆಂಬುದೇ ಮುಂದಾಗುವಂತ ಸಂದರ್ಭ. ಏನಾಯ್ತು? ನಿನ್ನ ಬಗ್ಗೆ ಯೋಚನೆಯನ್ನು ಮಾಡುವುದೇ? ನನ್ನ ಬಗ್ಗೆ ಹೌದೇ? ಯಾಕೆ ನಿಂಗೆ ತಲೆಯೇ ಸರಿ ಇಲ್ವೇ? ಆಯ್ತು ಒಯ್ ಒಯ್, ಎಲ್ಲಿಗೆ ಹೋದದ್ದು? ಈ ತರ ಅದೇ ಸರಿ ತೆಗೆದು ಇಲ್ಲದವರು ಮತ್ತೊಬ್ರು ಸರಿ ಇದ್ದವರು ಸೇರಬಾರ್ದು. ಅಲ್ಲ, ನೀನು ಎಲ್ಲಿಗೆ ಹೊರಟದ್ದು? ನಾನು ಹೋಗುದಿ ಯಾಕೆ ಸಿಟ್ಟು ಅಂತ? ಮತ್ತೆ ಎಂತದು ಹೇಳೋದು? ಏನಂತ ಹೇಳಿದೆ? ಎಷ್ಟು ಸಮಯ ಆಯ್ತು ಹಾ. ಜೊತೆಗೆ ಇವಾಗ ನೀನು ಅರ್ಥವೆದುಕೊಂಡದ್ದ ಏನಂತ? ಹೀಗೆ ಹೇಳುವುದಾ? ಸರಿ ಇಲ್ಲ ಅಂತ? ನನಗೆ ಸರಿ ಇಲ್ವಾ? ಸರಿ ಇದ್ದವರು ನಾನು ಕರ್ಕೊಂಡು ಹೋಗ್ತೇನಾ? ಮತ್ತೆ ಯಾಕೆ ಆಡಿದೆ? ಆ ರೀತಿ ಹೇಳಿದಲ್ವೇ? ಮತ್ತೆ ಏನೇ ತಲೆ ಸರಿ ಇಲ್ಲ ಎಂಬುದೇ ಹೇಳಿದ್ದೇನೆ. ನಿನಗೆ ತಲೆ ಸರಿ ಇಲ್ಲ ಎಂಬುದೇ ಅಲ್ವೇ ಅಲ್ಲ? ಮತ್ತೆ ಮುಡಿ ನೀನು ಕಟ್ಟಿ ಸರಿಯಾಗ್ಲಿಲ್ವಾ? ನೀನು ಕಟ್ಟುದಾದ್ರೆ ಚಂದ, ನಿಮ್ಮ ಕಟ್ಟುದೇ ಚಂದ ನೀನು. ಮತ್ತೇನು ಆ ರೀತಿ ಅಲ್ವೇ? ಮತ್ತೆ ಯಾವ ತಲೆಗೆ ಮೂಡಿದಂತ ಹೂವೆಲ್ಲ ವಾಡಿ ಹೋಗಿದೆ. ಇದು ಹಾಗೆ ಭೂಲೋಕ ಅಂದ್ರೆ ಬಾಡಿಯೇ ಹೋಗಬೇಕು. ಹೌದಪ್ಪ. ಅದಕ್ಕೆ ಹೇಳುದಲ್ಲ ಪರಿವರ್ತನಾಶೀಲ ಹೌದು ಪ್ರದೇಶ. ಹೌದು. ಹಾಗೆ ತಲೆಗೆ ಮುಡಿಯುವುದಕ್ಕೆ ಹೂ ಬೇಕಲ್ವಾ? ಅದನ್ನು ಹುಡುಕುತ್ತಾ ಒಂದು ಕಡೆಯಾಗಿ ನಾವು ಹೊರಟು ಹೋಗ್ಬೇಕು. ನಿಜ. ಆದ್ರೆ ಮೊದಲೇ ನಿನ್ನಲ್ಲಿ ಕೇಳುತ್ತಾ ಇದ್ದೇನೆ, ಯಾವುದು? ನಿನ್ಗೆ ಯಾವ ಹೂ ಬೇಕಿ? ಸಂಪಿಗೆ ಸಂಪಿಗೆ ಆ ಹೌದು, ಅದ್ಯಾಕೆ? ಅದೇ ಮೇಲೆ ಬೇಕಾ? ಇರುದಲ್ಲ ಮೇಲೆ ಪಕ್ಕನೆ ಯಾರು ಅದನ್ನು ಕೊಯ್ಯುವುದಿಲ್ಲ. ಅದು ಮೆಲ್ಲ ಮೇಲೆ ಹೋಗುವಾಗ ಖಂಡಿತ. ಜಾಗರೂಕತೆಯಿಂದ ಮರ ಹೋಗ್ಬೇಕು. ಹತ್ತಲಿಕ್ಕೆ ಕಷ್ಟ ಅಂತ ಹೇಳುದು. ಹೌದಲ್ವಾ? ಹೆಣ್ಣು ಮಕ್ಕಳು ಮರ ಹತ್ತಬಾರ್ದು ಅಂತ ಏನು ಇಲ್ಲ. ಇಲ್ವೇ ಇಲ್ಲ, ಅದು ಹತ್ತುವಂತ ಸಂದರ್ಭ. ಗಂಡು ಮಕ್ಕಳು ಎಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಹೆಣ್ಣು ಮಕ್ಕಳಿಗೆ ಹೋಗ್ಬೋದು. ಹೌದು, ಆದ್ರೆ ಯೋಚನೆ ಮಾಡೇ ಹೋಗ್ಬೇಕು. ಯಾವುದು? ನೇರ ಹೋಗುವುದಕ್ಕೆ ಆಗುವುದಿಲ್ಲ. ಖಂಡಿತ ಇಲ್ಲ. ಇಲ್ಲಿ ಯಾರು ಇಲ್ಲ. ಗಂಡು ಮಕ್ಕಳು ಮಾಡುವುದ ಕೆಲಸ ನಾವು ಮಾಡುವಾಗ ಯೋಚನೆ ಆದ್ರೆ- ಮಾಡಬೇಕಾಗ್ತದೆ. ನೆನಪೇನು ಇದು ಭೂಲೋಕ. ಹೌದು. ಮತ್ತೊಂದು ವಿಚಾರ, ನಿನಗೆ ಈಗ ಸೇವಂತಿಗೆ ಎಂಬುದಾಗಿ ಹೇಳಿದಿ. ನನಗೆ ಯಾವ ಆದಿತ್ತು? ಯಾವುದು? ನಿನಗೆ ಸಂಪಿಗೆ, ನನಗೆ ನನಗೆ ಮಲ್ಲಿಗೆ ಆದಿತ್ತೆ. ಮೆಲ್ಲಗೆ ಆಗ್ಬೋದು. ಜಾಗರೂಕತೆಯಿಂದ ಹೋಗ್ಬೇಕು. ಹೋಗು. ಬರೆ, ಬರೆ, ಬರೆ. ಗೆಳತಿ, ಇನ್ನು ಹೋಗ್ಲಿಕ್ಕೆ ಆಗುದಿಲ್ಲ. ಅದು ಹೋಗಬೇಕೆಂಬುದಾಗಿ ಹೊರಟು ನಿಂತಹ ಸಂದರ್ಭ ಅತ್ತೆ ಕಡೆಗೆ ನೋಡಿದ್ದೀನಿ ನೀನು. ಏನೇದು? ಏನೇನು ಹೊಗೆ ಕಾಣುವುದು? ಕಾಡಿಗೆ ಬೆಂಕಿ ಬಿತ್ತ ಅಂತ. ಇಲ್ಲಿ ಬೆಂಕಿ ಕೊಡುವವರು ಯಾರಿದ್ದರೆ ಎಷ್ಟು ಹೇಳು. ಮಂದಿ ಬೇಕು ಕಾಡು ನಾಶ ಮಾಡುವವರು? ಹೌದಪ್ಪ. ಭೂಲೋಕ ಅಂದ ಮೇಲೆ ಕಾಡು ನಾಶ ಮಾಡುವುದೇ ಕೆಲವರ ಉದ್ದೇಶ. ಆದ್ರೆ ಈಗ ನೋಡಿದ್ರೆ ಕಾಡಿಗೆ ಬೆಂಕಿ ಕೊಟ್ಟದ್ದು ಅಲ್ವೇ ಅಲ್ಲ ಇದು. ಮತ್ತೇನಾಯ್ತು? ಅಂದ್ರೆ ಯಾರೋ ಒಬ್ರು ಬೆಂಕಿ ಕೊಟ್ಟದ್ದಲ್ಲ, ಮರ ಮರ ತಿಕ್ಕಿ ಬೆಂಕಿ ಬರ್ತದೆ. ಆ ರೀತಿ ಆದದಲ್ವೇ ಅಲ್ಲ ಇಲ್ಲಿ. ಮತ್ತೆ? ನೋಡುವಾಗಲೇ ಗೊತ್ತಾಗುವುದಿಲ್ವೇನಿ. ಯಾರು? ಯಾಗವನ್ನು ಮಾಡುತ್ತಾ ಇದ್ದಾರೆ. ಯಾರೋ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೋಗ್ತಾ ಇದ್ದಾರೆ. ಬ್ರಾಹ್ಮಣರಲ್ವೇನಲ್ಲು. ಕಾವಿ ವಸ್ತ್ರಧಾರಿಗಳು ನೋಡುವಾಗಲೇ ಅರಿತುಕೊಂಡವರಿದ್ದೇವೆ. ಹಾಗಿದ್ರೆ ಯಾರೋ ಓರ್ವ ಇಲ್ಲಿಯವರ ಮಹಾತ್ಮರು ಇರಲೇಬೇಕು. ಖಂಡಿತ. ಯಾರೆಂಬುದು ನಮಗೆ ಗೊತ್ತಿಲ್ಲ. ಹೇಗೂ ಇಲ್ಲಿಯವರೆಗೆ ಬಂದಿದ್ದೇವೆ. ನಿಜ. ಬಂದ ಬಳಿಕ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಆ ಬಳಿಕ ನಮ್ಮದಾದ ಯಕ್ಷಲೋಕವನ್ನು ಸೇರುವ ಬಾರಿ ಬಾರಿ ತರಗರಿಸಿ ನೀರಡದೆ ಪದಗಳ ನರಸಿ ಬರುದ
ಶಂಕರ ಮಹಾದೇವ ರುಂಡಬಾಲ ಪಶುಪತಿ ಪಾರ್ವತಿಪತಿ ಮೃತ್ಯುಂಜಯ ಅಂತಕಾಂತಕ ರಕ್ಷಸ್ವಾಮಿ ರಕ್ಷಿಸು. ಈ ಭೂಲೋಕದಲ್ಲಿ ಹುಟ್ಟಿದಂಥ ಮಾನವರು ತಾನು ತನ್ನದು, ತನ್ನ ಸಂಪತ್ತು, ತನ್ನ ಹೆಂಡತಿ ಮಕ್ಕಳದ್ದು ಈ ವ್ಯಾಮೋಹದ ಬಲೆಗೆ ಸಿಲುಕಿ ಮಾಡಬಾರದ ಅಪರಾಧವನ್ನೇ ಮಾಡುತ್ತಾರೆ ಹೊರತು ಯಾರು ಈ ಬಗ್ಗೆ ಯೋಚನೆ ಮಾಡುತ್ತಿಲ್ಲ. ಈ ಸಂಪತ್ತು, ಈ ಹೆಂಡತಿ ಮಕ್ಕಳು ಇದು ಶಾಶ್ವತವೇ? ಇದು ಅಶಾಶ್ವತವಾದ್ದು. ಶಾಶ್ವತ ಯಾವುದು? ಮೋಕ್ಷವನ್ನು ಪಡೆಯುವುದು. ಅದಕ್ಕಿಂತ ಮಿಗಿಲಾದ ಸಂಪತ್ತು ಬೇರೆ ಇಲ್ಲ. ಆದುದರದ ಎಲ್ಲವನ್ನೂ ತೊರೆದವ ನಾನು ಕಾಡನ್ನು ಸೇರಿ ಎಷ್ಟೋ ಕಾಲ ತಪಸ್ಸನ್ನು ಆಚರಿಸ್ತಾ ಇದ್ದೇನೆ. ಮಹೋಗ್ರಮಣಿಯ ಯೋಗ್ಯತೆ ಏನೆಂಬುದನ್ನು ಎಲ್ಲರೂ ಬಲ್ಲವರು. ಆದರೆ ಏನು ಹಸೆ ಪ್ರಾರಂಭವಾಗಿದೆ, ಹೊಟ್ಟೆ ಉರಿಯುತ್ತದೆ, ಬಾಯಾರಿಕೆ ಆಗುತ್ತದೆ. ಸಮಯವಲ್ಲ ಸಮಯ. ಯಾಕೆ ಹೀಗಾಯಿತು? ಏನೇ ಆಗಲಿ ಕಾಡಿನಲ್ಲಿ ಏನಾದ್ರು ತಿನ್ನುವುದಕ್ಕೆ ಸಿಗ್ತದೋ ನೋಡ್ಕೊಂಡು ಓಹೋ ಏನು ಕಾಣುವುದಿಲ್ಲ, ಯಾವ ಸಂಪತ್ತಿಲ್ಲ, ಎಲ್ಲ ಬರಡಾಗಿ ಹೋಗಿದೆ. ಓಹೋ ಅಲ್ಲೊಂದು ಮರ ಕಾಣುತ್ತಿದೆಯಲ್ಲ, ನೇರಳೆ ಮರವೇದು ತೋರುತ್ತಾ ಉಂಟು. ಹಸಿವೆಯಿಂದ ಬಳಲಿ ಕಂಗೆಟ್ಟು ಬಂದಿರುವಂಥ ನನ್ನನ್ನು ಸ್ವಾಗತಿಸ್ತದೋ ಎಂದು ಕಾಣುತ್ತಿದೆ. ಇದನ್ನು ಕಂಡು ಸುಮ್ಮನೆ ಇರುವುದಲ್ಲ, ನನಗೆ ಬೇಕಾದ ಕೆಲವು ಹಣ್ಣುಗಳನ್ನು ಆಯ್ದು ಕೊಯ್ದು ತಿಂದು ಹಸು ನಿಂಗಿಸಿಕೊಳ್ಳಬೇಕಾಗಿದೆ. ಕೊಯ್ಯೋಣವಂತೆ ಕೊಯ್ಯೋಣ ಕೊಯ್ಯೋಣ. ಏನು ಇರುವೆ ಕಟ್ಟಿರುವೆ ನನ್ನ ಗಡ್ಡವನ್ನು ಸೇರಿಕೊಂಡಿತ್ತು. ತನ್ನ ಕೂಡೇ ಎಂದು ಭಾವಿಸಿ ನನ್ನ ಗಡ್ಡವನ್ನು ಸೇರಿಕೊಂಡಿತ್ತು. ಅಯ್ಯೋ ಕಚ್ಚುವುದಕ್ಕೆ ಪ್ರಾರಂಭಿಸಿ ತಡೆಯುವುದಕ್ಕಾಗುವುದು. ತಿಕ್ಕಿಕೊಳ್ಳಡವೇ ಅಹಿಂಸಾ ಪರಮ ಧರ್ಮ. ಕೊಲ್ಲಬಾರದು, ಹಿಂಸೆ ಮಾಡಬಾರದು. ಹಾಗಾದರೆ ಏನು ಮಾಡಲಿ? ನನ್ನ ಗಡ್ಡದಲ್ಲಿ ಸೇರಿಕೊಂಡಂತ ಕಟ್ಟಿರಿಕೊಂಡೋಗಿ ಅದರ ಗೂಡಿಗೆ ತುರುಕಿಸಿಕೊಂಡು ಹೋಗು ಹೋಗು. ನಿನ್ನ ಬಳಗದ ಗೆಳತಿ ಗೆಳತಿ ಆ ಕಡೆಗೆ, ಆ ಕಡೆಗೆ ನೋಡಿ. ಯಾರೋ ಒಬ್ಬ ಗಡ್ಡ ಬಿಟ್ಟವ ಮಾಡುವುದನ್ನು ಕಂಡಿದೆ ನೀನು. ಅವರು ಹೇಳುವುದೇನು? ಪ್ರಾಣಿ ಹಿಂಸೆ ಮಾಡುವುದಿಲ್ಲ ಎಂಬುದೈ. ಹೇಳುವುದು ಮಾತ್ರ, ಮಾಡುವುದು ಇಂತಹ ಕೆಲಸ. ಅವನನ್ನು ನೋಡುವ ನಗು ಬರುತ್ತಾ ಉಂಟು. ನೋಡುವುದೇನೆ ಇಳೆಯೊಳು ಪಾಪಗಳ ಕಳೆಗುಳುಮೆಯೊಳಿರು ಕಷ್ಟಗಳ ನಗುತ್ತಿರುವವರು ಒಂದು ಕಡೆಯಲ್ಲಿ ಕಟ್ಟಿರುವಗಳ ಕಚ್ಚಾಟ, ಮತ್ತೊಂದು ಕಡೆ ಉರಿ ಸಹಿಸೋಕೆ ಸಾಧ್ಯ ಇಲ್ಲ. ಈ ರೀತಿ ಕಷ್ಟಪಡುತ್ತಿರುವ ಆ ಸಮಯದಲ್ಲಿ ನನ್ನ ಸ್ಥಿತಿಯನ್ನು ಕಂಡು ನಗು ಬತ್ತಲ್ಲ. ಓಹೋ ಯಕ್ಷಲೋಕದವಳು ಸೌಗಂಧಿಗೆ ಎಂಬವಳೆ ಪರಿಚಯ ಸೌಂದರ್ಯವತಿ, ಸಂಪತ್ತು ಬರಿತಳು, ತನಗೆ ಯಾರು ಸಮಾನರಿಲ್ಲದು ಭಾವಿಸಿದ್ದೇನು. ಅಹಂಕಾರ ಏರಿ ಹೋಗ್ತದೆ. ಆದುದರಿಂದ ನನ್ನ ಸ್ಥಿತಿಯನ್ನು ಕಂಡು ನಗು ಬಂತು. ನೀನು ಹಾಗೆ ಉಳಿಯಬಾರದು. ನೀನು ಕಷ್ಟವನ್ನು ಅನುಭವಿಸಬೇಕು. ಭೂಲೋಕದಲ್ಲಿ ಕಷ್ಟವನ್ನು ಮುನಿಪೋತ್ತಮ, ಇದು ಪವಿತ್ರವಾದಂತಹ ಪಾದಪದ್ಮಗಳಿಗೆ ಎರಗಿಕೊಂಡವಳಿದ್ದೇನೆ. ಏನು ತಂದೆ ಇದು? ಏನು? ಲೋಕವನ್ನು ಉದ್ಧರಿಸುವಂತಹ ಕೈಂಕರ್ಯದಲ್ಲಿ ತಮ್ಮದಾದಂತಹ ಜೀವನವನ್ನು ನೀವು ಅಳವಡಿಸಿಕೊಂಡವರು. ಆದ್ರೆ ಭೂಲೋಕದ ಪರಿಸ್ಥಿತಿಯನ್ನು ಅನ್ನುವುದನ್ನು ನಾವು ಯಾವುದು ಅರಿಯತ್ತವರೇ ಅಲ್ಲ. ಅರಿಯದೆ ಎಸಗಿದಂತಹ ತಪ್ಪು ಇದು. ಏನು ನಿಮ್ಮನ್ನು ಕಂಡಾಗ ನಗಬೇಕೆನ್ನುವ ಹಾಗೆ ಮನಸ್ಸಾಯಿತು. ನಗಾಡಿದ್ದೇವೆ ಸತ್ಯ, ಆದ್ರೆ ಇವಾಗ ಅರ್ಥವಿಸಿಕೊಂಡಿದ್ದೇವೆ. ನಮಗೆ ಬುದ್ಧಿ ಬಂತು. ನಾವು ಎಸಗಿದ್ದೇ ತಪ್ಪು ಎನ್ನುವ ಹಾಗೆ. ಗುರುದೇವ, ಏನು ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುದು ಸರಿ. ನೀವು ಈ ರೀತಿ ಕೋಪಗೊಂಡು ಶಾಪವನ್ನು ಕೊಟ್ಟರೆ ಗಂಧರ್ವ ಲೋಕವನ್ನು ನಾವು ಸೇರುವುದೆಂತೂ. ನಮ್ಮನ್ನು ಕ್ಷಮಿಸಬೇಕು, ಉದ್ಧರಿಸಬೇಕು, ಉದ್ಧರಿಸಬೇಕು. ಏನಾಡಿದೆ ಅವಳಿಗಾಗಿ ಮರಗುವೆಯ? ಅವಳಿಗಾಗಿ ಪರಿತಪಿಸ್ತಿದ್ಯಲ್ಲ. ಅಪ್ಪ ಅಪ್ಪ ಅಪ್ಪ, ಅವಳಿಗಾಗಿ ಕಣ್ಣೀರು ಸುರಿಸ್ತಾ ಇದ್ದಿ. ನೀನು ಹೀಗೆ ಉಳಿಯಬಾರದು ತಂದೆ. ಕೂಡ ಮತ್ತೊಮ್ಮೆ ಎರಗುತ್ತಾ ಇದ್ದೇನೆ. ಏನು
ಶಾಪ ಕೊಟ್ಟಿದ್ದೇನೆ, ಅವಳಿಗಾಗಿ ಮರಗುವೆಯ, ಕೊರಗುವೆಯ, ಕರಗುವೆಯ? ನೀನು ಹಾಗೆ ಉಳಿಯಬಾರದು. ನೀನು ಕೂಡ ಭೂಲೋಕದಲ್ಲಿ ಜೊತೆಯಲ್ಲಿ ಹುಟ್ಟಿಕೊಂಡು ಕಷ್ಟ. ಯಕ್ಷಲೋಕವನ್ನು ಬಿಟ್ಟು ಭೂಲೋಕವನ್ನು ಸೇರಿಕೊಂಡವರು ನಾವು. ಬಂದಂತ ಸಂದರ್ಭದಲ್ಲಿ ದೂರದಲ್ಲಿ ಇರುವಂತಹ ನಿಮ್ಮನ್ನು ಕಂಡು ನಿಮ್ಮ ಯೋಗ್ಯತೆ ಅರಿಯದೆ ಅಪಹಾಸ್ಯವನ್ನು ಮಾಡಿ ಬಿಟ್ಟೆವು. ಹೌದಾ? ಕೋಪಗೊಂಡಂತ ನೀವು ಶಾಪವನ್ನೇ ಕೊಟ್ಟು ಬಿಟ್ಟಿರ ನೀವೇ ತಂದೆ. ಏನು ಈ ರೀತಿ ಆಗಬಹುದೆಂಬುದು ಯೋಚನೆ ಮಾಡಿದವರು ಅಲ್ವೇ ಅಲ್ಲ ನಾವು. ನಮ್ಮ ಇಚ್ಛಂತೆ ಯಾವುದು ಆಗುದಿಲ್ಲ ತಾನೆ. ಆದ್ರೆ ನೀವು ಕೊಟ್ಟಂತಹ ಶಾಪವನ್ನು ಕೇಳಿದ ಕೂಡಲೇ ದೇಹವೆಲ್ಲ ನಡುಗುತ್ತಾ ಉಂಟು, ನಾಲೆಗೆ ತಡವರಿಸುತ್ತಾ ಉಂಟು. ನಾವು ಮಾಡಿದ ತಪ್ಪು ಎಂಬುದಾಗಿ ಮನವರಿಕೆ ಆಗುತ್ತಾ ಉಂಟು. ನಾವು ಯಕ್ಷಲೋಕದವರು ಎನ್ನುವಂತ ಅಹಂ ನಮ್ಮಲ್ಲಿ ಎಲ್ಲವೂ ಇಳಿದು ಹೋಯಿತು ತಂದೆ. ನಾವು ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೊಡಬೇಕೆಂಬುದು ಬೇಡಿಕೊಳ್ಳುವುದರ ಜೊತೆಯಲ್ಲಿ ಇದು ನಿಮ್ಮ ಕಾಲನ್ನು ಹಿಡಿದು ಬೇಡಿಕೊಳ್ಳುತ್ತಾ ಇದ್ದೇವೆ. ನಮ್ಮನ್ನು ರಕ್ಷಣೆ ಮಾಡಬೇಕು, ರಕ್ಷಣೆ ಮಾಡಬೇಕು, ರಕ್ಷಣೆ ಕಣ್ಣೀರು ಸುರಿಸಬೇಡಿ. ನಿಮ್ಮ ಕಣ್ಣೀರಿಂದಲೇ ನನ್ನ ಪಾದವನ್ನು ತೊಳೆಯುತ್ತಾ ಇದ್ದೀರಲ್ಲ. ಕ್ಷಣಾರ್ಧದಲ್ಲಿ ಎಂತ ಘಟನೆಗಳು ನಡೆದು ಹೋಯಿತು. ನಮ್ಮ ಇಚ್ಛೆಯಿಂದ ಯಾವುದೂ ನಡೆಯುವುದಿಲ್ಲ. ನಮ್ಮ ಇಚ್ಛೆ ಒಂದಾದ್ರೆ ದೈವ ಇಚ್ಛೆಯೇ ಬೇರೆ. ಅದನ್ನು ಮೀರಿ ನಡೆದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದ್ರೆ ಏನು ಮಾಡೋಣ, ಶಾಪ ಕೊಡಬಾರದಿತ್ತು, ಶಾಪ ಕೊಟ್ಟಾಗಿದೆ. ಯಾಕೆ ಸಿಟ್ಟು ಬಂತೋ ಸಾತ್ವಿಕ ಸ್ವಭಾವನಾದ ನನಗೆ ಹೇಳುವುದಕ್ಕೆ ಅಸಾಧ್ಯ ಇಲ್ಲ. ಮುಂದೆ ಏನೋ ನಡೆಯಲ್ಪಟ್ಟು ಅದು ಯಾವುದು ಏನೆಂಬುದು ಹೇಳುವುದು ನನ್ನಿಂದ ಸಾಧ್ಯ ಇಲ್ಲ ಮಗಳೇ. ಆದ್ರೆ ಶಾಪ ವಿಮೋಚನೆ ಮಾಡಿಕೊಡಬೇಕಂತ ಕೇಳುತ್ತಿದ್ದೀರಲ್ಲ, ನನ್ನಿಂದ ಏನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ನನ್ನ ಶಾಪದಂತೆ ನೀವಿಬ್ಬರು ಭೂಲೋಕದಲ್ಲಿ ಹುಟ್ಟಲೇಬೇಕು. ಅಯ್ಯೋ, ಪರಿವರ್ತನೆ ಇಲ್ವೇ ತಂದೆ? ಕಷ್ಟದ ಕುಲುಮೆಯಲ್ಲಿ ಬಿದ್ದು ಬಿದ್ದು ಕಷ್ಟವನ್ನು ಅನುಭವಿಸಲೇಬೇಕು. ಅಷ್ಟು ಮುಕ್ತಿ ನನ್ನಿಂದ ಏನು ಮಾಡುವುದಕ್ಕಾಗುದಿಲ್ಲ ಮಗಳಿಗೆ. ಮುಂದೆ ಮಹಾ ತಪಸ್ಸಿ ಗಳಿಸಿಕೊಂಡಿರುವ ಜಾಬಾಲಿ ಮಹರ್ಷಿಯನ್ನು ಕಂಡು ಅವರ ಪಾದ ಸೇವೆಯನ್ನು ಮಾಡಿ ಅವರಿಂದಲೇ ಅನುಗ್ರಹಿಸಲ್ಪಟ್ಟು ಭೂಲೋಕದಲ್ಲಿ ಹುಟ್ಟಿದ ನೀವು ನಿಮ್ಮ ಯಕ್ಷಲೋಕಗಳು ಸೇರುವುದಕ್ಕೆ ಹೋಗಿ ಗೆಳತಿ. ಅದೇ ಕ್ಷಣದಲ್ಲಿ ಏನೆಲ್ಲ ನಡೆದೇ ಹೋಯಿತು ನೋಡಿದೆಯಾ? ಈ ರೀತಿ ಆಗಬಹುದು ಎಂಬುದು ಯೋಚನೆಯನ್ನು ಮಾಡಿಕೊಂಡವರಲ್ವೇ ಎಲ್ಲ ನಾವು. ಗೆಳತಿ, ಅವರು ಹೇಳಿದ ಹಾಗೆ ಭೂಲೋಕದ ಹುಟ್ಟಲೇಬೇಕು. ಮತ್ತೆ ನಾನು ನಿನ್ನನ್ನು ನೋಡುತ್ತೇನೋ ಇಲ್ವೋ ಒಂದು ಗೊತ್ತಾಗುವುದಿಲ್ಲ ಗೆಳತಿ. ಕೊನೆಯದಾಗಿ ಬಾರೆ, ಹೀಗೆ ಬಾರೆ. ಅತ್ತ ಕಡೆಗೆ ನೋಡಿದೆಯಾ? ಕಾಣನ ಶಕ್ತಿಯನ್ನು ನಮ್ಮನ್ನು ಕೈ ಬೀಸಿ ಕರೆಯುತ್ತಾ ಉಂಟು. ಅತ್ತ ಕಡೆಗೆ ನಡೆಯೋಣ ಗೆಳತಿ, ಬಾರೆ ಬಾರೆ.
ಇದಕ್ಕೆ ಕಾರಣವೇನೆಂಬುದಾಗಿ ಆಲೋಚನೆ ಮಾಡಿದ್ರೆ ನಮ್ಮದಾದಂತಹ ಸಾಮರ್ಥ್ಯ ನಿಮ್ಮೆಲ್ಲರ ಸಹಕಾರದಿಂದ ಮೆರೀತಾ ಇದ್ದೇನೆ ಎಂಬುದಾಗಿ ಹೇಳಿದ್ರು ತಪ್ಪಾಗಲಾರದು. ಈ ಸಮಯದಲ್ಲಿ ನಾವು ಎಷ್ಟು ಸುಖ ಸಂತೋಷಗಳನ್ನು ಅನುಭವಿಸ್ತಾ ಇದ್ದರೂ ಕೂಡ ಮನದಲ್ಲಿ ಚಿಂತೆ ಕೊರೆಯುತ್ತಾ ಇದೆ. ಚಿಂತೆಗೂ ಒಂದು ಬಿಂದು ವ್ಯತ್ಯಾಸವಂತೆ. ಚಿಂತೆ ಎಂಬುದು ನಮ್ಮ ಶರೀರವನ್ನು ಉರಿಸುತ್ತದೆ. ಚಿಂತೆ ಎಂಬುದು ಸಜೀವ ಶರೀರವನ್ನೇ ಸುಡುತ್ತದೆ. ಇದಕ್ಕೆ ಕಾರಣವೇನೆಂದು ಆಲೋಚನೆ ಮಾಡಿದಾಗ ನಮ್ಮ ಹಿಂದಿನ ವಿಷಯದ ಬಗ್ಗೆ ಆಲೋಚನೆ ಮಾಡಬೇಕು. ಅಧಿಕಾರಿ ಎಂದೆನಿಸಿಕೊಂಡಂತಹ ನಮ್ಮಡೆಯ ಶುಂಭಾಸುರ ಅವನ ಆಶ್ರಯದಲ್ಲಿ ಬದುಕಿ ಬಾಳಿದವರು ನಾವೆಲ್ಲರೂ ಆಗಿದ್ದೆವು. ಯಾಕೋ ಏನು ಅಂದು ನಮ್ಮವರಾದಂತಹ ಚನ್ನ ಮುಂಡರು ಹೇಳಿದ ಆ ವಿಷಯವನ್ನು ಕೇಳಿದಂತಹ ಶುಂಭದಾನವ ಆ ಹೆಣ್ಣೋರುಗಳ ಮದುವೆ ಆಗಬೇಕು ಉದ್ದೇಶದಿಂದ ತಮ್ಮವರೆಲ್ಲರನ್ನು ಕಳುಹಿಸಿದ. ಪರಿಣಾಮ ಮರಣವನ್ನು ಹೊಂದಿದ್ದಾರೆ. ಕೊನೆಯದಾಗಿ ಶುಂಭದಾನವ ಹೊರಟು ನಿಂತಹ ಸಮಯದಲ್ಲಿ ಅವನ ಸಹಾಯಕನಾಗಿ ನಾನು ಹೋದವನು. ಏನು ಮಾಡೋಣ, ನಾರಿಯೊಡನೆ ಹೋರಾಟ ಮಾಡೋದಕ್ಕೆ ಅಸಮರ್ಥನಾದಂತಹ ನಾನು ರಣಕ್ಷೇತ್ರದಿಂದ ಬೆನ್ನು ಹಾಕಿ ಓಡಿ ಹೋದೆ. ಬದುಕಬೇಕು, ನಮ್ಮದಾದಂತಹ ಅಸುರ ಕುಲವನ್ನು ಉತ್ತರಿಸಬೇಕು ಎಂಬುದಾಗಿ ತೀರ್ಮಾನವನ್ನು ಮಾಡಿ ಪಾತಾಳವನ್ನು ಸೇರಿದೆ. ಅಸುರ ಗುರುಗಳಾದ ಶುಕ್ರಾಚಾರ್ಯರ ಆಶಯವನ್ನು ಪಡೆದೆ. ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೂ ಅದಕ್ಕೆ ಸಮಯ ಎಂಬುದಾಗಿರ್ತದೆ. ಅಂತ ಅವಕಾಶ ನನಗೆ ಸಿಕ್ಕಿದಂತಹ ಸಮಯದಲ್ಲಿ ಪಾತಾಳದಲ್ಲಿ ನಾನು ಬೇಲೆತ್ತುಕೊಂಡು ಬಂದು ನಿರ್ಜನವಾದಂತಹ ಪ್ರದೇಶದಲ್ಲಿರುವಂತಹ ಈ ಮರ ಗಿಡಗಳನ್ನು ಉತ್ತರಿಸಿ ನಿಮ್ಮ ಸಹಕಾರದಿಂದ ಪುರವೊಂದು ನಿರ್ಮಾಣ ಮಾಡಿದೆ. ವೀರ ಏಕವಿರಾಜಿ ಪುರ ಎಂಬುದಾಗಿ ಹೆಸರನ್ನಿರಿಸಿ ಮಾತ್ರವಲ್ಲ, ಭಯದಿಂದ ಅಳಿದುಳಿದ ನಮ್ಮವರೆಲ್ಲರನ್ನು ಬರಮಾಡಿಸಿಕೊಂಡು ಅವರಿಗೆ ಆಶ್ರಯವನ್ನು ಕೊಟ್ಟು ಸಮರ್ಥ ನಾಯಕತ್ವ ವಹಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳಿದು ತಪ್ಪಾಗಲಾರು. ಆದ್ರೆ ನಾನು ಆಲೋಚನೆ ಮಾಡುವುದು ಏನು ಗೊತ್ತೇ, ನಮ್ಮ ವೈರಿಗಳಾದಂತಹ ದೇವತೆಗಳು ಒಂದಲ್ಲ ಒಂದು ದಿನ ಅವರನ್ನು ಭಗ್ಗುಪಡಿಸಬೇಕು ಎಂಬುದಾಗಿ ತೀರ್ಮಾನವನ್ನು ಮಾಡಿದ್ರೆ ಅವರ ಫಲ ದಿನದಿಂದ ದಿನಕ್ಕೆ ವೃದ್ಧಿಸುತ್ತಾ ಇದೆ. ನಮ್ಮ ಅಸುರ ಬಲವು ಕುಗ್ಗುತ್ತಾ ಇದೆ. ಹಾಗಾಗಿ ಇದಕ್ಕೆ ಕಾರಣವೇನು ಪ್ರಭು? ಇಲ್ಲಿಯವರೆಗೆ ನಿಮ್ಮ ಬೆಂಬಲಿಗರಾಗಿ ನಿಮಗೆ ಸಹಕಾರಗಳನ್ನು ನೀಡಿದವರು ನಾವು. ಅದಕ್ಕೆ ಬೇಕಾದಂತಹ ಸೌಕರ್ಯಗಳನ್ನು ಒದಗಿಸಿಕೊಟ್ಟವರಿದ್ದೀರಾ. ಎಂದಿರಂತೆ ಸಭಾ ಪ್ರವೇಶ ಮಾಡಿ ನಮ್ಮನ್ನೆಲ್ಲ ಒಟ್ಟು ಸೇರಿಸಿದ್ದೀರಾ. ಆದರೆ ಇಂದಿನ ದಿವಸ ನಿಮ್ಮ ಪ್ರಶ್ನೆಯನ್ನು ಕೇಳುವಾಗ ನನಗೆ ಆಶ್ಚರ್ಯವಾಗುತ್ತಾ ಇದೆ. ಯಾಕೆ ಇಲ್ಲಿಯವರೆಗೆ ಇಂತಹ ಪ್ರಶ್ನೆಗಳನ್ನು ನೀವು ಕೇಳಿದವರಲ್ಲ. ನೀವು ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸಬೇಕಾದದ್ದು ನಮ್ಮ ಕರ್ತವ್ಯ. ನೀವು ಕೇಳಿದಂತಹ ಪ್ರಶ್ನೆ ಇದಕ್ಕಿಂತ ಮೊದಲು ನನ್ನ ಮನದಲ್ಲೂ ಇತ್ತು. ದೇವತೆಗಳು ದಿನದಿಂದ ದಿನಕ್ಕೆ ಪ್ರಬಲರಾಗುತ್ತಾ ಇದ್ದಾರೆ. ಇದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ಯಾರು ವರ್ತಮಾನ ಕಾಲದಲ್ಲಿ ನಮ್ಮವರಿಗೆ
ನಮ್ಮವರಿಗೆ ಒಂದು ಮಾರ್ಗದರ್ಶಕನಾಗಿ ಇರುವವ ನೀನು. ನಮ್ಮವರಿಗೆ ಬೇಕಾದ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಟ್ಟವ. ಆದರೆ ಏನು ಈ ಹೊತ್ತಿಗೆ ಕೇಳಿದಂತಹ ಪ್ರಶ್ನೆ ಸರಿಯಾಗಿಯೇ ಇದೆ. ಹೌದೇ? ಹೌದು. ಇಷ್ಟಕ್ಕೆಲ್ಲ ಕಾರಣ ಯಾರು? ಯಾರ್ಯಾರಲ್ಲ, ಯಾರು? ಇಷ್ಟೆಲ್ಲದಕ್ಕೂ ಕಾರಣ ನೀನೇ. ನಾನು? ಹೌದು. ಹೇಗೆ ಕಾರಣ? ಕಾರಣ ಉಂಟು. ನಮ್ಮವರ ಏಳಿಗೆಗಾಗಿ ಸದಾ ಕಾಲ ಉನ್ನತವಾದ ಆಲೋಚನೆಯನ್ನು ಮಾಡ್ತಿರುವವ ನೀನು. ಈ ಹೊತ್ತಿಗೆ ನಿಮ್ಮಲ್ಲಿಗೆ ಯಾರೇ ಬಂದರೂ ಕೂಡ ಅವ್ರು ಏನು ಕೇಳಿದ್ರು ಕೂಡ ಇಲ್ಲ ಅಂತ ಹೇಳ್ತೀಯ? ಇಲ್ಲ, ಖಂಡಿತವಾಗಿ ಇಲ್ಲ. ಬೇಕಾದದನ್ನೆಲ್ಲವನ್ನು ಅವರಿಗೆ ಕೊಡುತ್ತೆ. ದಾನ ಮಾಡಬೇಕಾದ ಕರ್ತವ್ಯ. ಹೌದು. ಅದರಲ್ಲಿಯೂ ಕೂಡ ಈ ಬ್ರಾಹ್ಮಣರಿಗೆ ಹೌದು ಏನು ಬರ್ತಾರೆ. ಬಂದಾಕ್ಷಣವೇ ಅವರಿಗೆ ಎರಗಿ ಅವರಿಂದ ಆಶೀರ್ವಾದವನ್ನು ಪಡೆದು ಅವರಿಗೆ ಏನು ಬೇಕು ಎಲ್ಲವನ್ನು ತಿಳಿದುಕೊಂಡು ದಾನವಾಗಿ ನೀಡುತ್ತೀನಿ. ನೀನು ಸರಿಯಾಗಿ ಆಲೋಚನೆ ಮಾಡಬೇಕಿತ್ತು. ಏನು ನಮ್ಮವರಿಗೆ ಕೊಡ್ತಾ ಇದ್ರೆ ಅದರಿಂದ ಏನು ಸಮಸ್ಯೆ ಆಗುತ್ತಾ ಇರಲಿಲ್ಲ. ಮತ್ತೇನು? ಈ ಹೊತ್ತಿಗೆ ಈ ಬ್ರಾಹ್ಮಣರಿಗೆ ಕೊಟ್ಟು ನೀನು ಮೋಸ ಹೋಗಿದ್ದು. ಹೌದಾ? ಹೌದು. ಕಾರಣ ಇಲ್ಲಿಂದ ಕೊಂಡು ಹೋದಂತಹ ಸ್ವಸ್ತಿನಿಂದ ಏನು ಮಾಡ್ತಾರೆ? ಹೋಮ ಹವನಗಳನ್ನು ಮಾಡ್ತಾರೆ. ಅದರಿಂದ ಉಪಯೋಗ ಆಗುವುದು ಯಾರಿಗೆ? ಆ ದೇವತೆಗಳಿಗೆ. ಅದರ ಅವಿಸ್ಸನ್ನು ಉಂಡು ಅವರ ಶಕ್ತಿ ಇನ್ನಷ್ಟು ವೃದ್ಧಿ ಆಗುತ್ತದೆ. ಅದರಿಂದಲಾಗಿ ಬಲಗೊಳ್ಳುತ್ತಾರೆ. ಇಷ್ಟಕ್ಕೆ ಕಾರಣ ಯಾರು? ಆಲೋಚನೆ ಮಾಡಿ ಅಂತ ಹೇಳಿದ್ರೆ ನೀನೆ. ನಿಮ್ಮ ನುಡಿಯನ್ನು ಆಲಿಸಿದಾಗ ಸ್ವಲ್ಪ ಆಲೋಚನೆ ಮಾಡಬೇಕಾಯಿತು. ಮಾಡಲೇಬೇಕು. ಪುರದ ಒಡೆಯನಾದಂತಹ ನಾನು ಎಲ್ಲರೂ ಕ್ಷೇಮವಾಗಿರ್ಬೇಕೆಂಬ ಉದ್ದೇಶದಿಂದ ಒಡ್ಡವಾಗ ನಿಂತಹ ಸಮಯದಲ್ಲಿ ಯಾರೇ ನನ್ನ ಬಳಿಗೆ ಬಂದರು ಕೂಡ ಅವರಿಗೆ ದಾನ ಧರ್ಮಾದಿಗಳನ್ನು ಮಾಡಿಕೊಡದೆ ಬಂದವ ನಾನು. ಆದರೆ ಇಂದು ಬ್ರಾಹ್ಮಣರ ವರ್ಗದವರಿಂದ ನಮಗೆ ಕೇಡು ಉಂಟಾಗುತ್ತದೆ. ತಾನು ಕೊಟ್ಟಂತಹ ಧನವು ಅಥವಾ ಸಕಲ ವಸ್ತುಗಳನ್ನು ಕೊಂಡು ಹೋಗಿ ತಮ್ಮ ಜೀವನಕ್ಕೆ ಉಪಯೋಗಿಸುವುದು ಮಾತ್ರವಲ್ಲ, ಯಾಗ ಯಜ್ಞಾದಿಗಳ ಹಾಳು ಮಾಡ್ತಾರೆ. ಹವಿಸನು ದೇವತೆಗಳಿಗೆ ಕೊಡ್ತಾ ಇದ್ದಾರೆ. ಹವಿಸನು ಉನ್ನತ ದೇವತೆಗಳ ಫಲವು ದಿನಕ್ಕೆ ವೃದ್ಧಿಸುತ್ತಾ ಇದೆ ಅಂತ ಆದ್ರೆ ಮುಂದೆ ನಮಗೆ ಬದುಕುವುದಕ್ಕೆ ಕಷ್ಟವಾಗ್ತದೆ. ಆದ್ದರಿಂದ ಎಲ್ಲಿಗೆ ಹೋಗುದೆಲ್ಲಿಗೆ ಹೋಗಿ ಅಂತ ಹೇಳಿದ್ರೆ ಹೋಗುದೇ, ಹೋಗಿ ಏನು ಮಾಡಬೇಕು ಎಂಬುದಾಗಿ ಕೇಳಬೇಡ್ವಾ? ನಿನ್ನ ಅಪ್ಪನ ಒಂದು ಸಿಕ್ಕರೆ ಸಾಕು, ಹೋಗ್ಬೇಕು. ನಾವು ಬ್ರಾಹ್ಮಣರನ್ನು ಎಚ್ಚರಿಸಬೇಕು. ಯಾಕೆಂದ್ರೆ ಅವರ ಮೇಲೆ ನಮಗೆ ಸಿಟ್ಟಿದ್ರು ಕೂಡ ಅವರಿಗೆ ಬದುಕುವುದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಹೋಗಿ ನೀತಿಯ ಮಾತನ್ನು ಹೇಳಿರಿ, ಹೇಳದಿದ್ರೆ ಯಾಗ ಯಜ್ಞಾದಿಗಳು ಮಾಡಬಾರದು ಎಂಬುದಾಗಿ. ಒಂದು ವೇಳೆ ನಿಮ್ಮ ಮಾತನ್ನು ವಿರೋಧಿಸಿದಂತಾದ್ರೆ ಇನ್ನು ಮುಂದೆ ಆಲೋಚನೆ ಮಾಡಬೇಡಿ. ಕೈಯಲ್ಲಿರುವ ಖಡ್ಗದಿಂದ ಅವರ ಶಿರವನ್ನು ಯಜ್ಞ ಕುಂಡಕ್ಕೆ ಹೋಮಿಸಿರಿ. ಋಷಿಗಳು ಮಾತ್ರವಲ್ಲ, ಅವರ ಪತ್ನಿಯರಿದ್ರು ಕೂಡ ಅವರ ಅವರೆಲ್ಲರ ವಂಶ ಉದ್ಧಾರವಾಗದಂತೆ ಮಾಡಬೇಕು. ಆಮೇಲೆ ಅವರ ಮಕ್ಕಳಿದ್ರು ಕೂಡ ಅವರ ತಲೆಯನ್ನು ಯಜ್ಞ ಕುಂಡಕ್ಕೆ ಹೋಮಿಸಬೇಕು. ಆದಷ್ಟು ಬೇಗ ಈ ಕಾರ್ಯವನ್ನು ಪೂರೈಸಿಕೊಂಡು ಬನ್ನಿ.
ವಿದ್ಯುಚ್ಚಲಂ ಜೀವಿತಂ. ಒಂದು ಕ್ಷಣಕ್ಕೆ ಕಾಣಿಸಿಕೊಂಡು ಮತ್ತೊಂದು ಕ್ಷಣದಲ್ಲಿ ಮಾಯವಾಗುವುದಕ್ಕೆ ಇದ್ದದ್ದು ಬಬ್ಬುಲಿಯಂತಿರುವ ಈ ಜೀವನ, ಇದನ್ನು ನೆಚ್ಚಿ ಮೆಚ್ಚಿ ಮತ್ತು ಇದಕ್ಕೆ ಜೋತು ಬಿದ್ದು ಬದುಕುವುದಕ್ಕೆ ಅರ್ಥ ಇಲ್ಲ. ಶಾಶ್ವತವಾದ ಶಕ್ತಿಯೊಂದುಂಟು, ಅದನ್ನೇ ಧ್ಯಾನಿಸಬೇಕು ಎನ್ನುವ ಹಂಬಲವನ್ನು ಹೊಂದಿದವನು ಈ ಜಾಬಾಲಿ. ಅದನ್ನೇ ಧ್ಯಾನಿಸುತ್ತಾ ತಪಸ್ವೀಕರಿಸಿ ಅದರಲ್ಲೇ ನಾನು ಅದಾಗಿ ಹೋಗಿದ್ದೆ. ಪಕ್ಕನೆ ನನ್ನ ಏಕಾಗ್ರತೆಗೆ ಭಂಗವಾದಂತಹ ಅನುಭವ. ಎದ್ದು ನೋಡ್ತೇನೆ, ಏನಚ್ಚರಿ ಇದು. ನಮ್ಮ ಉದ್ದೇಶ ನಮಗಾಗಿ ಎಲ್ಲ ತಪಸ್ಸನ್ನು ಆಚರಿಸುವುದು, ಲೋಕಸೇವೆಯೇ ಆಗಿದೆ. ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಮಂದಿ ಶಿಷ್ಯರನ್ನು ಸೇರಿಸಿಕೊಂಡು ಯಾಗ ಯಜನಾದಿಗಳನ್ನು ಮಾಡುತ್ತಾ ತಪಸ್ಸನ್ನೂ ಮಾಡುತ್ತಾ ಕಳೆದವನು ನಾನು. ಆದರೆ ತಪೋನಿರತನಾದಂತಹ ನಾನು ಇಷ್ಟು ದೀರ್ಘವಾಗಿ ಎದ್ದದ್ದೇ ಇಲ್ಲ ಅಂತ ನನಗನಿಸ್ತದೆ. ನೋಡಿದರೆ ಇಳೆಯೆಲ್ಲ ಹಚ್ಚ ಹಸುರಾಗಿ ಕಂಗೊಳಿಸಬೇಕಿತ್ತು, ಆದರೆ ಎಲ್ಲವೂ ಬರಡು ಭೂಮಿಯಾಗಿದೆ. ಎಲ್ಲ ಮರಗಳು ಗಿಡಗಳು ಎಲ್ಲವೂ ಕೂಡ ಬತ್ತಿ ಹೋದಂತಹ ಅನುಭವವಾಗುತ್ತಾ ಉಂಟು. ಯಾಕೆ ಹೀಗಾಗಿದೆ? ಏನದು ಕೇಳಿಸುತ್ತಿರುವುದು? ಯಾರ ಆಕ್ರಂದನ? ಯಾರು? ಹಸಿವಿನ ಬಾಧೆಯ ಗಾಳನೆ ಕುಸಿಯುವ ಫಲ ಬರುತ್ತಂಡದಿ ಹಸಿವಿನ ಬಾಧೆಯ ಗಾಳನೆ ಕುಸಿಯುವ ಫಲ ಬರುತ್ತಂಡದಿ ಪಸರಿಸಿ ಬಳಸುವ ದೈನ್ಯದಿ ಉಸುರಿದ ಅಸುಬಳಿವುದು ಮಾಮಗರುಣಿಸಬೇಹುದು ಮಾರುಡಿಯದೆ ತೃಷೆ ಹಸಿವಿನೆಂಬನು ಬದುಕಿಸುವುದು ನೀವೆನುದ ಹಸಿವಿನ ಬಾಧೆಯ ಗಾಳನೆ ಹಸಿವು ತಡೆಯಲಾಗದಂತಹ ಹಸಿವು. ತಿನ್ನುವುದಕ್ಕೆ ಸ್ವಲ್ಪ ಆಹಾರವನ್ನು ಕೊಡಿ, ಕುಡಿಯುವುದಕ್ಕೆ ಒಂದು ತೊಟಕು ನೀರನ್ನು ಕೊಡಿ. ನಮ್ಮ ಪ್ರಾಣವನ್ನು ಉಳಿಸಿ ಪುಣ್ಯವನ್ನು ಕಟ್ಟಿ ಯಾರು ಕೊಡುವುದಿಲ್ಲ. ಕೊಡ್ಲಿಕ್ಕೆ ಯಾರಲ್ಲಿಯೂ ಏನೂ ಇಲ್ಲ ಮಕ್ಕಳು. ಹೌದು, ಹಸಿವು 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 ಎಂಬುದಾಗಿ ಒಬ್ಬೆ ಹಾಕಿದರು. ಎಲ್ಲರೂ ಮುಖವನ್ನೇ ನೋಡ್ತಾ ಇದ್ದರು. ಎಲ್ಲರ ಪರಿಸ್ಥಿತಿಯೂ ಒಂದೇ ಆಗಿದೆ. ಏನಾದ್ರೂ ಆಹಾರವಿದೆಯಾ ಎಂಬುದಾಗಿ ಹುಡುಕಿಕೊಂಡು ಎಲ್ಲರೂ ಒಂದೊಂದು ಕಡೆಗೆ ಹೋದವು. ಏನಾದ್ರೂ ಸಿಕ್ಕಿತೆ ಮಕ್ಕಳೇ? ಅಪ್ಪಯ್ಯ, ಓ ಈ ದಾರಿಯಿಂದ ಮುಂದಾಗಿ ಹೋದೆ, ಅವರಿಗೆ ತಿನ್ನುವುದಕ್ಕೆ ಏನಿಲ್ಲವಂತೆ, ಮತ್ತೆ ನಮಗೆಲ್ಲಿಂದ ಕೊಡ್ತಾರೆ ಅಪ್ಪಯ್ಯ? ನಮಗೆ ಸಿಗ್ಲಿಲ್ಲ ಅಪ್ಪಯ್ಯ. ನಿನಗೂ ಸಿಗ್ಲಿಲ್ಲ? ನಮ್ಮನ್ನು ಕೇಳಲಿಲ್ಲ, ನಿಮಗೇನಾದ್ರೂ ಸಿಕ್ಕಿತ ಅಪ್ಪಯ್ಯ? ಮಕ್ಕಳೇ, ಈ ದಾರಿಯಾಗಿ ಮುಂದೆ ಹೋದೆ, ಸರಿ, ಏನು ಸಿಗ್ಲಿಲ್ಲ. ಇವತ್ತು ನಮಗೇನು ಇಲ್ಲ. ಹಿಂತಿರುಗಿ ಬರುವಾಗ ದಾರಿಯ ಬದಿಯಲ್ಲಿ ನಾಯಿ ಒಂದು ಸತ್ತು ಬಿದ್ದಿತ್ತು. ಅದರ ಮಾಂಸವನ್ನೇ ಕಟ್ಟಿಕೊಂಡು ಬಂದಿದ್ದೆ. ಇಲ್ಲಿ ಕೊಡಿ. ಯಾರು ಬೀಳುವುದಿಳು ಕಣ್ಣ ನೀರ ಸುರಿಮೆಗೆ ಯಾರು ಸೋದರ ಕಾರಣವೇನು ಸಾರಥಿ ಬೇಳೆ ಕಾರಣವೇನು ವಿಸ್ತಾರದಿ ಬೇಡ ಕಾರಣಲಿಯು ನೋಡಿ ಯಾರು ಸೋದರರ ಸಹೋದರರೇ, ತಡೆಯಿರಿ ತಡೆಯಿರಿ. ತಪೋನಿರತನಾದಂತಹ ನನ್ನನ್ನು ನಿಮ್ಮ ಆಕ್ರಂದನವೇ ಬಡಿದೆಬ್ಬಿಸಿದ್ದಿರಬೇಕು. ಆದ್ದರಿಂದಲೇ ತವಕದಿಂದಲೇ ಬಂದೆ ನಿಮ್ಮೆಡೆಗೆ.
ನೀವೇನು ಮಾಡುತ್ತಿದ್ದೀರಿ? ತಿನ್ಬೇಡಿ, ಸ್ವಲ್ಪ ನಿಲ್ಲಿ. ಅವರು ಅತೀ ನಿಕೃಷ್ಟವಾದಂತಹ ಪ್ರಾಣಿ ಆ, ನಾಯಿಯ ಮಾಂಸವನ್ನು ತಿನ್ನುವ ಮನ ಮಾಡುತ್ತಾ ಇದ್ದೀರಿ, ಆ, ಕಣ್ಣೀರು ಸುರಿಸುತ್ತಾ ಇದ್ದೀರಿ. ನಿಮ್ಮ ಸ್ಥಿತಿಯನ್ನು ನೋಡಿದಾಗ ಆ, ಉಣ್ಣದೆ ಅದೆಷ್ಟೋ ದಿವಸಗಳಾಗಿದೆ. ಹ, ಹ. ಬೆನ್ನಿಗಂಟಿದ ಹೊಟ್ಟೆ, ಹ್ಮ್. ಸುಕ್ಕುಗಟ್ಟಿದ ದೇಹ. ಆ, ಯಾಕೆ ಯಾಕೆ ಈ ಪರಿಸ್ಥಿತಿ ಎಂದಿನಿಂದ ಬಂತು? ಏನಾಯಿತು? ಬರಗಾಲ. ಬರಗಾಲ ಬಂದೆ ಮಗುಳಿಗಾಲವಿಲ್ಲ. ಬರಗಾಲ ಬಂದೆ ಮಗುಳಿಗಾಲವಿಲ್ಲ. ತಿಂಬರಗೂಳು ನೀಗಳಿಲ್ಲ. ತರಳದೆ ನಿನ್ನ ಪ್ರಾಣ ತೊರೆದರು. ತರಳದೆ ನಿನ್ನ ಪ್ರಾಣ ತೊರೆದರು. ಹಸಿವು ಎಂದು ದೊರೆಯಲಿ ಬೇಡುತ್ತ ಮುನಿಯೇ ಮುನಿಯೇ. ಬರಗಾಲ ಬಂದೆ ಮಗುಳಿಗಾಲವಿಲ್ಲ. ಸ್ವಾಮಿ, ಅಯ್ಯ, ನಿಮ್ಮನ್ನು ನೋಡುವಾಗ ಒಬ್ಬ ಮಹಾನ್ ವ್ಯಕ್ತಿಯಂತೆ ಕಾಣುತ್ತಾ ಇದ್ದೀರಿ. ನೀವು ನಿಂತಹ ನಿಲುವು, ಆಡುವಂತಹ ಭಾಷೆ, ಮೈಗೆ ಲೇಪಿಸಿದಂತಹ ಭಸ್ಮ, ನಿಮ್ಮ ಮುಖದ ಒಂದು ತೇಜಸ್ಸನ್ನು ನೋಡುವಾಗ ಕೈ ಮುಗಿಯಬೇಕು ಎಂದೆನಿಸುತ್ತಾ ಉಂಟು. ನಿನ್ನ ಭಾವ ದೊಡ್ಡದು ಅಂತ ನಾನು ಭಾವಿಸ್ತೇನೆ. ಬಂದ ಕೂಡಲೇ ನಮ್ಮನ್ನು ಸಹೋದರರೇ ಎಂಬುದಾಗಿ ಕರೆದದ್ದು ತಾವು. ಹೌದು. ನಮ್ಮೊಳಗಿರುವಂತಹ ಸಂಬಂಧವನ್ನು ಮರೆತು ಅದೆಷ್ಟು ಸಮಯ ಆಯಿತು ನಮಗೆ ಗೊತ್ತಿಲ್ಲ ಸ್ವಾಮಿ. ಏನಾಯಿತು? ಯಾಕೆ ಈ ರೀತಿ ಆಗುವುದಕ್ಕೆ ಕಾರಣ ಬರಗಾಲ ಸ್ವಾಮಿ, ಬರಗಾಲ. ಬರಗಾಲ ಬಂತೆ? ಈ ಇಲೆಗೆ ಮಳೆ ಬಾರದೆ 10-12 ವರ್ಷವೇ ಕಳೆದು ಹೋಯಿತು ಸ್ವಾಮಿ. ಶಿವನೇ ಶಿವನೇ, ಬೆಳೆಯನ್ನು ಬೆಳೆಸುವುದಕ್ಕಾಗದೆ, ತಿನ್ನುವುದಕ್ಕೆ ಆಹಾರವಿಲ್ಲದೆ, ಕುಡಿಯುವುದಕ್ಕೆ ನೀರಿಲ್ಲದೆ, ವಿಲನೆ ಒದ್ದಾಡುವಂತಹ ಪರಿಸ್ಥಿತಿ ಬಂದೊದಗಿದೆ ಸ್ವಾಮಿ. ಹರ ಹರ. ನಮಿಗೂ ಮನೆ, ಮಡದಿ, ಮಕ್ಕಳು ಇವೆಲ್ಲವೂ ಇತ್ತು. ಆದರೆ ಲೆಕ್ಕಕ್ಕೆ ಕೆಲ ಮಂದಿಗಳು ಮಾತ್ರ ಇದ್ದೀರಲ್ಲ. ಈಗ ಯಾರು ಇಲ್ಲ ಸ್ವಾಮಿ. ನಿನ್ನೆ ಇರುವರು ಮಕ್ಕಳು ಕಣ್ಣ ಮುಂದೆಯೇ ಅಪ್ಪ ಹಸಿವು ಎಂಬುದಾಗಿ ವಿಲನೆ ಒದ್ದಾಡಿ ಪ್ರಾಣವನ್ನೇ ಕಳೆದುಕೊಂಡ್ರು ಸ್ವಾಮಿ. ಕೊನೆಯ ಕಾಲಕ್ಕಾಗುವಾಗ ನನ್ನ ಹೆಣಕ್ಕೆ ಹೆಗಲು ಕೊಡ್ಲಿಕ್ಕೆ ಮಕ್ಕಳಿದ್ದಾರೆ ಎನ್ನುವಂತಹ ಧೈರ್ಯದಲ್ಲಿದ್ರೆ ಮಕ್ಕಳ ಹೆಣವನ್ನೇ ನೋಡುವಂತಹ ಪರಿಸ್ಥಿತಿ ಇಂದು ನಮಗೆ ಬಂತು. ಇದನ್ನೆಲ್ಲ ಕಂಡು ಭಯಗೊಂಡಂತಹ ನಾವು ಇರುವಂತಹ ಪ್ರಾಣವನ್ನು ಉಳಿಸುವುದಕ್ಕಾಗಿ ನಾಯಿಯ ಮಾಂಸವಾದರೂ ಆದೀತು, ಅದನ್ನಾದರೂ ತಿಂದು ಪ್ರಾಣವನ್ನು ಉಳಿಸಿಕೊಳ್ಳುತ್ತೇವೆ ಎಂಬುದಾಗಿ ಇವತ್ತು ಮುಂದಾದೆವು ಸ್ವಾಮಿ. ಪ್ರಾಣಿಯ ಮಾಂಸ ತಿಂದರೆ ನಾವು ನರಕ ಸೇರ್ತೇವೆ. ಹಸಿವಿಗಿಂತ ದೊಡ್ಡ ನರಕ ಯಾವುದುಂಟು ಸ್ವಾಮಿ? ಬದುಕಲ್ಲಿ ಕ್ರೌರ್ಯವಾಗಿ ಕಾಡಿದ್ದು ನಿಮಗೆ ಹಸಿವೆ. ಹಸಿವು ಭಯವಾಗುತ್ತಾ ಉಂಟು. ಹೆದರಬೇಕು. ಬೆದರಲಿ ಬಲು ಕಷ್ಟ ಇದನು ಪರಿಹರಿಸುವೆನು. ಒದಗಿ ತಾನೇನೋ ನುಡಿದು ಸದಮಲ ಚರಿತನು ಸನ್ನ ಬುಲ್ದನು ಮಾಡ್ಬೇ. ಬೆದಲು ಪರಿಹರಿಸುವೆನು. ಬೆದರದಿರಿ. ಸಹೋದರರೇ, ನಿಮ್ಮನ್ನು ಹೆದರಿಸಿದ್ದು ಹಸಿವೆ ಎನ್ನುವಂತಹ ಕ್ರೌರ್ಯ. ಹೌದು, ಬದುಕಬೇಕೆಂದರೆ ಹಸಿವೆಯನ್ನು ನಿವಾರಿಸಲೇಬೇಕು. ಉಸಿರಾಡುವಷ್ಟಾದರೂ ಹಸಿವೆಗೆ ಯಾವುದು ಆಹಾರ ಒದಗಲಿಲ್ಲ ಎಂದಾದರೆ ಯಾರು ಸಹಿಸಿಕೊಳ್ಳುತ್ತಾರೆ? ಆದ್ದರಿಂದಲೇ ಭಯಗೊಂಡಿದ್ದೀರಿ.
12 ವರ್ಷಗಳೇ ಕಳೆದು ಹೋಯಿತು. ನೋಡಿ ಎಲ್ಲ ಸುಟ್ಟು ಸುಡುಕಾರಿಯಾಗಿದೆ. ಒಂದು ಕಾಲದಲ್ಲಿ ವಿವೇಕಿ ಮುನಿ ಜಾಬಾಲಿ ಎನ್ನುವ ಹಾಗೆ ಆಡುತ್ತಿದ್ದರು ನನ್ನ. ವಿವೇಕ ನನ್ನೊಳಗೆ ಜಾಗೃತವಾಗಿ ಪ್ರಪಂಚದ ಏಳಿಗೆಯ ಬಗ್ಗೆ ನಾನು ತಪಸ್ಸನ್ನು ಆಚರಿಸಿದ್ದೆ. ಜಾಬಾಲಿ ಅಂದ್ರೆ ನಾನೇ. ರವಿ ಮುಖದಲ್ಲಿ ತೇಜಸ್ಸು. ನಾನೇ ಜಾಬಾಲಿ. ತಪಸ್ಸನ್ನು ಆಚರಿಸುವ ವೇಳೆಯಲ್ಲೇ ನಮಗರಿವಾಗದೇ ಹೋಯಿತಲ್ಲ. ಹಾಗಾದ್ರೆ ಎಲ್ಲುಂಟು ನಮ್ಮ ಲೋಕದ ಕುರಿತಾದಂತಹ ಸೇವಾ ಮನೋಭಾವ? ಲೋಕ ಸೇವೆಯನ್ನು ಮಾಡಬೇಕಿದ್ದ ಒಬ್ಬ ಮುನಿ ತನ್ನನ್ನು ತಾನು ಮರೆತು 12 ವರ್ಷಗಳೇ ಕಳೆಯಿತಂತಾದ್ರೆ ತಪ್ಪು ಮಾಡಿದವರು ನಾವೇ. ಇದಕ್ಕೆ ಪರಿಹಾರವನ್ನು ಒದಗಿಸಲೇಬೇಕಿದ್ದವನು ನಾನು. ನೀವೇನು ಆಲೋಚಿಸಬೇಕು. ಮಳೆ ಬಾರದೆ ಇಳೆಯಲ್ಲಿ ಸರಿಯಾದ ಬೆಳೆಗೆ ಅವಕಾಶವಿಲ್ಲ. ಮಳೆ ಬರಿಸಿ ಇಳೆಯಲ್ಲಿ ಬೆಳೆ ಸಮೃದ್ಧವಾಗಿ ಬೆಳೆಯುವಂತೆ ನಾವು ತೃಪ್ತಿಪಡಿಸಬೇಕಾದದ್ದು ದೇವತೆಗಳನ್ನು. ಅದಕ್ಕಾಗಿ ಅತಿ ಶೀಘ್ರದಲ್ಲಿಯೇ ಯಜ್ಞ ಸಂಕಲ್ಪವೊಂದನ್ನು ನಾನು ಮಾಡ್ತೇನೆ, ಯಜ್ಞವನ್ನು ನಡೆಸುತ್ತೇನೆ. ಆ ಮೂಲಕವಾಗಿ ದೇವತೆಗಳನ್ನು ಮೆಚ್ಚಿಸುತ್ತೇನೆ. ಇಳೆಗೆ ವರ್ಷಧಾರೆ ಸುರಿಯುವಂತೆ ಮಾಡುತ್ತೇನೆ ಧೈರ್ಯದಿಂದ. ಸ್ವಾಮಿ, ಇದು ಸಾಯುವವರಾದ್ರೂ ನಗು ನಗುತ್ತಾ ಸಾಯಲಿ ಅಂತ ನೀವು ಹೀಗೆ ಮಾತಾಡುವುದ ಹೇಗೆ? ಯಾಕೆ? ನೀವು ಯಾಗ ಮಾಡುವುದು ಹೌದು ಈ ಕರ್ಮಭೂಮಿಯಲ್ಲಿ. ನೋಡಿ, ಎಲ್ಲ ಗಿಡ ಮರ ಸುಟ್ಟು ಹೋಗಿದೆ, ಸುಟ್ಟು ಸುಡುಕರಿಯಾಗಿದೆ, ಒಂದು ತೊಟಕು ನೀರಿಲ್ಲ. ಯಾಗ ಮಾಡಬೇಕಿದ್ರೆ ಅದಕ್ಕೆ ಬೇಕಾದಂತಹ ಪರಿಕರ ಬೇಡುವೆ ಸ್ವಾಮಿ. ಹೇಗೆ ಯಾಗವನ್ನು ಮಾಡುವುದು? ಅನುಜ, ದೇವತೆಗಳಿಗೆ ಭೂಲೋಕ ಅನ್ನದ ಬಟ್ಟಲು. ಈ ಭೂಲೋಕದಲ್ಲಿ ಉಂಡಂತಹ ಅವರು ನಮಗೆ ಉಣ್ಣುವುದಕ್ಕೆ ಅವರೇ ಕೊಡಬೇಕು. ಯಾಕಂದ್ರೆ ಯಜ್ಞದ ಹವಿಸ್ಸನ್ನು ಉಣ್ಣುವವರು ಅವರು. ಅದಕ್ಕೆ ಸಂತೃಪ್ತರಾಗಿ ಅವರು ಮಳೆ ಸುರಿಸುವರು. ನಾವು ಯಜ್ಞ ಮಾಡಬೇಕು ಅಂತಾದ್ರೆ ಅಲ್ಲಿಂದಲೇ ನಾವು ಬೇಕಾದುದನ್ನು ಪಡೆಯಬೇಕು. ಅದಕ್ಕಾಗಿ ಸುರಲೋಕವನ್ನು ಸೇರಿ ಸುರಪತಿಯನ್ನು ಭೇಟಿಯಾಗಿ ಸುರಧೇನುವನ್ನೇ ತರಿಸುತ್ತೇನೆ. ಯಜ್ಞಕ್ಕೆ ಬೇಕಾದಂತಹ ಸಾಹಿತ್ಯಗಳನ್ನು ಅದರಿಂದಲೇ ಕಾಮಿಸಿ ಬೇಕಾದುದನ್ನು ಪಡೆಯುತ್ತೇನೆ. ಆ ಮೂಲಕವಾಗಿ ಯಜ್ಞ ನಡೆಸ್ತೇನೆ. ಸ್ವಾಮಿ, ತೃಪ್ತಿ ಆಯ್ತು. ಆದ್ರೆ ಇದನ್ನೆಲ್ಲ ನೋಡುವಂತಹ ಯೋಗ ಭಾಗ್ಯ ನಮಗೆ ಇಲ್ಲ ಅಂತ ಕಾಣ್ತದೆ. ಯಾಕಯ್ಯ, ನಿಮಗಾಗಿಯೇ ನಾನು ಮಾಡುವುದು. ಅಲ್ಲ, ನೀವಿನ್ನು ಸ್ವರ್ಗಕ್ಕೆ ಹೋಗ್ಬೇಕು, ದೇನುವನ್ನು ಕರೆತರಬೇಕು, ಆಮೇಲೆ ಯಾಗವನ್ನು ಮಾಡಬೇಕು. ಇದರಿಂದ ತೃಪ್ತಿಗೊಂಡಂತಹ ದೇವತೆಗಳು ಮಳೆಯನ್ನು ಸುರಿಸಬೇಕು. ಸಮಯ ಎಷ್ಟು ಕಳೆದು ಹೋದಿತ್ತು ಸ್ವಾಮಿ. ನಾವೆಲ್ಲ ಹೇಗೆ ಬದುಕುವುದಂತ ಈಗ ಬಿಡಿ, ಇನ್ನೊಂದು ಕ್ಷಣ ಬದುಕುವುದೇ ಕಷ್ಟ ಅಂತಾಗಿದೆ. ಸಾಧ್ಯವಿಲ್ಲ ಸ್ವಾಮಿ. ಸಂವತ್ಸರಗಳೇನು ನೀವು ಕಾಯಬೇಕಾದದ್ದಿಲ್ಲ. ಕೆಲವೇ ದಿನಗಳಲ್ಲಿ ಇದನ್ನು ನಾನು ಮಾಡಿ ಪೂರೈಸುತ್ತೇನೆ. ಅದುವರೆಗೆ ನೀವು ಚೈತನ್ಯ ಹೊಂದಿ ನಮ್ಮೊಂದಿಗೆ ಸಹಕರಿಸಬೇಕು ಎನ್ನುವುದಕ್ಕಾಗಿ ಇದೋ ಕಮಂಡಲೋದಕವನ್ನು ಪ್ರೋಕ್ಷಿಸಿದೆ. ಎಲ್ಲರಿಗೂ ಚೈತನ್ಯ ಬಂತಿ. ಆಲೋಚಿಸಬೇಡಿ. ಭಗವಂತನ ಕುರಿತಾದಂತಹ ಭಜನೆಯನ್ನು ಮಾಡುತ್ತಾ ಇದೆ. ಯೋಗಾರೂಢನಾಗಿ ಸ್ವರ್ಗಾರೋಹಣ ಮಾಡಿ. ನಂದಿನಿ ಜಯತು ಬಿಡವು ಜಯ ಜಯ ಸುರಭಿಸುತೆ ನಂದಿನಿ ಜಯತು ಬಿಡವು ಜನುತೆ ಜಯ ಕರುಣಾಮಯ ಬರಡಾಲಿಯನು ಜಯ ಕರುಣಾಮಯ ಬರಡಾಲಿಯನು ದಯದಲ್ಲಿ ಸಲಹನು ಬಾರಿ ಜಯದು ಬೀಳೋ ಜಯ 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 ಸುರಭಿಸುತೆ. ಇದು ನಿನ್ನ ಪದಗಳಿಗೆ ಜಾಬಾಲಿ ನಮಸ್ಕರಿಸುತ್ತಾ ಇದ್ದೇನೆ. ಮಹರ್ಷಿಗಳೇ, ಅಮ್ಮ, ನಿಮ್ಮ ಬರೋಣ ಆಕಸ್ಮಿಕವಲ್ಲ. ಬರುವವರೇ ಸುಧರ್ಮ ಸಭೆಯನ್ನು ಸೇರುವವರು
ಸುರಪನಲ್ಲಿ ಸಮಾಲೋಚನೆಯನ್ನು ಮಾಡಿ ನಿಮ್ಮದಂತ ಲೋಕವನ್ನು ಸೇರುವವರು. ಇವತ್ತು ಹಾಗಲ್ಲ, ನೇರವಾಗಿ ನಂದನಾವನಕ್ಕೆ ಪ್ರವೇಶ. ಉದ್ದೇಶ ಏನು ಅಂತ ಕೇಳಬಹುದೇ? ಬಲೆ ಇಳೆ ಬರಡಾಗಿದೆ. ಬರಡಾದಂತಹ ಇಳೆಗೆ ನೀನು ಅದನ್ನು ಉದ್ಧರಿಸುವುದಕ್ಕಾಗಿ ಇಳಿದು ಬರಬೇಕು ಎನ್ನುವುದೇ ನಮ್ಮ ಆಶಯ. ಬರಗಾಲ, ನಿಮ್ಮ ನಾಡಿಗೆ ಬರಗಾಲ. ಹೌದು. ಬಂತೆ, ಬಂದದ್ದೇ ಬರಿಸಿಕೊಂಡದ್ದೇ. ಯಾಕಮ್ಮ ಹಾಗೆ? ನಾವು ತಿಳಿದದ್ದು ನೀವಾಗಿ ಬರಿಸಿಕೊಂಡದ್ದು. ನಿಮ್ಮವರು ಮಾಡುವಂತಹ ಕರ್ಮದ ಫಲ ನಿಮಗಿನ್ನೂ ಅರ್ಥ ಆಗ್ಲಿಲ್ಲಲ್ವೇ? ಏನಮ್ಮ? ಮತ್ತೆ ಬರಗಾಲ ಬಾರದೆ ಇದ್ದೀತೆ. ಯಾವುದರಿಂದ ಬರಗಾಲ ಬಂತು? ನಾನು ಬಿಡಿಸಿ ಹೇಳಿದ್ರೆ ನಿಮಗೆ ಅರ್ಥೈಸಿಕೊಳ್ಳುವಂತ ಸಾಮರ್ಥ್ಯ ಉಂಟೆ? ಅಂದರೆ ಕಥೆಯ ರೂಪದಲ್ಲಿ. ಕತೆ ಕೇಳುವಷ್ಟು ವ್ಯವಧಾನ ನಮಗಿಲ್ಲ ತಾಯಿ. ಗತೆ ಆಗಬಹುದೇ? ನಮ್ಮವರು ಬಹಳ ದಣಿದಿದ್ದಾರೆ, ಹಸಿವಿನಿಂದ ಕಂಗೆಟ್ಟಿದ್ದಾರೆ. ಮತ್ತೆ ಇಳೆ ಮೊದಲಿನಂತೆಯೇ ಆಗಬೇಕು ಎನ್ನುವ ಕಾರಣಕ್ಕಾಗಿ ನೀನು ಇಳಿದು ಬರಬೇಕು. ನಾನು ಆಡುವಂತಹ ಮಾತನ್ನು ಕೇಳಿದ್ರೆ ನೀವೇ ಹೇಳ್ತೀರಿ ನೀನು ಬರುವುದೇ ಬೇಡ ಅಂತ. ಯಾಕಮ್ಮ ಹಾಗೆ? ಏನಾಗಿದೆ? ಒಂದು ಕತೆ ಹೇಳ ನಿಮಗೆ. ಕೇಳಮ್ಮ. ಧರಣಿ ಶರಣು. ಲೋಕಕ್ಕೆ ಶುಭವನ್ನು ಒದಗಿಸುತ್ತಾಯಿ. ಆದ್ರೆ ನೀವು ಆಡಿದಂತಹ ನುಡಿಗಳನ್ನು ಕೇಳುವಾಗ ಹಾಸ್ಯಾಸ್ಪದ. ಯಾಕಮ್ಮ? ನಂದಿನೇ ಕುಂಬಿನಿಯನ್ನು ಬೆಳಗುವುದಕ್ಕೆ ಬೇಕಾಗಿ ಬರಬೇಕು. ಹೌದಮ್ಮ. ನೀವು ಆಡಬಹುದೇ ಇಂಥ ಮಾತನ್ನು? ಮತ್ತಿನ್ಯಾರು ಆಡಬಹುದು? ನೀವು ಜ್ಞಾನಿಗಳು, ಎಲ್ಲವನ್ನು ತಿಳಿದವರು. ತಿಳಿದು ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀರಂತ ಆದ್ರೆ ಏನು ಜ್ಞಾನಕ್ಕೆ ಮಂಕು ಕವಿತೆ? ಆ ಜ್ಞಾನದಿಂದಲೇ ಚೆನ್ನಾಗಿಯೇ ಮಥನ ಮಾಡಿ ನಿನ್ನನ್ನು ನಾವು ಬರಮಾಡಿಕೊಳ್ಳುವುದು. ಹಾಗಾದ್ರೆ ಯಾಕೆ ನೀವು ಅರ್ಥವಿಸಿಕೊಳ್ಳಿಲ್ಲ? ಯಾಕೆ ಮಳೆ ಬರಲಿಲ್ಲ? ಯಾಕೆ ಬೆಳೆ ಆಗಲಿಲ್ಲ? ಇದನ್ನು ಯಾಕೆ ನೀವು ತರ್ಕಿಸಲಿಲ್ಲ? ನನಗೆ ಅರ್ಥ ಆಗಲಿಲ್ಲ ತಾಯಿ. ಕಾರಣ ಇದೆ, ಕಾರಣ ಇಲ್ಲದಾದಂತಹ ಅನಾಹುತ ಅಲ್ಲ ಇದು. ಅಂದರೆ ಸರಿಯಾಗಿ ಯೋಚನೆಯನ್ನು ಮಾಡಿ. ಹಿಂದೆ ನಡೆದಂತ ಒಂದು ಕಥೆಯನ್ನು ಹೇಳ್ತೇನೆ. ಕೃತವೀರ್ಯ ರಾಕಾವತಿಯರಿಗೆ ಮಗನಾಗಿ ಉದಿಸಿದಂತಹ ಕಾರ್ತವೀರ್ಯ ಅರ್ಜುನ ಚಕ್ರವರ್ತಿಯಾಗಿ ಮೆರೆದಾಡ್ತಾ ಇದ್ದ. ಪ್ರಜೆಗಳಿಗೆ ಬಂದಂತಹ ಸಂಕಷ್ಟವನ್ನು ದೂರ ಮಾಡಬೇಕೆಂಬ ಉದ್ದೇಶಕ್ಕೆ ಬೇಕಾಗಿ ಬೇಟೆಯ ನೆವದಿಂದ ಕಾನನವನ್ನು ಸೇರಿದ. ಬೇಟೆಯನ್ನು ಆಡಿದ. ಹೊತ್ತು ಮಧ್ಯಾಹ್ನವಾಗಿತ್ತು. ಇವ ಹೋಗಿ ಸೇರಿದಂತಹ ಪ್ರದೇಶ ಜಮದಗ್ನಿ ಮಹರ್ಷಿಗಳ ಆಶ್ರಮದ ಬಳಿ. ಬಂದವ ನಾಡಿನ ರಾಯ ಅರಿತಂತಹ ಮಹರ್ಷಿಗಳು ಅವನನ್ನು ಅವನ ಪರಿವಾರವನ್ನು ತನ್ನ ಎಲೆಮನೆಗೆ ಆಹ್ವಾನಿಸಿದ್ರು. ಬಂದಂತ ಅವರಿಗೆಲ್ಲರಿಗೂ ಇವರು ಉಣಬಡಿಸಿದ್ರು. ಇವನಿಗೆ ಆದಂತಹ ಆಶ್ಚರ್ಯ, ಅರಮನೆಯಲ್ಲಿ ಸಿಗದೇ ಇದ್ದಂತಹ ಭೋಜನದ ವ್ಯವಸ್ಥೆ ಎಂದು ಬರೇ ಎಲೆಮನೆಯಲ್ಲಿ ನಡೆದು ಹೋಯಿತು. ಯಾಕಾಯ್ತು, ಎಲ್ಲಿಂದಾಯ್ತು, ಹೇಗಾಯ್ತು? ಕುತೂಹಲ ಕೇಳಿಯೇ ಬಿಟ್ಟ. ಸತ್ಯ ವಿಚಾರವನ್ನು ಮಹರ್ಷಿಗಳು ಹೇಳಿಬಿಟ್ರು. ಸುರಪ್ಪನಿತ್ತಂತಹ ದೇಣುವಿನ ಸಹಾಯದಿಂದಲಾಗಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದೇನೆ. ಇವನ ಪ್ರಶ್ನೆಗೆ ಉತ್ತರ ದೊರಕಿತ ಮತ್ತೆ ತನ್ನ ಮನೆಯನ್ನು ಸೇರಬಹುದಿತ್ತು. ಅವ ಹಾಗೆ ಮಾಡಲಿಲ್ಲ. ಆ ದೇಣುವನ್ನು ಯಾಚಿಸಿದ. ಕೊಡುವಂತ ಅಧಿಕಾರ ಮಹರ್ಷಿಗಳಿಗೆ ಉಂಟೆ? ಸುರಪ್ಪ ಕೊಟ್ಟದ್ದು ಯಾಕೆ? ಭೂಲೋಕದಲ್ಲಿ ಯಜ್ಞಯಾಗಾದಿಗಳು ಸಾಂಗವಾಗಿ ನೆರವೇರಬೇಕೆಂಬ ಉದ್ದೇಶಕ್ಕಾಗಿ. ಹಾಗಾಗಿ ಕೊಡುವುದಕ್ಕೆ ಆಗುವುದಿಲ್ಲ.
ಮಾತನ್ನು ಕೇಳಲಿಲ್ಲವಾ? ಅವರ ಮಾತನ್ನು ಧಿಕ್ಕರಿಸಿದ, ಬಲಾತ್ಕಾರದಿಂದಲೇ ದೇನುವನ್ನು ಕಸಿದ. ಏನಾಯ್ತು ಪರಿಣಾಮ? ಏನಾಯ್ತು? ತನ್ನ ಮರಣವನ್ನು ತನ್ನ ಕೈಯಾರೆ ತಂದುಕೊಂಡ. ಇದು ಒಂದು ಕತೆ ಆದ್ರೆ ಜ್ವಲಂತ ಸಾಕ್ಷಿ ನಾನಿದ್ದೇನೆ, ನನ್ನ ಅನುಭವಕ್ಕೂ ಬಂದಿದೆ. ಒಂದು ಕಾಲದಲ್ಲಿ ವಸಿಷ್ಠರ ಆಶ್ರಮದಲ್ಲಿ ನಾನೂ ಇದ್ದವಳು. ಇಂಥದ್ದೇ ಪ್ರಕರಣ ಅಲ್ಲೂ ನಡೆದು ಹೋಯ್ತು. ಕೌಸಂಬಿ ಅರಸನಾದಂತಹ ಕೌಶಿಕನು ತನ್ನ ಮಕ್ಕಳನ್ನೊಡಗೂಡಿಕೊಂಡು ಬೇಟೆಗೆ ಬಂದ, ಆಶ್ರಮವನ್ನು ಸೇರಿದ, ಬೇಕಾದಷ್ಟು ಭುಂಜಿಸಿದ. ವ್ಯವಸ್ಥೆ ನನ್ನಿಂದ ಆಗಿದೆ ಅರಿತಂತ ಅವನ ಮಕ್ಕಳೊಂದು ಒಡಗೂಡಿಕೊಂಡು ನನ್ನ ಮೈ ಮೇಲೆ ಕೈ ಮಾಡುವುದಕ್ಕಾಗಿ ಬಂದ. ಆವಾಗ ಮಹರ್ಷಿಗಳಲ್ಲಿ ನಾನು ಕೇಳಿದ್ದಿಷ್ಟೇ, ಮಹರ್ಷಿಗಳೇ, ಕಣ್ಣಿದ್ದು ಕುರುಡರಾದಿರೆ, ಕಿವಿಯಿದ್ದು ಕಿವಿಡರಾದಿರೆ, ಬಾಯಿದ್ದು ಮೂಕರಾದಿರೆ, ನನ್ನನ್ನು ರಕ್ಷಣೆ ಮಾಡುವಂತ ಬಗೆ ಹೇಗೆ? ಕೇಳಿದಂತಹ ಸಂದರ್ಭದಲ್ಲಿ ಅವರು ಆಡಿದಂತ ಮಾತು ಒಂದೇ, ಮಗಳೇ ನಂದಿನಿ, ನಿನ್ನ ರಕ್ಷಣೆಯನ್ನು ನೀನೇ ಮಾಡಿಕೋ ಮಗಳೇ. ಆ ಕಾಲಕ್ಕೆ ನಾನು ನನ್ನ ರಕ್ಷಣೆಯನ್ನು ಏನೋ ಮಾಡಿಕೊಂಡೆ. ಈ ಕಲಿಯುಗದಲ್ಲಿ ನಾನು ಯೋಚನೆ ಮಾಡಿದರೆ ನನ್ನ ರಕ್ಷಣೆಯನ್ನು ಭೂಲೋಕದಲ್ಲಿ ಮಾಡುವುದಕ್ಕೆ ಖಂಡಿತ ಸಾಧ್ಯವಿಲ್ಲ. ಹಾಗಾಗಿ ಒಂದೇ ಮಾತು, ಉಂಡ ಬಗೆ ಮನೆಗೆ ಎರಡು ಬಗೆಯವರ ನಾಡಿಗೆ ಬರುವುದಿಲ್ಲ ಬರುವುದಿಲ್ಲ ಬರುವುದಿಲ್ಲ. ಏನಮ್ಮ ನೀನು ಆಡಿದ ಮಾತು? ಏನು? ನೀನು ಕೇಳುತ್ತಿರುವಂತಹ ಪ್ರಶ್ನೆಗೆ ಸರಿಯಾದ ಉತ್ತರವು ನಿನ್ನಲ್ಲೇ ಇಟ್ಟುಕೊಂಡು ಬರುವುದಿಲ್ಲ ಅನ್ನಕೂಡದು. ಯಾಕೆ? ಕರ್ತವೀರ್ಯರ ವಿಷಯವಾಗಿಯೇ ನಾವು ಆಲೋಚಿಸೋಣ. ಹೇಗೆ? ಎಲ್ಲಿಯ ಕೃತಯುಗ, ಎಲ್ಲಿಯ ಕಲಿಯುಗ? ಕೃತಯುಗದಲ್ಲಿ ಮಾಡಿದಂತಹ ಪಾಪಕ್ಕೆ ಕಲಿಯುಗದಲ್ಲಿ ಶಿಕ್ಷೆಯೋ? ಏನಾಗುವುದಿಲ್ವಾ? ಹಾಗಲ್ಲ, ಆ ದೌಷ್ಟ್ಯ ನಾಶವಾಗುತ್ತದೆ ಎನ್ನುವುದಕ್ಕೆ ಅವನ ಸಾವೇ ಅಲ್ಲಿ ಕಾರಣವಾಗಿದೆ. ನಿನಗೆ ಸುದರ್ಶನೋಪಾಖ್ಯಾನ ಎನ್ನುವ ಕಥನ ಗೊತ್ತಿಲ್ಲವೇ? ನನಗೆ ಹಿನ್ನೆಲೆ ಅಗತ್ಯ ನಡೆದದ ಹೌದಾ? ಯಾಕದೆಲ್ಲ ನಡೆದಿದೆ. ಯಾಕೆ? ಭೂಲೋಕ ಎನ್ನುವುದು ಕಲಿಯುವುದಕ್ಕಿರುವಂತಹ ಒಂದು ಸ್ಥಳ. ಅಲ್ಲಿ ಕಲಿಯಬೇಕು, ಸೋಲು ಗೆಲುವು, ಸಿಹಿ ಕಹಿ, ಸತ್ಯ ಅಸತ್ಯ ಎಲ್ಲವೂ ಇರ್ತದೆ. ಅದೆಲ್ಲ ಇದ್ದುದರಿಂದಲೇ ಕರ್ಮಭೂಮಿ ಅನ್ನುವುದು. ಕೋಪೋದ್ರೇಕ್ತನಾಗಿ ವ್ಯವಹರಿಸಿದ, ಅಹಂಕಾರದಿಂದಲೇ ವರ್ತಿಸಿದಂತಹ ಆ ಸುದರ್ಶನನಿಗೆ ಸರಿಯಾದ ಪಾಠ ಒದಗಬೇಕು, ಬಲಾಬಲದ ಪರೀಕ್ಷೆಯಾಗಬೇಕು ಎನ್ನುವುದಕ್ಕಾಗಿ ಅಲ್ಲಿ ಅವನು ಶಾಪಗ್ರಸ್ತನಾಗಿ ಕೃತವೀರ್ಯ ರಾಕಾದೇವಿಯರಿಗೆ ಮಗನಾಗಿ ಹುಟ್ಟಿದ್ದು. ಬ್ರಾಹ್ಮಣ ದ್ವೇಷಿಯಾಗಿ ಆದಾಗ ನಾನೇ ನಿನ್ನನ್ನು ವಧಿಸಿ ಮತ್ತೆ ನನ್ನತ್ತ ಎಳೆಯುತ್ತೇನೆ ಎನ್ನುವುದು ಹರಿಸಂಕಲ್ಪವೇ ಆಗಿತ್ತು. ಅದೆಲ್ಲ ಅಂದು ನಡೆದು ಹೋಗಿದೆ. ಯಾಕೆ? ಕರ್ಮಭೂಮಿಯಲ್ಲಿದ್ದಂತಹ ಮಾನವರು ಧರ್ಮದಿಂದಲೇ ನಡೆಯಬೇಕು, ಅಧರ್ಮಿಗಳಾದ್ರೆ ಇಂಥದ್ದೆಲ್ಲ ಆಗುತ್ತದೆ ಎನ್ನುವುದನ್ನು ತೋರಿಸುವುದಕ್ಕಾಗಿ ಮಾಡಿದ್ದಾನೆ ಎನ್ನುವ ಕಾರಣದಿಂದ ಅದೆಲ್ಲ ನಡೆದು ಹೋಗಿದೆ. ಮತ್ತೆ ನಿನ್ನ ಅನುಭವ, ನಿನ್ನ ಆ ಸಂದರ್ಭದ ಸಾಮರ್ಥ್ಯ ವಿಶೇಷ ನಿನ್ನನ್ನು ಉಳಿಸಿಕೊಳ್ಳುವಲ್ಲಿ ಇತ್ತು ಎನ್ನುವುದರಿಂದಲೇ ಋಷಿಗಳು ಆಡಿದ್ರು. ಆ ಹೊತ್ತಲ್ಲಿ ನಿನಗೆ ಯಾವುದಾದ್ರೂ ಹಾನಿಯಾಗಿದೆಯೋ? ಹಾಗೆ ಆಗ್ಲಿಲ್ಲ. ಇಲ್ಲ, ಯಾಕಂದ್ರೆ ಅಲ್ಲಿ ಸಾಮರ್ಥ್ಯ ಇತ್ತು ನಿನಗೆ ನಿನ್ನನ್ನು ಉಳಿಸಿಕೊಳ್ಳುವ. ಹೌದು, ಇಂದು ಹಾಗಾದ್ರೆ ಅದನ್ನೇ ನೀನು ಮಾಡಬಹುದು. ಉಂಡ ಮನೆಗೆ ಎರಡು ಬಗೆದದ್ದು ಹೌದಾ? ಬಗೆದದ್ದು ಹೌದಾ ಅಂತ ಸ್ಥಳಕ್ಕೆ ನಾನು ಬರುವುದಿಲ್ಲ ಅಂತ. ಇಲ್ಲಿ ಇರುವುದು ಯಾಕೆ ನೀನು? ಯಾಕೆ ಇಲ್ಲಿ ಇರಬಾರ್ದ? ಇಲ್ಲಿ ಗುರುವಾಗಯಾದೋ ಪುತ್ರನಲ್ಲಿ ಮತ್ತೊಂದು ದಿವಸ ಅಧರ್ಮವನ್ನು ಮಾಡಿದ್ದಾರೆ ಎನ್ನುವ ಕಾರಣಕ್ಕ. ಹೌದೌದು. ಹಾಗಾದರೆ ಸ್ವರ್ಗದಲ್ಲೇನು ಧರ್ಮಾತ್ಮರೇ ಇರುವುದು? ಹೌದು. ಲೋಕಧರ್ಮ ಎನ್ನುವುದು ಸಗ್ಗವೇನು ಈ ಇಳೆಗೂ ಸಂಬಂಧಪಟ್ಟದ್ದು, ಹೌದು, ಅಥವಾ ಇಳೆಯೇನು ಸಗ್ಗಕ್ಕೂ ಸಂಬಂಧಪಟ್ಟದ್ದು ನಿಜ ಎನ್ನುವಲ್ಲಿ ಎಲ್ಲಿಯೂ ಅಧರ್ಮ ಎನ್ನುವುದು ನಡೆಯಕೂಡದು. ನಿಮ್ಮವನೇ ಸುರಪತಿ
ಮಾಡಿದಂತಹ ಒಂದು ಕೃತಿಯನ್ನು ನಾನು ಹೇಳ್ತೇನೆ. ಯಾವುದದು? ಅಂದೊಂದು ದಿವಸ ಪರಮ ಭಾಗವತೋತ್ತಮ ಎನಿಸಿದಂತಹ ಪ್ರಹ್ಲಾದರಾಯನಲ್ಲಿಗೆ ಶಿಷ್ಯತ್ವವನ್ನು ಹೊಂದಿ ಅವನು ಬಂದಿದ್ದಾನೆ. ಹೇಗೆ? ತಾನು ದೇವತೆ ಎನ್ನುವುದು ಕಾಣದ ಹಾಗೆ ಬ್ರಾಹ್ಮಣ ವೇಷಧಾರಿಯಾಗಿ ಎಳೆಯ ವಟುವಾಗಿ ಬಂದ. ಪ್ರಹ್ಲಾದರಾಯನಲ್ಲಿದ್ದಂತಹ ಎಲ್ಲಾ ವಿದ್ಯೆಗಳನ್ನು ತಾನು ಅರ್ಜಿಸಿಕೊಂಡು ಇನ್ನೇನು ಹೋಗಬೇಕು ಎನ್ನುವಾಗ ಗುರುಗಳಿಗೆ ಗುರುದಕ್ಷಿಣೆ ಕೊಡಬೇಕಾದದ್ದು ಧರ್ಮ ಎನ್ನುವ ಕಾರಣದಿಂದ ಏನು ಬೇಕು ಅಂತ ಕೇಳಿದನಂತೆ. ಆಗ ಪ್ರಹ್ಲಾದರಾಯ, ಬ್ರಾಹ್ಮಣೋತ್ತಮರಾದಂತಹ ನಿಮ್ಮಿಂದ ನಾವು ಪಡೆಯಕೂಡದು, ನಿಮಗೆ ಮತ್ತೇನಾದರೂ ನಮ್ಮಿಂದ ಪಡೆಯುವ ಆಶೆ ಇದ್ದರೆ ಕೇಳಿಕೊಳ್ಳಿ, ಇದೇ ಸಮಯವನ್ನು ಕಾಯುತ್ತಿದ್ದ. ನಿಜವಾಗಿ ಯಥಾರ್ಥವಾಗಿ ಶಿಷ್ಯನಾಗಿ ಬಂದದ್ದಲ್ಲ, ಮೋಸಗೊಳಿಸುವುದಕ್ಕಾಗಿಯೇ ವಂಚಿಸುವುದಕ್ಕಾಗಿಯೇ ಬಂದಿದ್ದಾನೆ ಸುರಪತಿ. ಆಗ ನಮಗೆ ಬೇರೇನು ಬೇಡ, ನಿಮ್ಮ ಶೀಲವನ್ನೇ ಕೊಡಿ ಎಂದನಂತೆ. ಆಡಿದ ಮಾತಿಗೆ ತಪ್ಪುವವರಲ್ಲ ಇಳೆಯಲ್ಲಿ ಅಥವಾ ಇಳೆಗೆ ಸಂಬಂಧಪಟ್ಟವರು. ಆದ ಕಾರಣದಿಂದ ಅದನ್ನು ಕೊಟ್ಟೇ ಬಿಟ್ಟ. ಒಬ್ಬ ವ್ಯಕ್ತಿಯ ಶೀಲವೊಂದು ಅಪಹರಿಸಲ್ಪಟ್ಟರೆ ಅವನು ಬದುಕಿದ್ದು ಜೀವಶ್ಚವ. ಹೌದಾ? ಅಂತದ್ದನ್ನು ಎಸಗಿದವನು ಯಾರು? ನಿನ್ನ ಸುರಪತಿ. ಅಂತವನೇ ಇಲ್ಲಿರುವಾಗ ನೀನು ಇಲ್ಲಿರುತ್ತೀಯಂತೆ. ಲೋಕವನ್ನು ಉಳಿಸುವಲ್ಲಿ ನಿನಗೊಂದು ಅವಕಾಶ ಸಿಕ್ಕಿದೆ ಎನ್ನುವಾಗ ನೀನು ಯಾಕಮ್ಮ ಬಾರದೇ ಇರ್ತಿ? ಬಾ ತಾಯೇ. ಹಠ ಮಾಡ್ತೀರಾ ಅಲ್ಲ ಛಲ ಮಾಡ್ತೀರಾ? ಬೇಡ ಬೇಡ ಬರೆದ ಛಲವ ಮಾಡಬೇಡ ಯತಿವರ, ಛಲವ ಮಾಡಬೇಡ ಯತಿವರ. ಹಠ ಮಾಡುವುದು ಮಕ್ಕಳು ಅಲ್ಲ, ಛಲ ಮಾಡ್ತೀರಾ? ತಾಯಿಯಂತಹ ಇಳೆಯನ್ನು ಉಳಿಸುವಲ್ಲಿ ಹಠ ಮಾಡುವ ಮಗುವಾದರೂ ಸರಿನಾ? ಬೇಡ ಬೇಡ, ಬರಿದ ಛಲವ ಮಾಡಬೇಡ ಯತಿವರ. ಏನಾಯ್ತು? ರೂಢಿಯೊಳಗಿರ್ಪ ನೃಪರ ಚರಿತವಲ್ಲಿ. ಹೌದಾ? ಒಬ್ಬರದಲ್ಲ, ಅನೇಕರ ಚರಿತ್ರೆ. ಯಾಕೆ? ಮೇಲೋಕವಾಸಿಗಳು. ಹೌದು. ರೂಢಿಯಲ್ಲಿ ಚರಿತ್ರೆ ಎನ್ನುವುದಾಗುವುದು ಯಾವಾಗ? ಸದ್ಧರ್ಮಗಳನ್ನು ಮಾಡಿದಾಗ. ಅದೆಲ್ಲವನ್ನು ನೀವು ಅರಿತವರೇ ಆಗಬೇಕು. ಅದೇ ಚರಿತ್ರೆ ಹೇಳ್ತೇನೆ ನಾನು. ಕುಡುಕರು, ನಿಮ್ಮ ನಾಡಿನವರು ಕುಡುಕರು, ಅದು ಚರಿತ್ರೆ ಆಗುವುದಿಲ್ಲ ತಾಯಿ. ಅದನ್ನೇ ನಾನು ಬಿಡಿಸಿ ಹೇಳುದೀಗ. ನಾನು ತಿಳಿದಂತಹ ಚರಿತ್ರೆ ಅದು ಅಲ್ಲ. ಕುಡಿಯೋದನ್ನು ನಾನು ಆಕ್ಷೇಪ ಅಂತ ಹೇಳುವುದಿಲ್ಲ. ಕುಡಿಯಲಿ, ಅದಕ್ಕೊಂದು ಸ್ಥಿಮಿತ ಬೇಕು. ಆದ್ರೆ ಎಲ್ಲುಂಟು ನಿಮ್ಮ ಭೂಲೋಕದಲ್ಲಿ ಈ ಕಲಿಯುಗದಲ್ಲಿ ಸ್ಥಿಮಿತ? ಕಂಠಪೂರ್ತಿ ಕುಡಿದ ತನ್ನ ಮನೆಗೆ ನೇರವಾಗಿ ಹೋಗ್ತಾನೆ, ಅದೂ ಇಲ್ಲ. ತನ್ನ ಕೈ ಹಿಡಿದ ಹೆಂಡತಿ ಯಾರು? ತನಗೆ ಹುಟ್ಟಿದಂತ ಮಕ್ಕಳು ಯಾರು? ನನ್ನನ್ನೇ ಹೆತ್ತಂತ ತಂದೆ ತಾಯಿಗಳು ಯಾರು? ಈ ಗೊಡವೆಯು ಅವನಿಗೆ ಬರುವುದಿಲ್ಲ. ಸಿಕ್ಕ ಸಿಕ್ಕವರಿಗೆ ಹೊಡೆಯುವುದು, ಬಡಿಯುವುದು, ಏನಾದ್ರೂ ಅನಾಚಾರವನ್ನು ಮಾಡುವುದು. ಯಾಕೆ? ಕುಡಿತದ ಮತ್ತು. ನಾನು ಸುಮ್ಮನೆ ನನ್ನ ನಾಲಿಗೆಯನ್ನು ಯಾಕೆ ಹೊಲಸು ಮಾಡಿಕೊಳ್ಬೇಕು? ಅದಕ್ಕೆ ತಡವಾಗುತ್ತದೆ, ಬೇಗ ಇಳೆಗೆ ಹಿಡಿದು. ನಾನು ಯಾರ್ಯಾರ ಕಥೆಯನ್ನು ಹೇಳುವುದಿಲ್ಲ, ಉತ್ತಮ ಕುಲಜರ ಕಥೆಯನ್ನು ಹೇಳ್ತೇನೆ. ಕುಡುಕತನದ ಮತ್ತು ಏರಿದವನದು. ಉತ್ತಮ ಕುಲಜ? ಹೌದೌದು, ಉತ್ತಮ ಕುಲಜ. ಯಾರವರು? ಬ್ರಾಹ್ಮಣರು. ಅಲ್ಲ, ಅದು ಗೊತ್ತಾಯ್ತು. ಬ್ರಾಹ್ಮಣರಲ್ಲಿ ಕುಡಿದವರು ಯಾರು? ನಿಮಗೆ ಇನ್ನೂ ಗೊತ್ತಾಗ್ಲಿಲ್ವಾ? ರಾವಣ ಅವನು ಬ್ರಾಹ್ಮಣನಲ್ಲ. ಯಾರು ಹೇಳಿದ್ದು ನಿಮಗೆ? ಅವನ ಅಪ್ಪ ಯಾರು? ಅಪ್ಪ ಬ್ರಾಹ್ಮಣನಾಗಿದ್ದ. ಅಮ್ಮ ರಾಕ್ಷಸಿ ಅಲ್ಲ. ಹಾಗಂತ ಅವ ಬ್ರಹ್ಮರಕ್ಕಸಲ್ಲ, ಅವ ಬ್ರಾಹ್ಮಣನು.
ರಾಕ್ಷಸೀ ಭಾವವನ್ನು ಹೊಂದಿದ್ದರಿಂದಲೇ ಅವ ಕೆಲವು ದುರ್ಲಕ್ಷತೆಯನ್ನು ಮಾಡಿದ್ದಾನೆ. ಅದಕ್ಕೆ ಸರಿಯಾದ ಅರ್ಥ ಕೊನೆಯಲ್ಲಿ ಗೊತ್ತಾಗಿದೆಯಲ್ವಾ? ಹೌದು, ಅದು ಗೊತ್ತಾಗಿದೆ. ಹಾ. ಯಾಕೆ ಮತ್ತು ಯಾಕೆ ಆವರಿಸುವುದು ಅಂತ ಬಿಡಿಸಿ ಹೇಳ್ತೇನೆ. ಲೋಕಮಾತೆ ಜಾನಕಿ, ಸೀತಾಮಾತೆ, ರಾಮನ ವಲ್ಲಭೆ ಯಾರು ಅಂತ ಅವನಿಗೆ ಗೊತ್ತಿರಲಿಲ್ವಾ? ಸೀತೆ ಯಾರು, ಶ್ರೀರಾಮ ಯಾರು? ಹಾಗಾದ್ರೆ ಗೊತ್ತಿದ್ದು ಅವು ಮಾಡಿದಂತ ತಪ್ಪೇನು? ಯಾಕೆ ಕಳೆದುದನ್ನು ಹೊಂದಬೇಕು ಎನ್ನುವುದಕ್ಕಾಗಿ. ಎಂತದ್ದು ಕಳೆದುದನ್ನು ಹೊಂದುವುದು? ಸೀತಾಮಾತೆಯನ್ನು ಅಪಹರಿಸಿದ, ಆ ಮೂಲಕವಾಗಿ ರಾಮನಿಂದ ಹತನಾದ, ಇದು ಅವನಿಗೆ ಗೊತ್ತಿದ್ದು ಮಾಡಿದಂತ ವ್ಯವಹಾರವ ನಿಮ್ಮ ಲೆಕ್ಕಾಚಾರದಲ್ಲಿ? ಹೌದು. ನಮ್ಮ ಲೆಕ್ಕಾಚಾರದಲ್ಲಿ ಹಾಗಲ್ಲ. ಮತ್ತೆ ಹೇಗೆ? ಅವ ಅಲ್ಲಿಂದ ಹೊರಟು ಬರುವಾಗಲೇ ಕಂಠಪೂರ್ತಿ ಕುಡ್ದ, ಬರುವಾಗ ಅವನಿಗೆ ದಾರಿಯೂ ತಪ್ಪಿತು, ಅಲ್ಲಿರುವವರು ಯಾರು ಎಂಬಂತಹ ಗೊಡವೆಯೂ ಮರೆತು ಹೋಯಿತು. ಹಾಗಾಗಿ ಅಂತಹ ಕನ್ಯೆಯನ್ನು ಅಪಹರಿಸಿದ ದಶೇಂದ್ರಾಗಿ ಅವ ಮಣ್ಣಲ್ಲಿ ಮಣ್ಣಾಗಿ ಹೋದ. ಹಾಗಾಗಿ ಸ್ವಾಮಿ ತಮ್ಮ ಎನ್ನಿಗೆ ಕೈ ಮುಗಿಯುತ್ತೇನೆ, ಕುಡುಕರ ನಾಡಿಗೆ ನಾನು ಬರುವುದಿಲ್ಲ. ರಾವಣನಂತಹ ದುಷ್ಟ ಅಂತಹ ದುಷ್ಕೃತಿಗಳನ್ನು ಮಾಡಿದ್ದರಿಂದಲೇ ಶ್ರೀರಾಮನಂತಹ ಮಹಾನುಭಾವರ ಜನ್ಮವಾಗಿತ್ತು ಆ ಇಳೆಯಲ್ಲಿ. ಮತ್ತೆ ಅದಕ್ಕೂ ಒಂದು ಸಂಕಲ್ಪ ಇತ್ತು. ರಾವಣನೇರು ಕುಂಭಕರ್ಣನೇರು ಅವರು ವೈಕುಂಠದಲ್ಲಿದ್ದವರು, ಮತ್ತೆ ಅವರು ವೈಕುಂಠವನ್ನು ಹೊಂದಬೇಕು ಅಂತಾದ್ರೆ ಇಂತಹ ಕೃತಿಗಳನ್ನು ಮಾಡಲೇಬೇಕು ಎನ್ನುವುದು ಅವರ ಅಂತರಂಗದ ಮೂಲೆಯಲ್ಲಿತ್ತು. ಅದಕ್ಕಾಗಿಯೇ ಸೀತಾಪಹಾರವನ್ನು ಮಾಡಿದ್ದಾನೆ. ಅಪಹಾರವನ್ನು ಮಾಡದೇ ಇರುತ್ತಿದ್ದರೆ ರಾವಣ ಮತ್ತೆ ವೈಕುಂಠವನ್ನು ಸೇರುವುದಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ. ನಿಮ್ಮ ಲೆಕ್ಕಾಚಾರ ಎಲ್ಲ ಒಳ್ಳೆಯದುಂಟು. ಹೌದು. ಮತ್ತು ಹೇಳಬೇಕಿದ್ರೆ ನಿಮ್ಮ ಭೂಲೋಕದಲ್ಲಿ ಇದ್ದಾರೆ ಯಾರು ಗೊತ್ತಾ? ಯಾರು? ಹೆಂಡತಿ ಮಕ್ಕಳನ್ನು ಮಾರಾಟ ಮಾಡುವವರು, ಅಂತವರು ನಿಮ್ಮ ನಾಡಿನಲ್ಲಿ ಹುಟ್ಟಿದವರು. ಕುಡಿತದ ಬಗೆಯಿಂದ. ಹೌದೌದು, ಹೌದು. ಕುಡಿಯದವರು ಇದ್ದಾರೆ, ಇಲ್ಲ ಅಂತ ಹೇಳುದಲ್ಲ. ಕುಡಿತದ ಅಮಲು ಹೆಚ್ಚಾಗಿ ಇಂತಹ ಕೃತ್ಯವನ್ನು ಮಾಡ್ತಾರೆ. ಕುಡಿತದ ನಾಡಿಗೆ ಬರುವುದಿಲ್ಲ. ಕುಡಿಯುವವರು ಇಲ್ಲೂ ಇದ್ದಾರಲ್ಲ. ಅಲ್ಲಿ ಅಮೃತ ಸೇವನೆ ಮಾಡುವುದಾಯ್ತು. ಅಮೃತವಲ್ಲ, ಮತ್ತೊಂದಿದೆ. ಹಿಂದಗಿಲ್ಲದ ಸುರೆಯ ನುಡಿದು ಇಂದು ಧರನ ಎದುರಿಸಿ ಬೇಕಾದಷ್ಟು ಕುಂದುಕೊರತೆಗಳು ನಮ್ಮ ಬಳಿಯಲ್ಲೇ ಇದೆ. ಅದು ನಿಮ್ಮಲ್ಲಿ ಅದೆಲ್ಲವನ್ನು ಮರೆಮಾಚಿ ಲೋಕದವರ ಕೆಲವು ತಪ್ಪುಗಳನ್ನು ಹೇಳುವುದಂತೆ ನಮ್ಮಲ್ಲುಂಟಾ? ನಿಮ್ಮದು ಅದೇ ಆಯ್ತಲ್ಲ ತಾಯಿ. ಮತ್ತೇನು? ಅಂದೊಂದು ದಿವಸ ಪ್ರದೋಷ ಕಾಲದಲ್ಲಿ ಶಿವಾರ್ಚನೆಯನ್ನು ಮಾಡಿದ್ರೆ ಲೋಕರಿಗೆ ಒಳಿತಾಗುತ್ತದೆ ಎನ್ನುವ ಸತ್ಯ ಭೂಮಿಯಲ್ಲಿ ನಂಬಿದಂಥದ್ದು. ಅದಂತನ್ನೇ ಚೆನ್ನಾಗಿ ಅರಿತಂತಹ ಈ ಇಂದ್ರ ನಿಮ್ಮೊಡೆಯ ಪ್ರದೋಷ ಕಾಲದಲ್ಲಿ ತಾನು ಶಿವಾರ್ಚನೆಗಾಗಿ ಕೈಲಾಸದತ್ತ ಹೋದ. ಹೇಗೆ? ಐರಾವತವನ್ನೇರಿ ಹೋದದ್ದಲ್ಲ. ತನ್ನಲ್ಲಿರುವಂತಹ ಎತ್ತರವನ್ನು ಎಲ್ಲವರು ಕಂಡುಕೊಳ್ಳಬಾರದು. ನನಗೂ ಸಾಮಾನ್ಯ ಒಬ್ಬ ನರನಂತೆ ಪ್ರಜ್ಞೆ ಉಂಟು ಎನ್ನುವುದನ್ನು ತೋರಿಸುವುದಕ್ಕೋ ಏನು ನಡೆದಾಡುತ್ತಲೇ ಹೋದ. ಅವನದು ಪಾದಯಾತ್ರೆ. ಕರ್ಮಭೂಮಿಯನ್ನು ಸ್ಪರ್ಶಿಸಿದ ಬಗೆಯೋ ಏನು, ಯಾವುದೇ ರೀತಿಯ ಒಂದು ತೃಷೆ ಅವನನ್ನು ಆವರಿಸಿ ಕಳೆಯಬೇಕು ಅಂತಾದ್ರೆ ಏನಾದ್ರೂ ಕುಡಿಬೇಕಲ್ಲ. ಆ ಸಂದರ್ಭದಲ್ಲಿ ಅವನಿಗೆ ದೊರಕಿದ್ದು ಸುರೆ. ಗೊತ್ತಿತ್ತು ಅದನ್ನು ಕುಡಿದ್ರೆ ಒಳಿತಾಗುವುದಿಲ್ಲ ಅಂತ. ಬೇಕಾದಷ್ಟು ಕುಡಿದ, ತಾನು ಹೊರಟಂತಹ ಕೈಂಕರ್ಯವನ್ನೇ ಮರೆತ. ಯಾರನ್ನು ಅರ್ಚಿಸಬೇಕಿತ್ತೋ, ಯಾರನ್ನು ಪೂಜಿಸಬೇಕಿತ್ತು ಅಂತಹ ಇಂದುಧರನನ್ನೇ ಎದುರಿಸುವ ಹಾಗೆ ಮಾಡಿದ. ಯಾವ ಕರದಿಂದ ಪೂಜಿಸಬೇಕಾದ ಆ ಸ್ಥಿತಿಯಲ್ಲಿ ಕರದಲ್ಲಿದ್ದಂತಹ ವಜ್ರಾಯುಧದಿಂದಲೇ ಪರಮೇಶ್ವರನನ್ನು ಘಾತಿಸ ಹೊರಟು. ಹೌದು. ಆಮೇಲೆ ತಾಯಿ
ಅವನು ಬಂದ ಬವಣೆಯೋ ಅದನ್ನೆಲ್ಲ ನೀವು ಕಣ್ಣಾರೆ ಕಂಡರು ಅಥವಾ ಕೇಳಿ ತಿಳಿದಿದ್ದರು. ನಿಮ್ಮಲ್ಲಿರುವಂತಹ ಕುಂದುಕೊರತೆಗಳನ್ನು ಹೇಳದೆ ನಮ್ಮಲ್ಲಿರುವುದನ್ನು ಹೇಳ್ತಾ ಇದ್ದೀರಲ್ಲ. ಅಲ್ಲ, ನಾವೊಂದು ಕ್ರಮ ಉಂಟು ನಮ್ಮ ಏನು? ಅಧ್ಯಕ್ಷನಿಗೆ. ಯಾವಾಗಲೂ ಆದ ಪ್ರಸಂಗವೇ ಆಗಬಾರದು, ಏನಾದ್ರೂ ಒಂದು ನೂತನ ಪ್ರಸಂಗ ಬೇಕು ಎಂಬಂತಹ ಸಂಕಲ್ಪದಿಂದ ನೋಡಿ ಆ ಮಾಲಿಕ ಆದದ್ದು ತುಳಸಿ ಜಲಂಧರ ಪ್ರಸಂಗ ಮತ್ತೆ ಆದದ್ದು. ಹೌದಾ? ಇಲ್ಲದಿದ್ರೆ ಯಾವಾಗಲೂ ಆದದ್ದೇ ಆಗುದು. ಓ, ಈ ಪ್ರಸಂಗದಲ್ಲಿ ಉತ್ತರಾರ್ಧವು ನಿನಗೆ ಗೊತ್ತಿಲ್ಲ. ಹೌದು, ಅದು ಗೊತ್ತಿದೆ. ನೀನು ಹೇಳಿದ್ರಲ್ಲಿ ಪೂರ್ವಾರ್ಧ ಮಾತ್ರ. ನಾವು ಕಂಡುಕೊಳ್ಳುವುದು ಅದನ್ನು ಮಾತ್ರ, ನಾವು ಕೊಳಕನ್ನು ಮಾತ್ರ ನೋಡುದು, ಒಳ್ಳೆದನ್ನು ನೋಡುವುದಿಲ್ಲ. ನಿಜವಾಗಿ ಕೊಳಕನ್ನು ನೋಡುವುದು ಯಾವುದು? ಯಾವುದು? ಗಿಡುಗ. ಹೌದು, ನಾವು ಆ ಜಾತಿಗೆ ಸೇರಿದವಳ. ಮತ್ತೇನಮ್ಮ, ನಾವು ಅದನ್ನು ನೋಡುದು ಯಾಕೆ? ಯಾರು ತಪ್ಪು ಮಾಡ್ತಾರಂತ. ಹಾಗೆಲ್ಲ ಅದನ್ನೆಲ್ಲ ಹೇಳಬೇಡ ತಾಯೇ. ನೀನು ಬಾ, ಬರಲೇಬೇಕು. ನಾನು ಬರಬೇಕು ಅಲ್ಲ, ಒಪ್ಪಿಕೊಂಡಿದ್ದೇನೆ. ತಪ್ಪು ನಮ್ಮಲ್ಲೂ ಉಂಟು, ತಪ್ಪು ನಿಮ್ಮಲ್ಲೂ ಉಂಟು, ಒಪ್ಪಿಕೊಳ್ಳು, ಸಮಾನತೆ ಉಂಟು. ಆದ್ರೆ ಬರುವರೆ ನಾನು ಸ್ವಲ್ಪ ನನ್ನ ಬಗ್ಗೆ ಯೋಚನೆ ಮಾಡುದು. ಬರೇ ನನ್ನ ಬಗ್ಗೆ ಯೋಚನೆ ಮಾಡುವುದಲ್ಲ, ಸತಿಯರ ಬಗ್ಗೆ. ಸತಿಯರ ವೃಂದಗಳ ಗಳಿಸುವ ದುರುಳರು, ಸತಿಯರ ವೃಂದಗಳ ಗಳಿಸುವ ದುರುಳರು, ಚಿಂತೆಯುಳ್ಳು ನಿಬ್ಬರು ನಿರಂತರ, ಚಿಂತೆಯುಳ್ಳು ನಿಬ್ಬರು ನಿರಂತರ, ಮದಿಹೀನರು ಗೀತಕ ಮುಖ್ಯರ, ಮದಿಹೀನರು ಗೀತಕ ಮುಖ್ಯರ ಸಂಗತಿಗರಿತಿ ಮೌನೀತನರ, ಸತಿಯರ ವೃಂದಗಳ ಗಳಿಸುವ ದುರುಳರು, ಚಿತಿಯೊಳು ನಿಬ್ಬರು ನಿರಂತರ, ಮೌನೀಶ್ವರ ಮೌನೀಶ್ವರ. ಬರಬಹುದಿತ್ತು. ಮತ್ತೇನಮ್ಮ ಯೋಚನೆ ಮಾಡುವುದು ನಾನೀಗ ಸತಿಯರ ಬಗ್ಗೆ ಯೋಚನೆ ಮಾಡುವುದು. ನಿಮ್ಮ ಭೂಲೋಕದಲ್ಲಿ ಅದೆಷ್ಟೋ ಹೆಣ್ಮಕ್ಕಳು ವ್ರತಾಚರಣೆಗಳು ಮಾಡ್ತಾರೆ. ಯಾಕೆ? ನಾವು ಪತಿವ್ರತೆಯ ಸಾಲಿನಲ್ಲಿ ಆರಾಧಿಸಬೇಕು ಎಂಬಂತ ಯೋಚನೆಯಿಂದ ಅದೆಷ್ಟೋ ವ್ರತಗಳನ್ನು ಆಚರಣೆ ಮಾಡುವವರು ಇರ್ತಾರೆ. ಆದರೆ ನಿಮ್ಮ ನಾಡಿನಲ್ಲಿ ಕೆಲವರ ಬಗ್ಗೆ ಯೋಚನೆ ಮಾಡುವುದು, ಅಂತಹ ಹೆಣ್ಮಕ್ಕಳು ಯಾವ ದಾರಿಯಲ್ಲಿ ಹೋಗ್ತಾರೆ, ಎಲ್ಲಿ ಹೋಗ್ತಾರೆ, ಹೇಗೆ ಹೋಗ್ತಾರೆ ಹೊಂಚು ಹಾಕುವುದು, ಅಂತಹ ಮಾನಿನಿಯರ ಮಾನಾಪಹರಣಕ್ಕೆ ಪ್ರಯತ್ನ ಮಾಡುವುದು. ಆಯ್ತಾ? ಅದು ಒಂದಾಯ್ತು. ಆ ಸಾಲಿಗೆ ನಾನು ಸೇರ್ತೇನೆ. ಈ ಕಲಿಯುಗದಲ್ಲಿ ನಾನು ಇಲ್ಲಿಗೆ ಬಂದದ್ದೇ ಹೌದಾದ್ರೆ ಹೆಣ್ಣೆಂಬ ಕಾರಣಕ್ಕೆ ನನ್ನನ್ನು ಅಂತದ್ದೇ ದುರಾಲೋಚನೆಗೆ ಉಪಯೋಗ ಮಾಡಿ ಯಾರು ಒಂದಾದಾಯ್ತಾ? ಮತ್ತೆ ಗೋವುಗಳನ್ನು ಪೂಜಿಸುವವರು ಇದ್ದಾರ? ಈಗ ನಾನು ಗೋವಿನ ಜಾತಿ ಹೌದಾ? ಎಲ್ಲಿಯಾದ್ರೂ ನಿಮ್ಮ ನಾಡಿಗೆ ಬಂದದ್ದೇ ಹೌದಾದ್ರೆ ಈಗ ಈ ಕಲಿಯುಗದಲ್ಲಿ ನನ್ನನ್ನು ಕಡಿದು ಬಿಸಾಡಿದ್ರು ಕೇಳುವವರು ಯಾರಿಲ್ಲ. ಹಾಗಾಗಿ ಒಂದೇ ಒಂದು ಮಾತು, ಅಂತಹ ನಾಡಿಗೆ ನಾನು ಬರುವುದೇ ಇಲ್ಲ. ಅದೇ ಕರ್ಮಭೂಮಿಗೆ ಬಂದು ನಿನ್ನ ಸುರಪತಿಯನ್ನು ಮಾಡಿದನು ಗೊತ್ತಾ? ಗೌತಮ ನರಸಿಂಹ ಬಯಸಿ ಮಹೇಂದ್ರನು ಘಾತಕದಲ್ಲಿ ಸಂಜನು ಹೂಡಿ ಖ್ಯಾತ ನಿಧಿ ಮೈ ಗಣ್ಯನೆ ನಿಮ್ಮ ಆಖ್ಯಾತ ನಿಧಿ ಮೈ ಗಣ್ಯನೆ ನಿಮ್ಮ ಪುರುಹೂದನ ಯೋಜನೆ ಮಾಡಿ ಗೌತಮ ನರಸಿಂಹ ಬಯಸಿ ಮಹೇಂದ್ರನು ಪತಿವ್ರತರ ಸಾಲಿನಲ್ಲಿ ರಾರಾಜಿಸಬೇಕೆಂದಲ್ಲ, ಮತ್ತೆ ಲೋಕಧರ್ಮವನ್ನು ಉಳಿಸುವಲ್ಲಿ ಹೆಣ್ಣಾಗಿಯೇ ನಾನು ಅಂತ್ಯವನ್ನು ಹೊಂದಬೇಕು ಎನ್ನುವ ಕಾರಣದಿಂದಲ್ಲ. ಆದರೆ ಅದೇ ಹೆಂಗಳೆಯರನ್ನು ಬಯಸಿದಂತಹ ದುಷ್ಟರಿಗೆ ಆ ಭೂಮಿಯಲ್ಲಿಯೇ ತಕ್ಕುದಾದ ಪಾಠ ಆಗಿದೆ. ನಿನಗೆ ಗೊತ್ತಿಲ್ಲವೇನೆ? ದ್ರೌಪದಿಯನ್ನು ಬಯಸಿದ ಕೀಚಕ ಮಣ್ಣಾದ. ಹೌದು ಹೌದು. ಹಾಗಾದ್ರೆ ದೌಷ್ಟ್ಯಕ್ಕೆ ನಾಶ ಉಂಟು ಎನ್ನುವುದೇ ಅದರ ಅರ್ಥ. ಹಾಗೆಂದು ಅಲ್ಲಿ ದೌಷ್ಟ್ಯ ಮಾಡಿದವರು ಇನ್ನೂ ಮೆರೆಯುತ್ತಾಗಿದ್ದಾರೆ. ಅಲ್ಲಿ ದೌಷ್ಟ್ಯ ಮಾಡಿ ಇನ್ನು ಮೆರೆದಾಡುದು ಎಲ್ಲೆಲ್ಲಿ ಅಲ್ಲ, ಇಲ್ಲಿ ಇಲ್ಲಿ ಮತ್ತೆ ಕರ್ಮಭೂಮಿಗೆ ಅಂದೊಂದು ದಿವಸ ಬಂದ ನಿನ್ನ ಸುರಪತಿ ಗೌತಮ ನರಸಿಯಾದಂತಹ ಅಹಲ್ಯಾದೇವಿಯನ್ನು ಬಯಸಿ. ಯಾಕೆ? ಅವನ ಮೇಲೆ ಯಾವುದೋ ಒಂದು ರೀತಿಯ ಆಶಯ ಇವನಿಗೆ, ಅವಳನ್ನು ಹೊಂದಬೇಕು ಅಂತ. ಹಾಗೆಂದು ಮಾಡಿದ್ದು ವಂಚನೆ. ಹೇಗೆ? ಸೂರ್ಯೋದಯವಾಯಿತು ಎನ್ನುವ ಹಾಗೆ ಭ್ರಮೆ ಬರುವ ಹಾಗೆ ಮಾಡಿದ್ದು ಗೌತಮನಿಗೆ. ಸೂರ್ಯೋದಯಕ್ಕಾಗುವಾಗ ನಿತ್ಯಾಗ್ನಿಗಳನ್ನು ಮಾಡುವುದಕ್ಕಾಗಿ ಹೊರಟ. ಆ ವೇಳೆಯಲ್ಲಿ ಗೌತಮನಂತೆಯೇ ತಾನು ಬಂದು ಅಹಲ್ಯೆಯನ್ನು ಕೆಡಿಸಿದಂತಹ ಧೂರ್ತ ಆಮೇಲೆ ಯಥಾರ್ಥ ಗೊತ್ತಾದಾಗ ಗೌತಮನಿಂದಲೇ ಶಾಪಗ್ರಸ್ತನಾಗಿದ. ಯಾವ ಹೆಣ್ಣನ್ನು ಕೆಟ್ಟ ದೃಷ್ಟಿಯಿಂದ ನೀನು ಕಂಡೆಯೋ ಅದೇ ದೃಷ್ಟಿ ನಿನ್ನ ಮೈಯೆಲ್ಲ ಆಗಲಿ ಎನ್ನುವ ಹಾಗೆ. ಮತ್ತೆ ಸಹಸ್ರಾಕ್ಷಾಯ ಯಾರೋ ಈಗ ಅವನಲ್ಲ ತಾಯಿ, ಅದು ಮಹಾವಿಷ್ಣುವನ್ನು ಹೇಳುದು. ಇವನಿಗೂ ಹಾಗೆ ಉಂಟು. ಇವನಿಗೆ ಬೈಗಂಡ ಅಂತ ಹೇಳುವುದಷ್ಟೇ. ನಾವು ಸಹಸ್ರಾಕ್ಷ ಅಂತ ಹೇಳುದು. ನಿಮಗೇನು
ನಮಗೆ ಯಾರನ್ನು ಯಾವಾಗ ಹೇಗೆ ಹೇಳಬೇಕು ಮತ್ತೊಂದು ಗೊತ್ತುಂಟಾ, ನೀವು ಕತೆ ಪೂರ್ತಿ ಓದ್ಲಿಲ್ಲ, ನಿಮಗೆ ಕನ್ಯೆಯ ಅಂತರಂಗ ಏನು ಅಂತಲೇ ಗೊತ್ತಾಗ್ಲಿಲ್ಲ. ಏನು ಅಲ್ಲಿ ಅಹಲ್ಯ ಅಂತರಂಗ ಬೇರೆ ಇತ್ತು. ಹೌದು, ಅವಳು ಮೊದಲು ಬಯಸಿದ್ದೆ ಇಂದ್ರನನ್ನು. ಹೌದಾ? ಮತ್ತೆ ನೀವು ಆ ಪ್ರಸಂಗ ನೋಡ್ಲಿಲ್ಲ ಅಂತ ಕಾಣ್ತದೆ. ಹಾಗಾದ್ರೆ ಇದು ಸರಿ ಹೊಂದುತ್ತದೆ ಎನ್ನುವುದು ನಮ್ಮ ಕಥೆಯಲ್ಲಿ ಅದು ಏನೇ ಸರಿ. ಇರಲಿ, ಅದೇ ಸುರಪತಿ ಇಂದು ನನಗೆ ಹೇಳಿದ್ದು ಯಥಾರ್ಥವಾಗಿ ನಿನ್ನ ಅಮ್ಮನನ್ನು ಬೇಡುವುದಕ್ಕಾಗಿ ಬಂದದ್ದು. ಹೌದಾ? ಯಾವುದೋ ಒಂದು ಯಜ್ಞಕ್ಕಾಗಿ ವರುಣಲೋಕವನ್ನು ಸೇರಿದ್ದಾಳಂತ. ಅವಳಷ್ಟೇ ಪ್ರಾವೀಣ್ಯತೆಯನ್ನು, ಬಲುವನ್ನು, ಸಾಮರ್ಥ್ಯವನ್ನು ಹೊಂದಿದಂತಹ ಮಗಳಾದ ನಂದಿನಿ ಇದ್ದಾಳೆ. ಅವಳನ್ನು ಕರೆದುಕೊಂಡು ಹೋಗಿ ಎನ್ನುವ ಹಾಗೆ ಇಂದ್ರನೇ ಆಡಿದ್ದಮ್ಮ. ಈಗ ನೀನು ಇಂದ್ರ ಹೇಳಿದ್ದ, ಇಂದ್ರ ಬಿಡಿ ಕಂಡ ಪರಶು ಹಳಿಗಳ ಗಂಡನನ್ನು ನುಡಿದಿರಲಿ ನಾ ಭೂಮಂಡಲಕ್ಕೆ ಬರೆ, ನಾ ಭೂಮಂಡಲಕ್ಕೆ ಬರೆ, ಚಂಡಿಗೊಳ್ಳಬೇಡೆನುದ ಮೊಗದಿರುವೆ. ಇಲ್ಲಿಗೆ ಕಳುಹಿಸಿದ ಇಂದ್ರ. ಹೌದಮ್ಮ. ಇಂದ್ರ ಬಿಡಿ ಸತ್ಯಲೋಕವಾಸಿ ಆದಂತಹ ಬ್ರಹ್ಮದೇವ ಬಂದು ಹೇಳಿದ್ರು, ನಾ ಬರೇ. ಅಲ್ಲ, ಪಾಲನ ಅಧಿಕಾರಿ ನಾರಾಯಣ ಬಂದು ಹೇಳಿದ್ರು, ನಾ ಬರೇ. ಅದು ಅಲ್ಲ, ಕಂಡ ಪರಶುವನೇ ಬರಲಿ, ಭೂಮಂಡಲಕ್ಕೆ ಕೆಂಡದ ಸುರಿಮಳೆಯ ಬೀಳಲಿ, ಸುಟ್ಟು ಸುಳಿಗರಿಯಾಗಿ ಹೋದ್ರು ಭೂಲೋಕಕ್ಕೆ ಬರುವುದಿಲ್ಲ, ಬರುವುದಿಲ್ಲ, ಬರುವುದಿಲ್ಲ. ಕೆಳಗೇರಿದ ಗಗನದಲ್ಲಿ ಹದಿಗೊಂಡು ಮುನಿಯು ಪ್ರಚಂಡ ವಿನಯನು ಉಂಡ ಬಾಲನ ಜನದಿ ಗಜಗುಡೆದ ಅಂದಿನಿಗೆ ಎಲೆದುರುಳಿಯೇ ಕರ್ಮಭೂಮಿಯಲ್ಲಿ ಹುಟ್ಟಿದಂತಹ ಮಾನವರು ದುರ್ಲಭವನ್ನೇ ಹೊಂದಿದವರು. ಹೌದು ಎನ್ನುವುದು ನಿನ್ನ ರಸನೆಯಿಂದ ಬರ್ತದಲ್ವ? ಏನು ಬಾರದೆ? ನಿಜವಾದಂತಹ ದುರುಳ ನೀನೆ. ಯಾಕೆ? ಏನು ಸಕ್ಕದ ಹೆಗ್ಗಳಿಕೆಯಲ್ಲಿದ್ದುಕೊಂಡು ಏನು ಮಾಡಿದ್ರು ನಡೆಯುತ್ತದೆ ಎನ್ನುವ ಹಾಗೆ ಆಡುತ್ತೀಯ. ಹೌದು. ನಿನಗೆ ಆಜ್ಞಾಪಿಸಬೇಕಾದದ್ದು ಸೃಷ್ಟಿಸುವ ಜೀವಿಗಳ ಜೀವನಕ್ಕೆಂದು ಅದೃಷ್ಟ ದುರಾದೃಷ್ಟವನ್ನು ನಿರೂಪಿಸುವ ವಿಧಾನನು. ಜಡದಲ್ಲಿಯೂ ಚೇತನವಾಗಿರುವಂತಹ ಶ್ರೀಹರಿಯ ಬಂದಾಡಿದರು ಬರೆ ನೀನು ಬರಲೊಲ್ಲೆ. ಕಲ್ಪಾಂತ್ಯದಲ್ಲಿ ಒದಗುವ ಪ್ರಳಯ ಪ್ರವಾಹವನ್ನು ನಿವಾರಿಸುವಂತಹ ಆ ಶಂಕರನೇ ಬಂದರು ಬರೆ ನೀನು ಬರುವುದಿಲ್ಲ. ಆಡು ಬರುವುದಿಲ್ಲ ಎನ್ನುವುದನ್ನು ಆಡು, ಅದು ನಿನಗೆ ಬಿಟ್ಟದ್ದು. ಆದರೆ ಬರುವುದಿಲ್ಲ ಎನ್ನುವುದಕ್ಕೆ ನೀನು ಕಾರಣ ಕೊಟ್ಟದ್ದು ಅವನಿಯ ಜರದೆ, ಅವನಿಯ ಅವನಿಯನ್ನು ಹೊಡೆಯುವ ಅಧಿಕಾರ ಯಾವಾತನಿಗೂ ಇಲ್ಲ. ನೀನು ಜರದೆ ನಮ್ಮಮ್ಮ ನಮಗೆ ಅನ್ನ ಕೊಟ್ಟಂತಹ ಆ ಭೂಮಿಯನ್ನು ಈಗ ನಿಂದಿಸಿದಂತೆ ನೀನೇನು ತಿಳಿದುಕೊಂಡಿದೆ? ಏನೇ ನಿಮ್ಮಂತಹ ದೇವತಾ ವರ್ಗದವರಿರು ಕಥೆಯ ವಿಸ್ತಾರವನ್ನು ನಿಜವಾಗಿಯೂ ಲೋಕಮುಖದಲ್ಲಿ ಪ್ರಕಟಿಸಿದ್ದು ಯಾರು? ಧರೆಯಲ್ಲೇ ಹುಟ್ಟಿದಂತಹ ಮಹಾಕವಿಗಳು ಚಂದೋಬದ್ಧವಾಗಿ ಪುರಾಣ ಕೃತಿಗಳನ್ನು ಮಾಡುವುದರ ಮೂಲಕವಾಗಿ ಎತ್ತರದ ಕವಿತ್ವವನ್ನು ಸಾಧಿಸಿದವರು ಇಳೆಯಲ್ಲಿರುವವರು. ಹೆಚ್ಚೇಕೆ ನಿಮ್ಮೊಡೆಯ ದೇವೇಂದ್ರನು ತಾನು ಮಾಡಿದಂತಹ ಪಾಪದ ಪರಿವರ್ತನೆಯನ್ನು ಮಾಡಿದ್ದು ಇಳೆಯಲ್ಲಿ. ಅದ್ಯಾಕೆ? ಲೋಕದ ನಿಯಮವನ್ನು ಚೆನ್ನಾಗಿ ಕಾಪಿಟ್ಟುಕೊಳ್ಳುವಂತಹ ಶ್ರೀಹರಿಗೆ ಇಳೆಯಲ್ಲಿ ಬಂದಿದ್ದಾನೆ. ಹೌದಾ? ಮತ್ಸ್ಯ
ಮತ್ಸ್ಯನಾಗಿ, ಕೂರ್ಮನಾಗಿ, ವರಾಹನಾಗಿ, ನೃಸಿಂಹನಾಗಿ, ವಾಮನನಾಗಿ, ಭಾರ್ಗವನಾಗಿ, ರಾಮನಾಗಿ, ಕೃಷ್ಣನಾಗಿ ವಿಶೇಷವಾದಂತಹ ಅವತಾರವನ್ನು ಮಾಡುವುದಕ್ಕಾಗಿ ಆಯ್ದುಕೊಂಡಂತಹ ಆ ಭರತ ಭೂಮಿಯನ್ನು ನೀನು ಚರೆದೆಯ. ಹೌದು, ನಿಂದಿಸಿ ಬಾರದೆ ಇರ್ತೀಯ ನೀನು. ಬರುವುದಿಲ್ಲ. ಹೇಗೆ ಭರಿಸಬೇಕು ಎನ್ನುವುದಕ್ಕೆ ನಮಗೆ ನಾ ಬರುವುದಿಲ್ಲ. ಏನು ಬರುವುದಿಲ್ಲ. ಯಾವ ಧರೆಯನ್ನು ನೀನು ಹಳಿದೆಯೋ ಆ ಧರೆಗೆ ನೀನು ನದಿಯಾಗಿ ಹರಿದು ಬಾ. ಮುನಿಷಾ ಕಂಬನಿ ದುಂಬಿ ಯತಿಪತೆ ಜಪದಕ್ಕೆ ಮಣಿದು ವನಿತೆಯಲ್ಲ ಬರಾಧವನು ಮಲ್ಲಿಗೆದವನ ಮನಕರಗೆ ಗೋಳೆಡುದ ಎಂದಳಾಗ ತವ ಪದ ದ್ವಂದ್ವಕ್ಕೆ ಮನ್ನಿಬುದೆನ್ನಲು ಮರ್ದಮತಿ ಪದಿತವನಲೆಯದವರದಾದೆ ಮರ್ದಮತಿ ಪದಿತವನಲೆಯದವರಿಯದಾದೆ ನೊಂದೆನ ಹಂಭಾವಗಳು ಕುಂದಿತು ಜಾಬಾಲಿಯೇ ನೊಂದೆನ ಹಂಭಾವಗಳು ಕುಂದಿತು ಜಾಬಾಲಿಯೇ ಕೃಪೆಯಿಲ್ದೆನ್ನ ಬಲಾಧವ ಸಾನಲ್ಲದಿ ಕ್ಷಮಿಸು ವಂದಿಪೆ ಮುನಿವರ ಮುನಿವರ ಸ್ವಾಮಿ, ನೀವೇನು, ನಿಮ್ಮ ಯೋಗ್ಯತೆ ಏನು ತಿಳಿಯದವಳೆ ನಾನು. ಹಾಗಾದ್ರೆ ತಿಳಿದು ನಾನು ಅಪರಾಧವನ್ನು ಗೈದೆ ಯಾಕೆ? ಅಹಂ ಅಹಂ ಅಡಸಿದ ದೆಸೆಯಿಂದಲಾಗಿ ಇಂಥ ಕೃತ್ಯವನ್ನು ನಾನು ಎಸಗಿಬಿಟ್ಟೆ. ಲೋಕಕ್ಕೆ ಉಪಕಾರಿಯಾದಂತಹ ನನ್ನ ಮಾತೆ ಕಾಮಧೇನು, ಅಂತ ಮಾತಿಗೆ ಮಗಳಾಗಿ ಉದಿಸಿದಂತಹ ನಾನು ಏನು ಅನ್ಯಾಯವನ್ನು ಎಸಗಿದೆ. ನಾನೇನು ತಪ್ಪು ಮಾಡಿದೆ? ನಾನು ಮಾಡಿದಂತಹ ಈ ತಪ್ಪಿಗೆ ಘೋರವಾದಂತಹ ಶಾಪವನ್ನೇ ಕೊಟ್ಟವರು ನೀವು. ತಂದೆಯೇ, ನೀವಾಡಿದಂತಹ ನುಡಿ ಯಾವ ಕಾಲಕ್ಕೂ ಪುಸಿಯಾಗುವುದಿಲ್ಲ, ಪುಸಿಯಾಗಲಾರದು. ಯಾಕೆ? ನಿಮ್ಮಂತವರ ನಾಲಿಗೆಯಲ್ಲಿ ಅಗ್ನಿದೇವ ಮನೆ ಮಾಡಿದ್ದಾನೆ. ಹಾಗಾಗಿ ಪುಸಿಯಾಗುವುದಿಲ್ಲ, ಪುಸಿಯಾಗಲಾರದು ಎಂಬಂತಹ ಸ್ಪಷ್ಟ ಉಕ್ತಿನ ಮಗು ಗೊತ್ತು ಸ್ವಾಮಿ. ನಾನೇನು ತಿಳಿಯದ ಅಪರಾಧವನ್ನು ಮಾಡಿದೆ. ತಂದೆಯೇ, ಮಗುವೊಂದು ತನ್ನ ಹೆತ್ತ ತಾಯಿಯ ಎದೆಗೆ ಒದ್ದಂತಹ ಸಂದರ್ಭದಲ್ಲಿ ಯಾವ ಕಾಲಕ್ಕೂ ಆ ತಾಯಿಯಾದವಳು ಆ ಮಗುವಿನ ಕಾಲನ್ನು ಕತ್ತರಿಸುವುದಿಲ್ಲ. ತನ್ನ ಎರಡು ಕರಗಳಿಂದ ಮಗುವನ್ನು ಎತ್ತಿ ಆ ಮಗುವನ್ನು ಮುದ್ದಿಸ್ತಾಳೆ. ಯಾಕೆ? ಮಮತಾಮಯಿ ಅವಳು. ನನಗೆ ತಂದೆ ತಾಯಿಯೋಪಾದಿಯಲ್ಲಿ ಇರುವವರು ಈಗ ಸದ್ಯಕ್ಕೆ ನೀವು. ನಿಮ್ಮಿಂದಲೇ ಶಾಪಗ್ರಸ್ತಳು ನಾನು ಮಾಡಿದಂಥ ಅಪರಾಧವನ್ನು ಮನ್ನಿಸುವುದರ ಜೊತೆಯಲ್ಲಿ ನನಗೊಂದು ಪರಿಮಾರ್ಜನೆ ಹಾದಿಯನ್ನು ತಾವೇ ದೊರಕಿಸಿಕೊಳ್ಬೇಕು ತಂದೆ. ಕಣ್ಣೀರಿಂದಲೇ ಪಾದವನ್ನು ತೊಳೆದಿದ್ದಾನೆ, ಮನ್ನಿಸು ಮನ್ನಿಸು. ಅಮ್ಮ, ನಿನ್ನ ಅಂತರಂಗದ ನೋವು ನನಗೆ ಅರ್ಥವಾಗುತ್ತದೆ. ಮುನಿಯೋರ್ವನ್ನು ಯಾವತ್ತೂ ಮುನಿಸಕೂಡದು. ಮುನಿಯೋರ್ವನ್ನು ಮುನಿದರೆ ಅವ ಹೊಲೆತನವನ್ನು ಹೊಂದಿದ ಹಾಗೆಂದು ನನ್ನ ಮುನಿಸಿಗೆ ಕಾರಣವಾದದ್ದು ನೀನಾಡಿದ ಮಾತುಗಳಿಗಿಂತಲೂ ನನ್ನ ಇಳೆಯಲ್ಲಿ ಸಂಕಷ್ಟ ಪಡುತ್ತಿರುವಂತಹ ಅದೆಷ್ಟೋ ಜೀವಿಗಳು ಆಹಾರಕ್ಕಾಗಿ ವಿಲವಿಲನೆ ಒದ್ದಾಡಿ ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ಕೆಲವರಾದರೆ ಪ್ರಾಣವನ್ನೇ ಕಳೆದುಕೊಂಡವರನೇಕರು ಅಮ್ಮ ಹಸಿವು ಎನ್ನುವ ಹಾಗೆ ಕೈಯೊಡ್ಡುತ್ತಿರುವ ಆ ಎಳೆಯ ಕಂದಮ್ಮಗಳು
ಅವೆಲ್ಲವ ನೋವನ್ನು ಕಂಡಂತಹ ಅಥವಾ ಅನುರುಣಿಸುತ್ತಿದ್ದಂತಹ ಈ ಸಂದರ್ಭದಲ್ಲಿ ನನ್ನ ವಾಕ್ಯಗಳು ಕಟುವಾಯಿತು ತಾಯಿ. ಕಟುವಾದರೇನು, ನೀನು ಮಾತ್ರ ಇಳೆಗೆ ಬರಲೇಬೇಕು. ತುಂಬಿದ ಕಂಬು ಕಣಸಿರಿ ಗಾವಳಿಗೆ ದಿಡವಲ್ಲಿ ಯಾರು ಸ್ವಾಮಿ ಕಂಬುಗಳಿರಿ ಗಾವಳಿಗೆ ದಿಡವಲ್ಲಿ ನಂಬೂದಿಯ ನೀರು ಮಳೆವೆ ಮಗಳೇ ನಂದಿನಿಯೇ ಕೇಳಗಾಡಿಗೆ ಮನದಲ್ಲಿ ಅಮ್ಮ, ವಿವೇಕವನ್ನು ಕಳೆದುಕೊಂಡಂತಹ ಮನುಷ್ಯ ಪಶುವಿನಂತೆ ವರ್ತಿಸ್ತಾನಂತೆ. ನೀನು ದೇವತಾ ವರ್ಗದಲ್ಲಿದ್ದವು. ಲೋಗರಿಗೆ ಕಾಣುವುದು ಹಸುವಿನ ಹಾಗೆ. ಹಸುವಾದಂತಹ ನಿನ್ನೊಳಗೆ ಈ ರೀತಿಯಾದಂತಹ ಭೂಮಿಯ ಕುರಿತಾದಂತಹ ಅಸಡ್ಡೆ ಯಾಕಾಯಿತೋ ಗೊತ್ತಿಲ್ಲ. ಹಾಗೆಂದು ವಿವೇಕಿ ಮುನಿಯನ್ನು ಹಾಗೆ ಕರೆಸಿಕೊಂಡ ನನ್ನಲ್ಲಿ ಅವಿವೇಕವೇನಾದರೂ ಆಗಿ ಹೋಗಿ ಯಾವುದು ಅರ್ಥವಾಗುವುದಿಲ್ಲ ತಾಯಿ. ತಪಸ್ಸು ಎನ್ನುವುದು ಸರ್ವರ ಏಳಿಗೆಗಾಗಿ ವಿನಿಯೋಗಿಸಲ್ಪಡಬೇಕು. ಆ ತಪಸ್ಸಿನಿಂದಲೇ ಆರ್ಜಿಸಿದಂತಹ ಫಲ ಇಂದು ನಿನಗೆ ಶಾಪವಾಕ್ಯವಾಗಿ ಪರಿಣಮಿಸಿ. ಹಾಗಾದ್ರೆ ನಿನಗೆ ನೋವಾದರೂ ಲೋಕಕ್ಕೆ ಒಳಿತಾಗುತ್ತದೆ ಎನ್ನುವುದೇ ಅರ್ಥ. ದೇವತಾ ವರ್ಗದಲ್ಲಿದ್ದವರೆಲ್ಲರೂ ಹಾಗೆ. ಅವರು ಕಬ್ಬಿನ ಹಾಗಾಗಬೇಕು. ಕಬ್ಬು ತಾನು ನೋವುಂಡರೂ ಅದನ್ನು ಸವಿಯುವವರಿಗೆ ಸಿಹಿಯನ್ನೇ ಒದಗಿಸ್ತದೆ ಅಂತೆ. ಹಾಗೆಯೇ ದೇವತಾ ವರ್ಗದಲ್ಲಿದ್ದಂತಹ ನೀನು ಕುಂಬಿನಿ ಮೆರೆವಂತೆ, ಅಂದರೆ ಮೊದಲು ಹಚ್ಚ ಹಸಿರಾಗಿಯೇ ಇತ್ತ ಆ ಕುಂಬಿ, ಮತ್ತೆ ಅದೇ ಅಲ್ಲಿ ಕಾಣಿಸಿಕೊಳ್ಳಬೇಕು ಅಂತಾದರೆ ತುಂಬಿದ ನದಿಯಾಗಿ, ನಂದಿನಿ ನದಿಯಾಗಿ ನೀನು ಇಳೆಗೆ ಹರಿದು ಬರಲೇಬೇಕು ತಾಯಿ, ಬರಲೇಬೇಕು. ಸ್ವಾಮಿ, ನಾನು ನದಿಯಾಗಿ ಹರಿತೇನೆ ಎಂಬಂತಹ ಚಿಂತೆ ಅಲ್ಲ. ಬರೇ ನದಿಯಾಗಿ ಹರಿಯುವುದಲ್ಲ, ಅಮೃತ ವರ್ಷಿಣಿಯಾಗಿ ನಾನು ಹರಿತೇನೆ. ನಮ್ಮ ಭಾಗ್ಯವ. ಆದರೆ ನನ್ನನ್ನು ಕಾಪಾಡುವುದಕ್ಕೆ ಯಾರಿದ್ದಾರೆ ತಂದೆ, ಯಾರಿದ್ದಾರೆ? ನಾವೆಲ್ಲ ನಿಮಿತ್ತಕ್ಕಿದ್ದವರು ತಾಯಿ. ಕಾಯುವವಳು ಅವಳೊಬ್ಬಳೆ, ಕಂಬುಗಂಠಿನಿಯಾದಂತಹ ಅಂಬಿಕೆ. ಎಲ್ಲವರನ್ನೂ ಕಾಯುವುದಕ್ಕೆ ಅವಳಿದ್ದಾಳೆ ಎನ್ನುವಾಗ ನನ್ನನ್ನೋ ನಿನ್ನನ್ನೋ ಕಾಯುವುದಕ್ಕೆ ಅವಳಿಲ್ಲವೇ? ನದಿಯಾಗಿ ಹರಿಯುತ್ತಿರುವಂತಹ ಆ ವೇಳೆಯಲ್ಲಿ ನಿನಗೆ ನಿನ್ನನ್ನು ರಕ್ಷಿಸುವ ಹಾಗೆ ನಿನ್ನ ಸನಿಹದಲ್ಲಿಯೇ ಆಕೆ ಉದ್ಭವಿಸಿ ಬರ್ತಾಳೆ. ಆದ್ದರಿಂದ ಲೋಕವನ್ನು ಉಳಿಸುವುದಕ್ಕಾಗಿ, ಧರ್ಮವನ್ನು ಬೆಳೆಸುವುದಕ್ಕಾಗಿ, ಆರ್ತರನ್ನು ಸಂರಕ್ಷಿಸುವುದಕ್ಕಾಗಿ, ನಮ್ಮೆಲ್ಲರನ್ನು ಪಾಲಿಸುವುದಕ್ಕಾಗಿ ಇಳಿದು ಬಾ, ಹರಿದು ಬಾ, ಹರಿದು ಬಾ. ಜಾಬಾಲಿ ಮಹರ್ಷಿಗಳ ಶಾಪ, ಕುಂಬಿನಿಯಲ್ಲಿ ನಾನು ನದಿಯಾಗಿ ಹರಿಬೇಕು. ನನ್ನ ಮಾತೆ ಕಾಮಧೇನು ನನ್ನ ಬಳಿಯಲ್ಲಿಲ್ಲ. ವರ್ಣಲೋಕವನ್ನು ಸೇರಿದ್ದಾಳೆ, ಯಾವಾಗ ಬರ್ತಾಳೋ ಗೊತ್ತಿಲ್ಲ. ಹೇಳಿ ನನ್ನವರೇ, ಹೇಳಿ, ಲೋಕ ಕಲ್ಯಾಣಕ್ಕೆ ಬೇಕಾಗಿ ನಂದಿನಿಯು ಕುಂಬಿನಿಯನ್ನು ಸೇರಿದ್ದಾಳೆ. ಹೇಳಿ ಅವಳನ್ನು ಸಂತೈಸಿ ಮತ್ತೆ ನಿಮ್ಮನ್ನು ಕಾಣುವಂತ ಯೋಗವೋ ಭಾಗ್ಯವೋ ಇದ್ದದ್ದೇ ಹೌದಾದ್ರೆ ಮತ್ತೆ ಈ ನಾಕವನ್ನು ಏರಿ ಬರ್ತೇನೆ. ಅದಕ್ಕಿಂತ ಮೊದಲು ಕಂಬು ಕಂಟಿನಿಯನ್ನು ಅರ್ಚಿಸಬೇಕು, ಭೂಸ್ಪರ್ಶ ಮಾಡ್ತೇನೆ. ಪಾಲಿಪುದಲೆ ವಿಮಾನಿ ಜಗ ಜೀವಾಳಿಯ ಪೊರೆ ಬವಳೆ ನೀನಾಗಿ ಸಿರಿ ಕಾಡಿ ಬೇಡಿ ಬಳ ಮೇಲೆ ಜಾಳಿ ಮುಖಯೇ ಪಾಲಿಪುದಲೆ ವಿಮಾನಿ ಜಗ ಜೀವಾಳಿಯ ಪೊರೆ ಬವಳೆ. ಜಯ 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 ಜಯ. ಮಗಳೇ ನಂದಿನಿ, ಕಣ್ಣೀರು ಸುರಿಸುತ್ತಾ ಕಾಲಿಗೆರಗುತ್ತಾ ಇದ್ದೀಯಾ? ಹೌದಮ್ಮ. ಯಾರಿಂದ ಕಷ್ಟ ಬಂತು, ಯಾಕೆ ದುಃಖಿಸುತ್ತಾ ಇದ್ದೀಯ ಹೇಳು ಮಗಳೇ? ನುತಿ ಬಾಬಾ ಕುದರಿಗೆ ಕೊಯ್ಯುತ್ತೀ ಗದಿಯ ಎಂಬುದು ಗಿಡವಿಯ
ಯದಿಯ ಪಾಪ ಪರಿಹರಿಸಿ ಸದ್ಗತಿಯ ನೀರು ಸದ್ಗತಿಯ ನೀರು. ಓ ಜಗಜ್ಜನನಿ ನಂದಿನಿ, ನುತಿತ್ವ ಬಕುತರಿಗೊಲಿದು ಈವ ಶಕ್ತಿ ಯಾವುದು ಅಂತ ಕೇಳಿದ್ರೆ ಓಂಕಾರ ಸ್ವರೂಪಿನಾದಂತಹ ನೀನು ತಾಯಿ ನಿನ್ನನ್ನು ಈ ರೀತಿಯಾಗಿ ಋತುಗೈವರೆ ಕಾರಣ ಹೊಂದಿದೆ. ನಾಕವನ್ನು ಏರಿ ಬಂದವರು ಜಾಬಾಲಿ ಮಹರ್ಷಿಗಳು ಭೂಲೋಕಕ್ಕೆ ಅಳಿಸಿದಂತಹ ಬರಗಾಲವನ್ನು ದೂರ ಮಾಡುವರೆ ಪರಿಪರಿಯಲ್ಲಿ ನನ್ನಲ್ಲಿ ಯಾಚಿಸಿದಂತಹ ಸಂದರ್ಭ ಭೂಲೋಕವನ್ನೇ ಜರೆದು ಬಿಟ್ಟೆ. ಮಹರ್ಷಿಗೆ ಬೈದೆ ಭಂಗಿಸಿದೆ ಸ್ವಾರ್ಥಿಗಳು. ಹೀಗೆ ನಾನು ಆಡಿಬಿಟ್ಟೆ. ನಮ್ಮ ಕ್ರೋಧಗೊಂಡಂತಹ ಮಹರ್ಷಿಗಳು ನನಗಿತ್ತಂತಹ ಶಾಪ. ನಂದಿನಿ ಕುಮ್ಮಿನಿಯಲ್ಲಿ ನೀನು ನದಿಯಾಗಿ ಹರಿ. ಶಾಪಗ್ರಸ್ತ ಅಂತ ನಾನು ಅನ್ಯ ದಾರಿ ಕಾಣದೆ ಮೋಕ್ಷಕ್ಕಾಗಿ ನಿನ್ನನ್ನೇ ಬೇಡ್ತಾ ಇದ್ದೇನಮ್ಮ. ಮರುಬೇಡ ಮಗಳೇ. ಸುರಭಿ ಸಂವಿಧಾತೆ ಮಗಳೇ ವಿಪ್ರಮೆಯುತರವೇ ನಿನಗಿನಗು ಮಗುಳೇ ಹರೆಯುತರ ಪಾದಾಳದಿಯೇ ಸ್ವಾರ್ಥಿಗಳ ಕೊರತೆಯುವುದಿಲ್ಲ ನಿಜಾದಿ. ಮಗಳೇ ನಂದಿನಿ, ಅಮ್ಮ ಭ್ರಾಂತೆ ಮಗಳೇ ನಿನಗೆ ಭ್ರಾಂತ ಆವರಿಸಿತಮ್ಮ. ಯಾಕೆ ಈ ಮಾತನಾಡುತ್ತಾ ಇದ್ದೇನೆ? ಯಾಕಮ್ಮ? ಮೂರು ಲೋಕದಲ್ಲಿ ಸ್ವಾರ್ಥಿಗಳೇ ತುಂಬಿರುವಾಗ ಅರ್ಥವಾಗದೆ ಮುನಿಯ ಮಾತಿಗೆ ಎದುರಾಡಿದೆ. ತಿರಸ್ಕರಿಸಿದೆನಮ್ಮ. ಧರ್ಮ ಕರ್ಮ ಸಮನ್ವಯ ಅಂತ ಭೂಲೋಕಕ್ಕೆ ಬರುವುದಿಲ್ಲ ಎಂದ ಕಾರಣಕ್ಕೆ ಕುಪಿತಗೊಂಡಂತ ಮುನಿ ಶಾಪ ಕೊಟ್ಟಿದ್ದಾರೆ. ಹೌದಮ್ಮ. ನಂದಿನಿ, ಅಮ್ಮ ಮುನಿಯ ಶಾಪವಾಗಿಯೇ ಪರಿಣಮಿಸ್ತದೆ ಮಗಳೇ. ಹಾಗಾದ್ರೆ ನಾನು ನದಿಯಾಗಿ ಹರಿಲೇಬೇಕೆ? ನದಿಯಾಗಿ ಹರಿಯಲೇಬೇಕು. ಮುಕ್ತಿಯ ಹಾದಿ ಹಾದಿ ಬೇರೆ ಇದೆ. ನಿನ್ನ ಗಡಿಯನ್ನು ತೊಗೆವೆನು ಮಗನಾಗಿ ಉನ್ನತದ ಬಲವಿವೆನು ಪುಣ್ಯ ನದಿಯ ತಾಯೇ ನೀನೆಂದು ಮನ್ನಿಸಿದಳಾದಿಮಾಯೇ. ಮಗಳೇ ನಂದಿನಿ, ಅಮ್ಮ ಶಾಪವೇ ವರವಾಗುವುದಕ್ಕಿದೆ ಮಗಳೇ ನಿನಗೆ. ಹಾಗಮ್ಮ. ಭೂಲೋಕದಲ್ಲಿ ನದಿಯಾಗಿ ಹರಿಯುತ್ತಿರುವಾಗ ಕಾಲಾಂತರದಲ್ಲಿ ನಿನ್ನ ಕಟಿ ಪ್ರದೇಶದಲ್ಲಿ ನಿನಗೆ ಮಗಳಾಗಿ ನಾನು ಆವಿರ್ಭವಿಸುವುದಕ್ಕಿದ್ದೇನೆ. ಆಗ ಪುಣ್ಯ ನದಿಯಾಗಿ ಹರಿಯುತ್ತಾ ಲೋಕ ಕಲ್ಯಾಣವಾಗುವಂತೆ ಹರಿಯುತ್ತಾ ಇರು ಮಗಳೇ. ಅದೃಷ್ಟಳಾಗ್ತೀನಿ. ಎಂತಹ ಭಾಗ್ಯ, ಎಂತಹ ಭಾಗ್ಯ. ನನ್ನ ಗ್ರಹಿಕೆ ಹೇಗಿತ್ತು? ಜಾಬಾಲಿ ಮಹರ್ಷಿಗಳಿಂದ ಶಾಪ. ಖಂಡಿತ ಇದು ನನಗೆ ಶಾಪವೇ ಅಲ್ಲ. ಇದೇ ಶಾಪ ನನಗೆ ವರವಾಗಿ ಪರಿಣಾಮವನ್ನು ಬೀರಿತಲ್ವೇ? ಇಲ್ಲದಿದ್ರೆ ಕಂಬು ಕಂಟಿನನ್ನು ಕಂಡೆ, ಅವಳು ಆಡಿದಂತಹ ನುಡಿಗಳನ್ನು ನಾನು ಕೇಳಿದೆ. ಹೇಳಿದ್ದೇನು? ಮಗಳೇ ನಂದಿನಿ, ನೀನು ನದಿಯಾಗಿ ಹರಿಬೇಕಾದ್ರೆ ನಿನ್ನ ಕಟಿ ಪ್ರದೇಶದಲ್ಲಿ ನಿನಗೆ ಮಗಳಾಗಿ ನಾನೇ ಉದಿಸ್ತೇನೆ. ಇವಳು ಜಗನ್ಮಾತೆ. ಜಗನ್ಮಾತೆಗೆ ಮಾತೆಯಾಗುವಂತ ಯೋಗ ನಂದಿನಿಗೆ ಒದಗಿ ಬಂದಿದೆ. ಹಾಗಾದ್ರೆ ನಾನು ಶೀಘ್ರವಾಗಿ ನದಿಯಾಗಿ ಹರಿಲೇಬೇಕು. ಹರಿಬೇಕಿದ್ರೆ ಸುಸ್ಥಳಬೇಕು. ಎಲ್ಲಿ ಎಲ್ಲಿ ಯೋಚನೆ ಮಾಡಿದ್ರೆ ಕಾಣ್ತಾ ಇರುವುದು ಕಣಕಾದ್ರೆ ಏರ್ಕೊಳ್ತೇನೆ. ಭಾಗೀರವನು ಲೋಗರಿಗೆ ನೆರವಾಗಲನು ಸಾಗಿ ಬಂದಳು ಮಾಗಜುಗದ ಪೌಳಮಿಯ ಜುಗದಿ ನದಿ ಲೋಗರಿಗೆ ನೆರವಾಗಲನು ಸಾಗಿ ಬಂದಳು ಮಾಗಜುಗದ ಪೌಳಮಿಯ ಜುಗದಿ ನದಿಯಾಗಿ ಆಗಸದ ಬೆಳುಗೊಡೆ ಅಡಿಯಲ್ಲಿ
ಪುಷ್ಪಗಳನ್ನು ಆಯ್ದುಕೊಂಡೆ, ಪರಶಿವೆಯನ್ನು ಅರ್ಚಿಸಿದೆ, 3 ಮೂರ್ತಿಗಳನ್ನು ಧ್ಯಾನಿಸಿದೆ, 3 ಕೋಟಿ ದೇವತೆಗಳಿಗೂ ನಮನವನ್ನು ಸಲ್ಲಿಸಿದೆ, ಮಾತೆಯಾದಂತಹ ಕಾಮಧೇನುವನ್ನು ಮನಸಾ ಸ್ಮರಿಸಿದೆ. ಲೋಕರಿಂಗಿನ ನೆರವಾಗಬೇಕೆಂಬಂತ ಉದ್ದೇಶಕ್ಕಾಗಿ ನಾನು ನದಿಯಾಗಿ ಹರಿಬೇಕಿದ್ರೆ ಸುದಿನ ಎಂಬುದು ಬೇಕು. ಯಾವ ದಿನ ಯೋಚನೆ ಮಾಡಿದ್ರೆ ಮಾಘ ಶುದ್ಧದ ಪೌರ್ಣಮಿಯ ಶುಭ ದಿನ. ಇದುವೇ ನಂದಿನಿಗೆ ಶುಭ ದಿನ. ಈ ಶುಭ ದಿನವೇ ಕುಂಬಿನಿಯನ್ನು ಬೆಳಗುವುದಕ್ಕೆ ಬೇಕಾಗಿ ನಂದಿನಿಯು ನದಿಯಾಗಿ ಹರಿತಾಳೆ, ನಂದಿನಿಯು ನದಿಯಾಗಿ ಹರಿತಾಳೆ, ನಂದಿನಿಯು ನದಿಯಾಗಿ ಹರಿತಾಳೆ. ನನ್ನ ಸಾಮರ್ಥ್ಯ ಏನೆಂಬುದನ್ನು ಧರಣಿ ಪಾಲರಿಗೆ ತೋರ್ಪಡಿಸುವ ಉದ್ದೇಶದಿಂದ ದಿಗ್ವಿಜಯವನ್ನು ಮಾಡಿದೆ. ಎಲ್ಲ ಧರಣಿ ಪಾಲರನ್ನು ಸಂಘ ಮಾಡಿದ್ದು ನನ್ನ ಸಾಮರ್ಥ್ಯರಾಗಿ ಮಾಡಿಕೊಂಡೆ. ಕೊನೆಯದಾಗಿ ವಿದರ್ಭವನ್ನು ಸೇರಿದೆ. ವಿದರ್ಭ ರಾಜ ನಡೆದ ಹೋರಾಟ ಮಾಡಿ ಜಯವನ್ನು ಪಡೆದು ಮಾತ್ರವಲ್ಲ, ನನ್ನ ಸಾಮರ್ಥ್ಯವನ್ನು ಮೆಚ್ಚಿದ ವಿದರ್ಭ ರಸ ನನ್ನ ಮಗಳಾದಂಥ ಯಶೋಮತಿಯನ್ನು ಮದುವೆ ಮಾಡಿ ಬಳುವಳಿಯನ್ನು ಕೊಟ್ಟಿದ್ದಾನೆ. ಸದಾ ಕಾಲ ಯಶೋಮತಿಯೊಂದಿಗೆ ಸುಖದಿಂದ ಇದ್ದವ ನಾನು. ಆದರೆ ನನ್ನ ದೃಷ್ಟಿ ನೇರವಾಗಿ ನಾಕವನ್ನು ಸೇರಬೇಕು, ಸುರಲೋಕದ ಅಧಿಪತಿಯಾಗಿ ಮೆರೆಯಬೇಕು ಎಂಬ ವಿಷಯ ತಿಳಿದಂತ ನಾನು ನಮ್ಮವರಲ್ಲಿ ಸಮಾಲೋಚನೆ ಮಾಡಿದಾಗ ಅವರಿಗೆ ಹೇಳಿದಂಥ ಮಾತು, ಜಯವು ಶಾಶ್ವತವಾಗಿ ನಮ್ಮ ಪಾಲಾಗಬೇಕಾದ್ರೆ ಬ್ರಹ್ಮದೇವನ ತಪಸ್ಸು ಮಾಡಿ ವರವನ್ನು ಪಡೆದುಕೊಂಡು ಬನ್ನಿ ಎಂಬುದಾಗಿ. ಹಾಗೆ ಕಾನನವನ್ನು ಸೇರಿದೆ. ನಿಶ್ಚಲವಾದ ಮನಸ್ಸಿಂದ ಬ್ರಹ್ಮದೇವನ ಕುರಿತು ಇಲ್ಲೇ ತಪಸ್ಸನ್ನಾಚರಿಸಿದೆ. ಬ್ರಹ್ಮದೇವಾಯ ನಮಃ, ಹಿರಣ್ಯಗರ್ಭಾಯ ನಮಃ, ಕನಕಗರ್ಭಾಯ ನಮಃ. ಬ್ರಹ್ಮದೇವ ಪರಮಗುಣ ಏಕೋಮನಸ್ಸಿನಿಂದ ನನ್ನನ್ನೇ ಧ್ಯಾನಿಸುತ್ತಾ ಇದ್ದೀಯ. ನಿನ್ನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿದ್ದೇನೆ. ಏನು ವರ ಬೇಕು ನನ್ನಲ್ಲಿ ಕೇಳಿಕೊ ಮಗನೇ. ಹರಣ ಬಳಿಯರ
ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷರಾದಿರಾ ತಂದೆ ಹಾ ಧನ್ಯೋಸ್ಮಿ. ಆಗಲಿ. ಮನದ ಇಷ್ಟಾರ್ಥವನ್ನು ಬೇಡಿಕೋ ಎಂಬುದಕ್ಕೆ ಹೇಳ್ತಿದ್ದೀರಲ್ಲ, ಆ ತಂದೆ ಹೇಳ್ತಿದ್ದೀನಿ. ಏನು? ಸುರರು ಕಿನ್ನರು ಕಿಂಪುರುಷರು ಉರಗರು ಸಿದ್ಧರು ಸಾಧ್ಯರು ಮನಗಳು ಮುನಿಗಳು ಹಾ ಯಾರಿಂದಲೂ ಮರಣವೇ ಬರಬಾರದು. ಆಮೇಲೆ ಮೇಲೆ ಕೆಳಗೆ ಹೊರಗೆ ಒಳಗೆ 2 ಕಾಲಿನ ಪಕ್ಷಿಗಳಿಂದ 4 ಕಾಲಿನ ಪ್ರಾಣಿಗಳಿಂದ ನನಗೆ ಮರಣ ಬರಬಾರದು. ಹರಿಹರ ಬ್ರಹ್ಮ ನಿಮ್ಮಿಂದ ಮರಣ ಬರಬಾರದು. ಆಮೇಲೆ ಅವರ ಮಣಿದಿಯರ ಅಂತಹ ರಮೆ ಉಮೆ ವಾಣಿ ಆ ಸ್ತ್ರೀ ಶಕ್ತಿಗಳಿಂದ ನನಗೆ ಮರಣ ಬಾರದಂತ ವರವನ್ನು ಕರುಣಿಸಿರಿ. ತಥಾಸ್ತು ಮಗನೇ, ಶುಭವಾಗಲಿ. ಧನ್ಯನಾದೆ. ಓ ಮಗನೇ ಕೇಳು ಕೇಳು ಹದಗದ ಎನ್ನವ ಭಾವಿತ. ಕೇಳು ಹದಗದ ಎನ್ನವ ಭಾವಿತ. ಕೇಳಿ ಪಡೆದ ಕೇಳಿ ಪಡೆದವರದಂತೆ ಕೇಳದೀಗಾಯದಿಯುಪದೇಶವಿದು ನಿನ್ನ ಶೀಲಾಗವೆಂದು ಇವರು ಯಾರು? ನನ್ನ ಮಡದಿ, ನಿಮ್ಮ ಹೆಂಡತಿ, ನಿನ್ನ ತಾಯಿ. ಈಗ ನೀವು ಯಾವ ಕಡೆಗೆ ಹೋದ್ರೂ ಜೊತೆಯಲ್ಲಿ ಕಳೆದುಕೊಂಡು ಹೋಗುದಾ ನೀವು? ಹಾ ಈಗ ಅವರು ನನ್ನನ್ನು ಕರೆದ್ರಲ್ಲ, ನಾನಾದ್ರೆ ನಿನ್ನ ಕೇಳಿದಂತ ವರವನ್ನು ಅನುಗ್ರಹಿಸಿದ್ದೆ. ಹೌದು. ಅಮ್ಮ ಕರೆದದ್ದು ಯಾಕೆ? ಯಾಕೆ? ಕೇಳದೆ ನಿನಗೊಂದು ಅನುಗ್ರಹವನ್ನು. ಅಮ್ಮ ಏನಮ್ಮ? ಮಗನೇ ಓ ನಿನ್ನನ್ನು ಕಂಡಾಗ ಸಂತೋಷವಾಯಿತು. ಹೌದೇ? ನಮ್ಮವರನ್ನು ಮೆಚ್ಚಿಸಿ ಬೇಕಾದಂತಹ ವರವನ್ನು ಕೇಳಿ ಪಡೆದುಕೊಂಡೆ. ಹೌದು. ಆದ್ರೆ ಏನು? ನಿನ್ನ ವಿನಯಶೀಲತೆಗೆ ಮೆಚ್ಚಿದಂತಹ ನಾನು ನಿನಗೊಂದು ಪ್ರಸಾದವನ್ನು ಕರುಣಿಸಬೇಕೆನ್ನುವ ಹಾಗೆ ಮನ ಮಾಡಿದ್ದೆ. ನಾನು ಕೇಳದೆ ನೀವು ಮೆಚ್ಚಿ ಕೊಡುವಂತ ಪ್ರಸಾದ. ಹೌದು, ಕುಡಿತಾ ಗಾಯತ್ರಿ ಮಂತ್ರದ ಉಪದೇಶ ಮಗನೇ. ಇದು ಗಾಯತ್ರಿ ಮಂತ್ರವ? ಹೌದು. ಅದರಿಂದ ನನಗೆ ಏನು ಪ್ರಯೋಜನ? ಕಾರಣ ಉಂಟು. ಓ? ನಿನ್ನ ಏಳಿಗೆಗಾಗಿ ಕೊಡುತ್ತಾ ಇದ್ದೇನೆ. ಸಂಧ್ಯಾಕಾಲದನ್ನು ಪಠಿಸಿದೆ ಅಂತಾದ್ರೆ ದೇಹ ವರ್ಚಸ್ಸು ಆತ್ಮವರ್ಚಸ್ಸು ವೃದ್ಧಿಸುವುದರ ಜೊತೆಗೆ ಅಮೃತತ್ವ ಪ್ರಾಪ್ತವಾಗಿ ನೀನು ಅಮರನಾಗಬಲ್ಲ. ಅಮ್ಮ ತ್ರಿಸಂಧ್ಯಾಕಾಲ ಅದನ್ನು ಜಪಿಸಬೇಕು. ಖಂಡಿತ. ನಾವು ಯಾವಾಗಲೂ ಅಂತಪುರದಲ್ಲಿ ಇರ್ತೇವೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ರಾಜಕಾರಿಗಳು ಅಷ್ಟು ಇವೆ. ಒಂದು ವೇಳೆ ಹೊರಗೆ ಹೋದಂತಹ ಸಮಯದಲ್ಲಿ 1 ಹೊತ್ತು ಮಂತ್ರವನ್ನು ಜಪಿಸದಿದ್ದರೆ ಅಯ್ಯ, ಈ ಮಂತ್ರವನ್ನು ಆಲಕ್ಷಿಸಿ ಉಪೇಕ್ಷಿಸಿದೆ ಆದರೆ ಮಂತ್ರವೇ ನಿನ್ನ ಪಾಲಿಗೆ ಮರಣ. ನಿಶ್ಚಿಂತೆಯಿಂದ ಇರು. ಶುಭವಾಗಿ. ಅಗ
ಮಾಡಿಕೊಂಡು ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದ್ದೇವೆ. ನೀವಾಗೆ ಸ್ವರ್ಗವನ್ನು ಬಿಟ್ಟು ಓಡಿದರೆ ಓಡಿತು, ಇಲ್ಲದಿದ್ದರೆ ನಿನ್ನ ಪ್ರಾಣವನ್ನು ತೆಗೆದು ಬಂದು ಓಡಿಸಿದ್ದೇವೆ. ಒಳ್ಳೆ ಮಾತಿನಿಂದ ಹೇಳುತ್ತಿದ್ದೇನೆ, ಬಂದ ಹಾಗೆ ಹಿಂದೆ ಹೋದಂತೆ ಸರಿ. ಹೋದ್ರೆ ನಿನ್ನ ಬದುಕಿಗೆ ಒಂದು ಅವಕಾಶ ಇದೇ ಕೊಡಿ. ಕರೆದರೂ ತಪ್ಪಾಗಲಾರದು. ದ್ವಾರಪಾಲಕರಲ್ಲಿ ಹೇಳಿ ಕಳುಹಿಸಿದಾಕ್ಷಣ ಉತ್ತರದ ನಿರೀಕ್ಷೆಯಲ್ಲಿ ಇರುತ್ತಿರುವಂತಹ ಸಮಯ ನಿಮ್ಮವರೆಲ್ಲ ಸೇರಿಕೊಂಡು ನನ್ನೊಡನೆ ಹೋರಾಟ ಮಾಡೋದಕ್ಕೆ ಬಂದ್ಯಾ? ಹೌದಾ ಇಂದ್ರ? ಏನ ನಿನ್ನ ಯೋಗ್ಯತೆ ಏನು ಎಂಬ ಚೆನ್ನಾಗಿ ಅರ್ಥವ ನಾನು ಗರ್ಭವನ್ನು ಛೇದಿಸಿದೆ. ಅಲ್ಲಿಗೆ ಮನಸ್ಸಾಗ್ಲಿಲ್ಲ. ಮಹರ್ಷಿ ಗೌತಮರ ಮಡದಿ ಆದಂತಹ ಅಹಲ್ಯೆಯನ್ನು ಹೊತ್ತಲು ಹೊತ್ತಿನಲ್ಲಿ ಹೋಗಿ ಸುಖವನ್ನು ಪಡೆಯುವುದಕ್ಕೆ ಮನ ಮಾಡಿದಂತಹ ನೀನು ಇಂಥ ಉನ್ನತವಾದ ಸ್ಥಾನದಲ್ಲಿ ಕುಳಿತುಕೊಳ್ಳುವಂತಹ ಯೋಗ್ಯತೆಯನ್ನು ಕಳೆದುಕೊಂಡಿದ್ಯಾ. ಅದಕ್ಕಾಗಿ ಹೇಳುತ್ತಿದ್ದೇನೆ, ಸೂರ ಪೀಠವನ್ನು ನನಗೆ ಬಿಟ್ಟು ಕೊಟ್ಟರೆ ನಾಚಿಕೆಗಟ್ಟವ ಊರಿಗೆ ದೊಡ್ಡವ ಎಂಬ ಹಾಗೆ ನಿನ್ನ ವ್ಯವಹಾರ ಹಾಗೆ ಕಾಡುತ್ತಾ ಉಂಟು. ನಿನ್ನ ಒಡೆಯರಂತ ಶುಂಭ ಅಂದು ವಧೆಯಾಗುವ ಸಂದರ್ಭದಲ್ಲಿ ಆ ದೃಶ್ಯವನ್ನು ನೋಡಿ
ಬದುಕುವ ಆಶೆಯಿಂದ ಜೀವಗಳನ್ನಾಗಿ ಓಡಿ ಹೊತ್ತ ರಣಹೇಡಿ ಅಂತ ನೀನು ಮಾಡಿದ ಕೃತ್ಯ ಏನೆಂಬುದಾಗಿ ನಾವು ಕೂಡ ಅವಲೋಕಿಸಿದ್ದೇವೆ. ಮತ್ತೊಬ್ಬರಿಗೆ ಆರೋಪ ಮಾಡುವ ಬದಲು ತಾನು ಏನೆಂಬುದಾಗಿ ನೋಡಿಕೊಳ್ಳಬೇಕು. ನೊಣ ಮೀಸೆ ಎಣಿಸುವ ಬಿಜ್ಜೆಯವಲ್ಲ, ತನ್ನಾತ್ಮ ತಾನರಿಯುವ ಸಾಧನೆಯಿಂದನೂ ಅಲ್ಲ. ನಿನಗೆ ಇನ್ನೊಬ್ಬರದ ವಿಚಾರ ಗೊತ್ತಾಗುದು. ನೀನೇನು ಮಾಡಿದ್ದೆ? ಎಷ್ಟು ಕಡೆ ಶಿಶುಹತ್ಯೆ ಮಾಡಿದ್ದೆ, ಎಷ್ಟು ಕಡೆ ಭ್ರೂಣ ಹತ್ಯೆ ಮಾಡಿದ್ದೆ, ಎಷ್ಟು ಕಡೆ ವಿಪ್ರ ಹತ್ಯೆ ಮಾಡಿದ್ದಿ, ಆಮೇಲೆ ಸ್ತ್ರೀ ಹತ್ಯೆ, ಹೀಗೆ ಅದೆಷ್ಟು ಪಂಚಮಹಾಪಾತಗಳು ಮಾಡಿದಂತ ಒಬ್ಬ ಮಹಾಪಾತಕಿ ನೀನು. ನಿನ್ನಂತ ಅಯೋಗ್ಯನಿಗೆ ಈ ಸ್ವರ್ಗದ ಪೀಠ ದಕ್ಕುವುದಿಲ್ಲ. ಸಿಕ್ಕಿದ್ರೆ ಅದು ಯಾವ ಕಾಲಕ್ಕೂ ನಿನ್ನ ಉಳಿಸುವ ಸಾಧ್ಯವಿಲ್ಲ. ನಿನಗೆ ಪಾಪ ಪಾತಕ ಹೆಚ್ಚಾಗಿದೆ, ನಿನಗೆ ಸಾಯುವ ಕಾಲ ಪ್ರಾಪ್ತ. ನಮಗೆ ಬೇಕಾದದ್ದು ಯಾರು? ಸುರಪಿ ನಮ್ಮವರಿಗೆ, ಗುರುಲೋಕದವರಿಗೆ, ಅರುಣಾಸುರನಿಗೆ ಶುಭವಾಗಲಿ, ಜಯವಾಗಲಿ. ಸರ್ವಲೋಕದ ಅಧಿಕಾರ ಅರುಣಾಸುರ ಎಂಬ ವಿಷಯ ನಮ್ಮವರಿಗೆ ಮಾತ್ರವಲ್ಲ, ಎಲ್ಲ ಲೋಕದವರಿಗೆ ಗೊತ್ತಾಗಬೇಕು. ಅದಕ್ಕಾಗಿದ್ದಾರಲ್ಲ ನಾಗೂರ ಮಾಡಿಸೋರು, ಅವರಲ್ಲಿ ಪ್ರಚಾರ ಮಾಡಬೇಕಾಗಿ ಹೇಳಿ ಬಂದ್ರಿ. ಆಮೇಲೆ ಇಷ್ಟು ನಿಮ್ಗೆ ಆಸೆ ಇತ್ತು, ಸ್ವರ್ಗವನ್ನು ಸೇರಬೇಕು, ಇಲ್ಲಿಯ ಸುಖವನ್ನು ಅನುಭವಿಸಬೇಕೆಂಬುದು. ನಿಮಗೆ ಯಾರ ಮನೆಗೆ ಹೋಗ್ಲಿಕ್ಕೆ ಮನಸ್ಸುಂಟ? ಎಷ್ಟು ದಿನ ಇರಬೇಕೆಂಬ ಆಸೆ ಉಂಟ? ಯಾರಾದಿತ್ತು ಆ ರಂಬೆ ಊರ್ವಶಿ ಅವರ ಅಂತಃಪುರ ಸೇರಿಕೊಂಡು ಸುಖವನ್ನು ಪಡೆಯಿರಿ. ಆದ್ರೆ ನನಗೆ ನಿಲ್ಲುವುದಕ್ಕಾಗುವುದಿಲ್ಲ. ನಮ್ಮಮ್ಮ ಶಾರದೆ ಕೊಟ್ಟಂತಹ ಮಂತ್ರ ಉಪದೇಶ ಗಾಯತ್ರಿ ಮಂತ್ರ, ಅವರು ಹೇಳಿದ್ದಾರೆ 3 ಹೊತ್ತು ಗಾಯತ್ರಿ ಮಂತ್ರವನ್ನು ಜಪಿಸಬೇಕು. ಒಂದು ವೇಳೆ ತಪ್ಪಿದಂತಾದ್ರೆ ನಿನ್ನ ನಾಶಕ್ಕೆ ನೀನೇ ಕಾರಣನಾಗ್ತಿ ಎಂಬುದಾಗಿ ಅವರ ಮಾತನ್ನು ಮೀರಬಾರದು. ಹೊತ್ತಾಯ್ತು, ಆತನ ಆದಷ್ಟು ಬೇಗ ಹೋಗಿ ಗಾಯತ್ರಿ ಮಂತ್ರ ಜಪಿಸ್ತೇನೆ. ಅಷ್ಟರವರೆಗೂ ನೀವೆಲ್ಲ ಇಲ್ಲ. ದೇವೇಂದ್ರ, ಸ್ವರ್ಗಲೋಕದಲ್ಲಿದ್ದು ಆಳ್ವಿಕೆಯನ್ನು ನಡೆಸಬೇಕಾದ ನೀನು ದೇವತೆಗಳನ್ನು ಜೊತೆ ಸೇರಿಸಿಕೊಂಡು ಸತ್ಯದ ಲೋಕದೆಡೆಗೆ ಬಂದಿದ್ದೀಯ. ಏನು ಕಾರಣ? ಪ್ರಭು, ದುರ್ಲಾದ ಅರುಣಾಸುರನು ಸ್ವರ್ಗಲೋಕವನ್ನು ಸ್ವಾಧೀನ ಮಾಡಿದ್ದಾನೆ. ಎಲ್ಲಾ ಕಡೆ ಅನ್ಯಾಯ ತಾಂಡವಾಡುತ್ತಾ ಉಂಟು. ಅವನ ವಧೆಗೆ ಯಾವುದು ದಾರಿ ಕಾಣ ನಿನ್ನ ಬಳಿಗೆ ಬಂದಿದ್ದೇವೆ. ಏನು ಮಾಡಬೇಕು ನೀನೇ ಹೇಳಬೇಕು. ದೇವೇಂದ್ರ, ಅರುಣಾಸುರನಿಗೆ ವರವನ್ನು ಕೊಟ್ಟಿದ್ದೇನೋ ನಿಜ, ಹಾಗಂತ ಆತನನ್ನು ವಧಿಸುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಆತ ಎಷ್ಟು ಕುಪ್ಪಿ ಮೆರೆದರೂ ಕೂಡ ಆತನ ಅವಸಾನ ಆಗಲೇಬೇಕು. ಮಂಜು ಎಷ್ಟೂ ಗಟ್ಟಿಯಾಗಿದ್ದರೂ ಕೂಡ ಸೂರ್ಯನ ಶಾಖ ತಾಗಿದ್ದರೂ ಅದು ಕರಗಿ ನೀರಾಗಲೇಬೇಕು. ಅದಕ್ಕಾಗಿ ನಾವು ಇಲ್ಲಿರುವುದಲ್ಲ, ನಾವು ಮಾತ್ರ ಅಲ್ಲ, ಹರಿಹರನನ್ನು ಜೊತೆ ಸೇರಿಸಿಕೊಂಡು ಮಣಿದ್ವೀಪಕ್ಕೆ ಹೋಗಿ ತ್ರಿಪುರಾಂಬಿಕೆಯಲ್ಲಿ ನಮ್ಮ ಕಷ್ಟವನ್ನು ಹೇಳಿಕೊಳ್ಳೋಣ. ಶ್ರದ್ಧಾ ಭಕ್ತಿಯಿಂದ ಮಾತೆಯನ್ನು ಪ್ರತ್ಯಕ್ಷೀಕರಿಸಿಕೊಳ್ಳುವ.
ತ್ವಮೇವ ಶರಣಂ ಮಮ ತಸ್ಮಾ ಕಾರುಣ್ಯ ಭವೇನ ರಕ್ಷ ರಕ್ಷ ಸರ್ವೇಶ್ವರಿ. ಜಯ 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 ಕಾಪಾಡ. ಎರಿದೆರಿದು ಲಕ್ಷ್ಮೀ ರಮಣ ಹೇದಗಾಡುದರಿಗೆ ಮಾರ ಹರಣ ಮೌಲವೇ ತಗೆ ಕುಂಬದಾದಿದ್ದ ಸಂಪತ್ತು ಊರವೇ ನಾಯಿಗದ ನವರಿಪುವೆ ಲಕ್ಷ್ಮೀ ರಮಣ ಶಾರದಾ ವಲ್ಲಭ ಪಾರ್ವತೀಪತಿಯೇ ಇಂದ್ರಾದಿ ಸುಮನಸರೇ ನೀವೆಲ್ಲವರೊಟ್ಟಾಗಿ ಮಣಿದ್ವೀಪಕ್ಕೆ ಬಂದು ಅತಿ ವಿನಯದಿಂದಲೂ ಹಾಗೂ ಅತಿ ದುಃಖದಿಂದಲೂ ನನ್ನನ್ನೇ ಧ್ಯಾನಿಸಿದ್ದೀರಾ. ದೇವೇಂದ್ರ, ನಾನೇ ಒಲಿದು ಕೊಟ್ಟಂತ ಸಂಪತ್ತಿಗೆ ಯಾರಿಂದಾದರೂ ಕಳಂಕ ಬಂತೆ? ಯಾಕೆ ಮಕ್ಕಳೇ ನನ್ನನ್ನು ಧ್ಯಾನಿಸಿದ್ದೀರಾ ಹೇಳಿಕೊಳ್ಳಿ. ಜಂಬಾರಿ ಎಂದ ಕೈ ಮುಗಿದು ಜಗದಂಬೆ ನಾಗರಿ ಬಾಳರಿವು ಶುಂಭವಾದಯ ಮೇಲೆ ತುಂಬಿದ ವರಬಲಾದಿ ಎಂಬವರಿಂದಲೀ ಜಗದಂಬೆಯೇ ಜಗದಂಬೆಯೇ, ನೀನೇ ಅನುಗ್ರಹಿಸಿದಂತಹ ಸ್ವರ್ಗಲೋಕದಲ್ಲಿ ನಿನ್ನ ಮಕ್ಕಳಾದ ನಮಗೆ ಬಾಳುವುದಕ್ಕೆ ಅಸಾಧ್ಯವಾಗಿ ಹೋಗಿದೆ ಅಮ್ಮ. ಯಾಕೆ ಮಗನೇ? ಇದಕ್ಕೆಲ್ಲ ಕಾರಣೀಕರ್ತನಾಗಿ ಅಂದು ಶುಂಭ ನಿಶುಂಭರ ವಧಾ ಕಾಲದಲ್ಲಿ ಆ ಶುಂಭ ನಿಶುಂಭರ ವಧೆ ಆದರೂ ಕೂಡ ಆ ಕಾಲಕ್ಕೆ ಆ ವಧೆಯ ಭೀಕರ ದೃಶ್ಯವನ್ನು ಕಂಡಂತ ಅರುಣಾಸುರನು ಆ ಕಾಲಕ್ಕೆ ಹೆದರಿ ಓಡಿ ಹೋದ. ಅಲ್ಲಿ ದುರ್ಬಲನಾದರೂ ಕೂಡ ಈ ವೇಳೆಗೆ ಪ್ರಬಲನಾಗಿ ವರಬಲ ಮತ್ತನಾಗಿ ಮಧಾಂಧನಾಗಿ ವ್ಯವಹರಿಸ್ತಾ ಇದ್ದಾನೆ. ಅವನ ಹಾವಳಿಯಿಂದ ಜಗತ್ತೆಲ್ಲ ಕ್ಷೋಭೆಗೊಂಡು ಹೋಗಿದೆ. ಸಜ್ಜನರ ಪ್ರಾಣಹಾನಿಯಾಗುತ್ತಾ ಉಂಟು, ಮಾನವನ ಮಾನಹಾನಿಯಾಗುತ್ತಾ ಇದೆ, ಋಷಿಜನರ ತಪೋಹಾನಿಯಾಗುತ್ತಾ ಉಂಟು. ಸರ್ವರು ನೊಂದು ಬೆಂದು ನರಳುತ್ತಾ ಇದ್ದಾರೆ. ಎಲ್ಲಾ ಕಡೆ ವಿಷಮಯ ಪರಿಸ್ಥಿತಿ ಆವರಿಸಿ ಹೋಗಿದೆ. ಆದ್ದರಿಂದ ಬೇರೆಯವ ದಾರಿ ಕಂಡಂತೆ ನಿನ್ನನ್ನೇ ಮೊರೆ ಹೊಕ್ಕಿದ್ದೇವಮ್ಮ, ನಿನ್ನನ್ನೇ. ಎಂದು ಮೇಲಿರುವುದುಂಟು ನಿಮಗೆ ಸಂದೇಹವೇ ಪುರೇ ನಿಶ್ಚಯರಿಲ್ಲ ಎಂದು ನಂದೈದೀರಿ ಶರಣ. ಮಕ್ಕಳೇ, ದುಷ್ಟನಾದಂತ ಅರುಣಾಸುರ ಅಂದು ಶುಂಭನ ವಧಕಾಲದಲ್ಲಿ ತಲೆಮರೆಸಿಕೊಂಡವ ಪ್ರಬಲನಾಗಿಯೂ ಸಬಲನಾಗಿಯೂ ಇಂದು ನಿಮ್ಮನ್ನೆಲ್ಲ ಹಿಂಸಿಸುತ್ತಾ ಇದ್ದಾನೆ. ಅಂಥವನನ್ನು ಸದೆಬಡಿಯುವುದಕ್ಕೆ ಪ್ರತ್ಯಕ್ಷಳಾಗಿದ್ದೇನೆ. ಆದರೊಂದು ಕಂಟಕ ಉಂಟು ಮಗನೇ. ವಿಪರೀತವಾದ ಕಂಟಕ ಹೊಂದಿಹುದು ಖಳಬರಿಯದ ಭಕ್ತಿಯಿಂದ ಜಪಿಸಿದಲಿರುವಾಗ ಈ ಮಂತ್ರವಾದ ಕೊಂದ ಮೇಲೆ ಬೇಳೆ ತಂತ್ರವಾದ. ಮಕ್ಕಳೇ, ದುಷ್ಟನಾದಂತ ಅರುಣಾಸುರ ಬ್ರಹ್ಮನಲ್ಲಿ ವರವನ್ನು ಪಡೆದು ಅಷ್ಟು ಮಾತ್ರ ಅಲ್ಲ, ಶಾರದೆಯಿಂದ ಅನುಗ್ರಹಿಸಲ್ಪಟ್ಟಂತ ಗಾಯತ್ರಿ ಮಂತ್ರವನ್ನು ದಿನನಿತ್ಯವೂ ಪಠಿಸುತ್ತಾ ಇದ್ದರಿಂದ ಆತನಿಗೆ ಆ ಮಂತ್ರವೇ ರಕ್ಷಾ ಕವಚವಾಗಿದೆ. ಆತನನ್ನು ಆ ಗಾಯತ್ರಿ ಮಂತ್ರದಿಂದ ಬೇರ್ಪಡಿಸಬೇಕು. ಅದಕ್ಕಾಗಿ ಮಗನೇ ದೇವೇಂದ್ರ, ನಿಮ್ಮ ಗುರುಗಳಾದಂತ ಬೃಹಸ್ಪತಿಯನ್ನು ಅವರ ಜಾಣ್ಮೆಯಿಂದ ಅವನು ಆ ಬೃಹಸ್ಪತಿಯಾದಂತ ಅವರು ಮಾಡುವ ಆ ಚಾಣುಕ್ಯತನದಿಂದ ಅವನು ಗಾಯತ್ರಿ ಮಂತ್ರದಿಂದ ಬೇರ್ಪಡಬೇಕು. ಅದಕ್ಕಾಗಿ ನೀನು ಅವನನ್ನು ಅವನೆಡೆಗೆ ಕಳುಹು, ಆತನನ್ನು ಸಂಹರಿಸುವುದಕ್ಕೆ ನಾನು ಪ್ರಾರ್ಥಳಾಗ್ತೇನೆ. ಜಯ 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 ಜಯ. ಅಮ್ಮನ ಅಭಯವಾಣಿಯಿಂದ ನಮಗೆ ಹೋದಂತ ಜೀವ ಮರಳಿ ಬಂದಂತಾಗಿದೆ. ಇನ್ನು ಕಾಲ ವಿಳಂಬ ಮಾಡುವ ತರವಲ್ಲ, ನೇರವಾಗಿ ನಮ್ಮ ಗುರುಗಳ ಬಳಿಯನ್ನು ಹೋಗಿ ಅವರನ್ನು ಸಂಧಿಸೋಣ.
ಕಲಾಭಿಮಾನಿಗಳೇ, ಇಂದಿನ ಯಕ್ಷಗಾನದ ಸೇವಾಕರ್ತರಾದ ಯಕ್ಷಕಲಾ ಸಂಗಮ ಮತ್ತು ಊರ 10 ಸಮಸ್ತರು, ಎಕ್ಕರು ಹಾಗೂ ನೆರೆದಿರುವಂಥ ಎಲ್ಲ ಕಲಾಭಿಮಾನಿಗಳಿಗೂ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಮೇಳದಲ್ಲಿ ವಾಸವಾಗಿರುವಂಥ ಶ್ರೀ ಮಹಾಗಣಪತಿ ದೇವರು ಆಯುರ ಆರೋಗ್ಯ ಸಕಲ ಸೌಭಾಗ್ಯವನ್ನು ಕೊಟ್ಟು ಕರುಣಿಸಲೆಂದು ಬೇಡಿಕೊಳ್ಳುತ್ತಾ ಬರುವ ರಾತ್ರಿ ಮುಕ್ತ ಸುರತ್ಕಲ್ನಲ್ಲಿ ಅಗರಿ ಭಾಗವತ ವಿರಚಿತ ಶ್ರೀ ದೇವಿ ಮಾತ್ಮೆ ಎಂಬ ಪುಣ್ಯಕಥಾ ಭಾಗವನ್ನು ಆಡಿ ತೋರಿಸಲಿದ್ದೇವೆ. ಹಾಗೆ ಇದೇ ತಿಂಗಳ 9 ತಾರೀಕಿನಂದು ಶ್ರೀಮತಿ ವಿಶಾಲಾಕ್ಷಿ ಮತ್ತು ಶ್ರೀ ಚಂದ್ರಹಾಸ ಶೆಟ್ಟಿ ಮತ್ತು ಮಕ್ಕಳ ಸೇವಾಭಾಪ್ತು ಎಕ್ಕಾರು ಶ್ರೀಶೈಲ ನಿವಾಸದ ಮುಂಭಾಗದಲ್ಲಿ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಇವರು ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆ ಎಂಬ ಪುಣ್ಯಕಥಾ ಭಾಗವನ್ನು ಆಡಿ ತೋರಿಸಲಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗೆಂದು ಕೇಳಿಕೊಳ್ಳುತ್ತಾ ಹಾಗೆ ಕ್ಷಣಕಾಲದ ಅಡಚಣೆಗೆ ಕ್ಷಮೆಯನ್ನು ಯಾಚಿಸುತ್ತಾ ಪುಣ್ಯಕಥಾ ಭಾಗವನ್ನು ಮುಂದುವರಿಸುವುದಕ್ಕೆ ಅಪ್ಪಣೆಯನ್ನು ಯಾಚಿಸ್ತಾ ಇದ್ದೇವೆ. ಯಕ್ಷಗಾನ ಕೇಳಿಗೆ ಹೋಗಬೇಕು, ಅರುಣಾಸುರ ಗಾಯತ್ರಿ ಮಂತ್ರವನ್ನು ಬಿಡುವ ಹಾಗೆ ಪ್ರೇರೇಪಿಸಬೇಕು ಎಂಬುದಾಗಿ ಅಸ್ತು ಎಂಬುದಾಗಿ ಹೊರಡುವಾಗ ಯೋಚನೆ ಮಾಡಲಿಲ್ಲ, ಹೊರಟಾದ ಮೇಲೆ ಯೋಚನೆಯನ್ನು ಮಾಡಿದೆ. ಮೊದಲೇ ದೇವತೆಗಳನ್ನು ಕಂಡ್ರೆ ಅರುಣಾಸುರನಿಗೆ ಆಗುವುದಿಲ್ಲ, ಅಂಥದ್ರಲ್ಲಿ ದೇವತೆಗಳ ಗುರು ಬಂದಿದ್ದಾನೆ ಎಂಬುದಾಗಿ ನಿಜವಾಗಿ ಅರಿತುಕೊಂಡ್ರೆ ನಮ್ಮನ್ನು ಬದುಕುವುದಕ್ಕೆ ಬಿಟ್ಟಾನ. ಹಾಗಾಗಿ ಒಂದು ಉಪಾಯವನ್ನು ಮಾಡಿದೆ, ನಿಜ ರೂಪದಿಂದ ಬರುವುದಲ್ಲ, ಒಂದು ವೇಷವನ್ನು ಮಾಡಿ ಬರುವ ಎಂಬುದಾಗಿ. ಅದಕ್ಕೆ ಯಾವ ವೇಷ ಎಂಬುದಾಗಿ ಯೋಚನೆ ಮಾಡುವಾಗ ಪಕ್ಕನೆ ನೆನಪಾದ್ದು ವೃದ್ಧ ಬ್ರಾಹ್ಮಣನ ವೇಷ. ಯಾಕಂದ್ರೆ ಮಿಕ್ಕುಳಿದ ವೇಷ ಮಾಡಬೇಕಿದ್ರೆ ಕಷ್ಟ ಉಂಟು, ಇದ್ದದ್ದನ್ನೆಲ್ಲ ಕಟ್ಟಬೇಕು. ಬಹು ಸುಲಭ, ಇದ್ದದ್ದನ್ನು ಬಿಚ್ಚಿದ್ರೆ ಸಾಕು, ಒಂದು ಕಟ್ಟೆ ಮತ್ತೊಂದು ಹೀಗೆ ಮಾಡಿದ್ರೆ ಸಾಕು, ಬ್ರಾಹ್ಮಣನ ವೇಷವಾಗ್ತದೆ. ಹಾಗಾಗಿ ವೇಷವನ್ನು ಮಾಡಿ ಬಂದು ನಿಂತದ್ದು ಏಕವೀರಾದ್ರಿಪುರ. ಒಮ್ಮಿಂದೊಮ್ಮೆಲೆ ಅರಮನೆಯ ಒಳಗೆ ಬರಲಿಕ್ಕೆ ನನ್ನನ್ನು ಬಿಡ್ಲಿಲ್ಲ. ಕಾಡಿದೆ ಬೇಡಿದೆ, ಆದರೂ ದಡಿಗರು ಬಿಡ್ಲಿಲ್ಲ. ಅಂದ್ರೆ ದ್ವಾರಪಾಲಕರು ಅವರನ್ನು ವಂಚಿಸಿಯೇ ಒಳಗೆ ಬಂದದ್ದು. ಹೇಗೆ ವಂಚಿಸಿದ್ದು? ಅರುಣಾಸುರ ಮಹಾಪ್ರಭುಗಳು ನನಗೆ ಬೇಕಾದವರು, ಅವರೊಡನೆ ಏನಾದ್ರೂ ಮಾತಾಡಿ ವಿತ್ತ ಸಿಕ್ಕಿದ್ರೆ ಅದರಿಂದ ನಿಮಗೆ ಅರ್ಧ ಕೊಡ್ತೇನೆ ಎಂಬುದಾಗಿ ಹೇಳಿದವಾಗ ಪಕ್ಕಕ್ಕೆ ಒಪ್ಪಿದ್ರು. ಆಗ್ಲೇ ಗೊತ್ತಾದ್ದು ಈ ಭೂಲೋಕದಲ್ಲಿ ಯಾವುದಾದ್ರೂ ಸ್ವಲ್ಪ ಕೆಲಸ ಆಗ್ಬೇಕಾ, ಸ್ವಲ್ಪ ಹಣ ಕೊಡ್ಬೇಕು ಅಂತ. ಆಯ್ತು, ಬಂದು ನಿಂತದ್ದು ಪೂಜಾ ಮಂದಿರ. ದಡಿಗ ಒಂದು ಕೂತ ಚಂದ ನೋಡಿ, ಇವನನ್ನು ನೋಡುವಾಗ ನನಗೆ ಆಶ್ಚರ್ಯವಾಗುತ್ತಾ ಉಂಟು. ಇವ ರಾಕ್ಷಸನೋ? ಅಬ್ಬ, ಲೇಪಿಸಿದಂತಹ ಭಸ್ಮ, ಉಚ್ಚರಿಸುವಂತಹ ಗಾಯತ್ರಿ ಮಂತ್ರ. ನಾವು ಬಂದ ಕೆಲಸ ಆಗ್ಬೇಕಿದ್ರೆ ಇವನಿಗೆ ಎಚ್ಚರ ಆಗ್ಬೇಕು. ಎಚ್ಚರ ಮಾಡುವುದು ಹೇಗೆ? ತಟ್ಟಿಯ ಬಹಳ ಅಪಾಯ. ಒಂದು ನಿದ್ದೆ ಮಾಡಿದವರನ್ನು, ಇನ್ನೊಂದು ಜಪದಲ್ಲಿರುವವರನ್ನು ತಟ್ಟಿ ಮುಟ್ಟಿ ಎಬ್ಬಿಸಕೂಡದು. ಹಾಗಾಗಿ ಒಂದು ವಿಕಾರವಾದಂತಹ ಶಬ್ದವನ್ನು ಮಾಡುವ. ಶಬ್ದಕ್ಕೆ ಯಾವ ಪ್ರಾಣಿಯಾಗ್ಲಿ ಯಾರ ಮಾನವರಾಗ್ಲಿ ಎಚ್ಚೆತ್ತುಕೊಳ್ಳಲೇಬೇಕು. ಯಾಕಂದ್ರೆ ಈ ಪ್ರಪಂಚವೇ ನಿಂತಿರುವುದು ಓಂ ಎನ್ನುವಂತಹ ಶಬ್ದದ ಆಧಾರದಿಂದ. ಅದಕ್ಕಾಗಿ ಒಂದು ಶಬ್ದ ಮಾಡುವ. ಸಾಕಾಗ್ಲಿಲ್ಲ ಅಲ್ಲ, ಈ ಶಬ್ದವೆಲ್ಲ ಸಾಕಾಗುವುದಿಲ್ಲ. ವಿಕಾರವಾದಂತಹ ಶಬ್ದವಾಗಬೇಕು. ವಿಕಟ ನಗುವನ್ನು ಇವನ ಕಿವಿಯ ಹತ್ತಿರ
ಆರಾಧಿಸ್ತಾ ಇರುವಂತ ಏಕವೀರಾದ್ರಿ ಅರಮನೆ ಅದಟ್ಟ ಮುಂದೆಗಳನ್ನು ಭದ್ರತೆಗೆ ಬೇಕಾಗಿ ನಿಲ್ಲಿಸಿದವನು ನಾನು. ಅವರೆಲ್ಲವರಲ್ಲೂ ವಂಚಿಸಿ ಒಂದೊಮ್ಮೆಗೆ ಅರಮನೆ ಪ್ರವೇಶ ಮಾಡಿದ್ಯ. ನೋಡಿದ್ರೆ ಬ್ರಾಹ್ಮಣ ನೃತ್ಯ ಕಾಡ್ತಾ ಇದ್ದಿ. ಏಕಾಗ್ರತೆಯಿಂದ ಪೂಜಾಗಾರದಲ್ಲಿ ಗಾಯತ್ರಿ ಮಂತ್ರವನ್ನು ಪಠಿಸ್ತಾ ಇದ್ದವನು ನಾನು. ಆ ಸಮಯದಲ್ಲಿ ಒಮ್ಮಿಂದೊಮ್ಮೆಲೆ ಒಳ ನುಗ್ಗಿ ವಿಕಟನಗೆಯನ್ನು ಬೀರುವ ಮುಖ್ಯನು ನನ್ನ ಮಂತ್ರವನ್ನು ಹಾಳುಗೆಡಹಿದವ ನೀನಿದ್ಯ. ಯಾರು ನೀನು? ಹೆಸರೇನು? ಯಾಕೆ ಬಂದ? ಹೇಳು. ದೈತ್ಯರಾಯ ಪಡೆದೇ ಬಂಡೆಗೆ ಹಾಲು ಕಡಲೇರು ರುಚಿ ಬುದಿ ಕೆಡೆಯ ಬಂಡೆಗೆ ಹಾಲು ಕಡಲೇರು ರುಚಿ ಬುದೇ ದೈತ್ಯರಾಯ ಒಡಲಾದಲ್ಲಿ ಚೀನಾಯ ಮಾರಿ ನಾನು ಗೊಂಬೆ ಯಾಕೆ ಗೊಂಬೆ ದೈತ್ಯರಾಯ ಓ ದೈತ್ಯರಾಯ, ನಿನ್ನ ಗಾಯತ್ರಿ ಮಂತ್ರಕ್ಕೆ ತೊಡಕಾಗಬೇಕು ಎನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ವಿಕಟ ನಗುವನ್ನು ಬೀರಿದ್ದಲ್ಲ. ಆಯ್ತಲ್ವೇ ತೊಡಕು? ನಿನ್ನನ್ನು ನೋಡುವಾಗ ತನ್ನಿಂದ ತಾನೇ ನನಗೆ ಅರಿಯದ ಹಾಗೆ ಒಂದು ನಗು ಬಂದು ಹೋದದ್ದು. ಯಾಕದು? ಅದಕ್ಕೆ ಅಂದ ಹಾಗೆ ನನ್ನ ಪರಿಚಯ. ಇದು ನಾನು ಬ್ರಾಹ್ಮಣ. ಅದು ನೋಡಿದ್ರೆ ಗೊತ್ತಾಗುತ್ತದೆ. ದೇಶಾವರಿ ಬ್ರಾಹ್ಮಣ. ತಿರುಗಾಟ ಮಾಡುವವ. ಹೌದು. ಎಲ್ಲ ಕಡೆ ತಿರುಗಾಟ ಮಾಡಿ 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 ಕೊನೆಗೆ ನನಗೆ ಈ ಸಲ ತಿರುಗಾಟ ನಿಲ್ಲಿಸು ಅಂತ ಆಯ್ತು. ನಿಲ್ಲಿಸಬೇಕಿತ್ತು. ತಿರುಗಾಟದಲ್ಲಿ ಏನು ಪ್ರಯೋಜನವಿಲ್ಲ, ಹಾಗೆ ನಿಲ್ಲಿಸುವುದಂತ ಈ ಕಡೆಗೆ ಬರುವಾಗ ನಿನ್ನಂತವನಿಗೆ ಬೇರೆ ಉದ್ಯೋಗ ಮಾಡುವುದಕ್ಕಾಗುತ್ತದೇನೋ? ಇಲ್ಲ, ಅದು ಆಗುವುದಿಲ್ಲ, ಇದು ಆಗುವುದಿಲ್ಲ. ಬದುಕಬೇಕಲ್ಲ. ಹೇಗಾದ್ರೂ ಇನ್ನು ತಿರುಗಾಟವನ್ನು ನಿಲ್ಲಿಸಿ ಬದುಕುವ ಅಂತ ಯೋಚನೆ ಮಾಡಿ ಇಲ್ಲಿಗೆ ಬರುವಾಗ ಎಲ್ಲರ ಬಾಯಲ್ಲಿಯೂ ನೀನೆ. ಅದು ಹೇಗ ಎಲ್ಲವರ ಬಾಯೊಳಗೆ ನಾನು ನಿನ್ನದೇ ಹೊಗಳಿಕೆ ಹಾಗೆ. ಹಾ, ಹೌದಾ? ಇದು ಯಾವುದು? ಹೊರಗೆಲ್ಲ ಹೇಳ್ತಾ ಇದ್ದಾರೆ. ಏನಂತ? ನೀನು ಕಾಡಿಗೆ ಹೋದಿಯಂತೆ. ಹೌದು. ವಿಧಿಯ ಕುರಿತು ತಪವನ್ನು ಆಚರಿಸಿದೆ ಅಂತೆ. ವಿಧಿಯ ಸತ್ವವನ್ನೇ ಹೀರಿದವನಂತೆ. ಹಾಗೆ ಹೀಗೆ ಅಂತ ಹೊಗಳ್ತಾ ಇದ್ರು. ಹಾಗಾದ್ರೆ ಒಮ್ಮೆ ನಿನ್ನನ್ನು ನೋಡ್ಬೇಕು ಕುತೂಹಲ ಅಂದ ಬಂದದ್ದು. ಬರುವಾಗ ನೀನೆಂದ ಸುಮ್ಮನೆ ಬಾಯಿಯಲ್ಲಿ ಮಠ ಮಂತ್ರವನ್ನು ಉಚ್ಚರಿಸುತ್ತಾ ಇದ್ದಿ. ದೇಹಕ್ಕೆ ಭಸ್ಮವನ್ನೆಲ್ಲ ಬಲಿದಿ. ಇದನ್ನು ನೋಡುವಾಗ ನಗು ಬರುವುದಕ್ಕೆ ಕಾರಣ ಉಂಟು. ನಮ್ಮಲ್ಲಿ ನಾಲಿಗೆ ಇರುವುದು ಯಾಕೆ? ಪಂಚೇಂದ್ರಿಯ ಯಾಕೆ? ನಾಲಿಗೆ ಇರುವುದು ರುಚಿ ನೋಡುವುದಕ್ಕೆ. ಮೂಗು ಇರುವುದು ಯಾಕೆ?
ಅಗ್ರಾಣಿಸುವುದಕ್ಕೆ ಕಣ್ಣಿರುವುದು ಯಾಕೆ, ನೋಡುವುದಕ್ಕೆ, ಕಿವಿ ಇರುವುದು ಯಾಕೆ, ಕೇಳುವುದಕ್ಕೆ, ಕೆಟ್ಟದ್ದನ್ನಲ್ಲ ಒಳ್ಳೆಯದನ್ನು, ಚರ್ಮ ಇರುವುದು ಯಾಕೆ, ಸ್ಪರ್ಶಿಸುವುದಕ್ಕೆ. ಆದರೆ ಇದೆಲ್ಲವೂ ಇದ್ದು ನೀನು ಇಲ್ಲದವರಂತೆ ಇದೆಯಲ್ಲ. ಎಲ್ಲವೂ ಇದ್ದು ಏನು ಇಲ್ಲದವರಂತೆ. ಕಣ್ಣನ್ನು ಮುಚ್ಚಿಕೊಂಡಿದ್ದಿ, ಮಾತನ್ನಾಡುವುದಿಲ್ಲ, ಅಗ್ರಾಣಿಸುವುದಿಲ್ಲ, ಯಾವುದನ್ನು ಕೇಳುವುದಿಲ್ಲ, ಯಾವುದೇ ಸ್ಪರ್ಶಿಸುವುದಿಲ್ಲ. ಇದನ್ನೆಲ್ಲ ನೋಡುವಾಗ ನನಗೆ ಅದೇ ನೆನಪಾಗುವುದು. ಯಾವುದು? ಹಾಲಿನ ಸಮುದ್ರ ಇರ್ತದೆ, ಅದರಲ್ಲಿ ಬಂಡೆ ಇರ್ತದೆ. ಆ ಬಂಡೆ ಎಂದಿಗಾದರೂ ಹಾಲಿನ ರುಚಿ ನೋಡಿರುವುದಕ್ಕೆ ಸಾಧ್ಯ ಉಂಟ? ಅದಿಲ್ಲ. ಅದೇ ಪರಿಸ್ಥಿತಿ ನಿನ್ನದಾಯ್ತಲ್ವಾ ಎಂಬುದಾಗಿ ನನಗೆ ನಗು ಬಂದು ಹೋದದ್ದು. ಎಂತದ್ದ ಇದು ಮಂತ್ರ, ಎಂತದ್ದೋ ಇದು ದೇಹವನ್ನು ದಂಡಿಸುವುದು, ಇದೆಲ್ಲ ಯಾಕೆ ಅಂತ. ಬ್ರಾಹ್ಮಣ ಗುರು ನಿನಿರ್ಪೇ ಜನ್ಮದೋಳು, ಗುರು ನಿನಿರ್ಪೇ ಜನ್ಮದೋಳು, ಪರಿಸ್ಥಿತಿ ನೋಡಿ ನಿನಗೆ ನಗು ಬಂತೆ, ನಿನ್ನ ಅವಸ್ಥೆ ನೋಡಿ ನನಗೆ ನಗು ಬರ್ತಾ ಇದೆ. ಅದ್ಯಾಕೆ? ನೀನು ಬ್ರಾಹ್ಮಣ ಹೌದಲ್ಲ? ಹೌದೌದೌದು, ನಮ್ಮಲ್ಲಿ ಎರಡು ಉಂಟು. ಯಾವುದು? ಒಂದು ಬ್ರಾಹ್ಮಣ ಜಾತಿ, ಮತ್ತೊಂದು ಜಾತಿ ಬ್ರಾಹ್ಮಣ. ನೀನು ಅದರಲ್ಲಿ ಯಾವುದು? ಜಾತಿ ಬ್ರಾಹ್ಮಣ. ಜಾತಿಯ ಬ್ರಾಹ್ಮಣನಲ್ವೇ ನೀನು? ಬೆಳಿಗ್ಗೆ ಎದ್ದ ಅಕ್ಷರ ಏನು ಮಾಡ್ತೀಯಾ? ಯಾವುದು? ಅರ್ಘ್ಯ, ಅದೆಲ್ಲ ನಿತ್ಯ ಕರ್ಮ. ನಿತ್ಯ ಕರ್ಮ ಅನುಷ್ಠಾನವನ್ನು ಒಂದೊಮ್ಮೆಗೆ ಬ್ರಾಹ್ಮಣನಾದಂತ ನೀನು ಮಾಡಲೇಬೇಕು. ಆಗ ಮಾತ್ರ ನಿನ್ನ ಜಾತಿಗೆ ಬೆಲೆ ಇರುವುದು. ಪುರಸ್ತಾರದಲ್ಲಿ ಲೋಕದಲ್ಲೇ ಇರುವವರು ಯಾರು? ಅದು ಬ್ರಾಹ್ಮಣೋತ್ತಮರು. ಮತ್ತೊಬ್ಬರು ಮಾಡುವಂತ ಅನುಷ್ಠಾನಕ್ಕೆ ಬೆಂಬಲ ಕೊಡಬೇಕೇ ವಿನಃ ಅವನತಿಯನ್ನು ಯಾವತ್ತೂ ಬಯಸಬಾರದು. ನಾನು ಒಂದೊಮ್ಮೆಗೆ ಗಾಯತ್ರಿ ಮಂತ್ರವನ್ನು ಪಡಿತಾ ಇರುವಂತಹ ಸಮಯದಲ್ಲಿ ನೀನು ಮಾಡಿದ್ದು ತಪ್ಪು ಅನ್ನುವಂತೆ ಬೆರಳು ತೋರಿಸಿ ನಮ್ಮನ್ನು ಸಂಬೋಧಿಸ್ತಾ ಇದ್ಯಾ. ನಿನಗಂತೂ ಕತೆ ಗೊತ್ತೇನು? ಎಂದಕ್ಕಾದ್ರೂ ಕೂಡ ಗಾದಿನಂದನ ಅಂತ ಕೌಶಿಕ ಒಬ್ಬ ಚಕ್ರವರ್ತಿಯಾಗಿ ಮೆರೆಯುತ್ತಾ ಇದ್ದ. ವೈಷಮ್ಯ ಹುಟ್ಟಿಕೊಂಡಿತು ವಸಿಷ್ಠರಿಗೆ ಮತ್ತು ಅವನಿಗೆ. ಯಾಕೆ? ಧೇನುವಿನ ಪ್ರಕರಣದಿಂದಲಾಗಿ ಸೇಡನ್ನು ತೀರಿಸುವುದಕ್ಕಾಗಿ ಮನ ಮಾಡಿದ್ರು ಕೂಡ ಆತ ಸೋಲನ್ನೇ ಅನುಭವಿಸ್ತಾ ಹೋದಾಗ ವಾಮದೇವನ ನಿರ್ದೇಶನದಂತೆ ಅವ ಬ್ರಹ್ಮರ್ಷಿಯಾದ ಕೌಶಿಕ. ಅದಕ್ಕೆ ಕಾರಣ ಏನು ಬಲ್ಲಯ್ಯ? ಇದೇ ಗಾಯತ್ರಿ ಮಂತ್ರ. ಆ ಮಂತ್ರದ ಬಲದಿಂದಲಾಗಿ ಬ್ರಹ್ಮರ್ಷಿ ವಿಶ್ವಾಮಿತ್ರ ಎಂದರಿಸಲ್ಪಟ್ಟವನು ಆತನಿದ್ದಾನೆ. ಹಾಗಿರುವಾಗ ಇದನ್ನು ನಾನು ಜಪಿಸಿದ್ರೆ ಏನು ತಪ್ಪು? ನಿನಗೆ ದಾರಿ ಗೊತ್ತಿಲ್ಲ. ಯಾವುದು? ಬಂದ ಜೀವನದಲ್ಲಿ ನಡೆದು ಬಂದ ದಾರಿ. ನಾನು ಆರಂಭದಿಂದಲೇ ಅಂದೆ, ವಿಧಿಯ ಸತ್ವವನ್ನು ಹೀರಿದವ ನೀನು. ವಿಧಿಯಿಂದಲೇ ವರವನ್ನು ಪಡೆದು ಬ್ರಹ್ಮಾತೀತನಾದಂತಹ ನೀನು ಗಾಯತ್ರಿ ಮಂತ್ರವನ್ನು ಉಚ್ಚರಿಸುವುದಷ್ಟು ಸರಿಯಲ್ಲ ಎನ್ನುವುದು ಕಾಣುವುದಕ್ಕೆ ಕಾರಣ ಉಂಟಯ್ಯ.
ನೀನು ಹೇಳುವ ಹಾಗೆ ನಿಜ. ವಿಶ್ವಾಮಿತ್ರರಿಗೆ ಅದು ಆಗಿದೆ ಗಾಯತ್ರಿ ಮಂತ್ರದಿಂದ ಪ್ರಯೋಜನ. ಆ ಬ್ರಾಹ್ಮಣ ನೆಲೆಸಲ್ಪಟ್ಟು ಅದು ಯಾಕಾಯಿತು ಹೇಗಾಯಿತು ಅಂತ ನೀನು ಯೋಚನೆ ಮಾಡಿದ್ಯಾ? ಅವರು ಹುಟ್ಟು ಬ್ರಾಹ್ಮಣನ ಅಲ್ಲ, ಕ್ಷತ್ರಿಯ. ಕ್ಷತ್ರಿಯನಾದವನು ಬ್ರಾಹ್ಮಣನಾದ ಆದ ನೋಡು, ಅಲ್ಲೇ ಉಂಟಲ್ಲ ಅದಕ್ಕೆ ಉತ್ತರ. ಕ್ಷತ್ರಿಯನಾಗಿ ಹುಟ್ಟಿದವ ಮಹಾಬ್ರಾಹ್ಮಣ ನೆನೆಸಿಕೊಳ್ಬೇಕಿದ್ರೆ ಅವನಿಗೆ ಗಾಯತ್ರಿ ಮಂತ್ರದ ಅನಿವಾರ್ಯ ಇತ್ತು. ಆದ್ರೆ ನಿನಗೆ ಗಾಯತ್ರಿ ಮಂತ್ರದ ಅನಿವಾರ್ಯವೇ ಇಲ್ಲ. ಯಾಕಂದ್ರೆ ನೀನು ಹುಟ್ಟು ಬ್ರಹ್ಮ ರಾಕ್ಷಸ ಅಲ್ವಾ? ಮತ್ತೆ ನಿನ್ನ ಅಪ್ಪ ಯಾರು? ಕಶ್ಯಪ, ಬ್ರಾಹ್ಮಣ. ತಾಯಿ ಯಾರು? ಆಯ್ತಲ್ವಾ? ಅದೇ ಬ್ರಾಹ್ಮಣ ಮತ್ತು ರಾಕ್ಷಸಿ ಸಂಬಂಧ. ಹಾಗೆ ನೀನು ಬ್ರಹ್ಮತ್ವ ಎಂಬುದು ನಿನ್ನಲ್ಲಿ ಅಪ್ಪ ಬ್ರಾಹ್ಮಣನಾದ ಕಾರಣ ನಾನು ಬ್ರಾಹ್ಮಣನೇ ನೀನು. ವಿಪ್ರ ಕಂದನ ಕರೆಯುವರು ಪೂರ್ತಿ ಕೋಶದಲ್ಲಿ ಶರ್ಮ ಅಂತ. ಅಂದ್ರೆ ಹುಟ್ಟಿನಿಂದಲೇ ಬ್ರಾಹ್ಮಣನಾದಂತಹ ನಿನಗೆ ಗಾಯತ್ರಿ ಮಂತ್ರದ ಅನಿವಾರ್ಯವೇ ಇಲ್ಲ. ಮತ್ತೆ ನಿನಗೆ ಇದೆಲ್ಲ ವೇಷ ಯಾಕೆ? ಬ್ರಾಹ್ಮಣ ಎಂದಕ್ಕಾದ್ರೂ ಕೂಡ ನಮ್ಮ ಜಾತಿಯಲ್ಲಿ ಒಬ್ಬ ಹುಟ್ಟಿದ್ದ, ಲಂಕಾಧೀಶ್ವರನಾದಂತ ರಾವಣ. ಅವನ ಅಪ್ಪ ಬ್ರಾಹ್ಮಣನಲ್ವೇ? ಅವ ಬ್ರಾಹ್ಮಣನಲ್ವೇ? ಶಿವಭಕ್ತನಲ್ವೇ? ಆದರೂ ಕೂಡ ತಾನು ಮಾಡುವಂತ ಅನುಷ್ಠಾನದಲ್ಲಿ ಹಿಂದುಳಿದಿದ್ದಾನೆ. ಪ್ರಯತ್ನವನ್ನು ಮುಂದುವರಿಸಿದ್ದಿಲ್ವೇ? ಹಾಗಿದ್ರೆ ತಪ್ಪೇನು? ನಾವು ಅವನ ಆದರ್ಶನವನ್ನೇ ಇಟ್ಟುಕೊಳ್ಳುವವರು. ನೀನು ರಾವಣ ಆಗ್ಬಾರ್ದು, ನೀನು ಬಲಿಯಾಗಬೇಕು. ಹೇಗೆ? ಯಾಕೆ ಗೊತ್ತುಂಟ? ಬಲಿ ಏನು ಮಾಡಿದ? ಶ್ರೀಹರಿಯನ್ನೇ ತನ್ನ ದ್ವಾರಪಾಲಕನನ್ನಾಗಿಸಿದ ನನ್ನ ಸಾಧನೆಯ ಮೂಲಕ ಅಂತವನಾಗ್ಬೇಕು. ಹಾಗೆ ನೀನು ಬಂದದ್ದು. ಈ ಬರಿದೆ ಈ ವೇಷ ಎಲ್ಲ ಬೇಡ. ನೀನು ಆ ಗಾಯತ್ರಿ ಮಂತ್ರವನ್ನು ಉಚ್ಚರಿಸುವುದೇ ಏನು ಪ್ರಯೋಜನವಿಲ್ಲ, ನಿಷ್ಪ್ರಯೋಜಕ ಅಂತ. ಬುದ್ಧಿ ಒಪ್ಪಿದ್ರು ಕೂಡ ಮನಸ್ಸು ಒಪ್ಪುತ್ತಾ ಇಲ್ಲ. ಯಾಕೆ ಬಲ್ಲೆಯ? ಯಾವುದೇ ಒಂದು ಕಲ್ಲು ಶಿಲ್ಪಿಯ ಕೈ ಸೇರಿದ್ರೆ ಅದು ಏನಾಗುತ್ತದೆ? ವಿಗ್ರಹವಾಗುತ್ತದೆ. ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿದಾಗ ಭಕ್ತರು ಕೂಡ ಅದನ್ನು ದೇವತ್ವವನ್ನು ಕಂಡುಕೊಂಡು ಕೈ ಮುಗಿಯುತ್ತಾರೆ. ಕೇವಲ ಕಲ್ಲಿನಂತಿರುವಂತಹ ಅರುಣಾಸುರನನ್ನು ಬ್ರಹ್ಮದೇವ ಅನ್ನುವಂತ ಶಿಲ್ಪಿ ಬೇಕಾದ ರೀತಿಯಲ್ಲಿ ಕೆತ್ತುವ ಮುಖೇನ ಸಮಾಜದಲ್ಲಿ ತಾನೇನು ಅನ್ನುವಂಥದ್ದನ್ನು ತೋರಿಸಿಕೊಟ್ಟ. ತನ್ನ ಜೀವನ ಎಂಬಂತ ಅಂಬರಕ್ಕೆ ಸೂರ್ಯನಾಗಿ ಪ್ರಕಾಶಮಾನವಾಗಿ ಲೋಕದಲ್ಲಿ ಬೆಳಗುವಂತೆ ಮಾಡಿದವನು ಆ ಬ್ರಹ್ಮದೇವ. ಆದುದರಿಂದ ಆತನನ್ನು ಯಾವತ್ತೂ ಭಜಿಸುವುದರಲ್ಲಿ ತಪ್ಪು ಅನ್ನುವಂಥದ್ದು ಕಾಣಿಸುವುದಿಲ್ಲ. ಇದು ನಿನ್ನ ಮಾತು ಸರಿಯಲ್ಲ. ನಿನ್ನ ಅನಿಸಿಕೆ ಸರಿ ಉಂಟು. ಕಲ್ಲನ್ನು ಶಿಲ್ಪಿ ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ಕೆತ್ತಿದ್ರೆ ಮಾತ್ರ ವಿಗ್ರಹವಾಗುವುದು. ಕಲ್ಲಿಗೂ ಉಳಿಪೆಟ್ಟು ತಿನ್ನುವಂತಹ ಸಾಮರ್ಥ್ಯ ಬೇಕು, ಇಲ್ಲದಿದ್ರೆ ಅದು ಮತ್ತೆ ಮೆಟ್ಟುಗಲ್ಲೋ ಇಲ್ಲದಿದ್ರೆ ಕಂಬವೇ ಆಗುವುದು, ವಿಗ್ರಹ ಆಗುವುದಿಲ್ಲ. ಆದ್ರೆ ನಿನ್ನನ್ನು ವಿಗ್ರಹ ಮಾಡುವಂತಹ ಶಿಲ್ಪಿಗೆ ಬ್ರಹ್ಮದೇವ ಅವ ದೇವನ, ಅವ ಸ್ವಾರ್ಥಿ, ಗಂಡ ಅಲ್ವ? ಸುತೆಯ ಬಲಿದಲೆ ಸುತೆಯ ಬಲಿದಲೆ ವರವಿರವಿಯು ಬಳೆದನು ಪ್ರತಿಯದಿದವಂತ ಪದವಿದ್ದವನು
ಏನೋ ಆಯ್ತದೆ. ಅದು ವಯಸ್ಸಾಯ್ತಲ್ವಾ, ಒಮ್ಮೊಮ್ಮೆ ಆಧಾರಕ್ಕೆ ಕೋಲುಂಟಲ್ಲ. ನಾನು ನಿತ್ರು ಕೋಲು ನಿಲ್ಲುವುದಿಲ್ಲ, ಒಮ್ಮೊಮ್ಮೆ ಕೋಲು ನಿತ್ರು ನಾನು ನಿಲ್ಲುವುದಿಲ್ಲ. ವಯಸ್ಸಾಯ್ತು ಅಂತ ತಪ್ಪು ಯಾರದ್ದು? ತಪ್ಪು ಇಬ್ಬರದ್ದು ತಪ್ಪು. ನನ್ನ ವಯಸ್ಸಿನ ತಪ್ಪು, ಇದು ಸರಿ ಇಲ್ಲ, ಡೊಂಕು ಡೊಂಕು ಉಂಟು ಇದು. ಅದು ಕೋಲು ದಾರಿಯು ಡೊಂಕೆ ಅಲ್ಲ, ಅದು ನಿನ್ನನ್ನು ನೋಡಿ ಒಂದು ಉಲ್ಲಾಸದಲ್ಲಿ ತಡಿಲಿಕ್ಕೆ ಆಗುದಿಲ್ಲ, ಹಾಗೆ ಹೀಗಾದು. ಇದು ಬ್ರಹ್ಮ ದೇವ್ರ, ಅವ ಹಣೆ ಬರ ಕೆಟ್ಟವ, ನಿನಗೆ ಅವನ ಹಣೆ ಬರ ಗೊತ್ತಿಲ್ಲ. ಮಗಳ ಗಂಡ ಅಲ್ವ ಬ್ರಹ್ಮದೇವ? ನನ್ನದಲ್ಲ, ಅವನದ್ದಿ. ಅವ ಅದು ಗೊತ್ತಿಲ್ವಾ, ಬ್ರಹ್ಮ ಕಪಾಲ. ದೊಡ್ಡವರ ವಿಚಾರ ನಮಗೆ ಆಗದು. ಪ್ರಸಂಗವೇ ಉಂಟ, ದೊಡ್ಡವರು ಎಂತ ದೊಡ್ಡವರಲ್ಲ, ಅವನನ್ನು ಸುಮ್ಮನೆ ಗೊತ್ತಿಲ್ಲದವರು ದೊಡ್ಡದು ಮಾಡಿದ್ದು. ಅವನ ಹಣೆ ಬರವನ್ನು ನಾನು ಹೇಳ್ತೇನೆ. ಅವ ಸಂಕಲ್ಪ ಮಾಡಿ ಯಾಗ ಮಾಡಿದವನು, ಮಗಳು ಬೇಕು ಎನ್ನುವಂತಹ ಮಗಳನ್ನು ಸಂಕಲ್ಪದಿಂದ ಪಡೆದು ತನ್ನ ತೊಡೆಯಲ್ಲಿ ಇರಿಸಿದ. ಆಮೇಲೆ ಹಾಡೆಲ್ಲ ಹಾಡಿದ, ಬಾರಮ್ಮ ಮಗಳೇ ಒಯ್ಯಾರಿ ಶಾರದೆ ಅಂತ ಹಾಡಿದ. ಬೆಳೆದು ದೊಡ್ಡವಳಾದ ಮೇಲೆ ಆಕೆಯ ಮುಖವನ್ನು ನೋಡಿ ಇವನೇ ಮನಸೋತ, ಮದುವೆ ಆದ. ಅಷ್ಟು ಹೊತ್ತಿಗೆ ಹರದೇವರಿಗೆ ಸಿಟ್ಟು ಬಂದು ಇವನ ಒಂದು ಶಿರವನ್ನು ಕೆತ್ತು ಎಲ್ಲ ಕಡೆ ತಿರುಗಾಟ ಮಾಡಿದ್ದಾರೆ. ಮತ್ಸರದಿಂದ ಇರಬೇಕು. ಮತ್ಸರ ಅಲ್ಲ, ಒಂದು ಶಿರವನ್ನು ದಂಡವಾಗಿ ಹರನಿಗೆ ಕೊಟ್ಟದ್ದು. ಪರಿಣಾಮ ಏನಾಗಿದೆ ಅದು ಗೊತ್ತೇನೋ ನಿನಗೆ? ಅಲ್ಲ, ಪರಿಣಾಮದಲ್ಲಿ ಎಲ್ಲವೂ ಒಳ್ಳೆಯದೇ ಆದ್ರೂ ಒಂದು ಶಿರ ಹೋದದ್ದು ಹೋಗ್ಲಿ, ಇದ್ದದ್ದು ಉಂಟಲ್ಲ, ಇದ್ದದ್ದು 5 ಇದ್ದದ್ದು 4 ಆಯ್ತಲ್ಲ. ಆಗಲಿ ಬಿಡು. ಆವಾಗ್ಲೇ ಯೋಚನೆ ಮಾಡು. ಒಂದನ್ನು ಕಳೆದುಕೊಂಡು ನಾವು ದಂಡವಾಗಿ ಕೊಡಬೇಕಿದ್ರೆ ನಾವು ತಪ್ಪು ಮಾಡಿದ್ರೆ ಮಾತ್ರ ದಂಡ ಕಟ್ಟಬೇಕು, ಇಲ್ಲದಿದ್ರೆ ಆದ್ರೆ ತಲೆಯನ್ನು ತೆಗೆದವ ಯಾರು? ಈಶನಲ್ವೇ? ಹೌದು. ಭಿಕ್ಷಾಂದೇಹಿ ಅಲ್ವಂತೆ, ಲೋಕ ಪರ್ಯಟನ ಮಾಡಿದ್ದಾನೆ, ಅವನಿಗೂ ಶಿಕ್ಷೆ ತಪ್ಪಿದ್ದಿಲ್ಲ. ಹೌದು, ಆದ್ರೆ ಹರ ಭಿಕ್ಷಾಟನೆ ಮಾಡಿದ್ದು ಅದರಿಂದ ಲೋಕಕ್ಕೆ ಕೆಲವೆಲ್ಲ ಕಲ್ಯಾಣವಾಗಿದೆ ಎನ್ನುವುದು ಸತ್ಯ ಅಲ್ಲ. ಇವ ಒಂದು ಕಳೆದುಕೊಂಡದ್ದೇ ಅಲ್ವ. ಹಾಗಾಗಿ ಅವ ದೇವರಲ್ಲ, ಅವನ ಮತ್ತೆ ನಿನಗೆ ವರ ಕೊಟ್ಟಿದ್ದಾನೆ, ಅವನಿನ್ನ ದೇವರು ಹಾಗೆ ಹೀಗೆ ಅಂತ. ವರ ಕೊಟ್ಟದ್ದೇನು? ಅವ ನಿನ್ನ ಮನೆಗೆ ಬಂದು ವರ ಕೊಟ್ಟದ್ದ? ಇಲ್ಲ. ನೀನು ಕಾಡಿಗೆ ಹೋಗ್ಲಿಲ್ವಾ? ತಪಸ್ಸು ಆಚರಣೆ ಮಾಡ್ಲಿಲ್ವಾ? ದುಡಿದಿದ್ದೇನೆ. ಎಷ್ಟು ವರ್ಷ? ಲೆಕ್ಕವೇ ಇಲ್ಲ. ಎಲ್ಲವನ್ನೂ ಬಿಟ್ಟು ತ್ಯಜಿಸಿ ನೀನು ತಪಸ್ಸು ಮಾಡುವಾಗ ನಿನ್ನೊಳಗೆ ಪುಣ್ಯವು ಸಂಚಯನವಾಗಿತ್ತಲ್ವಾ? ಅದೆಲ್ಲಿ ಉಂಟು? ಹೋಯ್ತು. ಇಲ್ಲ, ನಿನ್ನಲ್ಲಿಲ್ಲ. ಎಲ್ಲ ಅವ ತೆಕೊಂಡಿದ್ದಾನೆ. ನಿನ್ನಲ್ಲಿರುವಂತಹ ಪುಣ್ಯ ಎನ್ನುವಂತಹ ವಿತ್ತವನ್ನು ಅವ ತೆಕೊಂಡು ವರ ಎನ್ನುವಂತಹ ವಸ್ತುವನ್ನು ನಿನಗೆ ಕೊಟ್ಟಿದ್ದಾನೆ. ಇದು ಕೇವಲ ನಿಮ್ಮೊಳಗೆ ಕೊಡುಕೊಳ್ಳುವಿಕೆ ಆದದ್ದು ವಿನಃ ಬೇರೇನು ಅಲ್ಲ. ಮತ್ತೆ ಶಾರದೆ ವರ ಕೊಟ್ಟಿದ್ದಾಳೆ ಎಂಬುದಾಗಿ ನೀನು ಯೋಚನೆ ಮಾಡಬೇಡ. ನಿನ್ನನ್ನು ಬಂಧಿಸಿದ್ದೆ, ಹಗ್ಗ ಇಲ್ಲದೆ ಬಂಧಿಸಿದ್ದು. ಹೌದೌದು, ವರ ಕೊಟ್ಟದ್ದಲ್ಲ, ನಿನ್ನ ತಲೆಗೆ ಕಲ್ಲು ಹಾಕಿದ್ದೆ. ಯಾಕೆ ಗೊತ್ತಾಯ್ತು? ನೀನು ವಿಧಿಯಿಂದ ವರವನ್ನು ಪಡೆದು ಬ್ರಹ್ಮಾತೀತನಾಗಿ ಲೋಕದಲ್ಲಿ ಮತ್ತೊಂದು ಬ್ರಹ್ಮನಾಗಿ ಕಾಣಿಸಿದ್ರೆ ನನ್ನ ಗಂಡನಿಗೆ ಕೊರತೆಯಾದೀತು ಎನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ಆಕೆ ನೀನು ಮನೆಯಿಂದ ಹೊರಗೆ ಬಾರದೇ ಇರುವ ಹಾಗೆ ಯೋಚನೆ ಮಾಡಿ ಗಾಯತ್ರಿ ಮಂತ್ರವನ್ನು ನಿನಗೆ ಉಪದೇಶಿಸಿದ್ದು. ಇದನ್ನು 3 ಹೊತ್ತು ನೀನು ಜಪಿಸುತ್ತಲೇ ಇದ್ರೆ, ದೇವರ ಕೋಣೆಯಲ್ಲೇ ಇದ್ರೆ ಹೊರಗೆ ಬರ್ಲಿಕ್ಕಿಲ್ಲ ಅಲ್ಲ, ನನ್ನ ಗಂಡನಿಗೆ ತೊಂದರೆ ಆಗ್ಲಿಕ್ಕಿಲ್ಲ ಎನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ನಿನ್ನನ್ನು ಈ ಪೂಜಾ ಮಂದಿರದೊಳಗೆ ಇರುವ ಹಾಗೆ ನಿನ್ನನ್ನು ಬಂಧಿಸಿದ್ದು. ಹಗ್ಗ ಇಲ್ಲದೆ ಬಂಧಿಸುವುದು ಅಂದ್ರೆ ಇದೆ. ಮತ್ತೆ ನಿನಗೆ ಬ್ರಹ್ಮದೇವನದ್ದು ಶಾರದೆಯದ್ದು ಹಂಗಿಲ್ಲಪ್ಪ. ನಾವು ನದಿಯನ್ನು ದಾಟಬೇಕಿದ್ರೆ ಅಂಬಿಗನ ಅನಿವಾರ್ಯ ಇರ್ತದೆ. ಅವ ಕೇಳಿದಷ್ಟು ರೊಕ್ಕವನ್ನು ಕೊಟ್ಟು ಆ ಬದಿಗೆ ಹೋದ ಮೇಲೆ, ಅಯ್ಯ ಅಂಬಿಗನೇ, ನಿನ್ನ ಈ ಉಪಕಾರವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ ಎಂಬುದಾಗಿ ಹೇಳುವುದಕ್ಕುಂಟ? ಇಲ್ಲ. ಯಾಕಂದ್ರೆ ಅವ ಕೇಳಿದಷ್ಟು ವಿತ್ತವನ್ನು ನಾವು ಕೊಟ್ಟಿರ್ತೇವೆ. ಹಾಗಾಗಿ ನಿನಗೂ ಬ್ರಹ್ಮದೇವನಿಗೂ ಯಾವುದೂ ಹಂಗಿಲ್ಲ. ಬ್ರಹ್ಮಾತೀತನಾಗಿದ್ದು ನೀನೇ ಪರಬ್ರಹ್ಮನಾಗಿದ್ದಿ. ಇನ್ನೊಂದು ಗಾಯತ್ರಿ ಮಂತ್ರ ಯಾಕೆ, ಅದನ್ನು ಬಿಡ್ಬಹುದು ಅಂತ.
ಎಲ್ಲವನ್ನೂ ಕೇಳಿದಾಗ ಇದು ಸರಿ ಅಂತ ಅನ್ನಿಸ್ತಾ ಉಂಟು. ಬುದ್ಧಿ ಮತ್ತು ಮನಸ್ಸು ಒಪ್ಪಿಗೆಯನ್ನು ಸೂಚಿಸ್ತಾ ಇದೆ. ಆದರೂ ಕೂಡ ನನ್ನೊಳಗೊಂದು ಅನುಮಾನ. ಹೇಗೆ? ಲೋಕದಲ್ಲಿ 2 ವರ್ಗದವರಿದ್ದಾರೆ. ಹೌದು. ಕೆಲವರು ದೇವರು ಇದ್ದಾರಂತ ವಾದಿಸಿದ್ರೆ, ಮತ್ತೊಂದು ಪಂಗಡದವರು ದೇವರು ಇಲ್ಲವೇ ಇಲ್ಲ ಎಂಬುದಾಗಿ ವಾದ ಮಾಡುವವರು. ಕೆಲವರು ತಾವೇ ಹೇಳಿಕೊಡ್ತಾರೆ ನಾವು ಬುದ್ಧಿಜೀವಿಗಳು ಅಂತ. ಹೌದು. ಆದರೆ ಆ 2 ಪಂಗಡದಲ್ಲಿ ನೀನು ಆಸ್ತಿಕನೋ ಅಥವಾ ನಾಸ್ತಿಕನೋ ಹೇಳುವೆಯಾ? ತತ್ವ ಬೇರೆಯೇ ಉಂಟು. ಪ್ರಪಂಚದಲ್ಲಿ 2 ವರ್ಗ. ಹೌದು, ಆಸ್ತಿಕ ಮತ್ತು ನಾಸ್ತಿಕರು. ಆಸ್ತಿಕರೇ ಹೆಚ್ಚಿರುವುದು ದೇವರಿದ್ದಾರೆ ಎನ್ನುವರು, ನಾಸ್ತಿಕರು ಬಹಳ ಕಡಿಮೆ ದೇವರಿಲ್ಲ ಅಂತ ಹೇಳುವರು. ಅದರಲ್ಲಿ ನೀನು ಯಾರು? ಆಸ್ತಿಕನೇ. ದೇವರು ಇದ್ದಾನೆ ಎಂಬುದನ್ನು ನಾನು ನಂಬುತ್ತೇನೆ. ಆದ್ರೆ ಯಾವ ದೇವರು ಎನ್ನುವುದು ಮುಖ್ಯ. ಕೆಲವರೆಲ್ಲ ಹೇಳಲಿಕ್ಕುಂಟು, ನಮ್ಮ ದೇವರು ಹರ, ನಮ್ಮ ದೇವರು ಗಣಪತಿ, ನಮ್ಮ ದೇವರು ವಿಷ್ಣು, ನಮ್ಮ ದೇವರು ದೇವಿ. ಹೀಗೆ ಕೆಲವರು ವೈಷ್ಣವರಿದ್ದಾರೆ, ಶೈವರಿದ್ದಾರೆ, ಗಣಪತಿಯರಿದ್ದಾರೆ. ಹಾಗೆ ಹಲವು ವರ್ಗ ಉಂಟು. ಆದ್ರೆ ನಿಜವಾದಂತಹ ದೇವರು ಅಂದ್ರೆ ಯಾರು? ದೇವರಂದ್ರೆ ಏನು? ಅವನು ಅಲ್ಲದ, ಅವಳು ಅಲ್ಲದ, ಅದು. ಅದು ಅಂದ್ರೆ ಏನು? ತತ್ವಮಸಿ. ತತ್ವಂ ಅಸಿ. ತತ್ ಅಂದ್ರೆ ಅದು, ತ್ವಂ ಅಂದ್ರೆ ನೀನು, ಅಸಿ ಅಂದ್ರೆ ಆಗಿದ್ದಿ. ಅದು ನೀನು ಆಗಿದ್ದಿ ಅಂದ್ರೆ ಯಾವುದು? ಪರಬ್ರಹ್ಮ ನೀನು ಆಗಿದ್ದಿ ಅನ್ನುವುದಕ್ಕೆ ಕಾರಣ ಉಂಟು. 3 ಮೂರ್ತಿಗಳಿಗೆ ಅಂತ್ಯ ಇಲ್ವಾ? ಉಂಟು. ನಿನಗೆ ಅಂತ್ಯ ಉಂಟಾ? ಸದ್ಯಕ್ಕೆ ಇಲ್ಲ. ಇಲ್ವ? ನಿನಗೆ ಇಲ್ಲ. ಆದ್ರಿಂದ 3 ಮೂರ್ತಿಗಳನ್ನು ಮೀರಿಸಿದವ ನೀನು. ಅಂದ ಮೇಲೆ ಪರಬ್ರಹ್ಮ ಸ್ವರೂಪನೇ ನೀನು. ಪರಬ್ರಹ್ಮನಾದಂತಹ ನೀನು ಇನ್ನೊಂದು ಮಂತ್ರವನ್ನು ಉಚ್ಚರಿಸುತ್ತಾ ಇರುವುದು ಎಷ್ಟು ಸರಿ? ಆದ್ರಿಂದ ಗಾಯತ್ರಿ ಮಂತ್ರವನ್ನು ಬಿಡು. ಬಿಡು. ಬ್ರಾಹ್ಮಣ ಬ್ರಹ್ಮ ಬೇಕಾದಂತವರನ್ನು ಕೊಟ್ಟಿರಬಹುದು. ನಾನು ಪಟ್ಟ ಶ್ರಮಕ್ಕೆ ಬೇಕಾಗಿ ಜೊತೆಯಲ್ಲಿ ಬಂದಂತ ವಾಣಿದೇವಿ ಕೇಳದೆ ಕೊಟ್ಟಂತ ವರ, ಅದನ್ನು ನಾನು ಜಪಿಸಿದರೆ ಆತ್ಮ ವರ್ಚಸ್ಸು, ದೇಹ ವರ್ಚಸ್ಸು ಹೆಚ್ಚಾಗುತ್ತದೆ ಅಂತ ಅಮ್ಮ ಹೇಳಿದ್ದು. ಇದನ್ನು ಬಿಡುವುದಕ್ಕೆ ಮನಸ್ಸು ಒಪ್ಪುತ್ತದೆ ಇಲ್ವಾ? ಆವಾಗಲೇ ಅಂದಿದ್ದೇನೆ ಅಲ್ವಾ ಅದರ ವಿಚಾರವಾಗಿ, ನಿನ್ನನ್ನು ಮೋಸಗೊಳಿಸುವುದು ಎಂಬುದಾಗಿ. ಆದರೆ ನೀನು ಯೋಚನೆ ಮಾಡು, ಪರಬ್ರಹ್ಮನಾದಂತಹ ನೀನು ಮರಣವುಳ್ಳಂತಹ ಬ್ರಹ್ಮವರ ಕೊಟ್ಟದ್ದನ್ನು ನೀನು ಮರಣ ಇಲ್ಲದೆ ಇರುವವ ನೀನು ಹೇಗೆ ಯೋಚನೆ ಮಾಡುವುದು? ಸತ್ಯ. ಕೆಲವು ಸಂದರ್ಭದಲ್ಲಿ ನಾನು ನೀನು ಹೇಳಿದಂತ ಮಾತು ಹೌದಂತ ಅನ್ನಿಸಿದ್ರು ಕೂಡ ಪೂರ್ತಿಯಾಗಿ ಒಪ್ಪಿಕೊಂಡದ್ದಿಲ್ಲ. ನಾನು ಇಷ್ಟರವರೆಗೆ
ಗಾಯತ್ರಿ ಮಂತ್ರವನ್ನು ಜಪಿಸ್ತಾ ಇದ್ದೆ. ಅದಕ್ಕೆ ಮೂಲ ಕಾರಣ ಗಾಯತ್ರಿ ಮಂತ್ರ ಜೊತೆಯಲ್ಲಿ ಕೊಟ್ಟದ್ದು ವಾಣಿದೇವಿ. ಈಗ ಗೊತ್ತಾಯ್ತು, ಆತ್ಮವರ್ಚಸ್ಸು ದೇಹ ವರ್ಚಸ್ಸು ಹೆಚ್ಚಾಗುತ್ತದೆ ಮಗನೇ. ಹೇಳಿದ್ದಲ್ಲ, ನನ್ನನ್ನು ಕೋರಲಿಗೆ ಹಗ್ಗ ಹಾಕಿ ಬಿಟ್ಟಿದ್ದದ್ದು. ಸುಮ್ಮನೆ ವಂಚಿಸಿದ್ದು. ಒಂದೊಮ್ಮೆಗೆ ನೀವು ಹೇಳಿದ್ದರಿಂದ ಆ ಗಾಯತ್ರಿ ಮಂತ್ರವನ್ನು ಬಿಟ್ಟೆ 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 ಬಿದ್ದೆ ಬಿದ್ದೆ ಬಿದ್ದೆ. ಏನೋ ನಿನ್ನ ಪಾದಕ್ಕೆ ನಾನು ಬಿದ್ದೆ ಅಂತ ಅಂದ್ರೆ ನನಗೆ ಈಗೀಗ ಗಂಟು ನೋವು, ಸೊಂಟ ನೋವು. ಬಿಟ್ರೆ ಹೇಳ್ಲಿಕ್ಕಾಗುದಿಲ್ಲ. ಅದಕ್ಕೆ ನಾನು ಅದನ್ನು ಬಿಟ್ರಿಂದ ಕೆಟ್ಟೆ ಅಂತ. ಕೆಟ್ಟೆಯ ಮತ್ತೆ ಬಿದ್ದು ನೀನು ಬೀಳುವುದಲ್ಲ, ಬಿದ್ದದ್ದು ನಾನು. ನಮಸ್ಕಾರ ಮಾಡ್ಲಿಕ್ಕೆ ಆಗುದಿಲ್ಲ. ಬ್ರಾಹ್ಮಣ ಸಾಮಾನ್ಯದವನು ನಾನಲ್ಲ. ಅರುಣಾಸುರ ಏಕೋ ದೇವ ಅನ್ನುವಂತೆ ಸಂಚಾರ ಮಾಡ್ತಾ ಇರುವವರು ನೀನಲ್ವೇ? ಎಲ್ಲ ಕಡೆಯಲ್ಲಿ ಪ್ರಚಾರ ಮಾಡಿಕೊಂಡು ಬರಬೇಕು. ಹೇಗೆ ಅರುಣ ಏಕೋ ದೇವ. ನಾನು ಅದೇ ನಿರೀಕ್ಷೆಯಲ್ಲಿ ಇರುವುದು. ತಿರುಗಾಟ ನಿಲ್ಲಿಸುವಂತ ಯೋಚನೆ ಮಾಡುವಾಗ ಹೊಸ ದೇವರು ಸಿಕ್ಕಿದ್ರಲ್ಲ, ನಾಳೆಯಿಂದ ಇದೇ ಪ್ರಚಾರ. ಹೇಗೆ ಅರುಣನೇಕೆ ದೇವ, ಅರುಣ ಏಕೆ ದೇವ, ಏಕೋ ದೇವ, ಒಬ್ಬನೇ ದೇವ, ಒಬ್ಬನೇ ದೇವ. ವಯಸ್ಸಾಯ್ತಲ್ವಲ್ಲ, ಒಮ್ಮೊಮ್ಮೆ ನಾಲಿಗೆ ಜಾರುವುದಂತ. ಹೌದಾ? ಇವು ಇಲ್ಲಿಂದಲೇ ಒಂದು ಪ್ರದಕ್ಷಿಣೆ ಬರಬೇಕು. ನೀವೆಂತ ಹೇಳ್ತೀರಿ? ಪ್ರದಕ್ಷಿಣೆ ಬಂದದ್ದು ದೇವರಿಗೆ. ತಿರುಗಾಟ ಆರಂಭ ಮಾಡುವುದಕ್ಕಿಂತ ಪ್ರದಕ್ಷಿಣೆ ಆರಂಭದಲ್ಲಿ, ಇನ್ನು ತಿರುಗಾಟಕ್ಕೆ ಪ್ರದಕ್ಷಿಣೆ ಅದು ಯಾವ ಕ್ರಮ? ಅಪ್ರದಕ್ಷಿಣೆ ಹಾಕುವುದಂತದ್ದು ಅಪ್ರದಕ್ಷಿಣೆ ಆಯ್ತು. ಮತ್ತೆ ಇದು ಅವಸರದಲ್ಲಿ ಒಮ್ಮೆ ಅವಸರ ಆಗಬಾರ್ದು. ಇದು ಯಾರು? ದೇವರು. ದೇವರು ದೇವರನ್ನು ಒಮ್ಮೆ ನೋಡುವಾಗ ಯಾರಿಗಾದ್ರೂ ಹೀಗೆ ಆಗ್ತದೆ. ಅವಸರ ಮತ್ತೆ ಗಡಿ ಲೋಕದಲ್ಲಿ ನನ್ನ ಬಗ್ಗೆ ಪ್ರಚಾರ ಮಾಡ್ತಾ ಲೋಕಲ್ ಹೋಗ್ತೇನೆ ನಾನು. ಲೋಕ ಎಲ್ಲ ಹೋಗ್ತೇನೆ ಅಂತ. ಯಾವುದಕ್ಕೆ? ಲೋಕಲ್ ಹೋಗ್ತೇನೆ. ಹಾಗಲ್ವೇನು? ಲೋಕದಲ್ಲಿ ನನ್ನ ಬಗ್ಗೆ ಪ್ರಚಾರವನ್ನು ಮಾಡುತ್ತಾ ಬರಬೇಕು. ಹೋಗು. ಹೀಗೆ ಎಷ್ಟು ಚಂದ ಆಯ್ತು. ಆಗ ಸುಮ್ಮನೆ ಆ ಬಸ್ ಎಲ್ಲ ಹಾಕಿ ಕೂತು ಪ್ರಕೋಪರು ಎಲ್ಲವರು ಕೂಡ ಆಲಿಸಿ ಅರುಣಾಸುರನು ಕೊಡುವಂತ ಅಜ್ಜೆ ಎಲ್ಲ ಕಡೆಯಲ್ಲಿ ಇನ್ನು ಮುಂದಕ್ಕೆ ನಮ್ಮ ಪ್ರಜಾವರ್ಗದವರು ಅರುಣನೇ ದೇವರು ಅನ್ನುವಂತೆ ಪೂಜಿಸಬೇಕಾದ್ದು. ಒಂದು ವೇಳೆ ಪೂಜಿಸುವುದಕ್ಕೆ ಅಸಮ್ಮತಿ ಸೂಚಿಸಿದರೆಂದಾದರೆ ಇನ್ನು ಮುಂದೆ ಆಲೋಚನೆ ಮಾಡಬೇಡಿ. ಕಂಡ ಬ್ರಾಹ್ಮಣರ ತಲೆ ಕಡೆಯಿರಿ. ಹೆಣ್ಣುಮಕ್ಕಳು, ಮಕ್ಕಳು, ಗೋವುಗಳು ಅನ್ನುವಂಥ ಭೇದ ಭಾವವನ್ನು ತೋರಿಸದಿರಿ. ಅಲ್ಲಲ್ಲಿ ಅವರನ್ನೆಲ್ಲ ಚಿತ್ರಾಂಶಗೊಳಪಡಿಸಿ ಕೊಂದು ಹಾಕಿ. ಇದು ಅರುಣ ರಾಜ್ಯ. ಎಚ್ಚರ.
ಏಕವೀರಾದ್ರಿಪುರ, ಎಲ್ಲಿಯ ಅರುಣಾಸುರ ಮಹಾರಾಜರು, ಇಲ್ಲಿಯ ಯಶೋಮತಿ ದೇವಿ. ಎತ್ತನಿಂದೆತ್ತನ ಸಂಬಂಧವಿದು. ವರ್ತಮಾನ ಕಾಲದಲ್ಲಿ ಪ್ರಸಿದ್ಧಿಯಾಗಿ ಮೆರೆಯುತ್ತಾ ಇರುವುದು ನಮ್ಮದಾದಂತಹ ಏಕವೀರಾದ್ರಿಪುರ. ಇಲ್ಲಿಯ ಆಳ್ವಿಕೆಯನ್ನು ನಡೆಸಿಕೊಂಡು ಬರುವವರು ಎನ್ನರಸ ಅರುಣಾಸುರ ಮಹಾಪ್ರಭುಗಳು. ಅವರ ಕರಗ್ರಹಣ ಮಾಡಿದ ಧರ್ಮಪತ್ನಿ ನಾನು. ಈ ಯಶೋಮತಿ ಎಂದರೆ ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಾ ಇದ್ದಾರೆ ನನ್ನವರು. ಪತಿಯ ಪ್ರೇಮ, ಸಂಪತ್ತು ಇಷ್ಟೆಲ್ಲ ಇದ್ದರೂ ಕೂಡ ಮಹಾರಾಣಿಯಾದ ನನ್ನ ಚಿತ್ತಕ್ಕೆ ಶಾಂತಿ ಎಂಬುದೇ ಇಲ್ಲದಾಗಿ ಹೋಗಿದೆ. ಇದಕ್ಕೆ ಕಾರಣ ನಿನ್ನೆಯ 4ನೇ ಜಾವದಲ್ಲಿ ಕಂಡಂತಹ ಕನಸು. ಪರಿಣಾಮದಲ್ಲಿ ಸತ್ಯವಾಯಿತು ಎಂದಾದರೆ ಪರಿಣಾಮ ಘೋರವೇ ಹೌದು. ಆ ಕುರಿತಾಗಿ ಯೋಚಿಸಿದೆ ಎಂದಾದರೆ ದುಗುಡವು ಪ್ರಾರಂಭವಾಗಿದೆ. ನನಗೆ ಮೈಯೆಲ್ಲ ನಡುಗುವುದಕ್ಕೆ ಆರಂಭಿಸಿತು. ಹಾಗಾಗಿ ಅರಮನೆಯನ್ನು ತೊರೆದೆ, ಈ ಉದ್ಯಾನವನವನ್ನು ಬಂದು ಸೇರಿದೆ. ಅಂತರಂಗದ ವಿಚಾರವನ್ನು ಮತ್ತೊಬ್ಬರಲ್ಲಿ ಹೇಳಿಕೊಂಡೆವು ಎಂದಾದರೆ ದುಗುಡ ಸ್ವಲ್ಪ ಕಡಿಮೆಯಾಗುವುದಕ್ಕೆ ಸಾಧ್ಯ ಉಂಟಂತೆ. ಅಂತರಂಗದ ವಿಚಾರವನ್ನು ಬಹಿರಂಗಪಡಿಸಬೇಕು ಅಂತಾದ್ರೆ ಅತಿ ಆತ್ಮೀಯರೇ ಆಗಿರಬೇಕು. ನನಗೆ ಆತ್ಮೀಯಳು ಅಂತ ಹೇಳಿದ್ರೆ ಮಾಲಿನಿಯನ್ನು ಬಿಟ್ಟರೆ ಮತ್ತೆ ಯಾರಿದ್ದಾರೆ ಅಂತ ಬೇಕಲ್ಲ. ಆದರೆ ಯಾಕೋ ಏನೋ ಕೆಲ ದಿವಸಗಳಿಂದ ಗಮನಿಸುತ್ತಾ ಇದ್ದೇನೆ, ಸರಿಯಾಗಿ ನನ್ನ ಬಳಿಗೆ ಬರುತ್ತಾ ಇಲ್ಲ. ಎಲ್ಲಿಗೆ ಹೋಗುತ್ತಾಳೋ, ಏನು ಮಾಡುತ್ತಾಳೋ ಯಾವುದೂ ನನಗೆ ಗೊತ್ತಾಗುತ್ತಾ ಇಲ್ಲ. ನೋಡೋಣ, ಬಂದಾಗ ಅವಳಲ್ಲಿ ವಿಚಾರವನ್ನು ಹಂಚಿಕೊಂಡರಾಯಿತು. ಅವಳ ನಿರೀಕ್ಷೆಯಲ್ಲಿ ಇರ್ತೇನೆ. ಓ ತಾಯಿ, ಎಲ್ಲಿ ಹೋದ್ರಂತ ಕಾಣಿಸ್ತಾ ಇಲ್ಲ. ಅರಮನೆಯಲ್ಲಿ ಹುಡುಕಾಡಿಗೆ ಅಲ್ಲಿ ಇಲ್ವ? ಅಬ್ಬಾ, ಎಂತಹ ದೃಶ್ಯವನ್ನು ಕಾಣುತ್ತಾ ಇದ್ದೇನೆ. ಉಪವನವನ್ನು ಸೇರಿಕೊಂಡಿದ್ದಾರೆ. ಶಿಲೆಯನ್ನೇನು ಶಿಲೆ ಅಂತಾಗಿದ್ದಾರಲ್ಲ. ಅಮ್ಮ, ವಂದಿಸಿಕೊಂಡಿದ್ದೇನೆ. ನಿಮ್ಮ ಸೇವಕಿ ಮಾಲಿನಿ ಬಂದಿದ್ದೇನೆ. ಏನಮ್ಮ? ಏನಮ್ಮ ಇದು? ಯಾಕೆ ಈ ರೀತಿಯಾಗಿ ನೀವಿದ್ದೀರಿ? ಅರಮನೆ ಎಲ್ಲ ಹುಡುಕಾಡಿದ ನಿಮ್ಮನ್ನು ಕಾಣಲೇ ಇಲ್ಲ ನಾನು. ಪರಿಚಾರಕರಲ್ಲಿ ಕೇಳಿದ್ರೆ ಅವರಿಗೆ ಯಾವುದು ಅರಿವಿಲ್ಲವಂತೆ. ಈ ಕಡೆಗೆ ಬಂದು ನೋಡಿದೆ ಅಂತಾದ್ರೆ ನಿಮ್ಮ ಪರಿಸ್ಥಿತಿಯನ್ನು ಕಂಡಾಗ ಆಶ್ಚರ್ಯವೇ ಆಗುತ್ತಾ ಇದೆ. ಅಮ್ಮ, ನಾನು ತಡವಾಗಿ ಬಂದೇನೆಂಬ ಬೇಸರವೇ? ನಿಮ್ಮ ಸೇವಕಿ ನಾನು ಮಾಲಿನಿ ಬಂದಿದ್ದೇನೆ ತಾಯಿ. ಮಾತಾಡಿ ಯಾಕೆ ಮುಖ ತಿರುಗಿಸ್ತಾ ಇದ್ದೀರಿ? ಏನಮ್ಮ ಇದು? ನಾನೆಷ್ಟು ಮಾತನಾಡಿದ್ರು ಮಾತನಾಡ್ತಾ ಇಲ್ಲ. ಹೀಗಿರಬಹುದೇ? ಅಂತರಂಗದ ಭಾವನೆಗಳನ್ನು ಪತಿದೇವರಲ್ಲಿ ಹೇಳಿಕೊಂಡಾಗ ಅವರಿಂದ ನಡೆಸದೆ ಅಸಾಧ್ಯವಾಗಿದ್ದಿರಬಹುದು. ಅದೇ ಸಿಟ್ಟು ನನ್ನ ಮೇಲೆ ಕೋಪವೇ? ಅಲ್ಲ, ಸತಿಪತಿಗಳಲ್ಲಿ ವಿರಸ ಬಂದಿರಬಹುದೇ? ಅಮ್ಮ,
ನಿಮ್ಮಲ್ಲಿ ಒಂದು ಮಾತು ಕೇಳುತ್ತಾ ಇದ್ದೇನೆ, ಬೇಸರ ಪಟ್ಟುಕೊಳ್ಳಬಾರದು. ತಾಯೇ, ಸತಿಪತಿಗಳಲ್ಲಿ ವಿರಸ ಬಂತೇನಮ್ಮ? ಮನಗದಡಿ ಜಾಡಿಯ ಕಾಣಿ ವಿರಸವಿಲ್ಲವೋ ಮನಗದಡಿ ಶಾಂತಿಯ ಕಾಣಿ ಸಾಧ್ಯ ಉಂಟೇನೆ ಇದು? ಮತ್ಯಾಕಮ್ಮ ಈ ಬೇಸರ? ನನ್ನವರು ಏನು ಎಷ್ಟು ಎನ್ನುವುದನ್ನು ಚೆನ್ನಾಗಿ ಅರಿತವರು ನೀವಿದ್ದೀರಿ. ನಿಜ. ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನನ್ನನ್ನು ಪ್ರೀತಿಸುತ್ತಾ ಇದ್ದಾರೆ ನನ್ನವರು. ಹೌದಮ್ಮ. ನನಗೆ ಎಲ್ಲಿಯಾದ್ರೂ ಮನಸ್ಸಿಗೆ ನೋವಾದೀತು ಎನ್ನುವ ಕಾರಣಕ್ಕೆ ಬೇಕಾಗಿ ಸ್ವರ ಏರಿಸಿ ಮಾತನಾಡುವವರೇ ಅಲ್ಲ. ಸತ್ಯ. ಅಂತಿರುವಾಗ ನಮ್ಮಲ್ಲಿ ವಿರಸ ಬರುವುದಕ್ಕೆ ಸಾಧ್ಯ ಉಂಟೆ? ಇಲ್ಲವೇ? ಇಲ್ಲ. ಮತ್ತೆ? ಆದರೆ ನನ್ನ ಈ ಚಿಂತೆಗೆ ಕಾರಣ ಬೇರೆ ಏನೂ ಅಲ್ಲ. ಯಾವುದಮ್ಮ ಅದು? ನಿನ್ನೆಯ 4ನೇ ಜಾವದಲ್ಲಿ ಒಂದು ಕನಸನ್ನು ಕಂಡೆ ನಾನು. ಕನಸೇ? 4ನೇ ಜಾವದಲ್ಲಿ ಕಂಡಂತಹ ಕನಸು ಸತ್ಯವಾಗುತ್ತದೆ ಅಂತ ಹೇಳ್ತಾರೆ. ನನ್ನವರು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋಗುತ್ತಿರುವಂತಹ ದೃಶ್ಯವನ್ನು ಕಂಡೆ. ಅವರನ್ನು ಉಳಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ನನ್ನ ಬಲಗೈಯನ್ನು ಅವರ ಕಡೆಗೆ ಚಾಚಿದೆ ಅಂತಾದ್ರೆ ಏನಾಯ್ತು? ನನ್ನ ಕೈಯಿಂದ ಜಾರಿ ದೂರ ದೂರ ಸಾಗಿ ಹೋದವರಿದ್ದಾರೆ. ಎಲ್ಲಿಯಾದರೂ ನನ್ನ ಜೀವನದಲ್ಲಿ ಇಂತಹ ಸ್ಥಿತಿ ಒದಗಿ ಬಂತು ಅಂತಾದ್ರೆ ಮಾಲಿನಿ, ಏನಮ್ಮ? ನನಗೆ ಮತ್ತೆ ಜೀವನ ಬೇಕೇನೆ? ನನಗೆ ಜೀವನ ಬೇಕೇ ಹೇಳು. ಏನಮ್ಮ ನೀವು ಆಡುತ್ತಾ ಇದ್ದೀರಿ? ಸಾಮ್ರಾಜ್ಞಿಯಾಗಿ ಮೆರೆದಾಡುತ್ತಾ ಇದ್ದೀರಿ, ಸಾಮಾನ್ಯ ಹೆಣ್ಣು ಮಕ್ಕಳಂತೆ ವರ್ತಿಸುತ್ತಾ ಇದ್ದೀರಲ್ಲ. ಮತ್ತೆ ಕನಸಲ್ವೇ? ಕಂಡ ಕನಸೆಲ್ಲ ನನಸಾಗುವುದಕ್ಕೆ ಸಾಧ್ಯ ಉಂಟೆ? ಇಲ್ವೇ? ಅದೆಲ್ಲ ಆಡುವುದು ನಾನು. ನಿಮ್ಮ ಪತಿದೇವರನ್ನು ನಾವೆಲ್ಲರೂ ದೇವರು ಅಂತ ಕೊಂಡಾಡ್ತಾ ಇದ್ದೇವೆ. ದೇವರನ್ನೇ ಪತಿಯಾಗಿ ಪಡೆದಂತಹ ನೀವು ಕಂಡ ಕನಸಿಗೆ ಹೆದರುವುದೇನಮ್ಮ? ಮಾಲಿನಿ, ನೀನು ಹೇಳಿದಾಗ ಸ್ವಲ್ಪ ಮನಸ್ಸಿಗೇನೋ ಸಮಾಧಾನವಾಗುತ್ತಾ ಇದೆ. ಆಯ್ತಲ್ಲ. ಪ್ರಜೆಗಳಿಗೆ ರಾಜ ಅಂತ ಹೇಳಿದ್ರೆ ದೇವರಿಗೆ ಸಮಾನ. ಹೌದು. ಹಾಗಂತ ಕಷ್ಟ ಎನ್ನುವುದು ಕಲ್ಲು ಮರಗಳಿಗೆ ಬರುವುದಕ್ಕೆ ಸಾಧ್ಯ ಉಂಟೇ ಹೇಳು? ನಮ್ಮಂತಹ ಮಾನವರಿಗೆ ಕಷ್ಟ ಬರಬೇಕು, ಅದನ್ನು ನಾವು ಅನುಭವಿಸಬೇಕು. ಹೌದಲ್ಲ? ಏನೋ ನೀನು ಇಷ್ಟು ಹೇಳಿದೆ ಅಂತ ಸ್ವಲ್ಪ ಧೈರ್ಯವನ್ನು ತಂದುಕೊಂಡೆ. ಹಾಗಿದ್ರೆ ಹೋಗು ಅರಮನೆಗೆ. ಇಲ್ಲ, ನಿನ್ನಲ್ಲಿ ಒಂದೆರಡು ಮಾತುಗಳನ್ನು ಆಡಬೇಕು ನಾನು. ಒಂದೆರಡು ಯಾಕಮ್ಮ, ಸಾವಿರ ಮಾತಾಡಿ. ಹೌದೇನೆ? ಕೆಲ ದಿವಸಗಳಿಂದ ಗಮನಿಸುತ್ತಾ ಇದ್ದೆ. ಏನಾಯ್ತು? ನೀನು ಯಾವ ಕಡೆಗೆ ಹೋಗುತ್ತಿ ಎನ್ನುವುದೇ ನನಗೆ ಅರ್ಥವಾಗುತ್ತಾ ಇಲ್ಲ. ಹೌದೇ? ಒಂದೊಮ್ಮೆಗೆ ನೀನು ಹೊರಡುವಂತಹ ಸಂದರ್ಭದಲ್ಲಿ ನೋಡಿದೆ ಅಂತಾದ್ರೆ ನಿನ್ನ ಮುಖದಲ್ಲಿ ಬೇಸರ ಕಂಡಿತ್ತು ಅಂತಾದ್ರೆ, ಮತ್ತೆ ಹಿಂದಿರುಗಿ ಬರುವಂತಹ ಸಂದರ್ಭದಲ್ಲಿ ಏನೋ ಒಂದು ಸಾಧಿಸಿ ಬಂದ ಹಾಗೆ ಆ ಸಂತೋಷವನ್ನು ನಿನ್ನಲ್ಲಿ ಕಂಡವಳು ನಾನು. ಹಾಗಾದ್ರೆ ನಿನಗೆ ಅಂತಹ ಸಂತೋಷ ಸಿಗುವಂತಹ ತಾಣವಾದ್ರೂ ಯಾವುದು? ಇದನ್ನೆಲ್ಲ ತಿಳಿಯಬೇಕು ಎನ್ನುವ ಹಾಗೆ ಕಾಯುತ್ತಾ ಇದ್ದವಳು ಇವತ್ತಾದ್ರೂ ಸಿಕ್ಕಿದೆಯಲ್ಲ, ಹೇಳಿ ನನ್ನಲ್ಲಿ. ಅಮ್ಮ, ನಿಮ್ಮನ್ನು ಬಿಟ್ಟು ನಾನು ಹೋಗುದಾದ್ರೆ ಎಲ್ಲಿಗೆ ಹೇಳಿ? ಹೋಗಬೇಕಾದಂತ ಪರಿಸ್ಥಿತಿ ಬರ್ತದೆ. ಹುಟ್ಟಂತಹ ವಸ್ತ್ರಗಳು ಮಲಿನವಾದಾಗ ಶುದ್ಧೋದಕದ ಬಳಿ ಸಾಗಬೇಕಲ್ವೇ? ಶುದ್ಧೋದಕದ ಬಳಿಗೆ
ವಸ್ತು ಒಗೆಯುವುದಕ್ಕೆ ಹೋದವಳು ನೀನು. ಹೌದಮ್ಮ. ಅಲ್ಲಿಗೆ ಆಳನ್ನಟ್ಟಿದೆ ನಾನು, ಅಲ್ಲಿ ನೀನು ಕಾಣುವುದಕ್ಕೆ ಸಿಗ್ಲಿಲ್ವಂತೆ. ಅಲ್ಲೇ ಇರುವುದಕ್ಕಾಗ್ತದ? ಅಂದ್ರೆ ತೋಟದ ಕಡೆಗೆ ಹೋಗಬೇಕು. ನಮ್ಮದೇ ಆದಂತಹ ಉಪವನ ಇದು. ಈ ಉಪವನದ ಪರಿಧಿ ಎಷ್ಟು ಇರೋದು ಚೆನ್ನಾಗಿ ಅರಿತವಳು ನಾನು. ಅಲ್ಲಿಯವನೇನು ಇರಲಿಲ್ಲವಂತೆ. ಬೇರೆಲ್ಲಿಗೆ ಹೋಗುವುದಿಲ್ಲಮ್ಮ. ಸತ್ಯ ಹೇಳಬೇಕು. ಹೌದಮ್ಮ. ಸುಳ್ಳಾಡಬಾರದು ನೀನು. ಮತ್ತೆ ಒಂದು ಪ್ರಿಯಕರನನ್ನು ಮಾತನಾಡಿಸುವುದಕ್ಕೆ ಹೋಗ್ತಿದ್ದೆ. ಪ್ರಿಯಕರನೇ? ಹೌದಮ್ಮ. ನಿನಗೆ ನಿಜ. ಈ ವಿಚಾರವನ್ನು ಇಷ್ಟರವರೆಗೆ ನನ್ನಲ್ಲಿ ಹೇಳಿದ್ದೇ ಇಲ್ಲ ನೀನು. ಆ ವಿಚಾರವನ್ನು ನನ್ನಲ್ಲಿ ಹೇಳ್ತಾ ಇದ್ರೆ ಸಾಕು, ನನ್ನವರಲ್ಲಿ ಹೇಳಿ ನಿಮಗೆ ಈವರೆಗೂ ಮದುವೆಯನ್ನು ಮಾಡಿಸ್ತಾ ಇದ್ದೆ. ಸತ್ಯವೇ ಇದು? ಸತ್ಯವೇನೇ ಇದು? ಇಲ್ಲ. ಹೌದಮ್ಮ. ಒಂದು ಸತ್ಯವನ್ನು ಮರೆ ಮಾಚುವುದಕ್ಕೆ ಬೇಕಾಗಿ ಇಷ್ಟೆಲ್ಲ ಸುಳ್ಳನ್ನು ಹೇಳ್ತಾ ಇದೆಯಲ್ಲ ತಾಯಿ. ಅರ್ಥವಾಯಿತು ನನಗೆ. ನೆಲನೋಟಗಳಾಗ್ತಿ, ತೊದಲು ನುಡಿಯುತ್ತಾ ಇದ್ದಿ. ಹಾಗಾದ್ರೆ ಏನೋ ಒಂದು ಸತ್ಯ ವಿಚಾರವಿದೆ, ಅದನ್ನು ನನ್ನಲ್ಲಿ ಹೇಳುವುದಿಲ್ಲ. ಇಷ್ಟರವರೆಗೆ ನನ್ನ ಒಡ ಹುಟ್ಟಿದವಳು ಎನ್ನುವ ಹಾಗೆ ನೋಡಿಕೊಂಡು ಬಂದವಳಲ್ವ ನಿನ್ನನ್ನು? ಹೌದಮ್ಮ. ಈ ಅರಮನೆಯಲ್ಲಿ ನಿನಗೆ ಬೇರೆ ಬಂಧುಗಳು ಯಾರಾದ್ರೂ ಇದ್ದಾರೆ? ಯಾರೂ ಇಲ್ಲ. ಹಾಗಿರುವಾಗ ನಮ್ಮಿರುವವರ ಸ್ನೇಹಕ್ಕೆ ಅಪಚಾರವನ್ನು ಎಸಗುತ್ತಿದ್ದಾದ್ರೆ ಇನ್ನು ನೀನು ಈ ಏಕವೀರಾದ್ರಿಪುರದಲ್ಲಿ ನನ್ನ ಕಣ್ಣೆದುರಿನಲ್ಲಿ ಇರಬಾರದು. ಹಾಳಾಗಿ ಹೋಗು ನೀನು. ಅಮ್ಮ, ಸಿಟ್ಟು ಬಂತಿ ತಾಯಿ, ಮಾತಾಡಿ ತಾಯಿ. ಇದು ಮತ್ತೊಮ್ಮೆ ಕ್ಷಮೆಯನ್ನೇ ಯಾಚಿಸ್ತಾ ಇದ್ದೇನೆ. ಹೇಳುತ್ತೇನೆ ಹೋದ ವಿಚಾರ. ಹೇಳ್ತೀಯೇನೆ ಅಮ್ಮ? ಹೀಗೆ ಯಾವ ಕಡೆಗೆ ಹೋಗ್ತಾ ಇದ್ದೀನಿ? ಆದ್ರೆ ಒಂದು, ನಾ ಹೇಳಿದ ವಿಚಾರ ನನಗೆ ಮತ್ತೆ ನಿಮಗೆ ಮಾತ್ರ ತಿಳಿಯಬೇಕು, ಹೊರತು ಅನ್ಯರಿಗೆ ಅರಿಯಕೂಡದು ತಾಯಿ. ಯಾರಲ್ಲಿಯೂ ಹೇಳ, ಪತಿದೇವರಿಗೂ ಹೇಳಬಾರದು. ಖಂಡಿತವಾಗಿಯೂ ಹೇಳಲಾರೆ. ಅಮ್ಮ, ಹೋಗುದಾದ್ರೆ ಎಲ್ಲಿಗೆ ಹೇಳಿ? ನಮ್ಮ ಅರಮನೆಯ ಸಮೀಪದಲ್ಲಿ ಜಾಬಾಲಿ ಮಹರ್ಷಿಗಳ ಆಶ್ರಮವಿದೆ ತಾಯಿ. ಯಾರು? ಜಾಬಾಲಿ ಮಹರ್ಷಿಗಳು. ಹೌದೇ? ಹೌದಮ್ಮ. ಅವರ ಬಳಿಗೆ ಹೋಗಿ ಅವರ ಹಿತನುಡಿಗಳನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಗ್ತದೆ. ಹಾಗಾಗಿ ಸಂತೋಷದಿಂದಲೇ ಬರ್ತೇನೆ. ಹೌದೇ? ಹೌದಮ್ಮ. ಹಾಗಾದ್ರೆ ನೀನು ಹೇಳಿದ ಬಳಿಕ ಅವರನ್ನು ನೋಡಬೇಕು, ಅವರ ಆಶೀರ್ವಾದವನ್ನು ಪಡೆಯಬೇಕು, ಹಿತ ವಚನವನ್ನು ಆಲಿಸಬೇಕು ಎನ್ನುವ ಹಾಗೆ ಮನಸ್ಸು ಹಂಬಲಿಸುತ್ತಾ ಉಂಟು. ತಡ ಮಾಡುವುದು ಯಾಕೆ? ಬಾಬಾ ಹೋಗು. ಬೇಡ ತಾಯಿ, ಎಲ್ಲಾದ್ರೂ ನಿಮ್ಮ ಪತಿದೇವರಿಗೆ ವಿಚಾರ ತಿಳಿಯುತ್ತಂತಾದ್ರೆ ನನ್ನ ಪ್ರಾಣಕ್ಕೆ ಕುತ್ತು ಬಂದ್ರು ಚಿಂತೆ ಇಲ್ಲ. ಮತ್ ನಿಮಗೇನಾಗಬಾರ್ದು ತಾಯಿ. ಆಡಬೇಡ ಹಾಗೆ. ಏನು ಆಗುವುದಕ್ಕಿಲ್ಲ, ಯಾರಿಗೆ ತಿಳಿಯಬಾರದು ತಾನೆ. ಅದಕ್ಕೊಂದು ಉಪಾಯ ಮಾಡಿದ್ರೆ ಹೇಗೆ? ಆ ಕಡೆಗೆ ನೋಡಂತೆ ಧವಳ ವರ್ಣದ ಅಶ್ವಗಳೆರಡು. ಹೌದು ಅಲ್ವಾ? ಯಾವತ್ತೂ ನಾವು ಉಪವನಕ್ಕೆ ಬರುವಂತಹ ಸಂದರ್ಭ ಆ ಕುದುರೆಯನ್ನೇ ಏರಿಕೊಂಡು ಬರುವುದು ನಿಜ. ಹಾಗಿರುವಾಗ ಇವತ್ತು ಕುದುರೆಯನ್ನು ಏರಿಕೊಂಡು ಹೋದ್ರೆ ನೋಡಿದವರು ತಿಳಿದಾರು ರಾಣಿ ಮತ್ತು ಸಖಿ ತಿರುಗಾಟಕ್ಕೆ ಹೊರಟಿದ್ದಾರೆ ಎನ್ನುವ ಹಾಗೆ ವಿಚಾರ ತಿಳಿದಿರುವುದು ನಮಗೆ ಮಾತ್ರ. ತಡ ಮಾಡುವುದು ಬೇಡ, ಕುದುರೆಯನ್ನು ಏರಿಕೊಂಡು ಆದಷ್ಟು ಬೇಗ ಹೋಗಿ ಬರೋಣ.
ದೃಶ್ಯವನ್ನು ನಾವು ಕಾಣುತ್ತಾ ಇದ್ದೇವೆ. ಆದ್ರೆ ನಾವು ಚಿತ್ತದಲ್ಲಿ ಯಾವ ಸ್ಥಳವನ್ನು ಸೇರಬೇಕೆನ್ನುವುದು ನಿರ್ಧರಿಸಿದೆವೋ ಅದೇ ಸ್ಥಳಕ್ಕೆ ಬಂದು ನಾವು ಸೇರಿದ್ದೇವೆ. ಆದ್ರೆ ಇಲ್ಲಿಯ ದೃಶ್ಯವನ್ನು ಕಂಡಾಗ ನಾವು ಯಾವುದೋ ಪ್ರದೇಶಕ್ಕೆ ಹೋದಂತ ಅನುಭವ ಆಗುತ್ತಾ ಇದೆ. ಅಲ್ಲಂದಲ್ಲಿ ಕಾಣುತ್ತಾ ಇದ್ದಂತ ಆಶ್ರಮಗಳು ನೆಲಸಮಾನವಾಗಿದೆ. ಬಾಲವಟುಗಳು ಕಾಣುತ್ತಾ ಇಲ್ಲ. ಹೋಮದ ಧೂಮ ಎನ್ನುವುದು ಆಕಾಶವನ್ನೇ ಚುಂಬಿಸುತ್ತಾ ಇತ್ತು, ಅದು ಕಾಣದಾಗಿ ಹೋಗಿದೆ. ಧೂಮಕೇತುಗಳ ಆರ್ಭಟ ಕೇಳಿ ಬರ್ತಾ ಉಂಟು. ಅಷ್ಟೇ ಮಾತ್ರವಲ್ಲ ತಾಯಿ, ಗುರುಗಳು ಆರಾಧಿಸುತ್ತಿದ್ದಂತ ಶ್ರೀದೇವಿಯ ಮಂದಿರವನ್ನೇ ಕೆಡವಿ ಹಾಕಿದ್ದಾರೆ. ಯಾರಿಂದ ಆಯ್ತು ಇದೆಲ್ಲ, ಯಾಕಾಯಿತು ಎನ್ನುವ ಹಾಗೆ ಯಾರಲ್ಲಿ ಗುರುಗಳು ಕಾಣುತ್ತಾ ಇಲ್ಲ. ಗುರುಗಳು ಎಲ್ಲಿ ಹೋಗಿರಬಹುದು? ಗುರುದೇವ 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 ಎಂಬ ನುಡಿಗೆ ಬಳಿಯಾಗ ಹೊರನಿಲ್ಲ ಜಾಬಾಲಿ ಬರುದ ತರಳಿ ಬಾ ಮಗಳಿ ಬಾ ಮಗಳಿ ಬಾ ಮಗಳಿ ಕೈಯ ಮಿಂಚಿದ ಮೇಲೆ ಬರವಾದುದೇನೆ ಮಾಲಿನ್ಯೋ ಗುರುದೇವ ಎಂಬ ನುಡಿಗೆ ಮಗಳೇ ಮಾಲಿನಿ, ಏಳಮ್ಮ ಮೇಲೆ. ತಂದೆ, ಯಾಕೆ ಬೇಕರ ಮೌನ? ಹೇಳಿ ಹೇಳಿ ಹೇಳಿ. ತಂದಿ ಭೀಕರ ಮೌನ ಹೊಂದಿದೆ ಗಾಢಮ. ಹಿಂದೆಗೆ ನಲವಡು ಮಗುಳಿ ಮಾಡಿದ ಎಡೆದಿರುವುದೇಗೆ ಯಾಕೆ ತಂದೆ? ತಮಗೈದು ಯಾಕೆ ಹೀಗಾಯಿತು? ಪಂದಿ ಭೀಕರ ಮೌನ ಗುರುದೇವ ಗುರುದೇವ, ನಿಮ್ಮನ್ನೇ ಕಾಣಬೇಕೆನ್ನುವಂತ ಉದ್ದೇಶವಿರಿಸಿಕೊಂಡು ಈ ಕಡೆಗೆ ಬಂದವಳು ನಾನು. ಅದು ಬಂದು ನೋಡ್ತಾ ಇದ್ದೇನೆ, ಆಶ್ರಮವೇ ಕಾಣುತ್ತಾ ಇಲ್ಲ. ಯಾವತ್ತು ಶಾಂತಿ ದೇವಿಯ ತವರೂರಾಗಿದ್ದಂತ ಈ ಪ್ರದೇಶ ಕ್ರಾಂತಿ ದೇವಿಯ ನೆಲವೀಡಾಗಿದೆ ತಂದೆ, ನೆಲವೀಡಾಗಿದೆ. ಬಾಲವಟುಗಳ ವೇದ ಘೋಷವನ್ನು ಕೇಳಿ ಸಂತೋಷ ಪಡ್ತಾ ಇದ್ದವಳು ನಾನು. ಆದ್ರೆ ಇವತ್ತು ಬಾಲವಟುಗಳೇ ಕಾಣುತ್ತಾ ಇಲ್ಲ. ಋಷಿಮುನಿಗಳ ಶಿರಚ್ಚನ್ನೇ ತ್ಯಾಗಿಸಿದ್ದಾರೆ, ರಕ್ತದ ಮಡುವಿನಲ್ಲಿದ್ದಾರೆ. ಕಾಗೆ ಗೂಗಿಗಳ ಆರ್ಭಟ ಕೇಳಿ ಬರ್ತಾ ಉಂಟು. ಎಲ್ಲವೂ ಸ್ಮಶಾನ ಸದೃಶವಾಗಿದೆ ತಂದೆ. ಶ್ರೀದೇವಿಯ ಮಂದಿರವನ್ನೇ ಕೆಡವಿ ಹಾಕಿದ್ದಾರೆ. ನಿಮಗಾಯಿತು ಕಂದರದ ಆಶ್ರಮ. ಆದ್ದರಿಂದ ಕೇಳ್ತಾ ಇದ್ದೇನೆ, ಯಾಕೆ ಈ ಭೀಕರ ಮೌನ? ಹೇಳಿ ತಂದೆ, ಹೇಳಿ ಹೇಳಿ. ಮಾಲಿನಿ, ಎಲ್ಲವೂ ಮುಗಿದು ಹೋದ ಮೇಲೆ ಬಂದವಳು ನೀನು ವಿಧ ವಿಧವಾಗಿ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸುತ್ತಾ ಇದ್ದ. ಮುಗಿದು ಹೋಯ್ತಿ. ಯಾವತ್ತೂ ಕೂಡ ನೀನೊಬ್ಬಳೇ ಈ ಆಶ್ರಮವನ್ನು ಪ್ರವೇಶ ಮಾಡುವವಳು. ನಿಜ. ಆದರೆ ಇಂದು ಹಾಗಲ್ಲ. ಓ, ಯಾರೋ ನಿನ್ನ ಜೊತೆಗೆ ಆಗಮಿಸಿದ್ದಾರಲ್ಲ. ಹೌದು. ಯಾರಮ್ಮ? ಈ ಊರಿನ ಒಡತಿ ಯಶೋವತಾ ದೇವಿಯವರು. ಮಹಾರಾಣಿ
ತಂಗಿಯೇ ಮುನಿಯಂತ ಕೇಳು ರಾಣಿಯುಳು ಹಾಗೆ ಹೊಡೆದಳು ಹೇಳುವಳು ಆಗಿ ಹೊಣೆಗಾರಳದು ಬೀಳುವಳು ಕೀಳು ಪುಣ್ಯಾಶ್ರಮವಿದ್ದಂತಹ ಪ್ರದೇಶವಿದೆ. ನಿಜ. ಸದಾ ವೇದಘೋಷಗಳೇ ಕೇಳಬೇಕಾದಂತಹ ಈ ಆಶ್ರಮ ಪರಿಸರದಲ್ಲಿ ಇಂದು ಆಕ್ರಂದನ ಹಾಹಾಕಾರವೇ ಮೇಳೈಸ್ತಾ ಇದೆ. ಹೌದು ತಂದೆ. ಯಜ್ಞೇಶ್ವರನೇ ನೆಲೆಸಬೇಕಾದಂತಹ ಈ ಸನ್ನಿವೇಶದಲ್ಲಿ ಇಂದಿನ ದಿವಸ ಬೆಂಕಿಯ ಕೆನ್ನಾಲಗೆಯೇ ಎಲ್ಲಾ ಕಡೆಯೂ ಹರಡಿಕೊಂಡಿದೆ. ತೀರ್ಥವೇ ಹರಿಯಬೇಕಾದಂತಹ ಈ ಪುಣ್ಯ ಸ್ಥಳದಲ್ಲಿ ಇಂದು ರಕ್ತದೋಕುಳಿಯೇ ಹರಿಯುತ್ತಾ ಇದೆ. ಹೌದು ತಂದೆ. ಇದಕ್ಕೆಲ್ಲ ಕಾರಣವೇನು ಎಂಬ ಹಾಗೆ ನನ್ನಲ್ಲಿ ಪ್ರಶ್ನೆಯನ್ನು ಮಾಡಿದ್ರೆ ಏನಮ್ಮ ಪ್ರಯೋಜನ? ಯಾರಲ್ಲಿ ಕೇಳಲಿ? ನಿನಗೆ ಉತ್ತರ ಸಿಗಬೇಕು ಅಂತ ಇದ್ರೆ ಅಂದ್ರೆ ನೀನು ಕರೆದುಕೊಂಡು ಬಂದಿದ್ದೀಯಲ್ಲಮ್ಮ. ಹೌದು. ಆ ಮಹಾರಾಣಿಯಲ್ಲಿಯೇ ಕೇಳು, ಉತ್ತರ ಕೊಡ್ತಾಳೆ. ಏನರ್ಥ ಇದ್ದೀರಿ ತಾವು? ಇಂದುರಿದು ಇರಲಿ ಆಡ್ತಾ ಇದ್ದೀರಿ ಸ್ವಾಮಿ? ತಂದೆಗೆ ಏಳು ಎನ್ನೊಳೆನಿದ ಬರದವಾದರು ಕಾಣಿ ಪದದಾಣಿ ಇಂದುರಿನೋ ನುಯಿರಲಿ ತಂದೆಗೆ ಗುರುದೇವ, ಇದು ಮತ್ತೊಮ್ಮೆ ಪದದ್ವಯಗಳಿಗೆ ವಂದಿಸಿಕೊಂಡಿದ್ದೇನೆ. ಏಳು ಮೇಲೆ ಎಂತಹ ಮಾತುಗಳನ್ನು ಆಡುತ್ತಾ ಇದ್ದೀರಿ ತಾವು? ಯಾಕೆ? ನೀವು ಇಲ್ಲಿ ಇದ್ದೀರಿ ಎನ್ನುವಂತಹ ವಿಚಾರ ಮಾಲಿನಿ ಹೇಳಿದ ಬಳಿಕ ಗೊತ್ತಾಗಿ ನಿಮ್ಮನ್ನು ಕಾಣಬೇಕು, ನಿಮ್ಮ ಆಶೀರ್ವಾದವನ್ನು ಪಡೆಯಬೇಕು ಎನ್ನುವ ಹಾಗೆ ಈ ಕಡೆಗೆ ಧಾವಿಸಿ ಬಂದವರು ನಾವಿದ್ದೇವೆ. ಆದರೆ ಇಲ್ಲಿ ಬಂದು ನೋಡಿದೆ ಅಂತಾದ್ರೆ ಎಲ್ಲವೂ ವ್ಯತಿರಿಕ್ತವಾಗಿ ಕಂಡು ಬರುತ್ತಾ ಇದೆ. ಯಾಕೆ ಹೀಗಾಗಿರಬಹುದು, ಯಾರಿಂದ ಹೀಗೆ ಆಗಿರಬಹುದು ಎನ್ನುವ ಹಾಗೆ ನನ್ನಷ್ಟಕ್ಕೆ ನಾನು ಯೋಚನೆ ಮಾಡುತ್ತಿರುವಂತಹ ಸಂದರ್ಭ ಮಾಲಿನಿ ಕೇಳಿದಂತಹ ಪ್ರಶ್ನೆಗೆ ಉತ್ತರವಾಗಿ ನನ್ನ ಕಡೆಗೆ ಬೆಟ್ಟಲ್ಲಿ ತೋರಿಸುತ್ತಾ ಇದ್ದೀರಲ್ಲ, ಉತ್ತರವನ್ನು ನಾನು ಕೊಡಬೇಕು ಎನ್ನುವ ಹಾಗೆ. ತಂದೆ, ನೀವಾಡಿದಂತಹ ಮಾತು ಬಾಣದಂತೆ ನನ್ನ ಎದೆಯನ್ನೇ ಇರಿಯುತ್ತಾ ಇದೆ. ಎಷ್ಟು ನೋವನ್ನು ಅನುಭವಿಸುತ್ತಾ ಇದ್ದೇನೆ ನಾನು. ಕನಸು ಮನಸ್ಸಿನಲ್ಲಿಯೂ ಇಂತಹ ಕೆಟ್ಟ ಯೋಚನೆಗಳನ್ನು ಮಾಡುವವಳೇ ಅಲ್ಲ ನಾನು. ಇಷ್ಟರವರೆಗೆ ಆ ರೀತಿಯಾಗಿ ಭಾವಿಸಿದವಳೇ ಅಲ್ಲ. ಆದರೆ ಈಗ ನಿಮಗೆ ನಂಬಿಕೆ ಬರುವುದಕ್ಕೆ ಬೇಕಾಗಿ ಇದು ನಿಮ್ಮ ಪಾದದ ಆಣೆಯಾಗಿ ಹೇಳ್ತಾ ಇದ್ದೇನೆ. ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ತಂದೆ, ಏನು ಹೀಗಿರಬಹುದೇ? ರಾಜ ರಾಣಿ ಹಾಗೆ ಹೇಳಿದ್ರೆ ಪ್ರಜೆಗಳಿಗೆ ತಂದೆ ತಾಯಿಗಳು ಇದ್ದ ಹಾಗೆ, ಮಕ್ಕಳಿಗೆ ಕಷ್ಟ ಬಂದಂತಹ ಸಂದರ್ಭದಲ್ಲಿ ಆ
ಕಷ್ಟವನ್ನು ಪರಿಹರಿಸಬೇಕಾದದ್ದು ತಂದೆ ತಾಯಿಯರಾದ ನಮ್ಮ ಕರ್ತವ್ಯ. ಮೂರು ಲೋಕದ ಒಡೆಯನಲ್ವೇ ನನ್ನ ಗಂಡ. ಹಾಗಿರುವಾಗ ಈ ಕಡೆಗೆ ಬಾರದೆ ಕೆಲವು ಸಮಯಗಳೇ ಕಳೆದು ಹೋಗಿರಬಹುದು. ಇಲ್ಲಿ ಇಂತಹ ವೈಪರೀತ್ಯಗಳು ನಡೆದು ಹೋಗಿದೆ ಎನ್ನುವ ಹಾಗೆ ನನ್ನವರಲ್ಲಿ ಹೇಳಿದಿರಿ ಎಂದಾದರೆ ಇದಕ್ಕೊಂದು ಸೂಕ್ತವಾದಂತಹ ಪರಿಹಾರವನ್ನು ತೋರಿಸಿಕೊಡ್ತಾ ಇದ್ರು ಅವರು. ಯಾಕೆ ತಿಳಿಸಲಿಲ್ಲ ನೀವು? ಯಾಕೆ ತಿಳಿಸಲಿಲ್ಲ ನನ್ನವರಲ್ಲಿ? ಏನಮ್ಮ ಎಂತಹ ಮಾತುಗಳನ್ನು ಆಡುತ್ತಾ ಇದ್ದೀಯ ನೀನು? ಮಕ್ಕಳಿಗೆ ತಾಯಿ ಎಂದರೆ ದೇವರ ಸಮಾನ ಎಂಬ ಹಾಗೆ ಪ್ರಪಂಚದಲ್ಲಿ ಹೇಳಲ್ಪಡುವುದು ನಿಜ. ಅಂತಹ ತಾಯಿಯ ಸ್ತನ್ಯಪಾನವೆಂಬುದು ಅಮೃತ ತುಲ್ಯವಾದದ್ದು. ಸತ್ಯ. ಒಂದು ವೇಳೆ ಸ್ತನ್ಯಪಾನವನ್ನು ಮಾಡಿಸುವಂತಹ ಆ ತಾಯಿ ತನ್ನ ಕಂದನಿಗೆ ವಿಷವನ್ನೇ ಉಣಿಸುತ್ತಾಳೆ ಅಂತ ದೇವ್ರೇ, ಅವಳು ತಾಯಿ ಎನ್ನಿಸುತ್ತಾಳೆ, ಮಾರಿ ಆಗ್ತಾಳೆ ಆಕಿ. ಅದು ಬಿಡೋಣ. ಕೃಷಿಕನೊಬ್ಬ ತಾನು ಬೆಳೆದಂತಹ ಬೆಳೆಯ ರಕ್ಷಣೆಗೆ ಬೇಕಾಗಿ ತನ್ನ ಹೊಲದ ಸುತ್ತಲೂ ಒಂದು ಬೇಲಿಯನ್ನು ನಿರ್ಮಿಸ್ತಾನೆ. ಅಗತ್ಯವಾಗಿ ಬೇಕು. ಅವನ ಆತ್ಮವಿಶ್ವಾಸಕ್ಕೆ ಬೇಕಾಗಿ ಕೂಡ ಅದು ಸಹಕಾರಿಯಾಗಿರ್ತದೆ. ತನ್ನ ಬೆಳೆ ಆ ಬೇಲಿಯ ಮೂಲಕವಾಗಿ ರಕ್ಷಿಸಲ್ಪಡ್ತದೆ ಎಂಬ ಹಾಗೆ. ಆದರೆ ಅಂತಹ ರಕ್ಷಣಾ ಕೋಟೆಯೇ ಬಂದು ಆ ಬೆಳೆಯನ್ನು ನಾಶಪಡಿಸಿದುಂತಾದ್ರೆ ಅಂತಹ ಬೇಲಿಯನ್ನು ಉಳಿಸಬಾರದು. ಅದನ್ನು ಸುಟ್ಟುರಿ ಆದರೆ ಬಂದಂತಹ ಬೂದಿಯನ್ನು ಆ ಬೆಳೆಗೆ ಹಾಕಬೇಕು ನಾವು. ಅರ್ಥ ಮಾಡಿಕೋ ಮಗಳೇ ನಾನು ಆಡಿದಂತಹ ಮಾತು. ಏನು? ಇಷ್ಟಕ್ಕೆಲ್ಲ ಕಾರಣ ಇಲ್ಲಿ ನಡೆದಂತಹ ಎಲ್ಲಾ ವಿದ್ಯಮಾನಗಳಿಗೂ ಮೂಲ ಕಾರಣ ನಿನ್ನ ಪತಿಯಾದಂತಹ ಅರುಣದಾನವ. ಇಲ್ಲ, ನಂಬಲಾರೆ, ನಿಮ್ಮ ಮಾತನ್ನು ನಂಬಲಾರೆ ನಾನು. ನನ್ನವರು ಏನು ಎಷ್ಟು ಎನ್ನುವುದನ್ನು ಚೆನ್ನಾಗಿ ಅರ್ಥವಿಸಿಕೊಂಡವಳು ನಾನು. ಯಾಗ ಯಜ್ಞಗಳನ್ನು ಮಾಡುವಂತಹ ಋಷಿ ಮುನಿಗಳಿಗೆ ಸಹಕಾರಿಯಾಗಿ ಒದಗಿ ಬರುತ್ತಾರೆಯೇ ಹೊರತು ಇಂತಹ ದುಷ್ಕೃತ್ಯಗಳನ್ನು ನಮ್ಮವರು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಮಾತನ್ನು ನಂಬಲಾರೆ, ನಾನು ನಂಬಲಾರೆ. ಪತಿಯ ಮೇಲೆ ಅತಿಯಾದಂತಹ ಅಭಿಮಾನವನ್ನು ಸತಿ ಹೊಂದಿರಲೇಬೇಕು. ಮಡದಿಯಾಗಿ ಅದು ನಿನ್ನ ಕರ್ತವ್ಯವೂ ಹೌದು, ಹೊಣೆಗಾರಿಕೆಯೂ ಹೌದು. ಆದರೆ ನಾನಾಡಿದಂತಹ ಮಾತು ಯಾವತ್ತಿಗಾದರೂ ಸುಳ್ಳಾಗುವುದಕ್ಕುಂಟೆ? ನಂಬಿಕೆ ಬರುವುದಿಲ್ಲ ನನಗೆ. ಒಂದು ವೇಳೆ ನೀನೇ ಅದನ್ನು ಪ್ರತ್ಯಕ್ಷವಾಗಿ ನೋಡಿದೆ ಅಂತಾದ್ರೆ ಯಾವ ರೀತಿ? ಇದೋ ನಿನಗೆ ಬೇಕಾದ ಹಾಗೆ ಆ ದೃಶ್ಯವನ್ನು ನೋಡುವುದಕ್ಕೆ ನಿನ್ನ ಅನುಗ್ರಹವನ್ನು ಕರುಣಿಸಿದ್ದೇನೆ. ಅಯ್ಯೋ 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 ಪ್ರತ್ಯಕ್ಷವಾಗಿ ಕಂಡೆಯ ದಿವ್ಯ ದೃಷ್ಟಿಯಿಂದಲಾಗಿ ನನ್ನವರು ಮಾಡುವಂತಹ ಅನ್ಯಾಯ ಅನಾಚಾರವನ್ನು ಪ್ರತ್ಯಕ್ಷವಾಗಿ ಕಂಡವಳಿದ್ದೇನೆ. ನನ್ನವರಿಂದಲೇ ಅಪ್ಪಣೆಯನ್ನು ಪಡೆದಂತಹ ನಮ್ಮವರು ಮಾಡಬಾರದಂತಹ ಅನ್ಯಾಯಗಳನ್ನೇ ಮಾಡುತ್ತಾ ಇದ್ದಾರೆ. ಏನು ಅರಿಯದ ಬಾಲಕರ ತಲೆಯನ್ನೇ ಕತ್ತರಿಸುತ್ತಾ ಇದ್ದಾರೆ. ಪತಿವ್ರತ ಮಾನಿನಿಯರ ಮಾನವನ್ನೇ ಹಾನಿ ಮಾಡುತ್ತಾ ಇದ್ದಾರೆ. ಯಾಗ ಯಜನಾದಿಗಳನ್ನು ಕೆಡಿಸುತ್ತಾ ಇದ್ದಾರೆ. ದೇವಾಲಯವನ್ನೇ ಪುಡಿಗೈಯುತ್ತಾ ಇದ್ದಾರೆ. ಇಷ್ಟಕ್ಕೆ ಸಾಲದು ಎನ್ನುವ ಹಾಗೆ ನೇರವಾಗಿ ದೇವಲೋಕವನ್ನು ಅಡರಿದವರೇ ಇಂದ್ರಾದಿ ಸುಮನಸರನ್ನು ದೆಸೆಗೆಡಿಸಿದ್ದಾರೆ. ಅಲ್ಲಿ ತನ್ನದಾದಂತಹ ಅಧಿಕಾರವನ್ನು ಸ್ಥಾಪಿಸಿದವರಿದ್ದಾರೆ. ತಂದೆಯೇ, ನನ್ನವರು ಪಾಪ ಕೃತ್ಯವನ್ನೇ ಮಾಡುತ್ತಾ ಮುಂದುವರಿಯುತ್ತಾ ಇದ್ದಾರೆ.
ಕೃತ್ಯಗಳೆಲ್ಲ ಒಂದಾಗಿ ದಾವಾನಿಲವಾಗಿ ನನ್ನವರನ್ನು ಆಹುತಿ ಪಡೆಯುವುದಕ್ಕೆ ಬರುತ್ತದೆ ಎನ್ನುವುದರಲ್ಲಿ ಯಾವ ಸಂದೇಹವೇ ಇಲ್ಲ, ನನಗೆ ಸಂದೇಹವೇ ಇಲ್ಲ. ಆದರೆ ತಂದೆ, ನನ್ನದೊಂದು ಆಸೆ ಇದೆ. ನನ್ನ ಗಂಡ ಈ ಪ್ರಪಂಚದಲ್ಲಿ ಬದುಕಬೇಕು, ಬಾಳಬೇಕು, ಆಶೋತ್ತರಗಳನ್ನು ಕಾಣಬೇಕು ಎನ್ನುವ ಹಾಗೆ ಅವರನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಇದು ನನ್ನ ಪ್ರಾಣವನ್ನು ಕೊಡುವುದಕ್ಕೆ ನಾನು ಸಿದ್ಧಳಿದ್ದೇನೆ. ನನ್ನನ್ನು ಹರಸಿ ಗುರುದೇವ. ಎಲ್ಲ ಅಪರಾಧಗಳನ್ನೇ ಮಾಡಿದಂತಹ ನಿನ್ನ ಪತಿಯಾದರೂ ಉಳಿಯಬೇಕು ಎಂಬ ಹಾಗೆ ಬಯಸುವಂತಹ ನೀನು ಇನ್ನೊಂದು ವಿಚಾರವನ್ನು ಯೋಚನೆ ಮಾಡಮ್ಮ. ಏನು ತಂದೆ? ಇವರೆಲ್ಲ ಯಾರಮ್ಮ? ಬಲಿಯಾಗಿದ್ದರು ಶಿರವಿದೆಗೆ ಒಳಗರಿಯರು ಸುರಿದ ಬಿಸಿನೆಂದರ ಪ್ರಭಾಗವಿ ಬಾಬರಿ ಗುರಿ ನಿಬರಿ ವರದನ ಗುದಿ ಗುರವಣಿ ಬರಲರಿದವು ಶಿರಬದಗಿ ಗುಣಿಗಾರರಿಗರು ಮಹಾರಾಣಿ, ಪ್ರಪಂಚದಲ್ಲಿ ಎಲ್ಲಾ ಕಡೆಯಲ್ಲಿಯೂ ಕೂಡ ತನ್ನ ದೌಷ್ಟ್ಯವನ್ನೇ ಪ್ರದರ್ಶಿಸುತ್ತ ತನ್ನ ಆಳ್ವಿಕೆಯಂತೆ ತನ್ನ ಆಣತಿಯಂತೆ ಎಲ್ಲರೂ ಮುನ್ನಡೆಯಬೇಕು ಎಂಬ ಹಾಗೆ ತನ್ನದಾದಂತಹ ಅಧಿಕಾರದ ಹೇರಿಕೆಯನ್ನು ಹೊರಿಸಿದವ ನಿನ್ನ ಪತಿ. ಅಂತಹ ಅಪರಾಧಿಯೇ ಉಳಿಯಬೇಕು ಎಂಬ ಹಾಗೆ ನೀನು ಬಯಸಿದಿಂತಾದ್ರೆ ಇದುವರೆಗೂ ಕೂಡ ಅವನ ಕ್ರೌರ್ಯಕ್ಕೆ ಬಲಿಯಾದಂತಹ ಈ ಸಜ್ಜನರೆಲ್ಲ ಯಾವ ಅಪರಾಧಗಳನ್ನು ಮಾಡಿದ್ದಾರೆ ತಾಯಿ? ನೋಡ ಆ ಕಡೆಯಲ್ಲಿ ಏನು ಇನ್ನೇನು ತನ್ನ ಭವಿಷ್ಯದ ಕುರಿತಾಗಿ ಅನೇಕ ಕನಸುಗಳನ್ನು ಹೊತ್ತುಕೊಂಡು ಭವಿತವ್ಯದಲ್ಲಿ ಉತ್ತಮ ಪ್ರಜೆಗಳಾಗಿ ಇರಬೇಕಾಗಿದ್ದಂತಹ ಪುಟ್ಟ ಕಂದಮ್ಮಗಳು ದಯೆಯೇ ಇಲ್ಲದೆ ಅಂತಹ ಪುಟ್ಟ ಬಾಲಕರ ಶಿರಗಳನ್ನೇ ಕಡಿದ್ರಲ್ಲ. ಶಿವನೇ ಶಿವನೇ, ಕಾಣುವುದಕ್ಕೆ ಸಾಧ್ಯವಿಲ್ಲ ನನ್ನಿಂದ. ತನ್ನ ಪತಿ ಸೇವೆಯನ್ನೇ ದೇವರ ಸೇವೆ ಎಂಬ ಹಾಗೆ ಉನ್ನತವಾಗಿ ಆಚರಿಸಿಕೊಂಡು ತನ್ನ ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆಯಬೇಕು ಎಂಬ ಹಾಗೆ ಧ್ಯೇಯವನ್ನಿರಿಸಿಕೊಂಡಂತಹ ಅದೆಷ್ಟೋ ಮಾನಿನಿಯರ ಮಾನಾಪಹಾರವನ್ನೇ ಗೈದಿದ್ದಾರಲ್ಲಮ್ಮ. ಅಯ್ಯೋ ಅಯ್ಯೋ, ಹೆಚ್ಚೇಕೆ ಯಾಗ ಯಜ್ಞಾದಿಗಳ ಮೂಲಕವಾಗಿ ಲೋಕ ಕಲ್ಯಾಣವನ್ನೇ ಬಯಸುತ್ತಾ ಇದ್ದಂತಹ ಋಷಿಮುನಿಗಳು ಬ್ರಾಹ್ಮಣೋತ್ತಮರ ತಲೆಯನ್ನು ಕಡಿದು ಆ ಹೋಮಗುಂಡಕ್ಕೆ ಹೋಗಿಸಿದ್ರಲ್ಲಮ್ಮ. ನೋಡುವುದಕ್ಕೆ ಸಾಧ್ಯವಿಲ್ಲ ನನ್ನಿಂದ. ಇನ್ನೇನು ಬೇಕು? ಇಂತಹ ಸಜ್ಜನರಿಂದಲೇ ಹರಿದಂತಹ ನೆತ್ತರ ಪ್ರವಾಹವೇ ಇನ್ನು ಮುಂದಕ್ಕೆ ನಿನ್ನ ಪತಿಗೆ ಮಾರಕವಾಗಿ ಪರಿಣಮಿಸ್ತದೆ. ಆ ಪ್ರವಾಹದಲ್ಲಿ ನಿನ್ನ ಪತಿ ಕೊಚ್ಚಿ ಹೋಗುವಂತಹ ಕ್ಷಣಗಳು ದೂರವಿಲ್ವಮ್ಮ. ಅಂತಹ ಸಮಯ ಬಂದಾಗ ಅವನನ್ನು ತಡೆಯುವುದಕ್ಕೆ ಯಾರಿದ್ದಾರೆ? ನನ್ನವರನ್ನು ರಕ್ಷಿಸುವುದಕ್ಕೆ ಯಾರಿದ್ದಾರೆ? ಗುರುದೇವ, ನಾನಿದ್ದೇನೆ. ಸಾಧಿಯಾದವಳ ಮಂಗಲ್ಯ
ಪರಮಿದಿ ವರಮಿನು ಗಾಯನಿ ಎಂದರ ನಮನೆಂದು ಹರಿದಿಗಿಲಾದಿಯದ ಬಲ ಮಗಯವ ಹರಿವಾಗೆದರ ನೋಡ್ಬಿನು 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 ಗುರುದೇವ, ನನ್ನವರನ್ನು ರಕ್ಷಿಸುವುದಕ್ಕೆ ಯಾರಿದ್ದಾರೆ ಎನ್ನುವ ಹಾಗೆ ನನ್ನಲ್ಲಿ ಪ್ರಶ್ನೆಯನ್ನು ಮಾಡುತ್ತಾ ಇದ್ದೀರಲ್ಲ. ಅಂತಹ ಘನ ಪ್ರವಾಹದಲ್ಲಿ ಕೊಚ್ಚಿ ಹೋಗುವಂತಹ ಸಮಯದಲ್ಲಿ ರಕ್ಷಣೆಗಾಗಿ ಯಾರಿದ್ದಾರೆ? ಯಾರು ಯಾರು ಯಾಕೆ ಬೇಕು? ಅವರು ಧರ್ಮಪತ್ನಿಯಾದಂತಹ ಈ ಯಶೋಮತಿ ಇದ್ದಾಳೆ. ಸಾಧ್ಯವೇ? ನನ್ನವರನ್ನು ನಾನು ರಕ್ಷಣೆ ಮಾಡಿಕೊಳ್ಳುತ್ತೇನೆ ಎನ್ನುವಂತಹ ಆತ್ಮವಿಶ್ವಾಸ ನನ್ನಲ್ಲಿದೆ. ಹೀಗೆ ಹೇಳುವುದಕ್ಕೂ ಕಾರಣವಿದೆ. ಈ ಹಿಂದೆ ಈ ಪ್ರಪಂಚದಲ್ಲಿ ಅದೆಷ್ಟೋ ಪತಿವ್ರತಾ ಸ್ತ್ರೀಯರು ಆಗಿ ಹೋದವರಿದ್ದಾರೆ. ಒಬ್ಬಿಬ್ಬರ ಕುರಿತಾಗಿ ನಿಮ್ಮಲ್ಲಿ ಹೇಳುವುದಿದ್ರೆ, ಸತಿ ಅನಸೂಯಾದೇವಿ ತನ್ನದಾದಂತಹ ಪತಿವ್ರತಾ ಧರ್ಮದಿಂದ 3 ಮೂರ್ತಿಗಳನ್ನೇ ತನ್ನ ಮಕ್ಕಳನ್ನಾಗಿ ಪಡೆದು ತೊಟ್ಟಿಲು ತೂಗಿದವಳಿದ್ದಾಳೆ. ಅಷ್ಟೇ ಅಲ್ಲ, ಮತ್ತೊಬ್ಬಳಾಕಿ ಸತಿ ಸಾವಿತ್ರಿ ಸತ್ತಂತಹ ಗಂಡನನ್ನೇ ತನ್ನದಾದಂತಹ ಪತಿವ್ರತಾ ಧರ್ಮದಿಂದ ಮತ್ತೊಮ್ಮೆ ಬದುಕಿಸಿದವಳಿದ್ದಾಳೆ. ಅಂತವರ ಸಾಲಿನಲ್ಲಿ ನಾನು ಸೇರದಿದ್ದರೂ ಅವರ ಜೀವನವನ್ನೇ ನನ್ನ ಜೀವನದಲ್ಲಿ ಆದರ್ಶವಾಗಿರಿಸಿಕೊಂಡು ನಡೆದು ಬಂದವಳು ನಾನು. ಹಾಗಿರುವಾಗ ನನ್ನದಾದಂತಹ ಪತಿವ್ರತಾ ಧರ್ಮದಿಂದ ನನ್ನ ಗಂಡನನ್ನು ನಾನು ಉಳಿಸಿಕೊಳ್ಳುತ್ತೇನೆ ಎನ್ನುವಂತಹ ಆತ್ಮವಿಶ್ವಾಸ ನನಗಿದೆ. ಅಷ್ಟೇ ಅಲ್ಲ, ಪತಿವ್ರತಾ ಸ್ತ್ರೀಯರ ಮಾಂಗಲ್ಯ ಭಾಗ್ಯವನ್ನು ಕಡಿದು ಹಾಕುವಂತಹ ಸಾಮರ್ಥ್ಯ ಒಂದೊಮ್ಮೆಗೆ ಆ 3 ಮೂರ್ತಿಗಳಿಗೂ ಇಲ್ಲವಂತೆ ಗುರುದೇವ. ಅಷ್ಟೇ ಯಾಕೆ, ಇನ್ನು ನನ್ನವರ ಕುರಿತಾಗಿ ಹೇಳುವುದಿದ್ರೆ, ನನ್ನವರು ಸಾಮಾನ್ಯದವರೇ? ನಾಡನ್ನು ತೊರೆದವರಿದ್ದಾರೆ, ಕಾಡನ್ನು ಸೇರಿದವರಿದ್ದಾರೆ. ವಿಧಾತನ ಕುರಿತು ತಪಸ್ಸನ್ನಾಚರಿಸಿ ಬೇಕಾದಂತಹ ವರಬಲವನ್ನು ಸಂಪಾದಿಸಿಕೊಂಡವರಿದ್ದಾರೆ. ನನ್ನವರ ಶೀಲಗುಣಕ್ಕೆ ಮೆಚ್ಚಿದಂತಹ ಶಾರದಾ ದೇವಿಯ ಗಾಯತ್ರಿ ಮಂತ್ರವನ್ನು ಉಪದೇಶಿಸಿದವಳಿದ್ದಾಳೆ. ತ್ರಿಸಂಧ್ಯೆಯಲ್ಲಿಯೂ ತ್ರಿಕಾಲದಲ್ಲಿಯೂ ಗಾಯತ್ರಿ ಮಂತ್ರದ ಜಪದಲ್ಲಿ ನಿರತರಾಗಿದ್ದಾರೆ ನನ್ನವರು. ಈಗ ಹೋಗಿ ಅರಮನೆಯಲ್ಲಿ ನೋಡಬೇಕು, ಜಪದಲ್ಲಿ ತೊಡಗಿದವರಿದ್ದಾರೆ. ಹಾಗಿರುವಾಗ ಒಂದು ಕಡೆಯಲ್ಲಿ ದೇಹ ಬಲವಿದೆ, ಒಂದು ಕಡೆಯಲ್ಲಿ ಜನಬಲವಿದೆ, ವರದ ಬಲವಿದೆ, ಗಾಯತ್ರಿ ಮಂತ್ರದ ಬಲವಿದೆ, ನನ್ನದಾದಂತಹ ಪತಿವ್ರತಾ ಧರ್ಮದ ಬಲವಿದೆ. ಇಷ್ಟೆಲ್ಲ ಬಲ ನನ್ನವರಿಗೆ ಇರುವಾಗ ಅವರು ಹೇಗೆ ಸಾಮಾನ್ಯರಾಗುತ್ತಾರೆ? ಅವರು ಅಮರ 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 ಗುರುದೇವನವರು. ಮಹಾರಾಣಿ, ಓ ಪತಿವ್ರತಾ ನಾರಿಯರ ಕುರಿತಾಗಿ ನೀನು ಆಡಿದಂತಹ ಮಾತುಗಳು ಅನಸೂಯ ದೇವಿಯಾಗಲಿ ಅಥವಾ ಸಾವಿತ್ರಿಯ ವಿಚಾರದಲ್ಲಾಗಲಿ ಅವರವರ ಪತಿಯಂದಿರು ಯಾವತ್ತಿಗೂ ಧರ್ಮವನ್ನು ಮೀರಿದಾರ ಅಲ್ವಲ್ಲ? ಅಂದ್ರೆ ಅವರ ಆಚರಿಸಿದಂತಹ ಧರ್ಮವೂ ಕೂಡ ಅವರ ಉನ್ನತವಾದಂತಹ ಸ್ಥಾನವನ್ನು ಗಳಿಸಿಕೊಳ್ಳುವುದಕ್ಕೆ ಸಹಕಾರಿಯಾಗಿದೆ. ಅಷ್ಟೇಕೆ ಮತ್ತೆ ನಿನ್ನ ಪತಿಯ ವಿಚಾರವಾಗಿ ಹೇಳ್ತಾ ಇದ್ದಿ, ಅವನು ಪಡೆದಂತಹ ವರಬಲದ ಕುರಿತಾಗಿ ಹೇಳ್ತಾ ಇದ್ದಿ. ಆದ್ರೆ ಅವನ ವಿನಾಶಕ್ಕಾಗಿ ಸಾಮಾನ್ಯರು ಬರ್ತಾರೆ ಎಂಬ ಹಾಗೆ ಭಾವಿಸಿದ್ದೆ. ಯಾರು ಗುರುದೇವ? ದೇವಿ ಜಂಡಿಗೆ ಯಾಗಿ ಮೈವಿ
ಮಾತಿನಂತೆ ಸಜ್ಜನರ ಕಣ್ಣೀರೇ ಅವನ ನಾಶಕ್ಕೆ ಕಾರಣವಾಗ್ತದೆ ಎಂದು ಆಡಿದ ಮಾತ್ರಕ್ಕೆ ಅವರೇ ನಿನ್ನ ಪತಿಯ ನಾಶಕ್ಕೆ ಕಾರಣರಾಗ್ತಾರೆ ಎಂಬ ಹಾಗೆ ನೇರವಾಗಿ ನಾನು ಹೇಳಿದವಲ್ಲ. ಮತ್ತೆ ನಿನ್ನ ಪತಿಯನ್ನು ಕೊಲ್ಲುವುದಕ್ಕೆ ಬರುವುದು ಸಾಮಾನ್ಯರಲ್ಲಮ್ಮ, ಸಾಮಾನ್ಯರಲ್ಲ. ಬೇರೆ ಧರ್ಮಾತ್ಮರ ಸಜ್ಜನರ ಕಣ್ಣೀರನ್ನೇ ಒರೆಸುವುದಕ್ಕಾಗಿ ಆ ಜಗನ್ಮಾತೆ, ಆ ದೇವಿಯೇ ಚಂಡಿಕೆಯಾಗಿ ಈ ಧರೆಗಿಳಿದು ಬರ್ತಾಳೆ. ಸತ್ಯ. ಹೌದೇ? ಯಾವಾಗ ಈ ಕರ್ಮ ಪ್ರಪಂಚದಲ್ಲಿ ಧರ್ಮಕ್ಕೆ ಗ್ಲಾನಿಯಾಗುತ್ತದೆ ಆಗ ಅಂತಹ ಧರ್ಮವನ್ನು ಮತ್ತೆ ಪ್ರತಿಷ್ಠಾಪಿಸುವುದಕ್ಕೆ ತ್ರಿಮೂರ್ತಿಗಳು ಪ್ರಯತ್ನ ಪಡ್ತಾರೆ. ತ್ರಿಮೂರ್ತಿಗಳಿಂದಲೂ ಆ ಕಾರ್ಯವು ಆಗದೆ ಹೋದಂತಹ ಸಮಯದಲ್ಲಿ ಅವರ ಮಾತೆ ಎನಿಸಿದಂತಹ ಆ ಜಗದಂಬಿಕೆ ಅವಳೇ ನೇರವಾಗಿ ಈ ಕರ್ಮ ಪ್ರಪಂಚಕ್ಕೆ ಇಳಿದು ಬರ್ತಾಳೆ. ನಿನ್ನ ಪತಿಯನ್ನು ಆಹುತಿಯಾಗಿ ತೆಗೆದುಕೊಳ್ತಾಳೆ. ಶ್ರೀದೇವಿ ಬರ್ತಾಳೆ. ಆದ್ರೆ ಒಂದು ಮಾತು, ಏನು? ವರಬಲ ಉಂಟು, ಗಾಯತ್ರಿ ಮಂತ್ರದ ಬಲ ಉಂಟು ಎಂಬ ಹಾಗೆ ನೀನು ಆಡಿದೆ. ನಿನ್ನ ಪತಿಯ ಬಗೆಗಾಗಿ ನೀನು ತಿಳಿದುಕೊಂಡದ್ದು ಸ್ವಲ್ಪ ಕಡಿಮೆ ಆಯಿತಮ್ಮ. ಯಾವ ಕುರಿತಾಗಿ ಹೇಳ್ತಾ ಇದ್ದೀರಿ ನೀವು? ಒಂದೊಮ್ಮೆಗೆ ಆ ಗಾಯತ್ರಿ ಮಂತ್ರದ ಅನುಷ್ಠಾನವನ್ನು ಬಿಟ್ಟು ಅದೆಷ್ಟು ಸಮಯವಾಯಿತು ಹೇಳು ನಿನ್ನ ಪತಿ? ಇಲ್ಲ, ನನಗೆ ಗೊತ್ತೇ ಇಲ್ಲ. ಯಥಾರ್ಥವಾಗಿ ಯಾವಾತನು ಗಾಯತ್ರಿ ಮಂತ್ರವನ್ನು ಅನುಷ್ಠಾನ ಮಾಡ್ತಾನೋ, ತ್ರಿಕಾಲಗಳಲ್ಲಿ ಅದನ್ನು ಪಠಿಸುತ್ತಾ ಬರ್ತಾನೋ, ಅವನು ಯಾವತ್ತಿಗೂ ಕೂಡ ಇಂತಹ ಅಧರ್ಮದ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯ ಉಂಟೇ ಹೇಳಿ? ಅಂತಹ ಜಪವನ್ನು ಬಿಟ್ಟು ಅದೆಷ್ಟೋ ಸಮಯ ಕಳೆದು ಹೋಯಿತು ತಾಯಿ. ಹೌದೇ? ಆದ್ರೆ ವರಬಲ ಉಂಟು ಎಂಬ ಹಾಗೆ ವಿಶ್ವಾಸದಿಂದ ಆಡುತ್ತಾ ಇದ್ದೆ. ಆ ಜಗದಂಬಿಕೆಯ ಎದುರುಗಡೆ ಯಾವ ವರಬಲವೂ ನಡೆಯುವುದಕ್ಕೆ ಸಾಧ್ಯವಿಲ್ಲ. ಮತ್ತೆ ವರಬಲಕ್ಕೆ ರಕ್ಷಣೆ ಯಾವಾಗ ಗೊತ್ತೇ? ಯಾವಾಗ ಧರ್ಮ ಕಾರ್ಯಗಳಲ್ಲಿ ಆ ವರಬಲ ವಿನಿಯೋಗವಾಗುತ್ತದೆ ಆಗ ಮಾತ್ರ ಆ ವರಬಲದಿಂದ ರಕ್ಷೆಯನ್ನು ಹೊಂದುವುದಕ್ಕೆ ಸಾಧ್ಯ. ಆ ಧರ್ಮದಲ್ಲಿ ಅದನ್ನು ವಿನಿಯೋಗಿಸಿದಂತಾದ್ರೆ ಆ ವರವೇ ಆತನಿಗೆ ಶಾಪವಾಗಿ ಪರಿಣಮಿಸ್ತದೆ. ಅದು ಆ ದೇವಿಯ ಮೂಲಕವಾಗಿ ಅರ್ಥವಿಸಿಕೋ. ಗುರುದೇವ ಬರಲಿ ಬರಲಿ.
ಬಲಿಗುಂಬಳ ದೇವಿ ಪದಿಯ ಬಲು ಪುಣ್ಯ ಮುರುಜನಿ ಅಂಬಿಗೆಯ ಹರಗಿಯ ಗುಡಿವೆ ಬಲು ಪುಣ್ಯ ಮುರುಜನಿ ನಂಬಿಗೆಯ ಹರಗಿಯ ಗುಡಿವೆ ಉಳಿದಿ ಮೋಗವ ಗುಡಿಬುದೆಂದಲು ಉಳಿದಿ ಮೋಗವ ಗುಡಿದು ಶ್ರೀದೇವಿ ಪದಜಾಣಿ ಗುರುವಿ ಗುರುದೇವ ಗುರುದೇವ, ನಾನು ಎಷ್ಟು ಹೇಳಿದರೂ ನನ್ನ ಮಾತಿನ ಮೇಲೆ ನಿಮಗೆ ಭರವಸೆ ಬರುವುದೇ ಇಲ್ಲ. ಆ ಶ್ರೀದೇವಿಯೇ ಬರ್ತಾಳೆ ಎನ್ನುವ ಹಾಗೆ ಹೇಳುತ್ತಾ ಇದ್ದೀರಲ್ಲ. ಬರಲಿ ಗುರುದೇವ, ಬರಲಿ. ಆ ಶ್ರೀದೇವಿಯ ಪಾದದ ಆಣೆಯಾಗಿ ಹೇಳುತ್ತಾ ಇದ್ದೇನೆ. ನಾನಾಡುವಂತಹ ಮಾತಿಗೆ ಸೂರ್ಯಚಂದ್ರರನ್ನೇ ಸಾಕ್ಷಿಯಾಗಿರಿಸಿ ನನ್ನ ಈ ದೇಹದಲ್ಲಿ ಪ್ರಾಣವಾಯುವಿನ ಸಂಚಾರ ಎಷ್ಟರವರೆಗೆ ಇರ್ತದೋ ಅಷ್ಟರವರೆಗೆ ನನ್ನ ಗಂಡನ ಪ್ರಾಣವನ್ನು ಬಿಡಿ ಅವರ ದೇಹದಲ್ಲಿರುವಂತಹ ಒಂದು ಕೂದಲನ್ನು ಕೊಂಕಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ, ಯಾರಿಂದಲೂ ಸಾಧ್ಯವಿಲ್ಲ, ಯಾರಿಂದಲೂ ಸಾಧ್ಯವಿಲ್ಲ ಗುರುದೇವ. ಇದುವರೆಗೂ ಕೂಡ ನಿನ್ನ ಗಂಡನ ಸಾಮರ್ಥ್ಯದ ಬಗ್ಗೆ ಅತಿಯಾದಂತಹ ವಿಶ್ವಾಸವನ್ನು ಹೊಂದಿದವಳು. ಒಂದೊಮ್ಮೆಗೆ ಅದರಿಂದ ಅವನ ಸಾವನ್ನು ತಪ್ಪಿಸುವುದಕ್ಕೆ ಸಾಧ್ಯವಿಲ್ಲ ಎಂಬಂತಹ ವಿಚಾರ ನಿನ್ನ ಚಿತ್ತಕ್ಕರಿವಾದ ಮೇಲೆ ನಾನು ರಕ್ಷಿಸ್ತೇನೆ ಎಂಬ ಹಾಗೆ ಮುಂದಾಗುತ್ತಾ ಇದ್ದೀಯಲ್ಲಮ್ಮ. ಗುರುದೇವ, ಗುರುದೇವ, ಅಪರಾಧದ ನುಡಿಯನ್ನಾಡಿದೆ. ಪತಿವ್ರತೆ ಎನ್ನುವ ಕಾರಣಕ್ಕೆ ಬೇಕಾಗಿ ಇಂತಹ ಮಾತುಗಳನ್ನೆಲ್ಲ ಆಡಿಬಿಟ್ಟೆ ನಾನು. ನನ್ನನ್ನು ಕ್ಷಮಿಸಬೇಕು ಗುರುದೇವ, ಕ್ಷಮಿಸಬೇಕು. ಈ ಪ್ರಪಂಚದಲ್ಲಿ ಯಾರು ಎಷ್ಟರವರೆಗೆ ಬದುಕುತ್ತಾರೆ ಎನ್ನುವ ಹಾಗೆ ತೀರ್ಮಾನಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹುಟ್ಟಿದಂತಹ ಜೀವಿ ಒಂದಲ್ಲ ಒಂದು ದಿವಸ ಸಾಯಲೇಬೇಕು, ಸಾಯಲೇಬೇಕು. ಅದೇ ರೀತಿ ನನ್ನವರನ್ನು ನಾನು ಉಳಿಸಿಕೊಳ್ಳುತ್ತೇನೆ ಎನ್ನುವ ಹಾಗೆ ಪ್ರಯತ್ನದಲ್ಲಿ ಮುಂದುವರಿಯುತ್ತಿರುವಾಗ ಎಲ್ಲಿಯಾದರೂ ನನ್ನ ಪ್ರಾಣವೇ ಈ ಪ್ರಸಂಗಕ್ಕೆ ನಾಂದಿಯಾಗಿ ಹೋಯಿತು ಅಂತಾದ್ರೆ ಮತ್ತೆ ಈ ಪ್ರಪಂಚದಲ್ಲಿ ನನ್ನ ಗಂಡ ಏಕಾಂಗಿ ಅಲ್ವೇ ಗುರುದೇವ, ಏಕಾಂಗಿ ಅಲ್ವೇ? ಅವರನ್ನು ಉಳಿಸಿಕೊಳ್ಳುವುದಕ್ಕೆ ಮತ್ತೆ ಯಾರಿದ್ದಾರೆ ಗುರುದೇವ? ತಂದೆ, ಇದೋ ನಿಮ್ಮ ಪಾದ ಮೂಲದಲ್ಲಿ ಒಂದು ಅರಿಕೆಯನ್ನು ಮುಂದಿಡ್ತಾ ಇದ್ದೇನೆ. ನಾಡಿನ ಮಹಾರಾಣಿಗೆ ಬಂದ ಕಷ್ಟ ಎನ್ನುವ ಹಾಗೆ ನೀವು ತಿಳಿಯಬಾರದು. ನಿಮ್ಮ ಮಗಳಿಗೆ ಬಂದ ಕಷ್ಟ ಎನ್ನುವ ಹಾಗೆ ಭಾವಿಸಬೇಕು ನೀವು. ನನ್ನ ಗಂಡನನ್ನು ಆಹುತಿ ಪಡೆಯುವುದಕ್ಕೆ ಆ ಶ್ರೀದೇವಿ ಬರುವಂತಹ ಸಂದರ್ಭದಲ್ಲಿ ಆಕೆಯ ಪಾದ ಮೂಲದಲ್ಲಿ ಬಿದ್ದು ಕಾಡಿ ಬೇಡಿಯಾದರೂ ನನ್ನ ಗಂಡನಿಗೆ ಮೋಕ್ಷವನ್ನು ಕರುಣಿಸಬೇಕು ಗುರುದೇವ, ಮೋಕ್ಷ. ಚಂದ್ರಾಗವಗಯ ಬಡಿವಿ ರಂಜನಿದಿಯೇ ಬಿಡುದೊಳಂಬಿಗೆಯ ಅಡಿಗಳಾಯ ಬಿಡಿದು ನಡಿ ನಿನ್ನೊಡೆಯ ಮುಖ್ಯವ ಪಡೆವ ಅಂಬಿಗೆಯ ಅಡಿಗಳಾಯ ಗುಡಿ ಬಿರಿಂದೊಡ ಬಡಿರಿಗಳು ಇದ ಇಡುದು ಗುಣವೆಲೆ ಯಜೋವರಿ. ನನ್ನ ಪಾದ ಮೂಲವನ್ನೇ ಸೇರಿಕೊಂಡು ಧಾರಾಕಾರವಾಗಿ ಕಣ್ಣೀರನ್ನೇ ಇಳಿಸುತ್ತ ಅದರ ಮೂಲಕವೇ ನನ್ನ ಪಾದಕ್ಕೆ ಅಭಿಷೇಕವನ್ನು ಮಾಡುತ್ತಾ ಇದ್ದೀಯ. ಹೌದು, ನೀನು ಬಂದ ಕ್ಷಣದಲ್ಲಿಯೇ ನಿನ್ನನ್ನು ಎಬ್ಬಿಸುವಾಗ ಮಗಳೇ ಎಂಬ ಹಾಗೆ ಕರೆದವ ನಾನಮ್ಮ. ಮಗಳಿಗೆ ಒದಗಿದಂತಹ ಕಷ್ಟವನ್ನು ಪರಿಹರಿಸುವುದಕ್ಕೆ ನಾನಾದರೂ ಪ್ರಯತ್ನ ಪಡದೆ ಇರ್ತೇನೆಯೇ ಹೇಳಿ. ಆದರೆ ನಂಬಿಕೆ ನಿನ್ನಲ್ಲಿ ದೃಢವಾಗಿರಬೇಕಾದದ್ದು.
ನಿನ್ನ ಪತಿಯ ಕುರಿತಾಗಿ ನೀನು ಇರಿಸಿಕೊಂಡಂತಹ ನಂಬಿಕೆ ಇಂದಿಗೆ ಸುಳ್ಳಾದರೂ ಕೂಡ ಆ ಪತಿಯನ್ನು ಉಳಿಸಿಕೊಳ್ಳಬೇಕು ಎಂಬ ಹಾಗೆ ನಿನ್ನ ಅವಿರತವಾದಂತಹ ಸಾಗಿ ಬಂದಂತಹ ಪ್ರಯತ್ನ ಅದಕ್ಕೆ ಮೆಚ್ಚಿದ್ದೇನಮ್ಮ ನಾನು. ನನ್ನ ಗಂಡ ಉಳಿಯಬೇಕು ತಂದೆ. ಆದ್ರೆ ಅಂತಹ ಕಾರ್ಯದಲ್ಲಿ ಒಂದೊಮ್ಮೆಗೆ ನೀನೇ ನಾಶವಾಗಿ ಹೋದೆ ಅಂತಾದ್ರೆ ಅಲ್ಲಿಯೂ ಕೂಡ ಪತಿಯ ಶ್ರೇಯಸ್ಸನ್ನೇ ಬಯಸ್ತಾ ಇದ್ದೀನಿ. ಪತಿಗೆ ಮೋಕ್ಷವನ್ನು ಕೊಡಿಸಿ ಸಿಗಬೇಕು ಮೋಕ್ಷ ಅವರಿಗೆ ಪ್ರಯತ್ನ ಪಡ್ತೇನಮ್ಮ. ಅಂತಹ ಅಂಬಿಕೆಯಲ್ಲಿ ನಾನೂ ಪ್ರಾರ್ಥನೆ ಮಾಡ್ತೇನೆ. ಯಾಕೆ ಹೇಳು, ಈ ಪ್ರಪಂಚ ಕಂಡಂತಹ ಮಹಾನ್ ಸಾಧಕ ಅವ. ವಿಧಿಯನ್ನೇ ತಪಸ್ಸಿನ ಮೂಲಕವಾಗಿ ಒಲಿಸಿಕೊಂಡು ಮಾತೆ ಶಾರದಾ ದೇವಿಯಿಂದ ಗಾಯತ್ರಿ ಮಂತ್ರವನ್ನು ಉಪದೇಶವನ್ನು ಪಡೆದುಕೊಂಡವ. ಕೇವಲ ಒಬ್ಬ ಸಾಮಾನ್ಯನ ಹಾಗೆ ಅಂತ್ಯವನ್ನು ಕಾಣಬಾರದು. ಉನ್ನತವಾದಂತಹ ಪದವಿ ಅವನಿಗೂ ಲಭ್ಯವಾಗಬೇಕು. ಆದ್ರೆ ಅದಾಗಬೇಕು ಅಂತಾದ್ರೆ ಕೇವಲ ನನ್ನೊಬ್ಬನ ಪ್ರಯತ್ನ ಸಾಕಾಗುವುದಿಲ್ವಮ್ಮ. ಮತ್ತೆ ನೀನೂ ಪ್ರಯತ್ನ ನಾನೇನು ಮಾಡಬೇಕು ಹೇಳಿ. ದೃಢದೊಳ ಅಂಬಿಕೆಯನ್ನು ನೀನು ಸ್ಮರಿಸಿಕೊಂಡು ಬರ್ತಾ ಇರ್ಬೇಕು. ಖಂಡಿತ. ಅಷ್ಟು ಮಾತ್ರವಲ್ಲ, ಪತಿ ಆದರೂ ಕೂಡ ಒಂದೊಮ್ಮೆಗೆ ಸತಿಯ ಮಾತನ್ನ ಆಲಿಸಿಯಾನ. ಅವನ ತಪ್ಪುಗಳನ್ನೆಲ್ಲ ಅವನಿಗೆ ತಿಳಿ ಹೇಳಿ ತಿದ್ದುವಂತಹ ಪ್ರಯತ್ನವನ್ನು ಮಾಡಿ. ಪ್ರಯತ್ನ ಪಡ್ತೇನೆ. ಒಂದು ವೇಳೆ ಅದಾಗದೇ ಹೋದರೆ ನಿನಗೆ ಅನ್ಯ ಮಾರ್ಗವಿಲ್ವಮ್ಮ. ಆ ತಾಯಿಯನ್ನೇ ಭಜಿಸುತ್ತಾ ಇರು, ಪೂಜಿಸುತ್ತಾ ಇರು. ಅವಳಲ್ಲೇ ಈ ವಿಚಾರವಾಗಿ ಬೇಡಿಕೊಳ್ಳುತ್ತಾ ಇರು. ಶುಭವಾಗುತ್ತದೆ ನಿಮಗೆ.
ಇಲ್ಲಿಗೆ ವಿಭುವಾಗಿ ಬರೇ ಏಕವೀರಾದ್ರಿ ಬುರಕ್ಕಲ್ಲ 3 ಲೋಕಕ್ಕೂ ವಿಭು ಎನಿಸಿದಂತಹ ಅರುಣಾಸುರ ಮಹಾಪ್ರಭುಗಳ ಮಂತ್ರಿಗಳು ನಾವು. ದಿಕ್ಕು ದೆಸೆ ಇಲ್ಲದೆ ಎಲ್ಲೆಂದರಲ್ಲಿ ಸುತ್ತುತ್ತಿದ್ದಂತಹ ಅಸುರ ವೀರರನ್ನು ಒಟ್ಟುಗೂಡಿಸಿ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಒಂದೊಂದು ಉದ್ಯೋಗವನ್ನು ನೀಡಿದವರಿದ್ದಾರೆ. ಅವರಾಣತಿಯಂತೆ ಲೋಕಲೋಕ ಸಂಚಾರಕ್ಕೆ ಹೊರಟವರು ನಾವು. ಎಲ್ಲಿಯಾಗ ಯಜನಾದಿಗಳು ನಡೆಯುತ್ತಾ ಉಂಟು, ಅದನ್ನು ಹಾಳುಗಳ ಹಿಂದು ಮಾತ್ರವಲ್ಲದೆ ಯಾಗ ಮಾಡುವಂತಹ ಋಷಿಮುನಿಗಳ ರುಂಡವನ್ನೇ ಚೆಂಡಾಡಿದ್ದೇವೆ. ಅಷ್ಟೇ ಅಲ್ಲ, ಕಾಣುತ್ತಿರುವಂತಹ ಕಾಳಿ ಗುಡಿಯನ್ನು ಕುಟ್ಟಿ ಪುಡಿ ಮಾಡಿದವರು ನಾವಿದ್ದೇವೆ. ಒಡೆಯನ ಆಜ್ಞೆಯನ್ನು ಹೊತ್ತು ಎಲ್ಲಾ ಕಾರ್ಯವನ್ನು ಮುಗಿಸಿ ಅರಮನೆಯನ್ನು ಸೇರಿದವರು ನಾವು. ಯಾಕೋ ಏನು ಮನಸ್ಸಿಗೆ ಒಂದು ರೀತಿ ಬೇಸರ. ಇದಕ್ಕೆ ಪರಿಹಾರ ಹೊಗಳುವವರೇ ಹೆಚ್ಚು, ತೆಗಳುವವರು ಯಾರು ಇಲ್ಲ. ಹಾಗಂತ ವಿಶ್ರಾಂತಿಗೆ ಬೇಕಾಗಿ ಅರಮನೆಯನ್ನು ಸೇರಿಕೊಂಡವರು ನಿಜ. ಹಾಗಂತ ಅರಮನೆಯಲ್ಲಿ ಇರುವಂತಹ ಹೊತ್ತಿಗೆ ಮನಸ್ಸಿಗೆ ಯಾಕೋ ಬೇಸರವನ್ನು ಕಳೆಯಬೇಕು. ಕೂತ್ರೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಮಲಗಿದ್ರೆ ನಿದ್ದೆ ಬರುವುದಿಲ್ಲ, ಹಸಿವಾದ್ರೆ ಊಟ ಮಾಡ್ಲಿಕ್ಕೆ ಆಗುದಿಲ್ಲ. ನಿಜ. ಏನು ಮಾಡೋಣ? ನಮಗೆ ಆವರಿಸಿದಂತಹ ಬೇಸರವನ್ನು ಕಳೆಯುವುದಕ್ಕೆ ಒಂದು ಒಳ್ಳೆಯ ಉಪಾಯ. ಪಕ್ಕದಲ್ಲಿಯೇ ನಂದಿನಿ ನದಿ ಸರಿ ಹರಿಯುತ್ತಾ ಇದ್ದಾರೆ, ಅದರ ಬಳಿಗೆ ಹೋಗಬೇಕು, ಚೆನ್ನಾಗಿ ಆಟ ಆಡ್ಬೇಕು, ಚೆನ್ನಾಗಿ ವಿರಮಿಸಬೇಕು. ತಡ ಮಾಡುವುದು ಯಾಕೆ? ನೇರವಾಗಿ ಹೋಗ.
ಇವರ ಕಣ್ಣೀರಿಗೆ ಕಾರಣ ಯಾರೆಂಬುದಕ್ಕೆ ಯೋಚನೆ ಮಾಡಿಕೊಂಡಾಗ ಅರುಣಾಸುರ ಲೋಕಗಂಟಗಳಾಗಿ ಮೆರೆಯುತ್ತಾ ಇದ್ದಾಳಂತೆ. ಸುರಲೋಕವನ್ನು ಸೇರಿಕೊಂಡ ಸುಮನಸರನ್ನು ಸೋಲಿಸಿ ಅಲ್ಲಿಯ ಅಧಿಕಾರವನ್ನು ಏರಿಕೊಂಡವಳಿದ್ದಾಳಂತೆ. ದೇವೇಂದ್ರ ಬಂದು ಹೇಳಿದ ಕಾರಣ ಅವಳಿಗೆ ಧೈರ್ಯವನ್ನು ಕೊಟ್ಟವಳಿದ್ದೇನೆ. ಲೋಕ ಕಂಟಕನಾಗಿ ಮೆರೆಯುತ್ತಿರುವಂತ ಆ ಅರುಣ ದೈತ್ಯನನ್ನು ಕೊಂದು ಕೊಡುತ್ತೇನೆಂಬುದಾಗಿ. ಹಾಗಾಗಿ ದೇವಿಯಾಗಿರುವಂತ ನಾನು ಈ ಸಂದರ್ಭದಲ್ಲಿ ಚೆಲುವಾದಂತ ರೂಪವನ್ನು ಧರಿಸಿಕೊಂಡವಳಿದ್ದೇನೆ. ಹೋಗಿ ನೇರವಾಗಿ ಕೊಲ್ಲಬಹುದು, ಅದು ಸರಿಯಲ್ಲ. ಆತಡಿ ನನ್ನ ಬಳಿಗೆ ಬರಬೇಕು, ಬಂದ ಬಳಿಕ ಅದನ್ನು ಕೊಲ್ಲಬೇಕೆಂಬುದಕ್ಕೆ ತೀರ್ಮಾನ ಕೈಗೊಂಡವಳಿದ್ದೇನೆ. ರೂಪ ಧರಿಸಿ ಆಯ್ತಲ್ವೇ, ಇರುವುದಕ್ಕೆ ಜಾಗ ಬೇಕೆನ್ನುವ ಕಾರಣಕ್ಕಾಗಿ ಮುಂದೆ ಬಂದು ನೋಡುವಂತಹ ಸಂದರ್ಭ ಇದೇನು. ನಂದಿನಿ ನದಿ ಹರಿಯುತ್ತಾ ಇದ್ದಾಳಲ್ವೇ, ಈ ನಂದಿನಿಯ ನದಿಯ ಬಳಿಗೆ ಬಂದಂತಹ ಸಂದರ್ಭದಲ್ಲಿ ನಂದಿನಿಗೆ ಕೊಟ್ಟಿರುವ ಮಾತು ನೆನಪಾಗುತ್ತಾ ಉಂಟು. ಮುಂದೊಂದು ದಿವಸ ನಿನ್ನ ಗಡಿ ಪ್ರದೇಶದಲ್ಲಿ ನಿನ್ನ ಮಗಳಾಗಿ ಜನಿಸಿ ಬರುತ್ತೇನೆ ಎಂಬುದಾಗಿ. ಆ ಸಂದರ್ಭ ಕೂಡ ಈಗ ಕೂಡಿ ಬಂದಿದೆ. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ಕಾಣುತ್ತಾ ಉಂಟು ಕಲ್ಲು ಬಂಡೆ. ಆ ಬಂಡೆಯಲ್ಲಿ ಕುಳಿತುಕೊಂಡು ಕಾಲನ್ನು ನೀರಿಗೆ ಚಾಚಿ ಚೆಲ್ಲಾಟವನ್ನು ಆಡುತ್ತಾ ಅಸುರ ಯಾವಾಗ ಬರುತ್ತಾಳೆಂಬುದಾಗಿ ನಿರೀಕ್ಷೆಯಲ್ಲಿರ್ತೇನೆ. ಆ
ಪರಮ ರೂಪಿದ ದೇವಿಯೋರುಂಡ ನಿಂತು ಬೆರಗಗೆ ಬೇಗನ ಜೇಡ. ಶರಣಾಗಿಯನು ಬಂದು ಕಂಡ ದೈದಾನು ನಾಗವತಿಯ ಗಂಡ. ಅಣ್ಣ ಇಲ್ಲಿ ಬಾ. ನಂದಿನಿ ನದಿ ತೀರಕ್ಕೆ ಬಂದವರು ನಾವು. ನಿನಗೇನು ಕನಸು ಬಿತ್ತ? ಯಾಕೆ ಏನಾಯ್ತು ನಿನಗೆ? ತಮ್ಮ ಹಾ. ಮನಸ್ಸಿಗೆ ಹತ್ತಿದಂತಹ ಬೇಸರ ಕಲಿಯಬೇಕು ಎನ್ನುವ ಉದ್ದೇಶಕ್ಕೆ ಬೇಕಾಗಿ ಹಾ, ತಿರುಗಾಟಕ್ಕೆ ಬಂದವರು ನಾವು. ನಿಜ. ಇಲ್ಲಿಯವರೆಗೆ ಇಂತಹ ತಿರುಗಾಟವೇ ನಮ್ಮದಾಗಲಿಲ್ಲ. ಹಾ, ಆಶ್ಚರ್ಯ, ಏನ್ ಪರಮ ಆಶ್ಚರ್ಯ. ಆಶ್ಚರ್ಯ. ಹೌದಪ್ಪ. ಹಾ, ತಮ್ಮ ಹಾ, ನಂದಿನಿ ನದಿ ಹಾ. ಹರಿಯುತ್ತಾ ಉಂಟು ನೀರು. ನದಿಯಲ್ಲಿ ನೀರೇ ಹರಿಯುವುದು ಮತ್ತೆ ಯಾವುದು? ಅಷ್ಟೇ ಅಲ್ಲ, ಹಾ, ಆ ನದಿಯ ಮಧ್ಯದಲ್ಲಿ ಹಾ. ಕಲ್ಲುಂಟಲ್ಲ ತಮ್ಮ, ಕಲ್ಲುಂಟಲ್ವ ದೊಡ್ಡ ದೊಡ್ಡದು. ನದಿಯಲ್ಲಿಯೇ ಕಲ್ಲು ಇರುದು, ಮತ್ತೆ ನಿನ್ನ ಮನೆ ಅಂಗಳದಲ್ಲಿ ಇರುದು. ತಮ್ಮ ಹಾ, ಆಹಾ ಏನು ಚಂದ. ಹಾ. ಆ ಹುಬ್ಬು ನೋಡು, ಆ ಕಣ್ಣು ನೋಡು, ಆ ಮೂಗು ನೋಡು, ಆ ಬಾಯಿ ನೋಡ. ನಿನಗೆ ಏನಾಗಿದೆ? ಯಾಕೆ ಇಷ್ಟು ಸಮಯ ನಿನ್ನ ಒಟ್ಟಿಗೆ ಇದ್ದೇನೆ. ಆ. ಹೊಗಳುವುದಕ್ಕೆ ಈಗ ನಿನಗೆ ಸಮಯ ಸಿಕ್ಕಿದ್ದು? ನಿನ್ನನ್ನು ಹೊಗಳಿದ್ದು ಅಂತ ಭಾವಿಸಿ ಮತ್ತೆ ನಾನು ಚಂದ ಅಲ್ವಾ? ಈ ಮುಸುಡನ್ನು ಹೊಗಳ್ತಾರೆ. ಹಾ, ಮುಸುಡು ಅಲ್ಲ ಮತ್ತೆ ಎಂತದಿದ್ದು? ನಿನ್ನ ತಮ್ಮನ ಮುಸುಡು. ಹೌದೌದು. ತಮ್ಮ ಹಾ. ನೀನಲ್ವೋ? ಹಾ. ನಾನು ಕಾಣದ್ದನ್ನು ಇವತ್ತು ಕಂಡಿದ್ದೇನೆ. ಏನು ಕಂಡೆ? ಬೇರೇನು ಅಲ್ಲ ತಮ್ಮ, ಹಾ. ಹೆಣ್ಣು ತಮ್ಮ ಈ ನದಿ ತೀರದಲ್ಲಿ. ಆ ಹಾ, ಈಗ ನೀನು ನೋಡ್ಲಿಲ್ಲ? ನಾನು ನೋಡ್ಲಿಲ್ಲ. ನೋಡ್ಲೇ ಇಲ್ಲ. ನಿನ್ನ ತಮ್ಮ ನಿನ್ನ ಒಟ್ಟಿಗೆ ಜೀವಂತವಾಗಿದ್ದೇನೆ. ಹೌದು. ನನಗೆ ತೋರಿಸಿದ್ಯಾ? ತೋರಿಸ್ತೇನೆ. ಹಾ, ಎಲ್ಲಿದ್ದಾಳೆ? ಬೆರಳ ತುದಿಯನ್ನು ಸರಿ ನೋಡಿ. ಅದರಲ್ಲಿ ಉಗುರು ಇರುದು. ಉಗುರಲ್ಲು ಮತ್ತೆ ಈ ಬೆರಳನ್ನು ಆಧರಿಸಿ ನೋಡ್ಬೇಕು. ಮುಂದುವರಿದು ನೋಡ್ಬೇಕು. ಹಾ. ಹೀಗೆ ಅದು ಅಲ್ಲಿ ನೋಡು. ಓ ಅಣ್ಣ, ತಮ್ಮ ಓ ಹೋ ಹೋ ಹೋ, ಎಂತದ್ದ? ಇವಳ ಸೌಂದರ್ಯವನ್ನು ನೋಡುವುದಕ್ಕೆ ಕಣ್ಣುಗಳು ಸಾಲದು. ಆಹಾ, ಎಷ್ಟು ಚಂದ, ಹೌದಪ್ಪ. ಎಷ್ಟು ಚಂದಪ್ಪ. ಆ ಉಬ್ಬು, ಆ ಮರಿ ದುಂಬಿಗಳ ಹಾಗಿರುವಂತಹ ಮುಂಗುರುಳುಗಳು, ಹಾ, ಆ ಕೇಶರಾಶಿ ನೋಡಿ ಎಷ್ಟು ಉದ್ದಕ್ಕೆ. ಹಾ, ಅಬ್ಬಬ್ಬಾ, ಅವಳ ಸೌಂದರ್ಯವನ್ನು ವರ್ಣಿಸುವುದಕ್ಕೆ ನಾವೆಂದೇನು? ಹಾ. 1000 ನಾಳಿಗೆಯುಳ್ಳಂತಹ ಆದಿಶೇಷನಿಗೂ ಅಸದ. ಚಿಮ್ಮುವ ತಾರುಣ್ಯ, ಹೌದಪ್ಪ. ಹೊಮ್ಮುವ ಲಾವಣ್ಯ, ಹಾ. ಭ್ರಮರ ಕುಂತಲ, ನಿಜ. ಅರ್ಧ ಚಂದಿರ ಪಾಲ, ಹಾ. ಕನ್ನಡಿ ಕಪಾಲ, ಹ್ಮ್. ಸಂಪಿಗೆಯ ಮೂಗು, ಹಾ. ತೊಂಡೆ ಹಣ್ಣಿನ ತುಟಿ, ಆ, ಆಹಾ, ಹಾವಿನ ಜೊತೆ, ಹಂಸದ ನಡೆ, ಹೌದು. ಬಾಳೆಯ ತೊಡೆ, ಅದೆಂತದ? ಅಷ್ಟು ಚಂದ ಇದ್ದಾಳೆ. ಹೌದಪ್ಪ. ಹಾ. ಇಂತಹ ಸೌಂದರ್ಯವತಿಯಾದ ಹೆಣ್ಣು ಯಾರಿರಬಹುದು? ಯಾರಿರ್ಬೋದು? ನಮ್ಮಲ್ಲಿಯೇ ಪ್ರಶ್ನೆ. ನಮ್ಮ ಪ್ರದೇಶದಲ್ಲಿ ಇದುವರೆಗೂ ನಾವು ಕಂಡವರಲ್ಲ. ಆಹಾ, ಹಾ, ನಮ್ಮ ಪುರದಲ್ಲಿ ಒಂದೊಂದು ಉಂಟು, ಹಾ. ಅದಕ್ಕೆ ಮುಖವೇ ಇಲ್ಲ. ನಿನ್ನ ಪರಿಚಯದವರು ಯಾರಾದ್ರೂ ಆಗಿರ್ಬೋದಾ? ಆಹಾ, ಮತ್ತೆ ನನ್ನ ಪರಿಚಯದಲ್ಲಿ ಇಷ್ಟು ಚಂದದ್ದು ಯಾರು ಇರ್ಲಿಕ್ಕಿಲ್ಲ. ಇಲ್ಲವೇ ಇಲ್ಲ. ಹಾ. ತಮ್ಮ ಅಣ್ಣ, ಹಾಗಿದ್ರೆ ಹಾ. ಯಾರು ಯಾರು ಅಂತ ಆಲೋಚನೆ ಮಾಡಿದ್ರೆ ಪ್ರಶ್ನೆಗೆ ಉತ್ತರ ಸಿಕ್ಕಿತಲ್ವ ತಮ್ಮ? ಉತ್ತರ ಸಿಕ್ಕಿತು. ಹೌದಪ್ಪ. ಯಾರಾಗಿರಬಹುದು? ಬೇರೆ ಯಾರೂ ಅಲ್ಲ ಇದು. ಹಾ, ಯಾರು ಮತ್ತೆ? ಅವರೇ. ಅವರಂದ್ರೆ ಒಂದು ಹರಿಯ ಅರಸಿ, ಹಾ. ಇಲ್ಲದಿದ್ರೆ ಹರನ ಅರಸಿ. ಹಾ. ಹರಿ ಹರರ ಅರಸಿಯಲ್ಲಿ ಇದು ಯಾರು ಅಂತ ನೀನು ಹರಿಯ
ಯಾರು ಅಂತ ಹೇಳಿದ್ದು? ಹರಿಹರರ ಅರಸಿಯರಲ್ಲಿ ಯಾರಾದ್ರೂ ಒಬ್ಬಳಿವಳು ಹೌದೇ? ಓ ಅಣ್ಣ, ಹರಿಯ ಮಾಡದಿ ಸಿರಿ ಅಲ್ವೇ ಅಲ್ಲ. ಯಾಕೆ? ನಿನಗೆ ಗೊತ್ತಿಲ್ವಾ ಹರಿಯ ಕಥೆ? ಏನದು? ಆ ಶ್ರೀಧರ ಹೆಂಡತಿಯನ್ನು ಬಿಟ್ಟು ಎಲ್ಲಿಯಾದ್ರೂ ಹೋದದ್ದುಂಟ? ಹೋದದ್ದೇ ಇಲ್ಲ. ಒಂದು ವೇಳೆ ಬಂದರೂ ಕೂಡ ಅವ ಒಟ್ಟಿಗೆ ಬರ್ತಾನೆ, ಜೊತೆಯಲ್ಲಿ ಕರೆದುಕೊಂಡು ಬಂದು ಎಲ್ಲವನ್ನು ತೋರಿಸಿ ಕರೆದುಕೊಂಡು ಹೋಗ್ತಾನೆ. ಹೌದು. ಹಾಗಿರುವಾಗ ಹರಿಯ ಮರದಿ ಅಲ್ಲ. ಮತ್ತೆ ಒಂದುಂಟು, ಅವನಿಗೆ ಎಷ್ಟಿದ್ರು ನಮ್ಮ ಹೆದರಿಕೆ ಇಲ್ಲ. ಏನು? ಯಾವಾಗ ಇವರು ಏನು ಮಾಡ್ತಾರೆ ಎನ್ನುವ ಹಾಗೆ ಹೆದರಿಕೆಯಲ್ಲಿಯೇ ಬದುಕೋ. ಹೌದು. ಹಾಗಿರುವಾಗ ಹೆಂಡತಿ ಒಬ್ಬಳನ್ನು ಕಳಿಸಿಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಂತ ಶಂಕರನ ರಸಿ ಶಂಕರಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಪಾರ್ವತಮ್ಮ ಯಾಕೆ ಬರುವುದಿಲ್ಲ? ಅವಳ ಮುಖವನ್ನೊಮ್ಮೆ ಸರಿಯಾಗಿ ನೋಡೋಣ. ಏನು? ಪಾರ್ವತಮ್ಮನ ಮುಖದಾಗೆ ಉಂಟು. ನಾನು ಪರೀಕ್ಷೆ ಮಾಡಿ ಬರ್ತೇನೆ. ಹಣೆಯಲ್ಲಿ ದೊಡ್ಡ ಬೊಟ್ಟು ಕಾಣಿಸುವುದಿಲ್ಲ. ಪಾರ್ವತಮ್ಮನ ಹಣೆಯಲ್ಲಿ ದೊಡ್ಡ ಬೊಟ್ಟು ನೋಡುವುದಕ್ಕೆ ಹೀಗಿದ್ದಾರೆ. ನಮ್ಮಲ್ಲಿ ಕೆಲವರೆಲ್ಲ ಕಂಡವರು ಹೇಳ್ತಾ ಇದ್ರು. ಮತ್ತೊಂದು ಉಂಟ. ಏನು? ನಮ್ಮ ದೇವರಿಗೆ ಹೆಸರೇ ಇಲ್ಲ. ಏನಂತ? ಒಬ್ಬಳಿಗೆ ಅಂಗವನಿತ್ತ, ಮತ್ತೊಬ್ಬಳನ್ನು ತಲೆಯಲ್ಲಿ ಹೊತ್ತ. ಭೂತ ಪ್ರೇತಗಳು ಸುತ್ತಮುತ್ತ, ಹೆಣ್ಣುಗಳೆಂಬ ಬಿತ್ತ. ಒಂದು ಕಂಬಕ್ಕೆ ಸೀರೆಯನ್ನು ಉಡಿಸಿ ಹೆಣ್ಣು ಅಂತ ಹೇಳಿದ್ರೆ ಸಾಕು, ಆ ಕಂಬವನ್ನು ಬಿಡುವವನು ಅಂತ ನಮ್ಮ ದೇವರಿಗೆ ಆಗದವರು ಹೇಳುದು. ಹೌದು. ನಾವು ಹಾಗೆ ಹೇಳುವುದಿಲ್ಲ. ಹಾಗಿರುವಾಗ ಹೆಂಡತಿಯನ್ನು ಕಳುಹಿಸಿಕೊಡ್ತಾರೆ. ಹಾಗಂತ ಹರಿಹರನ ಮಾಡದಿ ಇವಳಲ್ಲ. ಹಾಗಂತ ಮತ್ತೊಬ್ಬ ಇದ್ದಾನೆ. ಯಾರು? ಸತ್ಯಲೋಕೇಶ. ಲೋಕೇಶ? ಬ್ರಹ್ಮದೇವ ಹುಟ್ಟಿಸಿ ಅವನ ಹೆಂಡತಿ ಬರುವುದಕ್ಕೆ ಅವನ ಹೆಂಡತಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಬ್ರಹ್ಮ ಸೃಷ್ಟಿ ಮಾಡಬೇಕು ಅಂತ ಆದ್ರೆ ಮಡದಿ ಪಕ್ಕದಲ್ಲಿಯೇ ಬೇಕು. ಹೌದೌದು. ಹಾಗಿರುವಾಗ ಹೆಂಡತಿಯನ್ನು ಕಳುಹಿಸಿಕೊಡ್ತಾರೆ. ಹತ್ತಿರದಲ್ಲಿ ಎಲ್ಲಿಯಾದ್ರೂ ಶಾರದೆ ಇಲ್ಲ ಅಂತ ಆದ್ರೆ ತಲೆ ಸರಿ ಇಲ್ಲದೆ ಹುಟ್ಟುವುದಿಲ್ಲ. ಯಾವುದಕ್ಕೂ ಅಂಗಾಂಗ ಸರಿ ಇರುವುದಿಲ್ಲ. ಹೌದೌದು. ಹಾಗಂತ ಲೋಕದಲ್ಲಿ ಅತಿ ಸುಂದರವತಿ ಯಾರು ಅಂತ ಕೇಳಿದ್ರೆ ಮನ್ಮಥನ ಮಾಡದಿ ರತಿ. ಆ ರತಿ ಅಲ್ಲ, ರತಿ. ಹಾಗಾಗಿ ರತಿ ಬರುವುದಕ್ಕೆ ಸಾಧ್ಯವಿಲ್ಲ. ರತಿಯನ್ನು ತಂದು ಇವಳ ಕಾಲಿಗೆ ಕಟ್ಟಬೇಕು. ಅಂತಹ ರತಿಯು ಮನ್ಮಥನ ಜೊತೆಯಲ್ಲಿಯೇ ಇರುವುದು. ರತಿಯ ಮೇಳದಲ್ಲಿ ಇರ್ಪ ಕಾಮನು ಅವರ ಚಿಕ್ಕ ಮೇಳ ಯಾವತ್ತೂ ಮುಗಿಯುವುದಿಲ್ಲ. ಹಾಗಿರುವಾಗ ಅವನನ್ನು ಬಿಟ್ಟು ಬರುವುದಕ್ಕುಂಟ? ಹಾಗಂತ ನಿನ್ನ ಪ್ರಶ್ನೆಗೆ ಉತ್ತರ ಇದಲ್ಲ. ಮತ್ತೆ ಹಾಗಂತ ಇವರು ಯಾರು? ಮೂರು ಲೋಕದಲ್ಲಿ ಇಂತಹ ಕಾಂತೆಯನ್ನು ಕಂಡವರು ನಾವಲ್ಲ. ಹೌದು. ಯಾರೇ ಆದ್ರೂ ನಮಗೇನು, ನಮಗೆ ಪರಿಚಯ ಹಿಡ್ಕೊಂಡು ಏನಾಗಬೇಕು? ಈಗ ಅವಳನ್ನು ನೋಡಿದ ಮೇಲೆ ನನ್ನ ಮನಸ್ಸಿನಲ್ಲಿ ಹೊಸದೊಂದು ಆಸೆ ಹುಟ್ಟಿಕೊಂಡಿದೆ. ಏನು ಆಸೆ? ತಮ್ಮ, ಒಮ್ಮೆ ಬಿಸಿ 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 ಆಗ್ತದೆ, ಒಮ್ಮೆ ತಂಪು 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 ಆಗ್ತದೆ. ಅದೇನು ಹಾಗೆ ಆಗುದು? ಕಾರಣ ಉಂಟು. ಅವಳನ್ನು ಕಂಡದ್ದಲ್ವಾ? ಅವಳ ಮೇಲೆ ಮನಸ್ಸಾಗಿದೆ ತಮ್ಮ. ಈಗ ನಾನು ಹೇಳುದಿಷ್ಟೇ. ಏನು? ಅವಳನ್ನೊಂದು ನಾನು ಮದುವೆ ಆಗುತ್ತೇನೆ. ನಿನ್ನ ಒಪ್ಪಿಗೆ ಉಂಟ? ಅಣ್ಣ, ಲೋಕದಲ್ಲಿ ಒಂದು ಮಾತುಂಟು. ಏನು? ಜ್ಯೇಷ್ಠ ಭಾತೃ ಪಿತೃ ಸಮಾನ ಎಂಬುದಾಗಿ. ಹೌದು. ಹಿರಿಯಣ್ಣನು ತಂದೆ ತಾಯಿಗೆ ಸಮಾನ. ಹಾಗಿರುವಾಗ ನನಗೆ ಅಣ್ಣ ಅಂತ ಇರುವುದು ನೀನು ಒಬ್ಬನೇ. ಹಾಗಿರುವಾಗ ನಿನ್ನ ತಮ್ಮ ಇದ್ದೇನಲ್ವಾ, ನನಗೆ ಮೊದಲು ಈ ಹೆಣ್ಣನ್ನು ಮದುವೆ ಮಾಡು. ನಂತರ ನೀನು ಬೇಕಾದ ಹುಡುಗಿಯನ್ನು ಹುಡುಕಿ ನೀನು ಮದುವೆ ಮಾಡು. ಅಣ್ಣ ತಂದೆಗೆ ಸಮಾನ ಅಂತ ಆದ್ರೆ ತಮ್ಮ ಮಗನಿಗೆ ಸಮಾನ ಅಲ್ವಾ? ಮಗನಿಗೆ ಮದುವೆ ಮಾಡಬೇಕಾದ್ರೆ ತಂದೆ ತಾಯಿ ಜೊತೆಯಲ್ಲೇ ಬೇಕಲ್ವ? ತಾಯಿ ಇಲ್ಲದೆ ಮದುವೆ ಮಾಡುವುದಕ್ಕಾಗ್ತದೆ? ಆಗುದಿಲ್ಲ. ಹಾಗಂತ ನೀನು ಮದುವೆ ಆಗುದು ಬೇಡ, ಮತ್ತೆ ನನಗೆ ಮೊದಲು ಮದುವೆ ಅದಾಗುದಿಲ್ಲ. ಇವಳು ನನಗೆ ನಮ್ಮದು ಇವತ್ತು ಸ್ವಲ್ಪ ಹೆಚ್ಚಾಯ್ತು ಅಂತ. ನಿನ್ನದೇ ಹೆಚ್ಚಾದ ಒಂದು ಹುಡುಗಿಯನ್ನು ಕಂಡು ಇಷ್ಟು ಹಾರುವುದಕ್ಕೆ ನಾವು? ಯಾಕೆ, ಏನಾಯ್ತು ಈಗ? ಸುಮ್ಮನೆ ನಾವೇ ಹೊಡೆದಾಡಿಕೊಂಡ್ರೆ ಇಂಥ ಹುಡುಗಿ ಮತ್ತೆ ಸಿಗ್ಲಿಕ್ಕಿಲ್ಲ. ಅಲ್ಲ, ಸಿಕ್ಕದಿದ್ರೆ ಬೇಡ ಬಿಡು. ನಾವು ಅದರ ಆಶೆಯಿಂದಲೂ ಬಂದದಲ್ಲ. ಈಗ ನಾವೇ ಹೊಡೆದಾಡಿಕೊಂಡ್ರೆ ಹೇಗಾಗುತ್ತದೆ ಗೊತ್ತಾ ನಮ್ಮ ಕತೆ? ನಮ್ಮವರಿದ್ದಾರಲ್ವಾ, ಹಿಂದೆ ಅಳಿದು ಹೋಗಿದ್ದಾರೆ. ಹೆಣ್ಣನ್ನು ಬಯಸಿ ಸುಂದೋಪ ಸುಂದರು ಕೆಟ್ಟರು. ಆ ತಿಲೋತ್ತಮೆಗೆ ಬೇಕಾಗಿ ಅವರವರೇ ಹೊಡೆದಾಡಿಕೊಂಡು ಸತ್ತರಂತೆ. ಹೌದೌದು. ನಾಳೆ ನಾವು ಹಾಗೆ ಸತ್ತರೆ ಮುಖಪುಟದಲ್ಲಿ ಬಂದೀತು, ಒಬ್ಬಳು ಹೆಣ್ಣಿಗೆ ಬೇಕಾಗಿ ಚಂಡ ಪ್ರಚಂಡರ ದುರ್ಮರಣ ಎನ್ನುವ ಹಾಗೆ ನಮ್ಮ ಹೆಸರು ಹಾಳಾಗುವುದು. ಹಾಗೆ ಆಗಬಾರದು. ನಾವು ಹೆಚ್ಚು ಕಾಲ ಬದುಕಬೇಕು. ಹೌದು. ಮಾಡುವಂತಹ ಸಾಧನೆ ಇಲ್ಲ ಇರುವುದು ಇನ್ನು ಮುಂದೆ. ಇಲ್ಲಿಯವರೆಗೆ ಮಾಡಿದ್ದು ಸಾಧನೆ ಅಂತ ತಿಳಿದವರು ನಾವಲ್ಲ. ಆದರೂ ಕೂಡ ಜೀವಿಯ ಹುಟ್ಟು ಸಾವು ಅದು ಸ್ವಾಭಾವಿಕ. ಜೀವನದಲ್ಲಿ ಏನು ಸಾಧನೆ ಮಾಡಿದ್ದಾನೆ ಅದು ಮುಖ್ಯವಾಗಿ ಬೇಕು. ಮತ್ತೆ ಒಂದುಂಟು, ಯಾವಾತನಿಗೆ ನಾನು ಇನ್ನು ಸಾಧನೆ ಮಾಡ್ಲಿಲ್ಲ ಅಂತ ಇರ್ತದೆ, ಅವ ಮತ್ತೂ ಸಾಧನೆ ಮಾಡ್ತಾನೆ ಎನ್ನುವಂತಹ ಒಂದು ವಿಶ್ವಾಸ ಇದ್ದೇ ಇರ್ತದೆ. ಈಗ ನಾವು ಹಾಗೆ ಸಾಧನೆ ಮಾಡಬೇಕು, ಆದ್ರೆ ಇವಳನ್ನು ನೋಡ್ತಾ ಇರ್ಬೇಕು. ಅದಕ್ಕೇನು ಮಾಡೋಣ? ಆಲೋಚನೆ ಮಾಡಿದ್ರೆ ಒಂದು ಉಪಾಯ. ನಮ್ಮ ಈ ಪುರಕ್ಕೆ ಸೇರಿದಂತಹ ಯಾವುದೇ ಸುವಸ್ತು ಆದ್ರೂ ಅದು ಅರಸನ ಭಂಡಾರವನ್ನು ಸೇರಬೇಕು. ತಡ ಮಾಡುವುದು ಬೇಡ. ಇವಳ ವಿಚಾರವನ್ನು ಅರುಣಾಸುರನಿಗೆ
ಏನು ಬಂದಿರಿ? ಶುಭವಾಗಲಿ. ನಿಮ್ಮಪ್ಪಣೆಯನ್ನೇ ಪಡೆದು ತಿರುಗಾಟಕ್ಕೆ ಹೋದವರು ನಾವು. ಹೌದು. ಎಲ್ಲಿ ಯಾಗ ಯಜನಾದಿಗಳು ನಡೆಯುತ್ತಾ ಉಂಟು ಅದನ್ನು ಹಾಳು ಮಾಡಿದವರು ನಾವಿದ್ದೇವೆ. ಆ ಯಾಗ ಮಾಡುವಂತಹ ಋಷಿಮುನಿಗಳು ಯಾರಿದ್ದಾರೆ ಅವರ ರುಂಡವನ ಚೆಂಡಾಡಿದವರು ನಾವು. ನನ್ನ ಹೆಸರಿಗೆ ಯಾಗ ಮಾಡುವವರ ತಲೆ ಕಡಿಲಿಲ್ಲ ಅಲ್ಲ, ಅದನ್ನು ಬಿಟ್ಟಿದ್ದೆ. ಸರಿ. ಅಷ್ಟೇ ಅಲ್ಲ, ಕಾಣುತ್ತಿರುವಂತಹ ಮಂದಿರಗಳನ್ನೆಲ್ಲ ಪುಡಿಗಟ್ಟಿದವರು ನಾವು. ಎಲ್ಲ ಆಯ್ತು, ಎಲ್ಲ ಸಂತೋಷದಲ್ಲಿಯೇ ಇದ್ದಾರೆ. ಎಲ್ಲಿ ನೋಡಿದ್ರು ನಿನ್ನದೇ ಹೊಗಳಿಕೆ. ಇದನ್ನೆಲ್ಲ ನೋಡುವಾಗ ಸಂತೋಷ ಆಯ್ತು. ಇನ್ನು ತಿರುಗಾಟ ಮಾಡಿದ್ದು ಸಾಕು, ನಮ್ಮ ಕೆಲಸ ಮುಗಿಯಿತು ಅಂತ ಅರಮನೆಯನ್ನು ಸೇರಿದ್ದು ನಾವು. ಅದನ್ನು ಹೇಳಲಿಕ್ಕೆ ಬಂದದ್ದ ಅಲ್ಲ, ಮತ್ತೆ ಅರಮನೆಯನ್ನು ಸೇರಿ ಸ್ವಲ್ಪ ಸಮಯದಲ್ಲಿ ಯಾಕೋ ಏನು ಮನಸ್ಸಿಗೆ ಜಾಡ್ಯತೆ ಆವರಿಸಿತು. ಇದನ್ನು ಕಳೆಯಬೇಕು ಎನ್ನುವ ಹಾಗೆ ನಮ್ಮದೇ ಆದಂತಹ ನಂದಿನಿ ತೀರಕ್ಕೆ ತಿರುಗಾಟಕ್ಕೆ ಹೋದವರು ನಾವು. ಒಳ್ಳೆಯದು. ತಿರುಗಾಟದಲ್ಲಿ ಒಂದು ಲಾಭ ಸಿಕ್ಕಿದೆ ಬ್ರಹ್ಮ. ಏನದು? ತಿರುಗಾಟದಲ್ಲಿ ಲಾಭ ಸಿಗದೆ ಇರ್ಲಿಕ್ಕಿಲ್ಲ. ತಿರುಗಾಟದಕ್ಕೆ ಹೋದಂತಹ ನಮಗೆ ನಂದಿನಿ ನದಿಯ ಬಳಿಗೆ ಹೋದವರು ನಾವು. ಪ್ರಭಾ, ನಂದಿನಿ ನದಿಯಲ್ಲಿ ನೀರು. ಮತ್ತೆ ನಿನ್ನ ತಲೆಯಲ್ಲಿರುವುದ ನೀರು? ಮಾತಿಗೆ ಹೇಳಿದ್ರು. ಸರಿ. ಅಷ್ಟು ಮಾತ್ರ ಅಲ್ಲ, ನೀರಿನ ಮಧ್ಯ 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 ದೊಡ್ಡ ಬಂಡೆಗಳು. ಮತ್ತೆ ಎಲ್ಲಿರುವುದು? ನದಿಯಲ್ಲಿ ಬಂಡೆಕಲ್ಲಿರುವುದನ್ನು ದೊಡ್ಡ ವಿಷಯ ಹೋಗಲಿಕ್ಕೆ ಅಷ್ಟು ಉದ್ದ ಉಂಟು. ಹೌದಾ? ಏನದು? ಬಂಡೆಕಲ್ಲಿನ ಮೇಲೆ ಸುಂದರವಾದ ತರುಣಿ. ಎಲ್ಲಿಯೋ ನಮ್ಮ ಏಕವೀರಾದ್ರಿಪುರದವಳು ಬಟ್ಟೆ ಒಗಿಲಿಕ್ಕೋ? ಬಟ್ಟೆ ಒಗಿಲಿಕ್ಕೆ ಬಂದದ್ದಲ್ಲ. ಅದೇ ಹೇಗೆ ಗೊತ್ತು? ಅವಳಲ್ಲಿ ಗಂಟು ಇರ್ಲಿಲ್ಲ. ಗಂಟು ಇರ್ಲಿಲ್ಲ? ಬಟ್ಟೆ ಗಂಟು ಇರ್ಲಿಲ್ಲ. ಹಾಗಾಗಿ ಅವಳನ್ನು ನೋಡುವಾಗ ಅತಿ ಸುಂದರವತಿಯಾಗಿದ್ದಾಳೆ. ಹೌದಾ? 3 ಲೋಕದಲ್ಲಿ ಅಷ್ಟು ಸುಂದರವತಿಯಾದಂತಹ ಹೆಣ್ಣನ್ನು ನೋಡಿ ನಮ್ಮ ಊರಿನವಳೇ ಇರಬೇಕು. ಯಾರು ಅಲ್ಲ. ನಮ್ಮ ಊರಿನವರದು ನಮಗೆ ಪರಿಚಯ. ಈ ಪ್ರದೇಶದಲ್ಲಿ ನಮ್ಮ ಊರಿನ ಹೆಣ್ಣು ಮಕ್ಕಳದೆಲ್ಲ ಪರಿಚಯ ಮಾಡಿಕೊಳ್ಳುದು. ಹಾಗಲ್ಲಪ್ಪ, ನಾವು ತಿರುಗಾಟದಲ್ಲಿ ಪರಿಚಯ ಉಂಟು. ನಮ್ಮ ಈ ಪ್ರದೇಶದಲ್ಲಿ ಅಂತಹ ತರುಣಿಯನ್ನು ನಾವು ಇದುವರೆಗೂ ನೋಡಿದವರಲ್ಲ. ಏನು ಅಷ್ಟು ವಿಶೇಷ ಆಕರ್ಷಣೆ? ಹೌದಾ? ಅಷ್ಟು ಚಂದವಾಗಿದ್ದಾಳೆ. ಸರಿ, ನೋಡಿದ್ದೀರಾ? ನೋಡಿದ್ದೇವೆ. ಹೇಗುಂಟು ಹಣೆ? ಅರ್ಧಚಂದ್ರಾಕೃತಿ, ಪಾದ ಹಂಸಪಾದ, ಕಣ್ಣು ತಾವರೆ ಹೆಸಳು, ಕೊರಳು ಶಂಖದ ಕೊರಳು, ಮೂಗು ಸಂಪಿಗೆಯ ಮೂಗು, ಕೆನ್ನೆ ತೊಂಡೆ ಹಣ್ಣಿನ ಸೊಂಟ. ನೋಡಿದಿರಲ್ಲ? ನೋಡಿದ್ದೇವೆ. ನೆನಪಿಗೆ ಬರುದು. ಹೌದು. ಈಗ ನೋಡಿದ್ದೌದಲ್ಲ? ಈಗ ನೀವು ಇಬ್ಬರಿದ್ದೀರಲ್ಲ, ಯಾರಿಗೆ ಅಂತ ನಿರ್ಣಯ ಮಾಡಿದ್ದೀರಿ? ಪ್ರಭು, ಅವಳ ರೂಪ ಲಾವಣ್ಯವನ್ನು ನೋಡಿದಾಗ 3 ಲೋಕದ ಒಡೆಯ ನೀವಿದ್ದೀರಲ್ವ, ನಿಮಗೆ ಸೂಕ್ತಳಾದ ಹೆಣ್ಣು. ತಲಸಾರಿ ಉಂಟ ನಿನಗೆ? ಪ್ರಾಯ ಪ್ರಬುದ್ಧನಾಗುವಾಗಲೇ ಕುಲವಧುವಾದಂತ ಯಶೋವತಿಯನ್ನು ಮದುವೆ ಆಗಿ ಸಂತೋಷದಲ್ಲಿರುವ ನನಗೆ ಮತ್ತೊಂದು ಹೆಣ್ಣು ಮಗಳು ಬೇಕಾ ನನಗೆ? ಪ್ರಭು, ನನ್ನ ಮಾತನ್ನು ನೀವು ಸರಿಯಾಗಿ ಕೇಳಬೇಕು. ಏನು? ಅತ್ತಿಗೆ ಅಮ್ಮನನ್ನು ಆಕ್ಷೇಪ ಮಾಡುವುದಲ್ಲ. ಹಾಗಾದ್ರೆ ಏನೋ ಉಂಟು ಅಂತ ಅರ್ಥ. ವಿಶೇಷ ಬೇಸರ ಮಾಡಬೇಡಿ ಅಂತ ಹೇಳಿದ್ರೆ ಏನೋ ಬೇಸರ ಆಗುದೇ ಹೇಳ್ತಾನೆ ಅಂತ ಅರ್ಥ. ವಿಶೇಷತೆ ಉಂಟು ಪ್ರಭು. ಏನದು? ಅತ್ತಿಗೆ ಅಮ್ಮ ಚಂದ್ರಕೋಟಿ ಪ್ರಭೆ ಆದ್ರೆ ಆ ತರುಣಿ ದಿನಕರ ಕೋಟಿ ಪ್ರಭೆ. ಒಲಿದಿ
ಜಿಲುಗಿಯಳ ಬಾಳು ನಿರಥ ಇನ್ನಿಂದ ಕಳರ ನುಡಿಯ ಅರುಣರೋ ಚಂಡ ಪ್ರಚಂಡರ ಮಾತು ಕಿವಿಗಿಂತ ಹೆಚ್ಚು ಎದೆಗೆ ನಾಟಿತು. ಇಲ್ಲಿಯವರೆಗೆ ಮಡದಿಯಾದ ಯಶೋಮತಿಯನ್ನುಳಿದು ಅನ್ಯ ಹೆಣ್ಣು ಮಗಳ ಬಗ್ಗೆ ಯೋಚಿಸಿದವನಲ್ಲ ನಾನು. ಆದರೆ ನಮ್ಮವರ ಮಾತು ಕೇಳುವಾಗ ನಂದಿನಿ ಹೊಳೆಬದಿಯಲ್ಲಿರುವಂತಹ ಹೆಣ್ಣು ಬೇಕು 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 ಎನ್ನುವಂತಹ ಹಂಬಲ ಕ್ಷಣದಿಂದ ಕ್ಷಣಕ್ಕೆ ಅಧಿಕವಾಗುತ್ತಾ ಉಂಟು. ಕನ್ಯಾವರಯತೆ ರೂಪಂ, ಕನ್ಯೆಯಾದವಳು ಒಲಿದು ಬರಬೇಕು ಎಂದಾದರೆ ಹೋಗುವವನು ಸುಂದರಾಂಗನೇ ಆಗಿರಬೇಕು. ಹಾಗಾಗಿ ಹೇಗೆ ಹೋಗುವುದು ಅಂತ ತೀರ್ಮಾನ ಮಾಡಿ ಅಂಗಾಂಗಗಳನ್ನು ಬಂಗಾರಾದಿಗಳಿಂದ ಶೃಂಗರಿಸಿಕೊಂಡಿದ್ದೇನೆ. ಸುಗಂಧ ದ್ರವ್ಯವನ್ನು ಲೇಪಿಸಿದ್ದೇನೆ. ಹೊರಟು ನಿಲ್ಲುವಾಗಲೇ ಗೊತ್ತಾಗಬೇಕು, ಬಂದವ ಧನುಜೇಶ. ಶುಭವಾಗಲಿ, ಎದ್ದೇಳು, ಒಳ್ಳೇದಾಗಲಿ. ಇವಳೆಲ್ಲಿ ಹೋದ ಮಾಯ? ನಾನಿಲ್ಲಿದ್ದೇನೆ. ಏನು ಸುತ್ತುವರೆದು? ಇದು ಅಶ್ವತ್ಥಕಟ್ಟೆಯ? ಅಲ್ಲ, ಮತ್ತೆ ಇದೇನು ನೂತನವಾಗಿ ಕಾಣ್ತಾ ಇದೆ? ಏನು ನೂತನ? ನೀವು ಏನಾಗಿದೆ? ನೂತನವಾಗಿ ಕಾಣ್ತಾ ಇದ್ದೀರಿ. ನೂತನ ಅಂದ್ರೆ ಇದು ಪೆಟ್ಟಿಗೆಯಲ್ಲಿದ್ದದಿಲ್ಲ, ಮೈ ಮೇಲೆ ಬಂದಿದೆಯಲ್ಲ. ಮತ್ತೆ ಪೆಟ್ಟಿಗೆಯಲ್ಲಿ ಇರುವುದು ಯಾಕೆ? ಅಲ್ಲೇ ಇಟ್ಟರೆ ಅದು ಗೆದ್ದಲು ಹಿಡಿಯುವುದಿಲ್ವಾ? ಹಾಗಲ್ಲಿದ್ದದನ್ನೆಲ್ಲ ಹೇರಿಕೊಂಡದ್ದೆ. ಈಗ ನೀನು ಬಿಡ್ತೀಯ? ಇಲ್ಲ,
ಒಂದೊಂದು ದೃಶ್ಯಕ್ಕೆ ಒಂದೊಂದು ಸೀರೆ ಹಾಕಿಕೊಂಡು ಬರೋದಿಲ್ವಾ? ಅದು ಬೇಕಲ್ಲ ಲೆಕ್ಕದ್ದು. ಹಾಗೆ ನಮ್ಮಲ್ಲಿ ಇದ್ದದೊಂದು ಅನಿವಾರ್ಯಕ್ಕಾದ್ರೂ ತೊಡಬಾರ್ದು ಅಂತ ಉಂಟಾ? ಆದ್ರೆ ಯಾವತ್ತು ಈ ರೀತಿಯಾಗಿ ನಿಮ್ಮನ್ನು ಕಂಡದ್ದೇ ಇಲ್ಲ ನಾನು. ಈಗ ಹೊಸತು ಕಾಣ್ತದ? ಮತ್ತೆ ಇವತ್ತು ಹೊಸದಾಗೆ ಕಾಣ್ತಾ ಇದ್ದೆ. ಹೊಸತಾಗಿಯೇ ಕಾಣಬೇಕು. ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ಹೊಸದಾಗಿ ಕಂಡ್ರೆ ಮಾತ್ರ ಚಂದ. ಯಾವಾಗ ನನ್ನ ಹೆಂಡತಿ ಹಳತು ಅಂತ ಖಂಡಿತ, ನನ್ನ ಗಂಡ ಹೆಂಡತಿಗೆ ಹಳತು ಅಂತ ಅವಳಿಗೆ ಖಂಡಿತ, ಅಲ್ಲಿಗೆ ಮತ್ತೆ ಹೆಚ್ಚು ಸಮಯ ಆ ದಾಂಪತ್ಯ ಉಳಿಯುವುದಿಲ್ಲ. ಮತ್ತೆ ಪ್ರಪಂಚದಲ್ಲಿ ಒಂದು ಸೂರ್ಯ, ಇನ್ನೊಂದು ದಾಂಪತ್ಯ. ನಿನ್ನೆ ಮುಳುಗಿದ ಸೂರ್ಯನೇ ಇವತ್ತು ಹುಟ್ಟಿದನಲ್ಲ ಎನ್ನುವುದಾಗಿ ಬೇಸರ ಮಾಡ್ಲಿಕ್ಕಿಲ್ಲ. ಮತ್ತೆ ಬೆಳಿಗ್ಗೆ ಆಗುವಾಗ ನವೋತ್ಸಾಹ, ನಿನ್ನೆ ಅವನೇ ಸೂರ್ಯ ಅಂತ ತಲೆ ಬಿಸಿ ಆಗ್ಲಿಕ್ಕುಂಟ ಇಲ್ಲ. ಗಂಡ ಹೆಂಡತಿ ಹಾಗೆ, ಮೊದಲನವಳೇ ಹೆಂಡತಿ ಅಲ್ವಾ ಅಂತ ತಲೆ ಬಿಸಿ ಆದ್ರೆ ಮತ್ತೆ ಹೋಯ್ತಿ. ಹಾಗಾಗುವುದಕ್ಕಿಲ್ಲ ನಮ್ಮಲ್ಲಿ. ಇಲ್ಲ, ಆಗ್ಲಿಕ್ಕಿಲ್ಲ. ನಮ್ಮದು ಯಾವತ್ತೂ ನಿತ್ಯ ನೂತನವಾಗಿರ್ತದೆ. ಹೌದಲ್ಲ? ಇದಿಷ್ಟೆಲ್ಲ ಮೂಗಿಗೆ ಬಡಿತಾ ಉಂಟು. ಏನು? ಅಲ್ಲಿಗೆ ಅರಮನೆ ಒಳಗೆ ಬಡಿತಾ ಇತ್ತು ನನಗೆ ಪರಿಮಳ. ಅಂದ್ರೆ ಹಾಕುವಾಗ ಗೊತ್ತಾಗುದಿಲ್ಲ, ಅವರು ಭಾವಿಸುವುದು ಯಾರಿಗೂ ಗೊತ್ತಾಗುದಿಲ್ಲ ಅಂತ. ಮತ್ತೊಬ್ಬರ ಮುಗಿಗೆ ಬಡಿಯುವಾಗಲೇ ಗೊತ್ತಾಗುದು, ಅವರ ಲೆಕ್ಕಾಚಾರದಲ್ಲಿ ಇದ್ದು ಹಾಕುದು. ಅಲ್ಲ, ನೀವು ಲೆಕ್ಕಾಚಾರದಲ್ಲಿ ಹಾಕುದಪ್ಪ, ಅದಂತಹ ಪರಿಮಳದ್ದು ಅಂತದ್ದು. ಮತ್ತೆ ನನ್ನಲ್ಲಿರುವುದು ಬೇರೆ ಯಾರಲ್ಲಿ ಆದ್ರೂ ಉಂಟಾ? ಅದು ನಾನು ಮಾತ್ರ ಉಪಯೋಗ ಮಾತ್ರ ಅಲ್ವಾ? ರಾಜ ಲಾಂಛನ ಇರುವವ ಸಾಮಾನ್ಯದವರೆಲ್ಲ ಉಪಯೋಗಿಸುವ ಅಗರು ಚಂದನ ಉಪಯೋಗಿಸಲಿಕ್ಕೆ ಆಗ್ತದೆ. ನಮ್ಮ ಸುಗಂಧ ದ್ರವ್ಯವೇ ಬಹಳ ಕ್ರಯದ್ದದ್ದು. ಹಾಗೆಲ್ಲ ಎಲ್ಲರೂ ಬೆಲೆ ಕೊಟ್ಟು ತೆಕೊಳ್ಳಿಕ್ಕೆ ಆಗುದಿಲ್ಲ. ಅದಕ್ಕೆ ನಾನು ಹೇಳುದು, ತೆಕೊಳ್ಳುದು ಇದ್ರ ಒಂದು ಹೆಚ್ಚು ಕ್ರಯದ್ದು ತೆಕೊಳ್ಳಿ, ಒಟ್ಟು ಕಡಿಮೆ ಕ್ರಯ ಅಲ್ಲಿಯವರೆಗೆ ಮುಗಿಗೆ ಬಡೀತಾರೆ. ಹಾಗಾಗಿ ನಾನು ಬಂದದ್ದು ಅದು ನೀವೇ ಹಾಕಿದ್ದಿರಬೇಕು ಎನ್ನುವ ಹಾಗೆ. ಹೌದಲ್ಲ? ಇಷ್ಟೆಲ್ಲ ಶೃಂಗರಿಸಿಕೊಂಡಿದ್ದೀರಿ, ಸುಗಂಧ ದ್ರವ್ಯವನ್ನು ಪೂಸಿಕೊಂಡಿದ್ದೀರಿ. ಇದು ಎಲ್ಲಿಗೆ ಆಯ್ತಲ್ಲ, ಎಲ್ಲ ಬಣ್ಣ ಬಸಿ ನುಂಗಿದ್ದು, ಎಲ್ಲ ಹಾಳು ಮಾಡಿಬಿಟ್ಲು. ಎಲ್ಲಿಗಾದ್ರೂ ಹೊರಡುವಾಗ ಎಲ್ಲಿಗೆ ಅಂತ ಕೇಳಬಾರ್ದು, ಅದು ಅಪಕಾಕು ಬೆಕ್ಕು ಅಡ್ಡ ಬಂದಾಗೆ 1000 ಸಲ ಹೇಳಿದ್ದೆ. ಇನ್ನು ನಾಳೆ ಹೋಗ್ಬೇಕು. ಏನಾಯ್ತು ನಿಮಗೆ? ಒಂದೇ ಸಮಯ ಬೈತಾ ಇದ್ದೀರಲ್ಲ ನೀವು. ಒಂದೇ ಸಾಮಾನ್ಯ ತಪ್ಪು ಮಾಡಿದ್ದೇನೆ ನಾನು? ಒಂದೇ ಸಾಮಾನ್ಯ ಬೈಯದೆ ನಿಲ್ಲಿಸಿ ಬೈಲಿಕ್ಕೆ ಅಂತ ಮಂತ್ರ ಹೇಳುದ ನಾನು? ಹಾಗಲ್ಲ, ಯಾಕೆ ನಿಮಗೆ ಸಿಟ್ಟು ಬಂದದ್ದು? ಸಿಟ್ಟು ಬರದೆ ಒಂದು ಶುಭ ಕಾರ್ಯಕ್ಕೆ ಹೊರಡುವಾಗ ಎಲ್ಲಿಗೆ ಅಂತ ಕೇಳಿದ್ದು. ಏನಾಗ್ತದೆ? ಅದು ಬೆಕ್ಕು ಅಡ್ಡ ಬಂದ ಹಾಗೆ ಅಪಶಕುನ. ಅಪಶಕುನವ? ಹೌದು. ದಾರಿಯಲ್ಲಿ ಹೋಗುವಾಗ ಬೆಕ್ಕು ಅಡ್ಡ ಬಂದ್ರೆ ಅದು ಅಪಶಕುನ ಅಂತ ಹೇಳ್ತಾರೆ. ಹೌದು. ಹಾಗಂತ ಮನೆಯ ಬೆಕ್ಕು ಅಡ್ಡ ಬಂದ್ರೆ ಅದು ಅಪಶಕುನ ಆಗ್ತದೆ ಹೇಳಿ ಅಲ್ವಾ? ಇವನಿಗೆ ಎಲ್ಲಿಗಾದ್ರೂ ಹೋಗ್ಲಿಕ್ಕೆ ಉಂಟು ಅಂತ ಮನೆಯ ಬೇಕು, ಹೊರಗೆ ಹೋಗ್ಲಿಕ್ಕೆ ಅದು ತಿರುಗಾಟ ಮಾಡದೇ ಇರ್ತದ? ಅದು ಮನೆಯಲ್ಲಿ ತಿರುಗುತ್ತಾ ಇರ್ತದೆ. ಹೌದು. ಹಾಗಾಗಿ ನಾನು ಹೇಳಿದ್ರೆ ಅಪಶಕುನ ಆಗುದಿಲ್ಲ. ಯಾಕೆ? ನಾನು ನಿಮ್ಮ ಮನೆಯ ಬೆಕ್ಕು ಹೌದು, ಮನದ ಬೇಕು ಹೌದು. ಹಾಗಾಗಿ ನಾನು ಕೇಳಿದ್ರೆ ಅಪಶಕುನ ಆಗುವುದಿಲ್ಲ. ಹೌದು. ಆದ್ರೂ ದೂರ ಅಂತ ಕೇಳಿದ್ರೆ ಒಳ್ಳೇದಿತ್ತು. ಬಿಡು, ಇದು ಬೇರೆ ಏನಿಲ್ಲ, ಹೀಗೆ ಸ್ವಲ್ಪ ರಾಜಕಾರ್ಯ ಇತ್ತು. ರಾಜಕಾರ್ಯವೋ ರಾಜನಾ ಕಾರ್ಯವೋ? ಆ ಒಂದು ನಾದಲ್ಲಿ ಊರು ಮುಳುಗುತ್ತದ? ಇಲ್ಲ, ಅದೇ ನಾ ಸೇರಿಸಿ ಅಲ್ಲೇ ಇರುವುದು. ಏನು ರಾಜಕಾರ್ಯ ಅಂತ ಹೇಳಿದ್ರೆ ಪ್ರಜೆಗಳಿಗೆ ಸಂಬಂಧಪಟ್ಟ ವಿಚಾರ. ಹೌದು. ರಾಜನಾ ಕಾರ್ಯ ಅಂತ ಆದ್ರೆ ತೀರ ನಿಮಗೆ ಸಂಬಂಧಪಟ್ಟ ವಿಚಾರ. ಅದು ಯಾಕೆ ನಿನಗೆ ಸಂಶಯ ಬಂತು? ಮತ್ತೆ ಅಲ್ಲ, ನಿನಗೆ ನನ್ನ ವೈಯಕ್ತಿಕ ಅಂತ ಸಂಶಯ ಬರುವುದಕ್ಕೆ ಕಾರಣ ಏನು? ನೀವು ಹೀಗೆ ಹೊರಟಿರುವಾಗ ಅದನ್ನು ನಾನು ಹಾಗಿರಬಹುದು ಸ್ವಲ್ಪ ಸಂಶಯ ಬರಬೇಕಾದ್ರೆ ಏನಾದ್ರೂ ಬೇಕಲ್ಲ. ಗಾಳಿ ಬರದೆ ಎಲೆ ಅಲ್ಲಾಡುದಿಲ್ಲ. ನಾನು ಈಗ ಬಂದದ್ದಲ್ಲ ಇಲ್ಲಿಗೆ, ಮತ್ತೆ ನಾನು ಆಗಲೇ ಬಂದಿದ್ದೇನೆ. ಇದಕ್ಕಿಂತ ಮೊದಲೊಂದು ದೃಶ್ಯ ಆಯ್ತಾ ನಿನ್ನದು? ಅಯ್ಯೋ ಹಾಗಲ್ಲ, ನಿಮ್ಮಲ್ಲಿ ಮಾತನಾಡಬೇಕು, ನಿಮ್ಮನ್ನು ನೋಡಬೇಕು ಎನ್ನುವ ಹಾಗೆ ಬರುವಂತಹ ಸಂದರ್ಭದಲ್ಲಿ ಇಲ್ಲಿ ಚಂಡ ಪ್ರಚಂಡರು ಮಾತಾಡ್ತಾ ಇದ್ರಲ್ಲ ನಿಮ್ಮಲ್ಲಿ. ಹೌದು, ಮಂತ್ರಿಗಳು ಎಲ್ಲ ಕೇಳಿಸಿಕೊಂಡೆ ನಾನು. ನೀನು ಜೀವನದಲ್ಲಿ ಸರಿಯಾಗುದಿಲ್ಲ. ಎಷ್ಟು ಸಲ ಹೇಳಿದ್ದೇನೆ ನಾನು, ಯಾವಾಗಲೂ ರಾಜ್ಯ ಮಂತ್ರಿಗಳು ಮಾತಾಡುವಾಗ ಮತ್ತೊಬ್ಬರು ಕದ್ದಾಲಿಸಬಾರ್ದು, ಅದು ದೊಡ್ಡ ಪ್ರಕರಣ. ನೀನು ಸಾಮ್ರಾಜ್ಯ, ನಿನಗೆ ಏನು ಸ್ವಾಮಿ ಮತ್ತೆ ಮತ್ತೆ ಸಿಟ್ಟು ಬರ್ತಾ ಇದೆಯಲ್ಲ ನಿಮಗೆ? ಸಿಟ್ಟು ಬರದೆ ಮತ್ತೆ ಏನು ಅಪರಾಧ ಆಯ್ತು ಅಂತ ಈಗ ನೀವು ನನಗೆ ಬೈಯುವುದು? ಮತ್ತೆ ರಾಜ್ಯ ಮಂತ್ರಿ ಮಾತಾಡುವಾಗ ಮತ್ತೊಬ್ಬರು ಕಿವಿಗೊಡಬಹುದಾ? ಒಂದು ನೀನು ಸಾಮ್ರಾಜ್ಞಿ ಆಗಿ ಕದ್ದಾಲಿಕೆ ಮಾಡುದ? ರಾಜ ಮಂತ್ರಿ ಮಾತನಾಡುವಾಗ ಬೇರೆ ಯಾರಾದ್ರೂ ಕೇಳಿದ್ರೆ ಅದು ತಪ್ಪು. ಹೌದು, ನಾನು ಯಾರು? ಗಂಡ ಮಾತಾಡುವಾಗ ಹೆಂಡತಿ ಕೇಳಿದ್ರೆ ತಪ್ಪೇನು? ಮತ್ತೆ ರಾಜಮಂತ್ರಿ ಮಾತಾಡುವಾಗ ಹೊರಗಿನವರು ಕೇಳಬಾರ್ದು. ರಾಜ ಮಾತಾಡಿದ್ದನ್ನು ಕೇಳದೇ ಇದ್ರು ಗಂಡ ಮಾತಾಡಿದ್ದನ್ನು ಹೆಂಡತಿ ಕೇಳಬಾರ್ದು ಅಂತ ಇಲ್ವಲ್ಲ? ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ರೂಪೇಶು, ಈಗೆಲ್ಲ ಯಾರು ಉಂಟಲ್ಲ. ಹೌದು, ನಾನೀಗ ಗೃಹ ಮಂತ್ರಿ ಅಲ್ವಾ? ಹೌದಾ? ಮತ್ತೆ ಹಾಗಾಗಿ ನಾನು ಕೇಳಿದ್ರೆ ತಪ್ಪಾಗುವುದು. ಇಡೀ ಇರುವುದೇ ಗೃಹ ಮಂತ್ರಿಯಲ್ಲಿ.
ಗೃಹ ಮಂತ್ರಿ ಸರಿ ನೋಡಿಕೊಳ್ಳದಿದ್ರೆ ಎಲ್ಲ ಹಾಳಾಗುದಿ. ಅದಕ್ಕೆ ನಾನು ನಿಮ್ಮನ್ನು ಆಗಾಗ ನೋಡ್ತಾ ಇರುವುದು. ಇದು ನೀನು ಏನು ಕೇಳಿಕೊಂಡೆ? ನೀವೀಗ ಹೊರಟದ್ದು ನಮ್ಮದಾದಂತಹ ನಂದನಾವನ. ಹೌದು. ಅದರ ಬಳಿಯಲ್ಲಿ ನಂದಿನಿ ನದಿ. ಹೌದು. ಅದರ ಮಧ್ಯದಲ್ಲಿ ಕರಿಬಂಡೆ. ಹೌದು. ಕರಿಬಂಡೆಯ ಮಧ್ಯದಲ್ಲಿ ತರುಣಿಯೋರ್ವಳಿದ್ದಾಳೆ. ಹೌದು. ಅವಳ ರೂಪ ಹೇಗೆ ಅಂತ ಹೇಳಿದ್ರೆ, ಮನೆಯಲ್ಲಿರುವಂತಹ ಯಶೋಮತಿ ಅಮ್ಮನವರು ಚಂದ್ರನಿಗೆ ಸಮಾನವಾಗಿ ತೋರ್ತಾರೆ ಅಂತ ಆದ್ರೆ, ಅಲ್ಲಿರುವ ತರುಣಿ ಸೂರ್ಯ ಸದೃಶಳಾಗಿದ್ದಾಳೆ. ಎಂತದ್ದು? ಹೌದು. ಏನು ಬೇಗ ಮುಗಿಸ್ತೇನೆ ಅಂತ ಮಾತು ಕೊಟ್ಟಿದ್ದೀರಾ ನೀವು? ಮಾತು ಕೊಡುದು ಯಾಕೆ? ಮತ್ತೆ ಗೊತ್ತಿಲ್ಲುವುದೇ ಅಲ್ವಾ? ಮತ್ತೆ ನಾನು ಕೇಳಿದಕ್ಕೆಲ್ಲದಕ್ಕೆ ಹೌದು 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 ಅಂತ ಹೇಳ್ತಾ ಇದ್ದೀನಿ. ಒಂದು ಹೇಳಬೇಕಾ? ಇನ್ನು ಮುಗಿಸಿದ್ರೆ ನಾನೇ ಮುಗಿಸಬೇಕಷ್ಟೇ, ನೀನು ಮುಗಿಸಲಿಕ್ಕಿಲ್ಲ. ನಾನು ಮುಗಿಸೋದಕ್ಕೆ ಬಂದದ್ದಲ್ಲ, ನಾನು ಎಲ್ಲ ಹೇಳುವುದನ್ನು ಹೇಳಲೇಬೇಕು ಅಂತ. ನಿನಗೆ ಅಷ್ಟು ತಲೆ ಬಿಸಿ ಆಗುದು ಯಾಕೆ? ತಲೆ ಬಿಸಿ ಅವರು ಚಂದ್ರ ಸದೃಶ ಅಂತ ಹೇಳಿದ್ರೆ ನಿನಗೆ ತಲೆ ಬಿಸಿ ಯಾಕೆ? ನನ್ನನ್ನೊಮ್ಮೆ ಸರಿಯಾಗಿ ನೋಡಿ ನೀವು. ಈಗ ಸೂರ್ಯ ಸದೃಶ ಮತ್ತು ಚಂದ್ರ ಸದೃಶ ಆದ್ರೆ ಸೂರ್ಯ ದೊಡ್ಡದು ಅಂತ ಅರ್ಥವ? ಮತ್ತೆ ಅವಳು ಬಿಸಿ ಅಂತ ನೀನು ತಂಪು ಅಂತ ಹೇಳಿದ. ಅಲ್ಲಿ ಹೇಗೆ ಬೇಕಾದ್ರೂ ತಪ್ಪಿಸಿಕೊಡ್ತೀನಿ. ತಪ್ಪಿಸಿದಲ್ಲ, ಮತ್ತೆ ಅರ್ಥದದ್ದು ಹಾಗೆ. ಹೌದಾ? ಅವಳು ಸ್ವಲ್ಪ ಬಿಸಿ, ಯಶೋಮತಿ ಅಮ್ಮ ಸ್ವಲ್ಪ ತಂಪು ಅಂತ ಹೇಳಿದ. ಹೌದಾ? ನನ್ನನ್ನು ಸರಿಯಾಗಿ ನೋಡಿದ್ದೀರಲ್ಲ ನೀವು? ಮತ್ತೆ ನೋಡದೆ ಮದುವೆ ಆದದ್ದು. ನನ್ನ ತಲೆ ಸರಿ ಇಲ್ವಾ? ಸರಿ ಉಂಟು. ಹಣೆ ಸರಿ ಇಲ್ವಾ? ಸರಿ ಉಂಟು. ಕಣ್ಣು ಸರಿ ಇಲ್ವಾ? ಸರಿ ಉಂಟು. ಮೂಗು ಸರಿ ಇಲ್ವಾ? ಸರಿ ಉಂಟು. ಬಾಯಿ ಸರಿ ಇಲ್ವಾ? ಸರಿ ಉಂಟು. ಕೈ ಸರಿ ಇಲ್ವಾ? ಸರಿ ಉಂಟು. ಬೆರಳುಗಳು ಸರಿ ಇಲ್ವಾ? ಸರಿ ಉಂಟು. ಯಾವುದ್ರಲ್ಲಿ ಕೊರತೆ ಇಲ್ಲ ಅಂತ ಆದ್ರೆ ನಿನ್ನಲ್ಲಿ ಒಂದು ನಾಲಿಗೆ ಸರಿ ಇಲ್ಲ. ನಾಲಿಗೆ ಯಾಕೆ? ಇಲ್ಲದ್ರೆ ಇದೆಲ್ಲ ಸರಿ ಉಂಟಾ ಅಂತ ಪ್ರಶ್ನೆ ಯಾಕೆ ಕೇಳ್ತೀನಿ? ಅದು ಸರಿ ಇದ್ದ ಕಾರಣ ಕೇಳಿದ್ರೆ ನಾನು. ಈಗ ಸರಿ ಇಲ್ಲ ಅಂತ ನಾನು ಹೇಳಿದೆ. ನನ್ನಲ್ಲಿ ಏನೂ ಕೊರತೆ ಇಲ್ಲ ಅಂತ ಆದ್ರೆ ಮತ್ತೆ ಯಾಕೆ ಅಲ್ಲಿರುವಂತಹ ತರುಣಿಯನ್ನು ಹುಡುಕು? ನಿನ್ನಲ್ಲಿ ಕೊರತೆ ಉಂಟು ಅಂತ ಹೊರಟದ್ದು ಅಂತ ಯಾರು ಹೇಳಿದ್ರು? ಮತ್ತೆ ಹಾರಿ ಹೂವಿಂದ ಹೂವನ್ನು ಹಾರಿ ಹೂವಿಂದ ಹೂವನ್ನು ಮತ್ತೆ ಯಾಕೆ ಹೊರಟದ್ದು? ನಿನ್ನಲ್ಲಿ ಕೊರತೆ ಉಂಟು ಅಂತ ಹೊರಟದ್ದೇ ಅಲ್ಲ. ರಸಿಕರಾದವರೆಲ್ಲ ಹೆಣ್ಣನ್ನು ಹೂವಿಗೆ, ಗಂಡನ್ನು ದುಂಬಿಗೆ ಹೋಲಿಸಿ ಆಗಿ, ಹೆಣ್ಣು ಹೂವಿಗೆ, ಗಂಡು ದುಂಬಿಗೆ. ಸರಿ, ನೆನಪಿಟ್ಟುಕೋ. ಈಗ ದುಂಬಿಯ ಕೆಲಸ ಎಂತದ್ದು? ಮಕರಂದವನ್ನು ಹೀರುವುದು ಅಲ್ವಾ? ಒಂದೇ ಹೂವಿನ ಮಕರಂದ ಹೀರ್ತದ? ಸಾಕಾಗದಿದ್ರೆ ಮತ್ತೊಂದು ಹೂವನ್ನು ಸೇರ್ತದೆ. ಒಂದರದ್ದು ಸಾಕಾಗುವುದಿಲ್ಲ.
ಮತ್ತೊಂದಕ್ಕೆ ಹಾರ್ತದೆ. ಅಲ್ಲಿಯೂ ಸಾಕಾಗದಿದ್ರೆ ಮಗದೊಂದು ಹೂವಿಗೆ ಸೇರ್ತದೆ. ಅಲ್ಲಿ ತನ್ನ ಕೊಂಡಿ ಊರ್ತದೆ. ಅಲ್ಲಿಯೂ ಸಾಕಾಗದಿದ್ರೆ ಮತ್ತೊಂದರಲ್ಲಿ ತನ್ನ ಪ್ರಭಾವ ಬೀರ್ತದೆ. ಹೀಗೆ ನಾನಾ ವಿಧದ ವೈವಿಧ್ಯದ ಹೂವಿನ ಮಕರಂದವನ್ನು ಹೀರಿ ಸುಖದ ಅಮಲೇರಿದ ಮೇಲೆ ದುಂಬಿಯೊಂದು ವಿಶ್ರಾಂತಿಯನ್ನು ಪಡಿ ಅಲ್ಲೇ ಬಿದ್ದುಕೊಳ್ಳುತ್ತದೆ. ಗಂಡು ಹಾಗೆ. ಇನ್ನೊಂದು ಗಾದೆ ಮಾತು ಕೇಳಲಿಲ್ವಾ? ಹೇಗೆ? ಹೆಣ್ಣು ತಿರುಗಿ ಕೆಟ್ಟಳು, ಗಂಡು ಕುಳಿತುಕೊಳ್ಬಾರದು ಅಲ್ವಾ? ಉದ್ಯೋಗ ಮಾಡಬೇಡುವ? ಮಾಡಬೇಕು. ಉದ್ಯೋಗಕ್ಕೆ ಹೋದವ ಬರುವಾಗ ದಿನ ಕಳೀತದ, ಎಷ್ಟು ದಿವಸ ಆಗ್ತದೋ, ವಾರ ಕಳೀತದ, ಹೇಳುವುದಕ್ಕಾಗುವುದಿಲ್ಲ. ಕೆಲವೊಮ್ಮೆ ತಿಂಗಳು ಕಳೀತದೆ, ಕೆಲವೊಮ್ಮೆ ವರ್ಷವೇ ಕಳೀತದೆ. ಹೌದು. ಈಗ ಮದುವೆ ಆಗಿದ್ರು ಹೋದಲ್ಲಿ ಈಗ ಒಂದು ಹಸಿವೆ, ಬಾಯಾರಿಕೆ, ಬಾಲ್ಯ, ಕೌಮಾರ್ಯ ಇದೆಲ್ಲ ಇರುವವರಿಗೆ ಶಾರೀರಿಕವಾದ ಸಹಜ ವಿಕಾರಗಳು ಇರುವುದಿಲ್ವ? ಹೋದಲ್ಲಿ ಕೆಲವು ಸಮಯ ಕಳೀತದಪ್ಪ. ಉಪ್ಪಿ ಹುಳಿ ಖಾರ ತಿನ್ನುವ ದೇಹ, ಚಂದದ ಹೆಣ್ಣು ಕಾಣ್ತಾಳೆ, ಪರಿಸ್ಥಿತಿ ಪರಿಸರ ಅನುಕೂಲ ಇರ್ತದೆ, ಸುಮ್ಮನಿರ್ತಾನ ಇಲ್ವಾ? ದುಂಬಿ ಹಾಗೆ ಅಲ್ವಾ ಗಂಡು? ಅಂದ್ರೆ ಆ ಹೂವಿನ ಮಕರಂದ ಹೇಗುಂಟು ಅಂತ ಒಂದು ರುಚಿ ನೋಡ್ಲಿಕ್ಕೆ ಹೋಗುದಿಲ್ವಾ? ಹೆಂಡತಿಯ ಮೇಲೆ ಪ್ರೀತಿ ಇದ್ದವ ಹೋಗುವುದೇ ಇಲ್ಲ, ಹೆಂಡತಿಯ ಭಜನೆ ಮಾಡ್ತಾ ಕುಳಿತುಕೊಳ್ಬೇಕು. ಯಾರು ಹೇಳಿದ್ದು? ಮತ್ತೆ ಈ ಪ್ರಪಂಚದಲ್ಲಿ 100ರಲ್ಲಿ 95 ಸಂಸಾರ ಉಳಿದದ್ದು ಹೇಗೆ ಗೊತ್ತುಂಟ? ಹೇಗೆ? ದೂರಕ್ಕೆ ಹೋದ ಗಂಡ ನನ್ನ ಭಜನೆ ಮಾಡ್ತಾನೆ ಅಂತ ಹೆಂಡತಿ ನಂಬಿದ ಕಾರಣ, ಅವ ಅಲ್ಲಿ ಹೋದ ಮೇಲೆ ಏನಾಗಿದೆ ಅಂತ ಇವಳಲ್ಲಿ ಸತ್ಯ ಹೇಳದ ಕಾರಣ 100ರಲ್ಲಿ 95 ಸಂಸಾರ ಉಳಿದಿದೆ. ಹೌದಾ? ಇಲ್ಲದ್ರೆ 95 ಸಂಸಾರ ಹೋಗ್ತಿತ್ತು. ಗಂಡ ಎಲ್ಲ ಸತ್ಯ ಹೇಳಿದ್ರೆ ಸಂಸಾರ ಉಳಿಲಿಕ್ಕಿಲ್ಲ, ಹಾಗೆಂದು ಹೇಳಿದ್ದು ಸುಳ್ಳು ಅಂತ ತಪ್ಪಿ ಇವಳಿಗೆ ಗೊತ್ತಾಗಬಾರ್ದು. ಆದ್ರೆ ನನ್ನ ಗಂಡ ಹಾಗ, ನಾನು ಸುಳ್ಳು ಹೇಳುದಾದ್ರೆ ನನ್ನ ಮೇಲೆ ಅತಿಯಾದಂತಹ ಪ್ರೀತಿ ಅಲ್ವಾ ನಿಮಗೆ? ಯಶೋಮತಿ ಎನ್ನುವ ಹೂವಿನ ಮಕರಂದವನ್ನು ಹೀರಿದ್ದೀರಿ. ಅಲ್ಲಿಯೂ ಒಂದು ಹೂ ಬೆಳೆದಿದೆ ಅಂತ ಚಂಡ ಪ್ರಚಂಡರು ತಮ್ಮಂದಿರು ಹೇಳಿದ್ರು. ಹಾಗಾಗಿ ಆ ಹೂವಿನ ರುಚಿ ಹೇಗೆ ಒಮ್ಮೆ ನೋಡಿ ಬರುವ ಅಂತ ಹೊರಟದ್ದಲ್ಲದೆ ಮತ್ತೆ ನಿನ್ನಲ್ಲಿ ಕೊರತೆ ಉಂಟು ಅಂತ ಹೊರಟದ್ದ. ಇದು ಲೋಕದಲ್ಲಿ ಅತಿರೇಕ ಇಲ್ಲ, ಅದು ಗಂಡು ಮಕ್ಕಳಿಗೆ ಮಾತ್ರ, ಹೆಣ್ಣು ಮಕ್ಕಳಿಗಿಲ್ಲ. ಇಲ್ಲ. ಹೌದು. ಹೂ ಬೇರೆ ಬೇರೆ ಕಡೆ ಹೋಗ್ಲಿಕ್ಕಿಲ್ಲ, ದುಂಬಿ ಮಾತ್ರ ಬೇರೆ ಬೇರೆ. ಹೌದು. ಗಂಡು ಮಾಡಿದ ಹಾಗೆ ಹೆಣ್ಣು ಮಾಡ್ಲಿಕ್ಕೆ ಆಗುದಿಲ್ಲ. ಗಂಡಿಗೆ ಸಾಧನೆಯೇ ಭೂಷಣ, ಹೆಣ್ಣಿಗೆ ಯಾವುದು? ಶೀಲವೇ ಭೂಷಣ. ಹೌದಪ್ಪ. ಗಂಡಿಗೂ ಹೆಣ್ಣಿಗೂ ಇರುವ ವ್ಯತ್ಯಾಸ ಅದು. ಹೆಣ್ಣು ಎಷ್ಟೇ ಸಾಧನೆ ಮಾಡಲಿ ಅವಳಲ್ಲಿ ಶೀಲ ಇಲ್ಲದಿದ್ರೆ ಪ್ರಯೋಜನ ಇಲ್ಲ. ಗಂಡು ಸಾಧನೆ ಮಾಡದಿದ್ರೆ ಎಷ್ಟು ಶೀಲ ಇದ್ರೂ ಪ್ರಯೋಜನ ಇಲ್ಲ ಅಲ್ವಾ? ಹಾಗಾಗಿ ನಾನು ಹೊರಟದ್ದು ಲೋಕದಲ್ಲಿ ಅತಿರೇಕ ಏನೂ ಅಲ್ಲ, ನೀನು ಒಳಗಿರು. ಈಗ ಹೀಗೆ ಬನ್ನಿ, ಕಥೆಯನ್ನು ಅರ್ಧಕ್ಕೆ ನಿಲ್ಲಿಸಿದ್ದೀರಾ ಅಂತ ನೀವು? ಅರ್ಧಕ್ಕೆ ಮತ್ತೆ ದುಂಬಿಯ ಕಥೆ ಹೇಳ್ತಾ ಇದ್ರಿ. ಕಥೆ ಅಂದ್ರೆ ಒಂದು ಉಪಮೆ ಕೊಟ್ಟದ್ದು, ಅದು ಅರ್ಧಕ್ಕೆ ನಿಂತಿದ್ದ ಅಂತ. ನಾನು ಸ್ವಲ್ಪ ಮುಂದುವರಿಸಬೇಕಾದ ಇದ್ದದನ್ನೇ ಮುಗಿಸ್ಲಿಕ್ಕೆ ಆಗುದಿಲ್ಲ. ನೀನು ನನಗೆ ಗೊತ್ತಿದ್ದ ಸ್ವಲ್ಪವಾದ್ರೂ ಹೇಳ್ಬೇಕು. ನೋಡುವ, ಕೇಳುವ. ಇದು ದುಂಬಿಯ ಕುರಿತಾಗಿ ಹೇಳಿದ್ರಿ. ಹೌದು. ಬೇರೆ ಬೇರೆ ಹೂವಿನ ಮಕರನ್ನು ಹಿಡಿದಕ್ಕೆ ಹೋಗ್ತದೆ ಎನ್ನುವ ಹಾಗೆ. ಹೌದು. ಹೋದಂತಹ ದುಂಬಿ ತಾವರೆಯ ಬಳಿಗೆ ಹೋಯ್ತು ಅಂತಾದ್ರೆ ಮಕರಂದ ಇರ್ತದೆ. ಹೌದಾ? ಸೂರ್ಯನ ಪ್ರಕಾಶ ಬಿದ್ದಂತಹ ಸಂದರ್ಭದಲ್ಲಿ ತಾವರೆ ಅರಳಿರುತ್ತದೆ, ಅದರ ಮಕರಂದವನ್ನು ಹೀರ್ತದೆ, ಅಮಲೆ ಇರ್ತದೆ, ಅಲ್ಲೇ ಬಿದ್ದುಕೊಳ್ಳುತ್ತದೆ. ಹೊತ್ತು ಹೋದದ್ದೇ ಗೊತ್ತಾಗುವುದಿಲ್ಲ ನೋಡಿ. ಸಂಜೆಯಾದಾಗ ತಾವರೆ ಏನಾಗ್ತದೆ? ಮುದ್ದುಡಿ ಹೋಗ್ತದಲ್ವಾ? ಈ ಭ್ರಮರ ಏನಾಯ್ತು? ಭ್ರಮರ ಬಂಧನ. ಹೌದಾ? ಹಾಗಾದ್ರೆ ಅದೇ ರೀತಿ ಹೋದಂತಹ ದುಂಬಿಯೊಂದು ಕೆಂಡ ಸಂಪಿಗೆಯ ಬಳಿಗೆ ಹೋಯ್ತು ಅಂತಾದ್ರೆ ಸುಟ್ಟು ಹೋದಿತ್ತು. ಮೃತ್ಯುಪಾಶವಲ್ವೇ ಅದಕ್ಕೆ? ಈಗ ನಿನಗೆ ಗೊತ್ತುಂಟು ಅಂತ ಹೇಳಿದ್ರೆ ಏನಾದ್ರು ಸಂಬಂಧ ಉಂಟು ಇಲ್ಲಿ? ಸಂಬಂಧ ಇದ್ದೇ ಹೇಳೋದು ನಾನು. ಏನು ಸಂಬಂಧ? ಹೇಳುವುದಕ್ಕೂ ಕಾರಣ ಇದೆ. ಅಲ್ಲಿರುವವಳು ತರುಣಿ. ಅವಳ ವಿಚಾರವಾಗಿ ಹೇಳಿದ್ದೀರ. ತರುಣಿ ಒಬ್ಬಳು ಇದ್ದಾಳೆ ಎನ್ನುವ ಹಾಗೆ ಹೇಳಿದ್ದಾರೆ. ಹೌದು. ಅವಳಿಗೆ ತಂದೆ ತಾಯಿಗಳಿದ್ದಾರಾ? ಅಲ್ಲ, ಮದುವೆಯಾಗಿದೆಯಾ? ಯಾರು ಹಿಂದೆ ಮುಂದೆ ಯಾರಾದ್ರೂ ಅವರ ಪೂರ್ವ ಪರ ಉಂಟೋ ಇಲ್ಲೋ ಯಾವುದು ಗೊತ್ತಿಲ್ಲ. ಅದು ಅವ್ರು ಕೇಳಲಿಲ್ಲ, ಅವರು ಬುದ್ಧಿವಂತರು. ಯಾಕೆ? ಎಲ್ಲ ಕೇಳಿದ್ರೆ ನನಗೆ ಮಾತಾಡ್ಲಿಕ್ಕೆ ವಿಷಯ ಇಲ್ಲಲ್ಲ. ಓ ಹಾಗೆ. ನನಗೆ ಅವಳಲ್ಲಿ ಮಾತಾಡ್ಲಿಕ್ಕೆ ಸ್ವಲ್ಪ ವಿಷಯ ಇರ್ಲಿ ಅಂತ ಅದೆಲ್ಲ ಕೇಳಲೇ ಇಲ್ಲ. ಈಗ ನೀವು ಮಾತನಾಡಬೇಕು ಅಂತ ಅವರಲ್ಲಿ ಬಿಟ್ಟು ಬಂದದ್ದು ಅಲ್ಲ? ಇಲ್ಲದ್ರೆ ನಾನು ಎಂತದಂತ ಕೇಳುದು, ಎಲ್ಲ ಅವರೇ ಕೇಳಿದ್ರೆ ಅದಕ್ಕೆ ಅವರು ಕೇಳಲಿಲ್ಲ. ಕೇಳಿದ್ದಾರೆ ಇಲ್ಲೋ ಗೊತ್ತಿಲ್ಲ, ನಾನು ಅವರಲ್ಲಿ ಕೇಳಿಲ್ಲ. ನೀವು ಕೇಳದೆ ಮುಂದುವರಿಯುವ ಹಾಗಿಲ್ಲ. ಅವಳ ಪರಿಚಯವನ್ನು ಕೇಳಲೇಬೇಕು. ಹೋದಂತಹ ಸಂದರ್ಭದಲ್ಲಿ ಸಾಮಾನ್ಯ ತರುಣಿ ಅಂತ ಆದ್ರೆ ನೀವು ಕರೆದುಕೊಂಡೇ ಬರ್ಬೇಕು. ಹೌದಾ? ಮುಗಿಲಿಲ್ಲ ನನ್ನದು. ಅಷ್ಟು ಅವಸರ ಏನು ನಿಮಗೆ?
ಹೌದು, ನೀನು ಏನು ಮುಗಿಸುದಿಲ್ಲ. ಸಾಮಾನ್ಯ ತರುಣಿ ಅಂತಾದ್ರೆ ನೀವು ಕರೆದುಕೊಂಡೇ ಬರ್ಬೇಕು. ಬರ್ಬೇಕು. ಎಲ್ಲಿಯಾದ್ರೂ ಅವಳು ಮದುವೆಯಾದ ಹೆಣ್ಣಾಗಿದ್ರೆ ನಿನಗೆ ತಲೆ ವಿಷಯ ಅದು. ಅನ್ಯ ಸತ್ಯ ಆಗಿದ್ರೆ ಬಯಸುವುದು ಸರಿಯಾ? ನಿನ್ನನ್ನು ಅರ್ಥ ಮಾಡಿಕೊಂಡದ್ದು ಇಷ್ಟೇ. ಇದ್ದ ಹೆಣ್ಣು ಮಕ್ಕಳನ್ನೆಲ್ಲ ಬಯಸುವ ಕಾಮಕರ ನೀನು. ಹಾಗಲ್ಲ, ನೀವು ಹಾಗೆಲ್ಲ ಕೆಂಡ ಸಂಪಿಗೆಗೆ ಬಿದ್ದು ಸುಟ್ಟು ಹೋಗುವ ಸಾಮಾನ್ಯ ದುಂಬಿ ಅಲ್ಲ ಇದು. ನಿನ್ನ ಗಂಡ ವಜ್ರ ದುಂಬಿ. ಹಾಗೆಲ್ಲ ಹೊತ್ತಿಲ್ಲದ ಹೊತ್ತಿನಲ್ಲಿ ಮಧುಪಾನ ಮಾಡಿ ಎಲ್ಲೆಲ್ಲಿಯೂ ಬೀಳುವವನು ಅಲ್ಲ. ಸಮಯ ಪ್ರಜ್ಞೆ ಇದ್ದವನೇ ನಾನು. ಅದಕ್ಕಿಂತ ಹೆಚ್ಚಾಗಿ ಮಲ್ಲಿಗೆಯನ್ನೇ ಬಯಸುವ ಭ್ರಮರ. ಮೊದಲು ಹೋದ ಕೂಡಲೇ ಕೇಳುವುದು ಅದೇ, ನಿನಗೆ ಮದುವೆ ಆಗಿದೆ ಅಂತ. ಮದುವೆ ಆಗಿದೆ ಅಂತ ಹೇಳಿದ್ರೆ ಈ ಕಡೆಯಿಂದ ಹೋದವ ಆ ಕಡೆಯಿಂದ ಬರುವುದೇ. ನಿನ್ನ ತೋಳಾಸರೆಯೇ ನನಗೆ ನಿಜವಾದ ಸುಖ ಅಂತ ಭಾವಿಸು. ಒಂದು ವೇಳೆ ಅವಳಿಗೆ ಮದುವೆ ಆಗ್ಲಿಲ್ಲ ಅಂತಾದ್ರೆ ನಾನು ಕೇಳಿದ ಹಾಗೆ ಅವಳಿಗೂ ಮನಸ್ಸು ಉಂಟು. ಅವಳನ್ನು ನಾನು ಕರೆದುಕೊಂಡು ಬಂದೆ. ಹೊತ್ತಿಲಲ್ಲಿ ನೀನು ಇರ್ತೀಯಲ್ವಾ? ಇರ್ತೇನೆ. ನಿನ್ನ ಕೈಯಲ್ಲಿ ಮಂಗಳಾರತಿ ಇದ್ರೆ ತಲೆ ಬಿಸಿ ಇಲ್ಲ. ಎಲ್ಲಿಯಾದ್ರೂ ಕಸ ಹೊರಗೆ ಇಟ್ಕೊಂಡಿದ್ರೆ ನಾನೆಂತದ್ದು ಸಾಯೋದು? ನಂದಾದಿ ಬಂದಿ ಆದರೆ ಅರಮನೆಯಲ್ಲಿ ನಿಮಗೆ ತುಡಿಯುವ ಮಿಡಿಯುವಂತಹ ಹೃದಯ ಒಂದು ಇದೆ ಎನ್ನುವುದನ್ನು ಯಾವ ಕಾಲಕ್ಕೂ ಮರೆಯಬಾರದು ಪ್ರಭು. ಅದು ಮರೆಯುವುದಕ್ಕುಂಟ? ನಿನ್ನನ್ನು ಉಳಿದು ನಾನಿದ್ದೇನೆ, ನನ್ನನ್ನು ಉಳಿದು ನೀನಿದ್ಯಾ? ಇಲ್ಲ. ನಾನು ಇಷ್ಟು ಸಾಧನೆ ಮಾಡಲಿಕ್ಕೆ ನಿನ್ನದಾದಂತ ಪೂರಕವಾದಂತ ಬದುಕೆ ಕಾರಣ. ಒಬ್ಬ ಗಂಡ ದೊಡ್ಡ ಸಾಧನೆ ಮಾಡಿದ್ದಾನೆ ಅಂತ ಆದ್ರೆ ಅವನಿಗೆ ಒಂದು 50 ಸನ್ಮಾನ ಮಾಡುವಾಗ ಒಂದು 3 ಆದ್ರೂ ಹೆಂಡತಿಗೆ ಮಾಡಬೇಕು. ಇಲ್ಲದೆ ಹೋದ್ರೆ ಹೆಂಡತಿ ಮನೆಗೆ ಬಂದ ಕೂಡಲೇ ಓ ಅಲ್ಲಿ ಹಟ್ಟಿಯಲ್ಲಿ ಒಂದು ದನ ಸತ್ತಿದೆ, ಓ ಇಲ್ಲಿ ನಮ್ಮ ಮನೆಯ ಗೋಡೆ ಬಿದ್ದಿದೆ, ಹೀಗೆ ಅವನಿಗೆ ತಂಬಿಗೆ ನೀರು ಕೊಡುವ ಮೊದಲು ಹೇಳಿದ್ರೆ ಅವನಿಗೆ ತಲೆ ಬಿಸಿ ಆಯ್ತು. ಮತ್ತೆ ಸಾಧನೆ ಎಲ್ಲಿಂದ ಮಾಡುದು? ಅಲ್ವೇ? ಹೌದು. ಆದ್ರೆ ನಾನು ಹಾಗಲ್ಲ ನೋಡಿ, ನಿಮ್ಮ ಸಂತೋಷವನ್ನೇ ಬಯಸುವವಳು ನಾನು. ನಿಮ್ಮ ಸಂತೋಷವನ್ನು ಕಾಣುವುದಕ್ಕೆ ಬೇಕಾಗಿ ದೇವರ ಕೋಣೆಯಲ್ಲಿ ಹಚ್ಚಿಟ್ಟಂತಹ ನಂದಾದೀಪ ಯಾವ ರೀತಿಯಾಗಿ ಉರಿದು ಉರಿದು ಕರಗಿ ಸಂತಸವನ್ನು ಅನುಭವಿಸುತ್ತದೋ ಅದೇ ರೀತಿ ನಾನು ಕೂಡ ಕರಗಿದವಳಿದ್ದೇನೆ, ಕೊರಗಿದವಳಿದ್ದೇನೆ. ಆದರೂ ನಿಮ್ಮ ಮುಖವನ್ನು ಕಂಡು ಸಂತೋಷವನ್ನು ಅನುಭವಿಸಿದವಳು ನಾನು. ಪ್ರಭು, ಎಲ್ಲಿಯಾದರೂ ಈ ಸಂದರ್ಭ ನೀವು ಹೋದಾಗ ಅವಳನ್ನು ನೋಡಿದಿರಿ, ಇಲ್ಲಿ ಆಡಿದಂತಹ ಮಾತು ಮರೆತು ಹೋಗಿ ಎಲ್ಲಿಯಾದ್ರೂ ನಿಮ್ಮ ಕೈಯಿಂದ ಅಕಾರ್ಯ ನಡೆದು ಹೋಯಿತು ಅಂತ ಆದ್ರೆ ಮತ್ತೆ ಅವಳನ್ನು ನೋಡಿದ ಬಳಿಕ ಆಕರ್ಷಿತನಾಗಿ, ಹೌದು, ಅಕಾರ್ಯ ನಡೆದು ಹೋಯಿತು ಅಂತ ಆದ್ರೆ ನನ್ನ ಕೊರಳು ನಿಮ್ಮ ಪಾದ ಹೇಳು. ಕಪಾಳಕ್ಕೆ ಮಾರಿದ್ದೇನೆ ಅದಕ್ಕೆ ಇಲ್ಲಿ ನಿಮಗೊಂದು ಇದೊಂದು ಬ್ರಹ್ಮಾಸ್ತ್ರ ಅಲ್ವಾ ಹೆಣ್ಣು ಮಕ್ಕಳಿಗೆ? ನಾನು ಸಾಯ್ತೇನೆ, ನಾನು ಸಾಯ್ತೇನೆ, ಮತ್ತೆ ನನಗೆ ಬದುಕು ಬೇಕಾ? ಎಷ್ಟು ಸಲ ಹೇಳಿದ್ದೇನೆ ಅಮಂಗಳ ಮಾತಾಡಬಾರ್ದು. ಏನಾಗ್ತದೆ? ಮೇಲೆ 10 ದೇವತೆಗಳು ಅಷ್ಟು ಅಂತ ಹೇಳ್ತಾ ಇರ್ತಾರೆ. ಕೆಲವರೆಲ್ಲ ನಿಜವಾಗಿ ಮನಸ್ಸುಂಟು ಅವ್ರಿಗೆ ಬರ್ಲಿಕ್ಕೆ. ನಾನು ಬರೋ ವರ್ಷ ಬರುದಿಲ್ಲ, ಅದು ಯಾರಾದ್ರೂ ಬೇಡಿಕೆ ಕೊಡ್ತಾರ ಅಂತ. ನಾನು ಬರೋ ವರ್ಷ ಬರುದಿಲ್ಲ. ಒಂದು ವರ್ಷ ಅವನಿಗೆ ಗೊತ್ತಿಲ್ಲದ ಅವ ಇಲ್ಲವೇ ಇಲ್ಲ. ಹೌದು, ಮೇಲೆ 10 ದೇವತೆಗಳು ಅಷ್ಟು ಅಂತ ಹೇಳ್ತಾ ಇರ್ತಾರೆ. ಹಾಗಾದ್ರೆ ನಾನು ಸಾಯ್ತೇನಾ? ಮತ್ತೆ ಅಷ್ಟು ಹೆದರಿಕೆ ಇದ್ದವಳು ಸಾಯ್ತೇನೆ ಅಂತ ಹೇಳುದು ಯಾಕೆ ನೀನು? ಈಗ ಸಾಯುವಂಥದ್ದು ಏನಾಯ್ತು ಈಗ? ನಿಮ್ಮ ಕೈಯಿಂದ ಅದು ಹೇಗಾಗುದು? ನನಗೆ ನಂಬಿಕೆ ಬರುವುದಿಲ್ಲ. ನನ್ನಲ್ಲಿ ನಂಬಿಕೆ ಈಗ ನಾನು ಈ ವಿಚಾರದಲ್ಲಿ ನಂಬಿಕೆ. ಈಗ ಎಂತದ್ದು ಮಾಡ್ಬೇಕಪ್ಪ ನಂಬಿಕೆ ಬರ್ಲಿಕ್ಕೆ? ಒಂದು ಕೊರಳಾಣೆ ಹಾಕಬೇಕು. ನಿನ್ನಲ್ಲಿ ಎಷ್ಟು ಸಲ ಹೇಳಿದ್ದೆ ನಾನು, ಮಾತಿಗೆ ಆಣೆ ಹಾಕುವವರು ಅನಾಗರಿಕರು. ಒಬ್ಬ ಮಾತಿಗೆ ದೇವರಾಣೆ ಅಂತ ಹೇಳ್ತಾನೆ ಅಂತ ಆದ್ರೆ ಅವ ಸುಳ್ಳು ಹೇಳ್ತಾನೆ ಅಂತ ಅರ್ಥ. ಆಣೆ ನನಗೆ ಅದೆಲ್ಲ ಗೊತ್ತಿಲ್ಲ. ಕೊರಳಾಣೆ ಹಾಕ್ಲೇಬೇಕು ನೀವು, ಇಲ್ಲ ಇದ್ರೆ ನಂಬುವುದಿಲ್ಲ ನಾನು, ಹೋಗುವುದಕ್ಕೂ ಬಿಡುವುದಿಲ್ಲ. ಎಂತದ್ದು ಕೊಕ್ಕು?
ಕೊರಳಾಣೆ ಕೈ ಸಾಕಾಗುದು. ಒಮ್ಮೆ ಕೊರಳು ಮುಟ್ಟಿ. ಅಲ್ಲ ಮುಟ್ಲಿಕ್ಕೆ ಎಂತದು ಅದರಲ್ಲಿ ಎಂತದು ಕೊರಳು ಕಾಣ್ತದ? ಕಾಣುದಿಲ್ವಾ? ಅದು ಮುಚ್ಚಿಗೆ ಹಾಕಿದಾಗೆ ಉಂಟು. ಎಲ್ಲ ನೀವೇ ಕೊಟ್ಟದ್ದಲ್ವಾ? ಕೊಟ್ಟದೌದು, ಎಲ್ಲ ಒಂದೇ ದಿವಸ ಹಾಕಿದ್ರೆ ಹೇಗೆ? ಕಾಣಬೇಕು ಅಂತ. ಹೌದು, ಇದು ಎಂತದು? ಯಾವತ್ತೂ ಕೊರಳು ಮುಟ್ತೀರಿ, ಈಗೊಂದು ಮುಟ್ಟುದಕ್ಕಾಗುದಿಲ್ಲ. ಅದೌದು, ಆದ್ರೆ ಆಣೆ ಹಾಕ್ಲಿಕ್ಕೆ ಅಲ್ವಾ? ಆಣೆ ಹಾಕ್ಲಿಕ್ಕೆ. ಈಗ ಏನು ಹೇಳ್ಬೇಕು ಹೇಳು. ಸರಿಯಾಗಿ ಮುಟ್ಟಬೇಕು. ಸರಿ. ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಅಕಾರ್ಯ ನಡೆಯದ ಹಾಗೆ ನೋಡಿಕೊಂಡು ನಾನು ಬರ್ತೇನೆ. ಅಕಾರ್ಯ ನಡೆಯದ ಹಾಗೆ ನಾನು ನೋಡಿಕೊಂಡು ಬರ್ತೇನೆ. ಪೂರ್ತಿ ಸಮಾಧಾನ ಆಗಲಿಲ್ಲ. ಹೌದಾ? ಸ್ವಲ್ಪ ನಿಲ್ಲಿ. ನಾನು ಸೀರೆ ಬದಲಾಯಿಸಿಕೊಂಡು ಬರ್ತೇನೆ. ಯಾಕೆ ಮನೆಯಲ್ಲಿ ಮತ್ತೆ ಸೀರೆ ಅಲ್ಲ, ನೀನು ತುಂಬಾ ಉಂಟು ಅಂತ ತೋರಿಸುವುದಾ ನೀನು? ನಿಮ್ಮ ಜೊತೆಗೆ ಬರುವುದಕ್ಕೆ. ಯಾರು? ನಾನು ಅಲ್ಲಿಗೆ ಬರ್ತೇನೆ ಕರೆದುಕೊಂಡು ಬರುವುದಕ್ಕೆ. ಆಕೆಯನ್ನು ಕರೆತರುವುದಕ್ಕೆ. ಹಾಗಾದ್ರೆ ಇವತ್ತು ಬೇಡ. ಯಾಕೆ? ಒಂದು 4 ದಿವಸ ಕಳೆದು ಹೊರಡುವ. 4 ದಿವಸ ಕಳೆದು ಯಾಕೆ 4 ದಿವಸ ಕಳೆದು? ಹಾಗೆ ಹಾಕು, ಅಲ್ಲಲ್ಲಿ ಭಿತ್ತಿ ಮಾತ್ರ ಹೋದಲ್ಲೆಲ್ಲ ತೋರಿಸುವ. ಏನು ಅಂತ ನೋಡಲು ಮರೆಯದಿರಿ. ಈ ಸಲ ಮಾತ್ರ ಇರುವುದು. ಗಂಡನಿಗೆ ಮತ್ತೊಂದು ಹೆಣ್ಣನ್ನು ನೋಡುವುದಕ್ಕೆ ಬೇಕಾಗಿ ತಾನೇ ಹೊರಟ ಸಾಧ್ವಿ ಶಿರೋಮಣಿಯಾದಂತಹ ಯಶೋಮತಿ ದೇವಿ. ನಿನಗೆ ತಾನ ಸರಿ ಉಂಟು. ಅವಳು ಜೀವ ಇದ್ರೆ ಹೆಂಡತಿ ಒಟ್ಟಿಗಿರುವಾಗ ನನ್ನ ನೋಡಿಯಾಳ. ನನಗೆ ಸಿಗಬೇಕು ಅಂತ ಮಾಡುದು, ಸಿಗಬಾರ್ದು ಅಂತ ಮಾಡುದು. ಅಯ್ಯೋ, ನಿಮಗೆ ಸಿಗಲೇಬೇಕು. ಮತ್ತೆ ನೀನೆಂತದಕ್ಕೆ? ಹಾಗಾದ್ರೆ ನೀನು ಬರುದು ಬೇಡ ಬೇಡ, ನಾ ಬರುದಿಲ್ಲ. ಹಾಗಂತ ನೀವು ತಡ ಮಾಡಬಾರದು, ಬೇಗ ಹೋಗಿ ಬರಬೇಕು. ಇಲ್ಲ ಇದ್ರೆ ನಾನೇ ಅಲ್ಲಿವರೆಗೆ ಬರ್ಬೇಕಾಗ್ತದೆ. ಸಿದ್ಧತೆಯಲ್ಲಿ ಇರ್ತೇನೆ ನಾನು. ನೀನೇ ಹೇಳಬೇಕು. ಬೇಗ ಬನ್ನಿ. ಇವಳು ಹೋಗ್ಲಿಕ್ಕೆ ಬಿಡುವುದಿಲ್ಲ. ಒಂದು ದೊಡ್ಡ ಹೊರ ಕೆಳಗಿಳಿಸಿದಾಗ ಆಯ್ತು ನನಗೆ. ಅಲ್ಲ, ನನಗೆ ಸಿಗಬಾರ್ದು ಅಂತ ಅಲ್ಲ, ನನ್ನಿಂದ ಏನಾದ್ರೂ ಕೆಟ್ಟದಾಗಬಾರ್ದು ಅಂತ. ಒಮ್ಮೊಮ್ಮೆ ಹೇಳ್ತದೆ, ಇಂಥ ಹೆಂಡತಿ ಇರುವಾಗ ಮತ್ತೊಂದು ಹೆಣ್ಣು ಬೇಕಾ? ಬುದ್ಧಿ ಹೇಳ್ತದೆ, ಮನಸ್ಸು ಕೇಳುವುದಿಲ್ಲ. ಈಗ ನನಗೆ ಅದೇ ತಲೆ ಬಿಸಿ. ಇವಳಲ್ಲಿ ಇಷ್ಟು ಮಾತಾಡಿ ಅವಳು ಅಲ್ಲಿ ಇದ್ದಾಳೆ, ಇಲ್ಲಿ ಹೋದ್ಲೇ ಹೇಗೆ? ಆದಷ್ಟು ಬೇಗ ದುಂಡು ಮಗದ ಮೂಯಿನಿಯ ರಮೆಗೊಂಡ ಮಗನ ಮರಿಂದ ಪಂಡನಂದು ಕೋಮಲಿ ನೀನಾರು
ಅಲ್ವೇ ಅಲ್ಲ? ಅದು ನನಗೆ ಗೊತ್ತಿಲ್ವಾ? ಅದು ನೀನು ಕರೆಯುತ್ತಾ ಇದ್ದಿ. ಕಾರಣ ಉಂಟು. ಏನು? ಗಂಡು ಮಕ್ಕಳಿಗಾದ್ರೆ ಹೆಸರು ಗೊತ್ತಿದ್ದು ಕರಿಬೇಕು, ಹೆಣ್ಣು ಮಕ್ಕಳಿಗೆ ಹೆಸರು ಗೊತ್ತಿರಬೇಕು ಅಂತ ಇಲ್ಲ. ಮತ್ತೆ ಅವರಿಗೆ ಒಂದೊಂದು ಕಡೆಗೆ ಒಂದೊಂದು ಕೊಡಬಹುದು. ಅಯ್ಯೋ ಏನು ಹೆಸರು? ಹೆಸರು ಆಗ ಹೌದು. ಮುಂಗುರುಳನ್ನು ನೋಡಿ ದುಂಬಿಗುರುಳೆ, ಮೂಗನ್ನು ನೋಡಿ ಚಂಪಕನಾಸೆ, ಕಣ್ಣನ್ನು ನೋಡಿ ಕಮಲ ನೇತ್ರೆ, ಮುಖವನ್ನು ನೋಡಿ ಚಂದಿರ ವದನೆ, ಹಾಗೆ ಕಾಮಿನಿ ಭಾಮಿನಿ ಚಿನ್ನ ಹೀಗೆಲ್ಲ ಕರ್ತಾರೆ. ಹೌದೌದು. ಎಲ್ಲಿಗೆ ಕೊಡ್ಲಿ, ಎಲ್ಲಿಗೆ ಏನು ಹೆಸರು? ಹೌದು, ಹಾಗೆ ಬೇರೆ ಬೇರೆ ಕರ್ತಾರೆ. ಹೌದೇ? ಇದು ಅವನ ತಲೆಗೆ ಕೊಡ್ಬೇಕು. ಯಾರ್ದು? ಬ್ರಹ್ಮದೇವನ. ಯಾಕೆ? ನಿಜವಾದ ಕಲಾವಿದ ಅವ. ಹೇಗೆ ಅದು? ಛ, ಏನು ಚಂದದ ಒಂದು ಸೃಷ್ಟಿ ಮಾಡಿದ್ದಾನೆ. ಹೌದಾ? ಒಂದೇ ಒಂದು ಕೊರತೆ ಇಲ್ಲ ಅಂತ. ಓಹೋ, ದಂತದ ಗೊಂಬೆ ಹಾಗೆ. ಹೌದೇ? ನಾವೆಲ್ಲ ಹೇಳುದು ದೊಡ್ಡ ಕಲಾವಿದರು ಅಂತ. ಅವ ಒಂದು ಎಷ್ಟು ದೊಡ್ಡ ಕಲಾವಿದ ಅಂತ ಹೇಳುವಾಗ ನನಗೆ ಈ ಜಾಗಕ್ಕೆ ಬರುವಾಗ ನೆನಪಾಗುದು, ಬಣ್ಣ ಹಾಕಿದವರು ಬಣ್ಣ ತೆಗೆಯುವ ಮೊದಲೇ ತೆಗೆದುಕೊಂಡು ಹೋದ ನಾವು. ಅಷ್ಟು ದೊಡ್ಡ ಕಲಾವಿದ. ಹೌದೌದು, ಇರ್ಲಿ. ಅಷ್ಟು ದೊಡ್ಡ ಕಲಾವಿದ ಮಾಡಿದ ಒಂದು ಚಂದದ ಬಣ್ಣದ ಬೊಂಬೆ, ಅಮಾವಾಸ್ಯೆಯಲ್ಲಿ ಚಂದ್ರ ಇದ್ದ ಹಾಗೆ. ಹಾಗಲ್ಲ, ಕರಿಬಂಡೆಯ ಮೇಲೆ ನೀನು. ಹೌದೌದು. ಇದು ನಿನ್ನನ್ನು ನೋಡುವಾಗ ನನ್ನ ಕಾಲು ಮುಂದೆ ಹೋಗುದಿಲ್ಲ. ಏನು ನಿನಗೆ ವಾತ? ವಾತ ಅಲ್ಲ, ಶೀತ. ಅದೇ ಕಾಲು ಮುಂದೆ ಹೋಗುವುದಿಲ್ಲ, ಮನಸ್ಸು ಕೇಳುವುದಿಲ್ಲ ಅಂತ. ಹೌದೌದು. ನಿನ್ನಲ್ಲಿ ಪ್ರಶ್ನೆ ಕೇಳಬೇಕು ಅಂತ. ಏನು? ಯಾರು ನಿನ್ನ ಅಪ್ಪ, ಯಾರು ನಿನ್ನ ಅಮ್ಮ, ಇದು ನಿನ್ನ ಹೆಸರು ಹೇಗೆ, ನೀನೇನು ಇಲ್ಲಿ ಬಂದದ್ದು, ನಿನಗೆ ಆಗಿದೆ ಯಾವುದು ಮದುವೆ? ಓಹೋ, ಹಾಗೆ. ಹೌದಾ? ಎಲ್ಲ ಹೇಳ್ಬೇಕು. ಹೇಳ್ಬೇಕಾದ್ರೆ ಮೊದಲು ಅಲ್ಲಿಂದ ಒಮ್ಮೆ ಹೇಳ್ಬೇಕು. ಕೇಳ್ತೀಯ ನೀನು? ಜನರು ಬೀಳೇಳು ಕಳವೆ ಹೌದಪ್ಪ, ನನಗೆ ಗಂಡಸರ ಹತ್ತಿರ ನಿಂತು ಮಾತನಾಡಿ ಅಭ್ಯಾಸವಿಲ್ಲ ಅಂತ. ಅಯ್ಯೋ ಗ್ರಾಚಾರವೇ, ಏನು? ನನಗೆ ಹೆಣ್ಣು ಮಕ್ಕಳಲ್ಲಿ ದೂರ ನಿಂತು ಮಾತಾಡಿ ಅಭ್ಯಾಸ ಇಲ್ಲ. ಹೌದಾ? ಏನಿದ್ರು ಕೂಡ ಅಂತರ ಅನ್ನೋದಿರ್ಲಿ. ಹಾ ಸರಿ, ಒಂದು ಮಧ್ಯದಲ್ಲಿ ಆರಂಭಿಸುವ. ಹೌದು ಹೌದು. ನೀನು ಮೊದಲು ಕೇಳಿದ್ದು ಯಾರನ್ನು? ಯಾರನ್ನು? ನಿನ್ನ ಅಪ್ಪ. ಅಪ್ಪ ಎಲ್ಲ ನನಗೆ. ಅಪ್ಪ ಎಲ್ಲ ನನಗೆ. ಅಪ್ಪ ಇಲ್ವಾ? ಇಲ್ಲ. ಒಳ್ಳೇದಾಯ್ತು. ಅಪ್ಪ ಇಲ್ಲದ ಒಳ್ಳೇದಾಯ್ತು. ಬೇಕಲ್ವಾ? ಹೆಣ್ಣು ಮಕ್ಕಳಿಗೆ 16 ವರ್ಷ ಹತ್ತಿರ ಬರುವಾಗ ಅಪ್ಪ ಇರಬಾರ್ದು. ಅದ್ಯಾಕೆ? ಇದ್ರೆ ತಲೆ ಬಿಸಿ. ಏನು? ಒಂದು ಗೆಳತಿಯ ಮನೆಗೆ ಹೋಗ್ಲಿಕ್ಕಿಲ್ಲ, ಒಂದು ಸೀಮಂತಕ್ಕೆ ಹೋಗ್ಲಿಕ್ಕಿಲ್ಲ, ಒಂದು ಮದುವೆಗೆ ಹೋಗ್ಲಿಕ್ಕಿಲ್ಲ, ಒಂದು ಪೂಜೆಗೆ ಹೋಗ್ಲಿಕ್ಕಿಲ್ಲ. ಎಲ್ಲಿಯಾದ್ರೂ ಕಣ್ಣು ತಪ್ಪಿಸಿ ಹೋದ್ರೆ ಬರುವಾಗ ಬಾಗಿಲಿನಲ್ಲಿ ಇಷ್ಟು ದೊಡ್ಡ ಕೋಲು ಹಿಡಿದುಕೊಂಡು ನಿಂತಿರ್ತಾನೆ. ಹೌದೇ? ಕುದುರೆ ನಿನಗೆ ಸ್ವಯ ಉಂಟು, ನಿನಗೆ ಪ್ರಾಯ ಎಷ್ಟಾಯ್ತು? ಈಗ ಊರು ತಿರುಗುದಾ? ಮನೆಯಲ್ಲಿರು. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಒಂದು 16 ಆಗುವಾಗ ಅಪ್ಪ ಅನ್ನುವ ಪ್ರಾಣಿಯದ್ದೊಂದು 16 ಮುಗಿದಿರ್ಬೇಕು. ಹೌದಾ?
ಆದ್ರೂ ಬೇಕಿತ್ತು. ಬಿಡು. ಅಮ್ಮ ಅಮ್ಮ ಉಮ್ಮ ಅಮ್ಮ ಉಮ್ಮ. ಛೇ, ನಿಜವಾಗಿ ನಿನ್ನ ಅಪ್ಪ ಬೇಕಿತ್ತು. ಯಾಕೆ? ಅವನಿಗೊಂದು ಸನ್ಮಾನ ಮಾಡ್ಲಿಕ್ಕಿತ್ತು. ಹೌದಾ? ಯಾಕದು? ಎಲ್ಲ ಈ ಕಡೆಯಿಂದ ಆ ಕಡೆ ಹೋಗುದು, ಆ ಕಡೆ ಒಂದು ಉಮ್ಮನನ್ನು ಈ ಕಡೆ ತಂದ ಅಲ್ವಾ? ಅಯ್ಯೋ ನೀನ್ ಏನು ಹೇಳುದು? ಉಮ್ಮ ಅಂತ ಕರೆಯುವ ಜಾತಿ ಅಲ್ವಾ? ಅಯ್ಯೋ ಆ ರೀತಿ ಅಲ್ಲ. ಮತ್ತೆ ನನಗೆ ಅಮ್ಮ ಕೂಡ ಇಲ್ಲ. ಇಬ್ಬರು ಇಲ್ವಾ? ಇಬ್ರು ಕೂಡ ಇಲ್ಲ. ಬಿಡು, ದೊಡ್ಡ ವಿಷಯ ಅಲ್ಲ. ಯಾಕೆ? ಈ ಅಪ್ಪ ಅಮ್ಮ ಅಣ್ಣ ತಮ್ಮ ಮಾವ ಎಲ್ಲ ಯಾರಿಗೆ ಬೇಕಾದ್ದು? ಅವಳಿಗೆ ಮತ್ತೆ ನೋಡ್ಲಿಕ್ಕೆ ತುಂಬಾ ಕಪ್ಪು. ಒಂದು ಕಣ್ಣು ಪೂರ್ವಕ್ಕೆ ನೋಡ್ತದೆ, ಒಂದು ಕಣ್ಣು ಉತ್ತರಕ್ಕೆ ನೋಡ್ತದೆ. ವರ್ಷ 38 ಆದ್ರೂ 18 ಎಂದೇ ಹೇಳಿ ಯಾರ ಕೈಗಾದ್ರೂ ಹಾಕಿ 4 ಅಕ್ಕಿ ಕಾಳು ಹಾಕ್ಲಿಕ್ಕೆ ಇವರೆಲ್ಲ ಬೇಕು. ಹೌದೇ? ನಿನ್ನಷ್ಟು ಚಂದದವಳು ನಿಂತ್ರೆ ಸಾಕು. ಎಷ್ಟು ಜನ ಬರ್ತಾರೆ 7ರಿಂದ ಹಿಡಿದು 70ರವರೆಗೆ. ಹೌದಾ? ಸಂಬಂಧಿಕರ ಬೇಡ. ಅಪ್ಪ ಅಮ್ಮ ಇಬ್ಬರು ಕೂಡ ಇಲ್ಲ ನನಗೆ. ಮತ್ತೆ ಹೇಗೆ ಬದುಕಿದೆ? ಊರಿನವರು ಸಾಕಿದ್ರು ನನ್ನನ್ನು. ಹೌದಾ? ಹೌದಪ್ಪ. ಪ್ರೀತಿನ ಎತ್ತಿಕೊಂಡು ಮುದ್ದಿನಿಂದ ಸಾಕಿದ್ರು ನನ್ನನ್ನು. ಅದು ಮುದ್ದಿಸಿ ಯಾರಪ್ಪ? ಹೌದು. ಮುದುಕ ಬಿದ್ರೆ ಯಾರು ನೋಡುದಿಲ್ಲ. ಹೌದು, ಸರಿ. ಕರೆಯುವುದಕ್ಕೆ ಹೆಸರು ಬೇಕಲ್ವೇ? ಹೌದು. ಕೆಲವರು ಒಂದೊಂದು ರೀತಿಯಲ್ಲಿ ನನ್ನನ್ನು ಕರೆಯುವುದು. ಏನೆಲ್ಲ ಕರೆದ್ರು? ಕೆಲವರು ಕರೆಯುವುದು ಕಾಳಿ ಅಂತ. ಹೌದಂತೆ. ನೀನು? ನಾನು ಕಾಳಿ? ಹೌದಂತೆ. ಸರಿ, ಕಣ್ಣು ಹೊಡೆದು ಹೋಗಿದೆ. ಬೇರೆ ಇಲ್ವ ಹೆಸರು? ಇನ್ನು ಕೆಲವರು ಚಂಡಿ ಎಂಬುದೇ ಕರೆಯುವುದುಂಟು. ನಿನ್ನನ್ನು? ಎಷ್ಟು ಚಂದದವಳು? ಹೌದು, ಚಾಂಡಿ. ಬೇರೆ ಇಲ್ವ ಹೆಸರು? ಇನ್ನು ಕೆಲವರು ಪ್ರೀತಿಯಿಂದ ನೀನು ಬರೇ ಮೋಹಿನಿ ಅಲ್ಲ, ನನ್ನ ಮಾನ. ಏನು ಇದಾದ್ರೆ ಸರಿಯಾದ ಹೆಸರು. ಕೆಲವರೆಲ್ಲ ಇಲ್ಲದ್ರೆ ಚಂಡಿ ಕಾಳಿ ಅಂತ ನಿನಗಿಡುವ ಹೆಸರು. ಮೋಹಿ ಚಂದದ ಹೆಸರು. ನಿನ್ನ ರೂಪಕ್ಕೆ, ಮೋಹಕವಾದ ರೂಪಕ್ಕೆ ಸರಿಯಾದ ಹೆಸರು. ಏನು ನೋಡುದು ನೀನು ಆ ರೀತಿ? ಏನದು? ನಿನಗೆ ಅಪ್ಪ ಇಲ್ಲ? ಇಲ್ಲ. ಅಮ್ಮ ಇಲ್ಲ? ಇಲ್ವೇ ಇಲ್ಲ. ಊರಿನವರು ಕೊಟ್ಟದ್ದು ಅಲ್ಲ? ಸಾಕಿದ್ರು. ಹೌದು. ಮೈ ಮೇಲೆ ಹಾಕಿದ್ದು ಸಣ್ಣ ದೇವಸ್ಥಾನದ ಜಾತ್ರೆ ಮಾಡ್ಬೋದು. ಅಯ್ಯೋ ಇದಲ್ಲ. ಹೌದು. ಇದು ಯಾರು ಕೊಟ್ಟದ್ದು ಎಂಬುದಕ್ಕೆ ಕೇಳುದಾ? ಹೌದು. ಇದು 10 ಮಂದಿ ಕೊಟ್ಟದ್ದು. ಹೌದಾ? ಅಂದ್ರೆ ಒಬ್ಬೊಬ್ಬರ ಮನೆಯಲ್ಲಿ ಒಬ್ಬೊಬ್ರು ಕೊಟ್ರು. ಒಂದು ಇದು ಕೊಟ್ಟದ್ದು, ಮತ್ತೊಬ್ರು ಇದನ್ನು ಕೊಟ್ಟರು, ಮತ್ತೊಬ್ರು ಇದನ್ನು ಕೊಟ್ಟರು. ಹಾಗೆ 10 ಮಂದಿ ಕೊಟ್ಟ ಕಾರ್ಯ ಹಾಕಿಕೊಂಡಿದ್ದೇನೆ. ಮತ್ತೆ ಕೆಲವರೆಲ್ಲ ಹೇಳ್ತಾರೆ 10 ಸಂವತ್ಸರದಾದ್ರೆ ಕಡಿಮೆ ಅಂತ. ಯಾವ ನಮ್ಗೆ ಕೊಡ್ತಾರಪ್ಪ. ಹೌದೇ ಹೌದು. ಹಾಗಾಗಿ ಈ ಕಡೆಗೆ ತಿರುಗಾಡಿಕೊಂಡು ಬರುವುದಕ್ಕೊಂದು ಕಾರಣ ಉಂಟು. ಒಬ್ಬಾಕೆ ಹೆಣ್ಣು ಮದುವೆ ಆಗುವಂತ ಪ್ರಾಯ ಬಂದ ಬಳಿಕ ಅವರ ಜೊತೆ ಇರುವುದಕ್ಕೆ ಆಗ್ತದ ಹೇಳು? ಅದಾಗುದಿಲ್ಲ. ಮದುವೆ ಆಗುವಂತ ಪ್ರಾಯ ಬಂದ ಬಳಿಕ ಮದುವೆ ಆಗಬೇಕಲ್ವಿ? ಹಾಗಾಗಿ ಮದುವೆ ಆಗಬೇಕಾದ್ರೆ ಮದುವೆ ಮಾಡಿಸಿಕೊಡುವವರು ಯಾರು? ಜನಕ ಜನನಿ. ಜನಕ ಜನನಿ ನನಗಿಬ್ಬರೂ ಕೂಡ ಇಲ್ಲ. ಹಾಗಾಗಿ ಗಂಡು ಹುಡುಕುತ್ತಾ ನಾನೇ ಬಂದಿ. ಸಿಕ್ಕಿದ್ರ? ಎಲ್ಲಿ ಹುಡುಕಿದರು ನನ್ನ ರೂಪಕ್ಕೆ ಸರಿಯಾದಂತ ಗಂಡೇ ಸಿಗ್ಲಿಲ್ಲ. ಕೊನೆಗೆ ಇತ್ತ ಕಡೆಗೆ ಬಂದವಳಿದ್ದೇನೆ. ಬಂದಂತ ಸಂದರ್ಭದಲ್ಲಿ ನಿನ್ನನ್ನು ಕಂಡೆ. ಅಂದ ಹಾಗೆ ನೀನೇ ಯಾರು? ನಿನ್ನ ಹೆಸರೇನು? ನಿನ್ನ ಪರಿಚಯನು ಹೇಳುವೆಯಾ ನೀನು? ಬಾಲ ಗುಣಬಾಲ ಬಾಲೇಂದು ಬಾಲ ಶಶಿ ಪೋಲ 3 ಲೋಕದ ರಸ ವರ್ತಮಾನ ಕಾಲದ ಪರಬ್ರಹ್ಮ ಸ್ವರೂಪಿ ಅರುಣಾಸುರ. ಸತ್ತೇ ಹೋಗಿ ನನ್ನದೊಂದು ಕುಂಬಳಕಾಯಿ ಊಟ ಮಾಡಬೇಕು ಅಂತ ಇತ್ತ ನಿನಗೆ? ಯಾಕೆ? ಅದೇ ಸತ್ತೇ ಹೋಗ್ಲಿ ಅಂತ ಹೇಳ್ತಿ. ಆ ರೀತಿ ಹೇಳಿದಲ್ಲ. ನಿನ್ನ ಬಗ್ಗೆ ಕೇಳಿದ್ದೇನೆ. ನೀನು ಹತ್ತಿರ ಬಂದ್ರು ಕೂಡ ಪರಿಚಯ ಸಿಗ್ಲಿಲ್ಲ ನೋಡು. ಹಾಗಾಗಿ ಬುದ್ಧಿಗೆ ಬೈದದ್ದು ನಾನು. ಹೌದಾ? ಹೌದು. ಸಿಡಿಲು ಬಡಿದು ಹೋಗ್ಲಿ. ಅಯ್ಯೋ ಯಾರಿಗೆ ಹೇಳುದು ವಿಷಯಕ್ಕೆ? ಆಗ ಇದು ನೀನು ಗಂಡನ್ನು ಹುಡುಕಿಕೊಂಡು ಹೋದ? ಹೌದು. ಹೊರಟದ್ದು? ಸಿಗ್ಲಿಲ್ಲ. ಒಬ್ಬಳು ಹೆಣ್ಣು ಬಯಸಬಲ್ಲ, ಎಲ್ಲಾ ಯೋಗ್ಯತೆ ಇರುವ, ಯಾವ ನ್ಯೂನ್ಯಾತಿರೇಕವೂ ಇಲ್ಲದ ಗಂಡು ಅರುಣಾಸುರ. 3 ಲೋಕ ನನ್ನ ಪಾದದಡಿಯಲ್ಲಿ ಉಂಟು. ಹೇಗೆ ಮದುವೆ ಆಗುವೆಯಾ? ಯಾರು? ನಿನ್ನನ್ನ? ಹೌದು. ನೀನೇನು ನೇರವಾಗಿ ಹೇಳಿದ್ದೆ ಮದುವೆ ಆಗಬಹುದು ಎಂಬುದಾಗಿ. ಆದ್ರೆ ನಾನು ಹೇಳುವಂತ ಸಂದರ್ಭದಲ್ಲಿ ಯೋಚನೆ ಮಾಡಬೇಕು. ಏನು? ಹೆಣ್ಣಲ್ವ ನಾನು? ಮತ್ತೊಂದು ವಿಚಾರ. ಎಂದು ಬೈದಂತೆ ಯಾರು? ಶುಂಭ ಅನ್ನುವವ. ಏನಾದ? ಕಾಡಿನಲ್ಲಿ ತರಡಿ ಒಬ್ಬ ಆಕೆಯನ್ನು ಕಂಡನಂತೆ. ಇದರಲ್ಲಿ ಒಂದು ನನ್ನದು ಬೇಡಿಕೆ. ಯಾವುದು? ದಯವಿಟ್ಟು ಒಂದು ದೇವ ಮಾತ್ಮೆ ಕತೆ ಹೇಳ್ಬೇಕು. ನಮಗೆ ಸಾಕಾಗಿ ಹೋಗಿದೆ. ಬೇಕು ಅದೇ. ಅವ ಕಾಡಿನಲ್ಲಿ ತರಡಿ ಒಬ್ಬ ಆಕೆಯನ್ನು ಕಂಡನಂತೆ. ಆಕೆಯನ್ನೇ ಮದುವೆ ಆಗಬೇಕೆನ್ನುವಂತ ಉದ್ದೇಶವಿರಿಸಿಕೊಂಡು ಸೇನೆಯನ್ನೆಲ್ಲ ಸೇರಿಸಿಕೊಂಡು ಆಕೆಯ ಬಳಿಗೆ ಹೋದನಂತೆ. ಪರಿಣಾಮವಾಗಿ ಆಕೆಯಿಂದ ಆತ ಸತ್ತೇ ಹೋದನಂತೆ. ಆತನ ಜೊತೆಯಲ್ಲಿ ಅವನ ಮಂತ್ರಿಯಾಗೊಬ್ಬ ಇದ್ದಂತೆ, ಅರುಣಾಸುರ. ಅದು ನೀನೆಯ? ಅಂದ್ರೆ ಓಡಿ ಹೋದವ ನೀನು? ಹಾಗೆ ಬಾಲ ಅರುಣಾಸುರ. ಹೌದಾ? ಈಗ ಬೆಳೆದಿದ್ಯಾ? ಹಾಗೆ ಹೇಳುತ್ತೇನೆ. ಆಕೆ
ಅವನನ್ನು ಕೊಂದಿದ್ದಾಳಂತೆ. ಅಲ್ಲ ಶುಂಭನನ್ನು ಕೊಂದಿದ್ದ. ಹೌದು. ಆಮೇಲೆ ಅಲ್ಲಿದ್ದ ತಪ್ಪಿಸಿಕೊಂಡ ಅದು ಓಡಿದ್ದಲ್ಲ, ಮತ್ತೆ ಅದು ಈ ಜಿಂಕೆಯನ್ನು ನೋಡುವಾಗ ಹುಲಿ 4 ಹೆಜ್ಜೆ ಹಿಂದೆ ಬರ್ತದೆ. ಜಿಂಕೆಗೆ ಎದರಿದ್ದು ಅಂತ ಅರ್ಥವ? ಗುರಿ ನೋಡಿ ಹಾರುವುದು. ಬೇಕಾದ ಹಾಗೆ ನೋಡ್ತಾ ಇದ್ದೇನೆ ಯಾವಾಗ ಅಂದ್ರೆ ಆಕೆಯ ಮೇಲೆ ಸೇಡು ಇದೆ ಎಂಬುದಾಗಿ ಅರಿತುಕೊಂಡು ಅವಳಿದ್ದೇನೆ. ಹಾಗಿದ್ರೆ ನಿನ್ನಲ್ಲೇ ಕೇಳುತ್ತಾ ಇದ್ದೇನೆ, ಒಂದು ವೇಳೆ ಆಕೆ ನಿನ್ನ ಮುಂದೆ ಬಂದ್ರೆ ಕೇಳಿ ಗೊತ್ತು, ನಾನು ಸ್ವತಃ ಅನುಭವಿಸಿದವ. ನಾನು ಬದುಕಿದ್ದು ಯಾಕೆ ಗೊತ್ತುಂಟ? ಯಾಕೆ? ಅದಕ್ಕೆ ಬೇಕಾಗಿ ನನ್ನ ಜೀವನದ 100ರಲ್ಲಿ 95 ಸಾಧನೆ ಮುಗಿದಿದೆ. ಇನ್ನು ಪ್ರಮುಖವಾದದ್ದು ಉಳಿದಿದೆ. ಯಾವುದು? ಶುಂಭನ ಸಾವಿಗೆ ನಿಜವಾದ ಪ್ರತೀಕಾರ. ಅವಳು ನನ್ನ ಎದುರು ಬಂದ್ರೆ ಅವಳ ತುಟ್ಟು ಹಿಡಿತೇನೆ, ನನ್ನನ್ನು ಮದುವೆ ಆಗುತ್ತೆ ಹೇಳ್ತೇನೆ. ಒಂದು ವೇಳೆ ಆಗದೇ ಇದ್ರೆ ಅವಳ ತಲೆಯನ್ನು ಕಡಿದು ಶಾಕಿನಿ ಡಾಕಿನಿಯರಿಗೆ ಔತಣ ಈಲಿಲ್ಲ. ನಾನು ಶುಂಭನ ಮಾತೆ ಅರುಣಾಸುರ ಅಲ್ಲ. ಅರುಣಾಸುರ? ಹಾಗಿದ್ರೆ ಸರಿಯಾಗಿ ಕೇಳು, ನಾನು ಯಾರೆಂಬುದಾಗಿ ಹೇಳುತ್ತಾ ಇದ್ದೇನೆ. ಆ ಶುಂಭನನ್ನು ಕೊಂದವಳು ಬೇರೆ ಯಾರೂ ಅಲ್ಲ, ಅದು ನಾನೇ ಆಗಿದ್ದೇನೆ. ನಿಮ್ಮ ಕಣ್ಣಿಗೆ ಮಣ್ಣೆರಚುವ ಕೆಲಸವನ್ನು ಮಾಡಿದ್ದಾವೆ. ಯೋಚಿಸುವಂತ ಅಗತ್ಯವಿಲ್ಲ. 3 ಲೋಕದಲ್ಲಿ ಎಲ್ಲೇ ಇರಲಿ ದರದರನೆ ಎಲೆದುಪ್ಪ ಕಾಲ ಬಿಡುದಲ್ಲಿ ಒಂದು ಎರಡಾದ್ರೂ ಇಲ್ಲಿಂದ ಹೆಚ್ಚು ಅಲ್ಲಿ ಹಾರಬೇಕಾಯ್ತು.
ನಿಮ್ಮ ಪತಿದೇವರು ಕಂಡಂತಹ ನಾರಿಯನ್ನು ಕರೆತರುವುದಕ್ಕೆ ಚಂಡ ಪ್ರಚಂಡರು ಹೋದವರಿದ್ದಾರೆ. ಆದ್ರೆ ಏನು ಮಾಡೋಣ ಹೇಳಿ, ಅಂಬಿಕೆ ಚಂಡಿಕೆಯಾಗಿ ಅವರು ಇರುವರನ್ನು ವಧಿಸಿ ಪೂಜಿಸಬೇಕಾದವಳನ್ನೇ ಕಾಮಿಸುವುದಕ್ಕೆ ಮುಂದಾಗಿದ್ದಾರೆ ನನ್ನವರು. ಏನು ಮರುಳಾಟವಾಗಿದೆ ನನ್ನವರಿಗೆ. ನನ್ನವರನ್ನು ಉಳಿಸಿಕೊಳ್ಳಬೇಕು, ಶ್ರೀದೇವಿಯಲ್ಲಿ ಕ್ಷಮೆಯನ್ನು ಯಾಚಿಸಬೇಕು ಎಂದಾದರೆ ಪೂಜಾ ಮಂದಿರವನ್ನು ಸೇರಿಕೊಳ್ಳುತ್ತೇನೆ. ಏನು ಅಡಿಗೆ ಬಿದ್ದು ಸಾಯ್ತೇನೆ ಅಂತ ಹರಕೆ ಹೇಳಿದ್ಯಾ? ನಾನು ಬಿದ್ದದ್ದಲ್ಲ, ಮತ್ತೆ ನಾನು ಮಗದಾಗಿದ್ದಲ್ಲ, ಮಗದಾಗಿ ಬಿದ್ದದ್ದು. ಅಂತ ಮಗನನ್ನು ಇಟ್ಟುಕೊಂಡದ್ದು ಹೇಗೆ? ಕಾಲಿಡಿದು ನೆಲಕ್ಕೆ ಹೊಡಿಬೇಕು. ನನ್ನ ಮಗ ಅಲ್ಲ, ನಿಮ್ಮ ಮಗ. ನಿನ್ನೆ ಎರಡು ಎದುರಿದ್ದುಂಟಲ್ಲ, ಅದನ್ನು ತೆಗಿತೇನೆ. ಅದಿರುವುದು ಎರಡೇ ಅಲ್ಲ. ಮತ್ತೆ ನನ್ನ ಮಗ ಅಂತ ಹೇಳ್ತಿ? ನೋಡಿ, ಇಲ್ಲಿರುವ ಎಲ್ಲ ಮಗ ಯಾರ್ದು? ಮಗ ಮಗ. ನಿನಗೆ ರಕಾರ ಬರುದಿಲ್ವಾ? ಬರ್ತದೆ, ಗ ಬರ್ತದೆ. ರಾ ಬರುದಿಲ್ವಾ? ಗ. ಅಯ್ಯೋ ನನ್ನ ಪ್ರಾರಬ್ಧ. ನೀನು ಮರದಾಗಿದ್ದು ಅಂತ ಹೇಳುದ? ಮಗದಾಗಿದ್ದು. ಮರದಾಗಿದ್ದು ಮಗ. ನಿನಗೆ ಕಣ್ಣು ಹೊಡೆದಿದ್ದ? ಮರ ಕಾಣುದಿಲ್ವಾ? ನಾನು ಅರ್ಬಸ್ಸಿನಲ್ಲಿ ಬಂದದ್ದಲ್ಲ, ಅರ್ಬಸ್ಸಿನಲ್ಲಿ. ನಿನಗೇನು ಅಷ್ಟು ರಭಸ್ಸಿನಲ್ಲಿ ಬರ್ಲಿಕ್ಕೆ ಜೀವ ಹಿಡಿಯುವುದು? ನಾನು ಅಲ್ಲಿಗೂ ಅಡ್ಡಲ್ಲ. ಎಲ್ಲಿಗೆ? ನಿಮ್ಮ ಮಂಕ್ರಿ. ಮಂತ್ರಿ ಮಂಕ್ರಿ ಯಾರು? ಚಂಡ ಫಲ್ಟ. ನೀನು ಮೊನ್ನೆ ಗ್ರಹಣಕ್ಕೆ ತಾಯ್ತ ಬದಲಿಸ್ಲಿಲ್ವಾ? ಇಲ್ಲ, ಅದೇ ಅದು ಬೇರೆ. ಮತ್ತೆ ಎಲ್ಲಿಗೆ ನಿನ್ನ ಅಪ್ಪನಲ್ಲಿ ಹೋಗುದಲ್ಲಿ? ಮುಗೀತಲ್ಲ. ಮುಗಿಸುವುದಾಗೆ ಈಗ ಮುಗಿದಿದೆ. ಪರಬ್ಬು ಅದು ನಿನ್ನ ಅಜ್ಜಿ. ನೀವೇ ಪ್ರಭು. ಪರಬ್ಬು ಪ್ರಭು ಅದು ಬೇಡ, ಬೇರೆ ಹೇಳ್ತೇನೆ. ಆಕಾಶ. ನಾನು ಬಟ್ಟೆ ತೊಳೆಯುವವನ? ನೀವು ತೊಳೆಯುವುದಿಲ್ಲಲ್ಲ, ಮತ್ತೆ ಬೇರೆಯವರು ತೊಳೆಯುವುದಲ್ಲ. ಬೇರೆಯವರು ತೊಳೆಯುವುದಲ್ಲ. ಇವ ಎಲ್ಲ ಜಾತಿಯವರು ಒಟ್ಟು ಸೇರಿಸಿ ಅಲ್ಲ ಅವರು ಆಕಾಶ ಅಲ್ವ ಅರಸ. ನೀನು ಹೇಳಿದಲ್ಲ ಬೇರೆಯವರು. ಅದು ಬೇಡ, ಸುಲಭದ್ದೇ ಅಲ್ವ. ಹೇಳು. ಓ ಭೂಪ ಭೂಪ. ನೀನು ಹಾಗೆ ಹೇಳಿದ್ರೆ ಅದು ಬೈದಾಗ ಹೇಳ್ತದೆ. ಭೂಪ ಭೂಪ. ಓ ಭಯ್ಯ. ಅದೇ ನಿನ್ನಪ್ಪ. ನೀವೇ. ಓ ಭಯ್ಯ. ಒಡೆಯ. ಓ ಭಯ್ಯ. ಒಡೆಯ. ನೀನು ಬೇರೆ ಭಾಷೆ ಮಾತಾಡುದಲ್ಲ? ಇಲ್ಲ ಇಲ್ಲ, ಓ ಭಯ್ಯ ಅಂತ. ಇಲ್ಲ, ಓ ಭಯ್ಯ ಬೇಡ, ಸುಲಭ. ಸುಲಭ. ಸ್ವಾಮಿಯೇ. ಒಂದು 3 ವಾರದ ಹಿಂದೆ ಹೋಗ್ತಿದ್ರೆ ಏನಾದ್ರೂ ಆಗ್ತಿತ್ತು. ಇಲ್ಲ, ನೀವು ಸ್ವಾಮಿ. ಮೊನ್ನೆ ಸಂಕ್ರಮಣಕ್ಕೆ ಹೋಗ್ಲಿಲ್ವಾ ನೀನು? ಅಲ್ಲ, ಅದಲ್ಲ, ನೀವು ನಮಗೆ. ಸ್ವಾಮಿ. ಸ್ವಾಮಿಯೇ. ಇನ್ನು ಹೇಳಿ. ಸ್ವಾಮಿಯೇ. ಇನ್ನು ಹೇಳಿ. ಸ್ವಾಮಿಯೇ. 2 ಗಂಟು ಹಾಕಿಕೊಂಡು ಹೋಗು. ಇಲ್ಲ, ಹೋಗ್ಲಿಕ್ಕಿಲ್ಲ. ಬಂದ ಸರಿ. ನಿಮ್ಮ ಪುನಃಪಾದಕ್ಕೆ ನಮನ್ನಮ. ಎಂತದು? ಪುನಃಪಾದಕ್ಕೆ ಒಂದು ಕೊಟ್ಟ ತಲೆ ಹೊಟ್ಟೆ ಒಳಗೆ ಹೋಗ್ಬೇಕು. ಪುನೀತ ಪಾದ. ನಮನ್ನಮ. ನಮನ್ನಮ. ನಮೋ ನಮ. ನಮನ್ನಮ. ರಾಯರೇ, ಔಷಧ ಆಗಿ ಬರ್ಲಿಕ್ಕೆ ಕಾರಣ. ಎಂತದು? ಔಷಧ
ಅವಸರ ಅವಸರವಾಗಿ ಬರ್ಲಿಕ್ಕೆ ಕಾರಣ ಉಂಟು. ನಿಮ್ಮ ಮಂಕ್ರಿ ಚಂಡೆ ಪ್ರಚಂಡ ಒಟ್ಟಿಗೆ ಹೋದ್ದು ನನ್ನ ಮಂತ್ರಿಗಳು ಚಂಡ ಪ್ರಚಂಡರು. ಹುಡುಗಿ ತರ್ಲಿಕ್ಕೆ. ಯಾವುದನ್ನು ಹುಡುಕ್ಲಿಕ್ಕೆ? ಹುಡುಗಿ ಆ ಹುಡುಗಿ ತರ್ಲಿಕ್ಕೆ ಈಗ ಗಕಾರ ಈಗ ಬರುದಿಲ್ವ? ಆಗ ಮರಕ್ಕೆ ಮಗ ಅಂತ ಹೇಳ್ತಾ ಇದ್ವಿ, ಈಗ ಹುಡುಗಿ ಅಂತ ಹೇಳುವಾಗ ಹುಡುಕಿ ಅಂತ ಹೇಳ್ತೀವಿ. ನಿನ್ನ ಅದು ಒಮ್ಮೊಮ್ಮೆ ಬರ್ತದೆ, ಒಮ್ಮೊಮ್ಮೆ ಬರ್ಲಿಕ್ಕಿಲ್ಲ. ಆಯ್ತು, ಅವರೊಟ್ಟಿಗೆ ನಾನು ಹೋದೆ. ಹೋಗುವಾಗ ಅಲ್ಲಿ ಹೆಣ್ಣು ಹೀಗೆ ಮಾಡ್ತಿದ್ದಾರೆ. ಸ್ವಲ್ಪ ನರದವ್ರು ಬಲ್ಲಿ ಇರ್ಬೇಕು. ಇಲ್ಲ, ಆಡುವುದು ನೀರಿನಲ್ಲಿ ಕಾಲು ಚಲಂಪಳ ಅಂತ ನೀನು ಮಾತಾಡೋ ಗೊತ್ತಾಗ್ತದೆ, ನೀನು ದಕ್ಷಿಣದಿಂದ ಬಂದವ ಅಂತ. ಸರಿ, ಹಾಗೆ ಆಡ್ತಾ ಇದ್ದೆ. ಒಬ್ಬ ಹೇಳಿದ, ಹೆಣ್ಣಿನ ಮನಸ್ಸು ಮುಗುದು. ಅದು ಬೇರೆ ಅಲ್ಲ, ಒಂದು ಅಲ್ಲಿ ಹೆಣ್ಣಿನ ಮನಸ್ಸು ಮುಗುದು. ಅಯ್ಯೋ, ನನಗೆ ಸರಿ ಮಾಡ್ಲಿಕ್ಕೆ ಒಂದು ವಿಶ್ವವಿದ್ಯಾಲಯಕ್ಕೆ ಹೋಗ್ಬೇಕಂತ. ಮೃದು ಈಗ ಕರೆಯುವುದಲ್ಲ, ಒಬ್ಬೊಬ್ಬರೇ ಕರೆಯುವ. ಒಬ್ಬ ಕರೆದ ಚಂಡ. ಓ ನಾಯಿ ಮರಿ, ಅಷ್ಟೊತ್ತಿಗೆ ಮತ್ತೊಬ್ಬ ಕರೆದ ಕಂಟ್ರೋಲ್ ಗಸಿ. ಹಾಗೆ ನಿನಗೆಂತದ್ದು ಮದುವೆ ಉಂಟಾ? ಇಲ್ಲ, ಅವರನ್ನು ಚಂಚಲಾಕ್ಷಿ ಮತ್ತೊಬ್ಬ ಕರೆದ ಚಂಡುನ ಬದನೆ. ಅವನ ಮಗ ಕುಮಾರನ ಬದನೆ ಅಲ್ಲ, ಚಂದ್ರ ಬದನೆ ಮಗ ಕುಮಾರ. ಎಂತ ಎರಡೆರಡು ಅಲ್ಲ, ಹೆಸರ ಚಂದ್ರವದನೆ. ಬೇಡ, ಚಂದ್ರವದನೆ ನನಗೆ ಗೊತ್ತಾಯ್ತು. ಮತ್ತೊಬ್ಬ ಕರೆದ ನನಗೆ ಯಾವುದೋ ಭಾಷೆ ಮಾತಾಡಿದ ಹೇಳಿ. ಚಂಪಕನಾಸೆ. ಈಗ ಇನ್ನೂ ನೀನು ಪ್ರಯತ್ನ ಪಟ್ಟರೆ ಅದು ಹಲ್ಲು ಇಲ್ಲಿರ್ತದೆ. ಮತ್ತೊಬ್ಬ ಕರೆದ ಕೋಮನಾಂಗಿ. ನೀನು ಬೇಕಾದ್ರೆ ನೀನು ನನಗೆ ಕಲ್ಲು ಹೊಡೆಯುವಾಗ ಮಾಡಬೇಡ. ಕೋಮಲಾಂಗಿ. ಕಲ್ಲು ಹೊಡೆಯುವಾಗ ನಾನು ನಿಮ್ಮ ಹೆಸರು ಹೇಳ್ತೇನೆ, ಅದಷ್ಟೇ. ನೀನು ಬೇಡದು ಮಾಡು, ಕಲ್ಲು ಹೊಡಿಲಿಕ್ಕೆ ನಾನು ನಿಮ್ಮ ಜನ. ಕೋಮಲಾಂಗಿ. ಮತ್ತೊಬ್ಬ ಕರೆದ ಎಣ್ಣೆ ಬಾಗಿ. ಎಣ್ಣೆ ಬರುದೇ? ಎಣ್ಣೆ ತರಬೇಡುವ? ಅಲ್ಲ, ಎಣ್ಣೆ ಬಾಗಿ. ಎಣ್ಣೆ ಬಾರೆ. ಎಂತದ್ದು ಇನ್ನೊಂದು ಪ್ರಳಯ ಆಗ್ತದ? ಇಲ್ಲ, ಬಾಗೆ ಹಾಗೆ ಇದೆ ಹೇಳಿದ ಮತ್ತೊಬ್ಬ. ಈಗ ಮಾಡಿದ್ದು, ಈಗ ಮಾಡುವಾಗ ಮತ್ತೊಬ್ಬ ಕದಿವೆ. ಎಂತದ್ದು? ಕದಿವೆ. ಏನ್ ನಿನ್ನ ಕುಟುಂಬದವರ ವಜ್ಜ ಉಂಟಾ? ಬಾರದೇ ಇರೆ ಕಡಿವೆ. ಮತ್ತೆ ನಾನೆಂತ ಹೇಳಿದ್ದು? ನನಗೆ ಬೇರೆ ಭಾಷೆ ಬಾಳೆ ಎಲ್ಲ ಹೇಳಿದಾಗ ಆಯ್ತು. ಇಲ್ಲ, ಬಾರದೇ ಕಡಿವೆ ಅಂತ ಆಡ್ಲು ಬರ್ಲಿಲ್ಲ. ಅವ ಹೇಳಿದಬ್ಬ, ತಮ್ಮ ನೋಡುವುದಂತ ಹಾಕು ಕೈ. ತಮ್ಮ ನೋಡುವುದೇನು? ಕೈ ಹಾಕು. ಚರಂಗಿಗೆ ಕೈ ಹಾಕಿ. ಚರಂಗಿ ಕೈ ಹಾಕಿ ಹೇಳಿದ್ರು. ಇಬ್ಬರು ಎಳೆದು ಆಗುವಾಗ ಚಂಡಿ. ಅವಳ ಅಜ್ಜಿ ಆಗಿರ್ಬೇಕು, ನೀರಿಗೆ ಬಿದ್ದಿರ್ಬೇಕು. ಇಲ್ಲ, ಮತ್ತೆ ಚಂಡಿ ಅಲ್ಲ, ಚಂಡಿ ರೋಪು. ಅದು ನಿನ್ನ ಕುತ್ತಿಗೆ ಹಾಕಿ. ಅಲ್ಲ, ರೂಪ ಚಂಡಿಕೆಯ ರೂಪ. ಚಂಡಾದ್ರೂ ಬಿಡ್ಲಿಲ್ಲ. ಮತ್ತೆ ಹರಿದ್ಯಲ್ಲ, ನನಗೆ ಈ ಪ್ರಸಂಗದಲ್ಲಿ ಈ ಜಾಗದಲ್ಲಿ ಹೆದರಿಕೆ ಆಗ್ತದೆ ಪುಣ್ಯಾತ್ಮ. ನೀವು ಆಡ್ಬೇಡಿ, ನನಗೇನಾಗ್ಲಿಕ್ಕಿಲ್ಲ, ಆದ್ರೆ ನಿಮಗೆ. ನಮಗೆ ಆದ್ರೂ ಅದರಲ್ಲಿ ಒಂದು ಸಂತೃಪ್ತಿ ಉಂಟು. ಅದೆಲ್ಲ ಎಲ್ಲರಿಗೂ ಸಿಗುದಿಲ್ವ? ನಿನ್ನಂತ ಸಿಗ್ಲಿಕ್ಕಿಲ್ಲ, ಅದು ಪುಣ್ಯಾತ್ಮರಿಗೆ ಸಿಗುವುದು. ಅಷ್ಟು ಪಾಪ ಮಾಡಿರ್ಬೇಕು, ಅಲ್ಲ ಪುಣ್ಯ ಮಾಡಿರ್ಬೇಕು. ಅಷ್ಟು ಪುಣ್ಯ ಮಾಡಿರ್ಬೇಕು. ಅದಲ್ಲ, ಹಾಗೆ ಆದವರು ಈಗ ನಮ್ಮ ಎದುರು ಇಲ್ಲದೆ ಇದ್ರು ನಮ್ಮ ಎದೆಯಲ್ಲಿ ಜೀವಂತವಾಗಿದ್ದಾರೆ. ಕೆಲವೆಲ್ಲ ಅವರ ದಾರಿಯಲ್ಲಿ ನಾವು ಹೋಗುದು. ಅಷ್ಟು ಇಷ್ಟು ಅವರ ಹೆಸರಲ್ಲೇ ಅನ್ನ ತಿನ್ನುವುದು. ಅದಕ್ಕೆ ಇಷ್ಟು ಹೊತ್ತಾದ್ರು.
ವಿಷಯ ನನಗೆ ಬೇಕಾದ್ರೆ ಹೇಳು, ಹೇಳಬೇಡ. ಇಲ್ಲ ಅಲ್ಲ ಹಾಗೆ ಎಲ್ದದ್ದು ಮತ್ತೆ ಮತ್ತೆ ಹೇಳಿದ್ರು ನೀನು ಈಗ ಹೇಳಿದ್ರೆ ಇವತ್ತು ಮುಗಿಯುವುದಿಲ್ಲ ಪಾಪಿ, ಮತ್ತೊಬ್ಬರಿಗೆ ಹೇಳು. ಇಲ್ಲ ಹೇಳಿದ್ರು ಅವರು ಹೇಳಿದ್ದಿಲ್ಲ, ಅಷ್ಟು ಹೊತ್ತು ಹೇಳಿದ್ದಿಲ್ಲ ಅವಳು ಹೇಳಿದ್ದಿಲ್ಲ. ಓ ಮಾರಿ ಸಂತಾನ, ನಿನಗೆ ಶಬ್ದ ಸಿಗದ್ದಕ್ಕೆ ಹೇಳಿದ್ದನ್ನು ಹೇಳುದಾ? ನಿಮಗೊಂದು ನಿಮ್ಮ ಒಂದು ಪಂಗಡದವರಿಗೆ ಅದೊಂದು ಸುಲಭ ಹೇಳಿದ್ರೆ ಆಯ್ತು, ನಾವು ಹಾಸ್ಯ ಮಾಡಿದ್ದು ಅಂತ. ಶಬ್ದ ಸಿಗುದಿಲ್ಲ ಪಾಪಿಗಳಿಗೆ. ಅಲ್ಲಿಗೆ ಖಾಲಿ ಮುಗೀತಾ? ಇಲ್ಲ ಮುಖ ಮತ್ತೆ ಕಾಳಿ ಚಂಡಿ ಖಾಲಿ ಆಗಿರ ಕಾರ್ಯಕ್ರಮ ಇಲ್ಲದ್ರೆ ನವರಾತ್ರಿಗೆ ಮುಂದುವರಿಸಿದ. ಅಲ್ಲ ಅವು ಬಂದದ್ದು ಹೌದು ಇತ್ತು ಭಯಂಕರ ಬಂದು ರಾಯರೇ ಇಡೀ ಅದು ಒಂದು ಪಕ್ಷವಾತದ ಲಕ್ಷಣ. ಅದಲ್ಲ ಎಂತದ್ದು? ಅಂಡು 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 ಚಂಡ ಹೊರ ಚಂಡರ ಅಂಡು ಅಂಡ ಪುಣ್ಯಾತ್ಮ ಚಂಡಾಡಿ ಕರೆಯನ್ನು ಕೇಳಿದಾಕ್ಷಣವೇ ಓಡೋಡಿಕೊಂಡು ನಿಮ್ಮ ಬಳಿಗೆ ಬಂದಿದ್ದೇವೆ.
ಶುಭವಾಗಲಿ. ಒಮ್ಮಿಂದೊಮ್ಮೆಲೆ ಕರೆಸಿಕೊಂಡವರು ನೀವು ವೈರಿಗಳ ಮುತ್ತಿಗೆಯಾಯಿತೆ ಏನಾಯಿತು ಎನ್ನುವ ಹಾಗೆ ಹೇಳಿದ್ರೆ ಅರೆ ಕ್ಷಣದಲ್ಲಿ ನಡೆಸಿಕೊಡ್ತೇವೆ ಪ್ರಭು. ಚಂಡ ಪ್ರಚಂಡರು ಹೇಳಿದಂತ ಒಬ್ಬಳು ತರುಣಿ ನಂದಿನಿ ಹೊಳೆ ಬದಿಯಲ್ಲಿದ್ದಾಳೆ ಎನ್ನುವ ವರ್ತಮಾನವನ್ನರಿತು ಅಲ್ಲಿಯವರೆಗೆ ಹೋದ್ರೆ ಆ ನಾರಿ ಹೋರಿ ಸಚಿವರನ್ನು ಯಮಪುರಿಗೆ ಸೇರಿಸಿ ಹಾರುತ್ತಾ ಇದ್ದಾಳೆ. ಅವಳ ಹಸುವನ್ನು ಹೀರಿ ಬನ್ನಿ. ನಮ್ಮವರಿಗೆ ವಂಚಿಸುವುದಕ್ಕೆ ಮುಂದಾದೆಯ ನಿನ್ನನ್ನು ಎಳ್ಕೊಂಡು ಹೋಗುವುದಕ್ಕೆ ಬಂದವ. ಅದಕ್ಕಾಗಿ ಚಂಡಿಕೆ
ನಿನ್ನುಳುದುರು ನಿನ್ನ ನಗುವಿನಲ್ಲಿ ಜಯಗಳ ಜೀವಯುಸಿದು ಭಾಗ್ಯ ಜೀವದೋಷವನರಲ್ಲಿ ನೀ ಮರುಗಬೇಡ ಸೌಭಾಗ್ಯದಲ್ಲಿ ಮೊಗಬಾಡಿ ನಿನ್ನುಳುದುರು. ಸೋಮತಿ, ಪ್ರಭು ಮೊಗ ಬಾಡಿದೆ, ಕಣ್ಣು ಕಣ್ಣೀರಿನಿಂದ ತೊಯ್ದು ಹೋಗಿದೆ. ನನ್ನದಾದಂತಹ ಸಾಧನ ಸೌಧದ ಉಸಿರು ನಿಂತಿರುವುದು ಯಾವುದೋ ಒಂದು ಕಲ್ಲು ಬಂಡೆಯ ಮೇಲಲ್ವೇ? ನಿನ್ನ ತುಟಿಯಲ್ಲಿ ಲಾಸ್ಯವಾಡುವ ನಗುವಿನಿಂದ ನಿನ್ನ ತುಟಿಯಲ್ಲಿ ನಗೆ ಮಾಸಿ ಹೋಯಿತು ಎಂದಾದರೆ ನನ್ನ ಜೀವನದ ಉಸಿರೇ ಹೋಯಿತು ಅಂತ ಅರ್ಥ. ಏನಾಯ್ತೆ ಪ್ರಾಣೇಶ್ವರಿ, ಏನಾಯ್ತು? ಎಲ್ಲಿ ನನ್ನದ ಮೊಯ್ದೆಯೋ ಪ್ರಾಣದ ಬಲೂರಿನ ಸೌಂದರ್ಯ ವಾಹಿನಿಯೋ ಸೊಲ್ಲಿಗಲ್ಲದ ಬಾದಳಿಯ ನೆಲದಲ್ಲಿ ತುಂಬದ ಮಣ್ಣು ತರುತ್ತೈದೆರೆಯ ಎಲ್ಲಿ ನಂದನದ ಮೊಯ್ದೆಯೋ. ಪ್ರಭು, ನಂದಿನಿ ನದಿ ತೀರದ ಬಳಿಗೆ ಹೋದಿರಾ? ತರುಣಿಯನ್ನು ನೋಡಿದಿರಾ? ಕರೆ ತಂದಿರೇ ಪ್ರಭು? ನೀನ್ಯಾಕೆ ಕಾಲು ಒತ್ತುತ್ತಿರುವೆ? ನಿಮ್ಮ ಚರಣದಾಸಿ ಅಲ್ವೇ ನಾನು? ನೀನು ಅಸುರ ಕುಲ ಸಾಮ್ರಾಜ್ಞಿ. ಯಶೋಮತಿ, ನೀನು ಕಾಲಡಿಯಲ್ಲಿರಬೇಕಾದ ದಾಸಿ ಅಲ್ವೇ? ನೀನು ನನ್ನಷ್ಟೇ ಅಧಿಕಾರ ಇರುವ ಅಸುರ ಕುಲ ಸಾಮ್ರಾಜ್ಞಿ. ವಿಷಯವನ್ನು ರಹಸ್ಯವಾಗಿರಿಸಿದ್ದೆ. ನಂದಿನಿ ಹೊಳೆಬದಿಯಲ್ಲಿರುವಂತಹ ಹೆಣ್ಣನ್ನು ನೋಡುವುದಕ್ಕೆ ಹೋದರೆ ನನ್ನ ಕಂಡಿಗೆ ಮಣ್ಣೆರೆಚಿ ಮಾಯಕವಾಗಿ ಹೋದವಳು ನಮ್ಮ ಸಚಿವರಾದ ಚಂಡ ಪ್ರಚಂಡರನ್ನು ಚಂಡಿಕೆ ಹೋಗಿ ಕೊಂದಳು. ಪ್ರಭು, ಏನಾಗಿ ಹೋಯಿತು ಪ್ರಭು? ನನಗೆ ಭಯವಾಗುತ್ತಾ ಇದೆ. ನಾನು ಕಂಡಂತಹ ಕನಸು ಸತ್ಯವಾಗುತ್ತಾ ಇದೆ. ಹಾಗಾದ್ರೆ ಅಲ್ಲಿ ಬಂದಿರುವವಳು ದುಷ್ಟರನ್ನು ತರೆಯುವುದಕ್ಕೆ ಬೇಕಾಗಿ ಬಂದವಳು ಸಾಮಾನ್ಯದವಳಲ್ಲ, ಅವಳು ಜಗನ್ಮಾತ ಪ್ರಭು. ಜಗನ್ಮಾತೆ, ಯಾವ ಸೀಮೆಯ ಮಾತೆ ಅವಳು? ಜಗನ್ಮಾತೆ ಆದರೆ ಎಲ್ಲರೂ ಮಕ್ಕಳಾಗಬೇಕಿತ್ತು. ದೇವ ಪಕ್ಷಪಾತಿನಿಯಾಗಿ ನಿಂತು ನಮ್ಮವರನ್ನು ಕೊಂದು ಕಳೆಯುವ ಅವಳು ಯಾವ ಮಾತೆ? ಅವಳು ಯಾವ ಮಾತೆ? ಇಲ್ಲ, ಯಾರಿಗೂ ಭೇದವನ್ನು ಕಲ್ಪಿಸುವ ಆಕೆ ಅಲ್ಲ ಆಕೆ. ಮತ್ತೆ ಕಲ್ಪಿಸಿದ್ರಲ್ಲ? ದುಷ್ಟರನ್ನು ಮಾತ್ರ ತರೆಯುವುದಕ್ಕೆ ಮುಂದಾಗ್ತಾಳೆ ಆಕೆ. ದುಷ್ಟರು ಅನ್ಯಾಯವನ್ನು ಮಾಡಿದ್ದಿಲ್ವೇ ನೀವು? ಅನ್ಯಾಯ ಏನದು? ಗೋ ಬ್ರಾಹ್ಮಣರನ್ನು ಕೊಲ್ಲಿಸಿದವರು ನೀವಲ್ವೇ? ಗೋವುಗಳಲ್ಲಿ 33 ಕೋಟಿ ದೇವತೆಗಳು ಕಾಣ್ತಾರೆ, ಅರುಣಾಸುರ ಕಾಣುವುದಿಲ್ಲ. ಅಂತ ಗೋವಿನ ತಲೆಯನ್ನು ಕಡಿದಿದ್ದೇನೆ. ಬ್ರಾಹ್ಮಣರಿಗೆ, ಇಂದ್ರನಿಗೆ ಅಲ್ಲದೆ ದೇವತೆಗಳಿಗಲ್ಲದೆ ನನಗೆ ಯಜ್ಞ ಮಾಡ್ಲಿಕ್ಕೆ ಆಗುದಿಲ್ಲ. ಅವರ ತಲೆ ಕಡಿದಿದ್ದೇನೆ. ಸ್ತ್ರೀಯರನ್ನು ಅವರ ಮಕ್ಕಳನ್ನು ಕೊಲ್ಲಿಸಿದ್ದ ನೀವೇ ಅಲ್ವೇ? ಅವರಿಗೆ ಹರಿಹರರ ಭಜನೆ ಬಿಟ್ಟರೆ ಬೇರೆ ಬರುವುದಿಲ್ಲ. ಇಂದಿನ ಮಕ್ಕಳೇ ಮುಂದಿನ ಜನಾಂಗ. ಅವರನ್ನು ಕೊಂದು ಕಳಿಸಿದ್ದೇನೆ. ಏನು ತಪ್ಪು? ದೇವಾಲಯವನ್ನೇ ಪುಡಿಗೈದವರಲ್ವೇ ನೀವು? ದೇವಾಲಯ ಯಾವುದೇ ಇರ್ಲಿ, ಮೂರ್ತಿ ನನ್ನದಿರಬೇಕು ಅಂತ ಕಟ್ಟಪ್ಪಣೆ ಮಾಡಿದ್ದೇನೆ. ಬೇರೆ ಮಂದಿರಗಳನ್ನು ಪುಡಿ ಮಾಡಿದ್ದೇನೆ. ಏನು
ಹೇಳಿದನು ತಪ್ಪು. ಪ್ರಭು, ನಾನೇ ಪರಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ. ನನ್ನ ರೀತಿ ನೀತಿಗಳನ್ನು ಕೇಳಲಿಕ್ಕೆ ನೊರಜು. ಅವಳು ಯಾರೇ? ಅವಳು ಯಾರೇ? ಪ್ರಭು, ನಾನು ಎಂಬುದು ಯಾವತ್ತಿಗೂ ಯಾವ ಕಾರಣಕ್ಕೂ ಶಾಶ್ವತವಾದದ್ದಲ್ಲ. ಶಾಶ್ವತವಾದದ್ದು ಏನು ಅಂತ ಕೇಳಿದ ಆ ಜಗನ್ಮಾತೆ ಅವಳನ್ನು ಹೊರಗಣ್ಣಿಂದ ನೋಡುವುದಲ್ಲ, ನಿಮ್ಮ ಒಳಗಣ್ಣನ್ನು ತೆರೆದು ನೋಡಿ ಎಲ್ಲವೂ ಅರ್ಥವಾಗುತ್ತದೆ ನಿಮಗೆ. ಕಣ್ಣು ಬಿಡುವಾಗ ಎದೆ ಒಡೆಯಬೇಕು ಅಂತವರನ್ನು ಕಳುಹಿಸಿಕೊಟ್ಟಿದ್ದೇನೆ. ಸತ್ತು ಹೋದ್ರು. ಅವಳನ್ನು ಬಿಡ್ತಾನಂತ ಭಾವಿಸಿದ್ಯೋ? ಏನು ನೋಡ್ತೀರಿ? ಮೂಲ ಬಲ ಸಹಿತೇಳಿ ಕಡಕವನ್ನು ಹಿಡಿದು ಹಾಕಿ ಕತ್ತನ್ನು ಕತ್ತರಿಸುತ್ತೇನೆ ಹಾಗೆ ಮುಂದುವರಿಯುತ್ತಾ ಇದ್ದೀರಲ್ಲ, ಹೋಗಬಾರದು. ನಾವು ನಿಮ್ಮವರನ್ನು ಕಳುಹಿಸಿಕೊಟ್ಟಿದ್ದೀರಿ, ಅವರ ಸ್ಥಿತಿ ಏನಾಯ್ತು ಎನ್ನುವುದು ಅರ್ಥವಾಯಿತಲ್ಲ ನಿಮಗೆ? ಅವರೆಲ್ಲ ಬಲಗಳೇ. ಇವ ಪ್ರಧಾನ. ನನಗೆ ಉಂಟು ಬಲ, ನನಗೆ ಬಲ ಉಂಟು. ನಾನು ಕೊಂದೇನು ಅವಳನ್ನು? ಬೇಡ ಪ್ರಭು, ನೀವು ನನಗೆ ಬೇಕು, ನಿಮ್ಮನ್ನು ಕಳುಹಿಸಿಕೊಡುವುದಿಲ್ಲ. ನಾನು ಬೇಕು, ನನಗೆ. ನಾನು ಕೊಲ್ತೇನೆ ಅಂತ ಹೇಳಿದೆ ಅಲ್ವಾ? ನಿನಗೆ ಯಾಕೆ ಅಪನಂಬಿಕೆ? ನಾನಿದ್ದೇನಲ್ಲ. ಯಾವುದಕ್ಕೆ? ನಾನು ಹೋಗ್ತೇನೆ. ಹೌದಾ? ಹೇಳು. ಇಡಿ. ಈ ಸ್ತ್ರೀ ಶಕ್ತಿ ಅವರನ್ನು ಸರಿ ಮಾಡಬೇಕಾದ್ರೆ ಹೆಣ್ಣು ಮಕ್ಕಳೇ ಹೊರಗೆ ಬರಬೇಕಷ್ಟೆ. ಹೋಗಿ ಹೇಳು, ನನ್ನನ್ನು ಮದುವೆ ಆಗ್ಲಿಕ್ಕೆ ಹೇಳು. ಮದುವೆ ಆದ್ರೆ ಸರಿ, ಇಲ್ಲದಿದ್ರೆ ಅವರ ತಲೆ ಕಡಿ. ಇಲ್ಲ, ನಾನು ತಲೆ ಕಡಿಯುವುದಕ್ಕಾಗಿ ಹೋಗುವುದಲ್ಲ, ನಾನು ಬೇಡುವುದಕ್ಕಾಗಿ ಹೋಗುವುದು. ನನ್ನ ಗಂಡನ ಪ್ರಾಣವನ್ನು ಉಳಿಸಿಕೊಂಡು ಹೋಗಿ ಬೇಡುವುದಕ್ಕಾಗಿ ಹೋಗ್ತೇನೆ ನಾನು. ನೀನು ಬೇಡುವುದಕ್ಕೆ ಹೋಗುದಾ? ನಾನೇನು ಮಾಡಬೇಕು? ಮನೆಯಲ್ಲಿದ್ದುಕೊಳ್ಳಿ ನೀವು. ಒಳ್ಳೆ ವಿಷಯ. ಹೆಣ್ಣು ಮಗಳೊಬ್ಬಳು ಮನೆ ಅಂಗಳಕ್ಕೆ ಬಂದು ಕಾಲು ಕೆರೆದು ಜಗಳಕ್ಕೆ ನಿಂತಿದ್ದಾಳೆ. ಪುರುಷ ಪುಂಗವನಾದ ನಾನು ನಿನ್ನ ಸೆರಗಿನ ಮಲೆಯಲ್ಲಿ, ನಾನು ನಿನ್ನ ಸೆರಗಿನ ಮರೆಯಲ್ಲಿರ್ಬೇಕು. ನಾನು ನಿನ್ನ ಅದಿಗೆ ದಡಲಿಗೂ ಮಲೆಯೂ ತನ್ನ ಬಂದಿದೆಯೋ ಹದನಾಗಿ ಕರಗಿ ಚಿನ್ನ ಮಾಯದದಿಗೆ ಕವಿರಾಗಿ ಗಂಡದೋಳಿಗೆ ಅದಿಗೆ ದಡಲಿಗೂ ಮಲೆಯೂ ಕ್ಷಮಿಸು. ಇವತ್ತಿನವರೆಗೆ ನಿನ್ನ ಮೇಲೆ ಕೈ ಮಾಡಿದವನಲ್ಲ ನಾನು. ಉದ್ವೇಗದಿಂದ ನಿನ್ನ ಮೇಲೆ ಏಟು ಕೊಟ್ಟು ಬಿಟ್ಟೆ. ನನ್ನ ವೀರ ಬಾಹುವಿನ ಸನ್ನೆ ನಿನ್ನ ಕೆನ್ನೆಯಲ್ಲಿ ಅಚ್ಚೊತ್ತಿ ನಿಂತಿದೆ. ನೋವಾಯ್ತೇನೆ, ಕ್ಷಮಿಸು. ನೀನು ನನ್ನ ಅರ್ಥ ಮಾಡಿಕೊಂಡದ್ದು ಕಡಿಮೆ ಐತೆ. ಒಬ್ಬಳು ಸಾಮಾನ್ಯ ಹೆಣ್ಣು ಮಗಳು ನಮ್ಮವರನ್ನೆಲ್ಲ ಕೊಂದು ಈಗ ನಮ್ಮಲ್ಲಿ ಜಗಳಕ್ಕೆ ನಿಲ್ಲುವಾಗ ಶರಣಾದ್ರೆ ಏನಾಗ್ತದೆ? ಮೊನ್ನೆಯವರೆಗೆ ಆನೆಯಂತೆ ಬದುಕಿದ ಅರುಣಾಸುರ ಕಲ್ಲೆಸೆಯುವಾಗ ಓಡುವ ಶ್ವಾನದ ಮರಿಯಂತೆ ಆದ ಅಂತ ಹೇಳಿದರೆ ನಮಗೆ ಮತ್ತೆ ಬದುಕಬೇಕು. ನನಗೇನು ಕಡಿಮೆ? ಪರಬಲ ಉಂಟು, ದೇಹ ಬಲ ಉಂಟು, ನಮ್ಮವರ ಬಲ ಉಂಟು, ಅದರೊಂದಿಗೆ ರಟ್ಟೆಯ ಬಲ ಉಂಟು, ಅದಕ್ಕೆ ಪಟ್ಟದ ಕತ್ತಿಯ ಬಲ ಉಂಟು. ಅದಕ್ಕೆ ನಿನ್ನ ಪತಿವ್ರತ ಧರ್ಮದ ಬಲ ಸೇರಬೇಕು. ಕಟ್ಟು ಕೈಗೆ ಇರ ಕಂಕಣ ಕಟ್ಟು ಅಂದೆ, ನಿನಗೆ ಕಿವಿಗಳಿಸುವುದಿಲ್ಲ. ಕಟ್ಟು ಕೈಗೆ ವೀರ ಕಂಕಣ. ಸಾಮ್ರಾಜ್ಯದಂತಹ ನನ್ನ ಮಾತಿಗೆ ಮೌಲ್ಯ ಇಲ್ವಂತೆ ನಾನು ಕಟ್ಟುವುದಿಲ್ಲ. ನಿನಗೇನು ಹುಚ್ಚು ಹಿಡಿದಿದ್ದೇನೆ? ನನಗೆ ಹುಚ್ಚು, ನಿಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆನ್ನುವಂತಹ ಹುಚ್ಚು ನನಗೆ. ನೀವು ಬೇಕು, ನೀವು ಬೇಕು. ಯಶೋಮತಿ, ಭಾವನೆಗೆ ಬಲಿಯಾಗುವ ಕಾಲ ಅಲ್ಲ ಇದು. ಬುದ್ಧಿಪೂರ್ವಕವಾಗಿ ಯೋಚಿಸು. ನಮ್ಮ ಅಸ್ತಿತ್ವದ ಪ್ರಶ್ನೆ. ಕಟ್ಟು ಕೈಗೆ ಕಂಕಣ. ಕಟ್ಟುತ್ತೇನೆ ಪ್ರಭು, ಕಟ್ಟುತ್ತೇನೆ. ಕಟ್ಟು. ಆದರೆ ನಿಮ್ಮ ಕೈಗೆ ಕಂಕಣವನ್ನು ಕಟ್ಟುವುದಲ್ಲ, ಆ ಜಗನ್ಮಾತೆಯ ಕೈಗೆ ರಕ್ಷಾಬಂಧನವನ್ನು ಕಟ್ಟುವುದಕ್ಕೆ ಹೋಗ್ತೇನೆ. ಬೇಡ, ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ನಡೆದು
ಬದುಕುವುದಿಲ್ಲ. ಮತ್ತೆ ಏನಾಗುವುದಿಲ್ಲ ನಿಮಗೆ. ಅಂತ್ಯಕಾಲವು ಸಮೀಪವಮ್ಮ. ಇಲ್ಲ ಇಲ್ಲ ಮಾಲಿನಿ, ನನಗೊಂದು ಉಪಕಾರವನ್ನು ಮಾಡ್ತೀನಿ. ಏನಮ್ಮ? ಹಿಂದೆ ಜಾಬಾರಿ ಮನುಷ್ಯಗಳ ಬಳಿಗೆ ಹೋದಂತಹ ಸಂದರ್ಭದಲ್ಲಿ ಒಂದು ಬೇಡಿಕೆಯನ್ನು ಮುಂದಿರಿಸಿದವಳು ನಾನು. ಆ ಬೇಡಿಕೆಯನ್ನು ಈಡೇರಿಸುವುದಕ್ಕೆ ಕಾಲ ಸಮೀಪವಾಗಿದೆ. ಆದಷ್ಟು ಬೇಗ ಬರಬೇಕಂತೆ ಎನ್ನುವ ಹಾಗೆ ಹೇಳಿ ಬಾಬಾಗಲಮ್ಮ ಒಂದು ಉಪಕಾರವನ್ನು ಮಾಡು. ಸ್ವಾಮಿ ತನ್ನಿಡೆ ಬರಿಯುಗ ಬಿಡಿದು ಬರದೋಳಿಯದಲ್ಲೇ ಎಣಿಗಿಡುದ ಇನ್ನು ನಾನು ಬದುಕುವುದಿಲ್ಲ. ಏನು ಆಗುದಿಲ್ಲ, ಸಣ್ಣ ಗಾಯ, ನಮ್ಮವರು ಮದ್ದು ಕೊಟ್ಟರೆ ಸರಿ ಆಗ್ತದೆ. ಈಗ ಸರಿ ಆಗ್ತದೆ ಪ್ರಭು. ಇಷ್ಟರವರೆಗೆ ಎಲ್ಲರೂ ಇದ್ದಾರೆ ಎನ್ನುವ ಹಾಗೆ ಅಹಂಕಾರದಿಂದಲೇ ಮೆರೆದಾಡಿದವರಲ್ವೇ ನೀವು? ಎಲ್ಲರನ್ನು ಕಳೆದುಕೊಂಡಿರಿ. ನಿಮ್ಮನ್ನು ಉಳಿಸಬೇಕು ಎನ್ನುವ ಹಾಗೆ ನಿಮ್ಮ ಛಾಯಾನುವರ್ತಿನಿಯಾಗಿ ನಿಮ್ಮ ಬಳಿಯಲ್ಲಿಯೇ ಇದ್ದವಳು ನಾನು. ಇಲ್ಲ ಪ್ರಭು, ಇನ್ನು ನಾನು ಬದುಕುವುದಿಲ್ಲ. ಅಮಂಗಳ ಮಾತಾಡಬೇಡ, ಏನು ಆಗುವುದಿಲ್ಲ. ನೀವು ಏಕಾಂಗಿ ಆದಿರಿ. ನೀನಿರುವಾಗ ನಾನೆಲ್ಲಿಂದ ಏಕಾಂಗಿ? ಅದು ಆ ಕಡೆಯಿಂದ ಯಾವುದೋ ಒಂದು ಕಾಳದ ಶಕ್ತಿ ನನ್ನನ್ನು ಕೈ ಬೀಸಿ ಕರೆಯುತ್ತಾ ಇದೆ. ಯಾರೋ ನನ್ನ ಹೆಂಡತಿಯನ್ನು ಕರೆಯುವವ? ಪ್ರಭು, ಕೊನೆಯದಾಗಿ ನಿಮ್ಮ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು. ಪ್ರಭು, ನಿಮ್ಮ ಸುಂದರವಾದಂತಹ ಎದೆಗೆ ಭುವನ ತಯವೆನಗೆ ಒಬ್ಬವು ಇನ್ನೆದಗೆ ವನ ಬಲ ಭೋಗಗಳೆದಗೆ ಮನದಂತೆ ಪ್ರೀತಿಯದಗಿಯೋ ಬಳಿಗೆ ಜರದ ಗಿಡವನಿಗೆ ವಿರೋಧನಿಗಳು ನಿರುಗಾನೆಯೇನಗೆ ಮುನಿರಮಮ ಎದೆಗೆ ಭುವನ ತರಯ ಯಶೋವತಿ ಯಶೋವತಿ ಯಶೋವತಿ, ಮಡಿದೆಯಾ ಚಿನ್ನ, ಮಡಿದೆಯಾ ಮಡಿದೆಯ. ಅವಳಲ್ಲಿಗೆ ಹೋಗಕೂಡದು ಎನ್ನುವ ಕಾರಣಕ್ಕಾಗಿ ನಿನ್ನನ್ನು ಕೈ ಹಿಡಿದು ಅರಮನೆಯ ಒಳಗೆ ದೂಡಿದ್ರೆ ಸಿಂಹಾಸನದ ಕೀಲಿಗೆ ನಿನ್ನ ಹಣೆ ಹೊಡೆದು ಹಣೆಯೇ ಇಬ್ಬಾಗವಾಗಿ ಹೋಯಿತೇ ಪ್ರಾಣೇಶ್ವರಿ. ನೀನು ಮಡಿದದ್ದಲ್ಲ, ಕಳಕುಲದ ಅಂಬರದಲ್ಲಿ ಬೆಳಗುತ್ತಿದ್ದ ಭಾಸ್ಕರ ಮುಳುಗಿದ. ನಮ್ಮನ್ನೆಲ್ಲ ಕತ್ತಲೆಯ ಕೂಪಕ್ಕೆ ಹಾಕಿದೆಯೇನೆ. ಉಸಿರಿಲ್ಲದ ಮೇಲೆ ಪ್ರಾಣ ಉಳಿಯುತ್ತದೆ, ಎಣ್ಣೆ ಆರಿದ ಬಳಿಕ ದೀಪ ಉರಿಯುತ್ತದೆ. ನೀನಿಲ್ಲದೆ ನನಗೆ ಎಲ್ಲಿಂದ ಅಸ್ತಿತ್ವವೇ, ನನಗೆ ಎಲ್ಲಿಂದ ಅಸ್ತಿತ್ವ? ನಾನೆಂತ ಪಾಪಿ, ನಾನೆಂತ ಪಾಪಿ. ಒಲಿದು ಪೀಡಿದ ಕರವೇ ನಿನ್ನನ್ನು ಹೊಡೆದು ಕೊಂದಿತು. ನನ್ನನ್ನು ಉದ್ಧರಿಸಬೇಕು ಅಂತ ಎಷ್ಟು ಹೇಳಿದೆ. ನಾನು ನಿನ್ನ ಮಾತು ಕೇಳ್ತಿದ್ರೆ ನನ್ನ ಜೀವನದ ಗತಿಯೇ ಬೇರಾಗುತ್ತಿತ್ತು. ಕ್ಷಮಿಸಿ. ನೀನಿಲ್ಲದ ಭುವನತ್ರಯ ಯಾಕೆ? ಏತಕ್ಕೆ ದೇವತ್ವ, ಏತಕ್ಕೆ ವರಮೂಲ? ಸುಟ್ಟು ಸೂಕರಿಯಾಗಲಿ. ನಮ್ಮವರ ಸಮಾಧಿಯ ಮೇಲೆ ಕುಳಿತುಕೊಂಡು ಚಿನ್ನದ ಬಟ್ಟಲಿನಲ್ಲಿ ಬೆಳ್ಳಿಯ ಚಮಚದಲ್ಲಿ ಹಾಲನ್ನ ಉಂಡರೂ ಜೀರ್ಣಾದೀತೆ. ನಿನ್ನ ಹೆಣದ ಮೇಲೆ ಈ ಮೂರು ಲೋಕದ ಅಧಿಕಾರ ಯಾವ ಹೊಂಡ ತೋಡಿ ಹೋಗಿಲಿಕ್ಕೆ ನನಗೆ ಹೆಣಕ್ಕೆ ಮಾಡಿದ ಶೃಂಗಾರ. ಐ ಬ್ರಹ್ಮದೇವ, ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತೀಯಂತೆ. ನನ್ನ ಹೆಂಡತಿಯೊಬ್ಬಳ ಜೀವ ಹೆಚ್ಚಾಗ್ತದ?
ಕೆಲವೆಲ್ಲ ಬದುಕಿ ಪ್ರಯೋಜನ ಇಲ್ಲದುಂಟು, ಅದನ್ನು ಕೊಲ್ಲು. ನನ್ನ ಹೆಂಡತಿಯನ್ನು ಬದುಕಿಸು. ನನ್ನದೆಲ್ಲ ಸಂಪಾದನೆಯನ್ನು ಪಾದಬುಡಕ್ಕೆ ಹಾಕು. ದಮ್ಮಯ್ಯ, ನನ್ನ ಹೆಂಡತಿಯನ್ನು ಬದುಕಿದ್ದು ನನ್ನ ಹೆಂಡತಿ ಸತ್ತಿದ್ದಾಳೆ, ಮತ್ತೆ ನಾನು ಸಂಭ್ರಮ ಮಾಡ್ಲಿಕ್ಕೆ ಆಗ್ತದ? ದೇವರ ಹೆಂಡತಿ ಹೌದು, ಸತ್ತರೂ ಬದುಕಿಸುವ. ನಾನು ಯಾರು? ಬ್ರಹ್ಮ. ಬ್ರಹ್ಮ ಅಲ್ಲ, ಪರಬ್ರಹ್ಮ. ಅದು ಇವತ್ತು ನಿನ್ನೆ ಅದ ಪರಬ್ರಹ್ಮ. ನಮ್ಮ ಕೈಯಲ್ಲೇ ಉಂಟು ಸೃಷ್ಟಿ ಸ್ಥಿತಿ ಲಯ. ನನ್ನ ಹೆಂಡತಿ ಅಂತ ಯಾರು ಬೇಕಾದ್ರೂ ಸಾಯ್ಲಿ, ಎದ್ದು ಮೊದಲು ಇವಳು ಬದುಕಬೇಕು. ಯಶೋಮತಿ, ನೀನು ತಲೆಬಿಸಿ ಮಾಡಬೇಡ, ನೀನು 10 ಸಲ ಸಾಯಿ, ನಾನು ಬದುಕಿಸ್ತೇನೆ. ಅಸುರ ಕುಲ ಸಾಮ್ರಾಟ ರಾಜ್ಯ ಉಂಟು, ಹೇಳು. ಸಂಕಲ್ಪ ಸರಿಯಾಗಿ ಅದು ಪರಬ್ರಹ್ಮ ಅಂತ ಹೇಳಬೇಕಿತ್ತು. ಅಸುರ ಕುಲ ಸಾಮ್ರಾಟ ಅಂತ ಹೇಳಿದ್ರೆ ಮಹಿಷಾಸುರನಿಂದ ಹಿಡಿದು ಎಲ್ಲಿ ಎಷ್ಟು ಜನ ಬಂದಿದ್ದಾರೆ. ಅಲ್ಲ, ನಮ್ಮವರು ಹೇಳ್ತಾರೆ ಮಹಿಷಾಸುರನೇ ಮೂಲ ನಿವಾಸಿ ಅಂತ, ಅದು ವಿಷಯ ಬೇರೆ. ಅದೇ ಪರಬ್ರಹ್ಮನಿಗೆ ಮಾತ್ರ ಬದುಕಿಸ್ಲಿಕ್ಕೆ ಆಗುದಲ್ವ? ಸಂಕಲ್ಪ ಸರಿ ಮಾಡ್ತೇನೆ. ಪರಬ್ರಹ್ಮ ದೇವ ರಾಜ್ಯ ಉಂಟು, ಹೇಳು. ಈಗ ಹೇಳದೆ ಉಪಾಯ ಇಲ್ಲ, ಹೇಳ್ತಾರೆ. ಹೇಳಿಲ್ಲ, ದೇವರಾಗಲಿಲ್ಲ. ಯಶೋಮತಿಯಮ್ಮನವರ ಸುಳಿಯಿತು, ಅವರಿಗೆ ಕೊಟ್ಟ ಮಾತನ್ನು ಉಳಿಸಬೇಕಂತೆ, ಅವರ ಪತಿದೇವರಿಗೆ ಮೋಕ್ಷವನ್ನು ಕರುಣಿಸಬೇಕಂತೆ. ದೇವಭೂಮಿಯಿಂದಲೇ ಭೂ ವ್ಯವಹಾರಕ್ಕೆ ಬಂದಂತಹ ಸೌಗಂಧಿಕ ಮೇಕಲೆ ಎಂಬಂತಹ ಯಕ್ಷಕನ್ನಿಕೆಯರು ಮಹೋಗ್ರ ಮುನಿಯ ಶಾಪ ವಾಕ್ಯದಿಂದ ಯಶೋಮತಿ ಮಾಲಿನ್ಯರಾಗಿ ಧರೆಯಲ್ಲಿ ಕಾಣಿಸಿಕೊಂಡವರಿದ್ದಾರೆ. ಪವಿತ್ರವಾದಂತಹ ನಂದಿನಿ ನದಿ ಜಲವನ್ನು ಪ್ರೋಕ್ಷಣೆ ಮಾಡುವುದರ ಮೂಲಕವಾಗಿ ಮೋಕ್ಷವನ್ನು ಒದಗಿಸಿದ್ದೇನೆ. ನಿಗಮನವನ್ನು
ಕೈಯಿಂದ ಅಭಿಷೇಚನವನ್ನು ಕೈದವರಿದ್ದೇವೆ ತಾಯಿ. ನವ ಮಲ್ಲಿಕಾಹಾರದಿಂದ ಅಲಂಕರಿಸಿದ್ದೇವೆ. ಅರುಣಾಸುರನಿಗೆ ಮೋಕ್ಷವನ್ನು ಒದಗಿಸಿಕೊಡಬೇಕಮ್ಮ. ಆವಾದ ನಿನ್ನ ನಾರಿ ಕೇಳದಿಂದ ಓ ವಿರುಮ್ಮ ವಿರುವನವನ ಆವಾದವಾಗಲು ಜಗವೊಂದಿಯಲ್ಲಿ ನೀವನಿಗೊಳಂಗವನ ದೇವೇಂದ್ರ ಅಮ್ಮ ಜಾಬಾಲಿ ಮಹರ್ಷಿ ನೀವು ತಂದಿರುವಂತಹ ಎಳೆನೀರಿನ ಅಭಿಷೇಕ ಮಲ್ಲಿಗೆ ಅಲಂಕಾರದಿಂದ ಶಾಂತಳಾಗಿದ್ದೇನೆ. ದೇವೇಂದ್ರ ದುಷ್ಟ ಅರುಣನ ವಧೆಯಾಗಿದೆ. ದೇವಲೋಕವನ್ನ ಆಳಿಕೊ ಮಗನೇ. ಆಗ್ಲಿದ್ದಾಯಿ ಜಾಬಾಲಿ ಮುನಿವರಿಯ ಅಮ್ಮ. ಅರುಣಾಸುರನಿಗೆ ಮೋಕ್ಷವನ್ನು ಕರುಣಿಸಿದ್ದೇನೆ. ನಿಮ್ಮೆಲ್ಲರ ಅಪೇಕ್ಷೆಯಂತೆ ನಾನು ನೆಲೆಯಾಗುವಳಿದ್ದೇನೆ. ಆದರೆ ಈ ಸ್ಥಳದಲ್ಲಿ ಅಲ್ಲ, ಮತ್ತೆ ದುಷ್ಟನ ಹನನವಾಗಿ ಈ ಸ್ಥಳ ಮಲಿನಗೊಂಡಿದ್ದರಿಂದ ಹಿಂದೆ ನಂದಿನಿಗೆ ಮಾತು ಕೊಟ್ಟಂತೆ ಇಲ್ಲಿಗೆ ಕೆಲವೇ ದೂರದಲ್ಲಿ ನಂದಿನಿಯ ಕಟ ಪ್ರದೇಶದಲ್ಲಿ ಲಿಂಗರೂಪ ದುರ್ಗಾಂಬಿಕೆಯಾಗಿ ನೆಲೆಗೊಳ್ಳುವುದಕ್ಕಿದ್ದೇನೆ. ನೀನು ನೆಲೆಸಿದಂತ ಆ ಗುಹೆ ಇನ್ನು ಮುಂದೆ ಆಮಲಕ ತೀರ್ಥ ಅಥವಾ ನೆಲ್ಲಿ ತೀರ್ಥ ಎಂದು ಪ್ರತೀತಿ ಹೊಂದಲಿ. ಅಮ್ಮ, ನಿಮ್ಮನ್ನು ಅರ್ಥಿಸುವ ಬಗೆ ಹೇಗೆ ತಾಯಿ? ಹಿಂದೆ ನಂದಿನಿ ಮಾಘ ಶುದ್ಧ ಪೂರ್ಣಿಮೆಯಂದು ನದಿಯಾಗಿ ಹರಿದ ಕಾರಣ ಆ ದಿನದಂದು ನಂದಿನಿಯಲ್ಲಿ ಮಿಂದು ಎಳನೀರಿನ ಅಭಿಷೇಕ, ಮಲ್ಲಿಗೆಯ ಅಲಂಕಾರ, ಹೂವಿನ ಪೂಜೆ, ಕುಂಕುಮಾರ್ಚನೆ, ನೃತ್ಯ, ಗಾಯನ ಹಾಗೂ ನನಗೆ ಅತಿ ಪ್ರಿಯವಾದಂತ ಯಕ್ಷಗಾನ, ಇದರಿಂದ ಯಾರು ಆರಾಧಿಸ್ತಾರೋ ಅವರು ಜೀವನದಲ್ಲಿ ಬಂದಿರುವಂತಹ ಕಷ್ಟವನ್ನೆಲ್ಲ ದೂರೀಕರಿಸುತ್ತಾ ಸ್ಥಿರವಾಗಿ ನೆಲೆಯಾಗ್ತೇನೆ. ನಾನು ನೆಲೆಯಾಗುವಂತ ಆ ಸ್ಥಳ ಕಟೀಲು ಕ್ಷೇತ್ರವೆಂದು ಪ್ರಸಿದ್ಧಿ ಹೊಂದಲಿ. ನಿಮಗೆಲ್ಲವರಿಗೂ ಶುಭವಾಗಲಿ. ಅಂತರ್ಧಾನಳಾಗ್ತೀನಿ, ಅಂತರ್ಧಾನಳಾಗ್ತೀನಿ, ಅಂತರ್ಧಾನಳಾಗ್ತೀನಿ. ಇಂದ್ರಾಜ ಮರರು ಮುನಿಗಳ ೊಡನೆ ಲಿಂಗರೂಪಿ ದುರ್ಗಾಂಬಿಕೆಯು ಒಂದುದಾದಿ ಬೆಳಗುದ ತಂದಳ ನೀನ ನದಿಗೆ ಕೈದಳಿದರು. ನಮ್ಮೆಲ್ಲವರ ಬೇಡಿಕೆಯಂತೆ ಜಗನ್ಮಾತೆಯು ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ಕಟೀಲು ಕ್ಷೇತ್ರದಲ್ಲಿ ನೆಲೆ ನಿಂತವಳಿದ್ದ. ಅವಳಿಗೆ ಪ್ರಿಯವಾದಂತಹ ಎಳನೀರಿನ ಅಭಿಷೇಕ ನವಮಲ್ಲಿಕಾ ಪುಷ್ಪವನ್ನು ಸಮರ್ಪಿಸಿದವರು ನಾವಿದ್ದೆ. ಯಶೋಮತಿ ಆಚರಿಸಿದಂತಹ ಪತಿವ್ರತ ಧರ್ಮದ ದ್ಯೋತಕವಾಗಿ ಸೀರೆ, ಕರಿಮಣಿ, ಕಪ್ಪು ಬಳೆ ಎಲ್ಲವನ್ನು ಕೂಡ ಸಮರ್ಪಿಸಿದವರು ನಾವಿದ್ದೆ. ಇದರಿಂದಲೇ ತಾಯಿ ಸಂತೋಷಗೊಂಡಿದ್ದಾಳೆ ಎಂಬ ಹಾಗೆ ಅವಳ ಪುಷ್ಪವೃಷ್ಟಿಯಿಂದಲೇ ನಾವು ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ದುರ್ಗಾ ಪರಮೇಶ್ವರಿಯಾಗಿ ನೆಲೆ ನಿಂತಹ ಮಾತೆ. ದುರ್ಗಾ ಎಂದರೆ ಕೋಟೆ ಎಂದರ್ಥ. ನಮ್ಮ ಕಷ್ಟಗಳಿಗೆಲ್ಲ ಕೋಟೆಯಾಗಿ ನೆಲೆ ನಿಂತು ನಮ್ಮನ್ನು ಸಲಹುವ ಮಾತೆಯಾಗಿ, ಸದಾ ಮಕ್ಕಳನ್ನು ಪೊರೆಯುವಂತಹ ಜಗನ್ಮಾತೆಯಾಗಿ ನಮಗೆಲ್ಲರಿಗೂ ಆಶೀರ್ವಾದವನ್ನು ನೀಡಲಿ ಎಂಬಲ್ಲಿಗೆ ಕಟೀಲು ಕ್ಷೇತ್ರ ಮಹಾತ್ಮೆ ಎಂಬಂತಹ ಈ ಪುಣ್ಯ ಕಥಾ ಭಾಗವನ್ನು ಆಡಿ ಹಾಡಿದಂತಹ ನಮಗೂ, ನೋಡಿ ಕೇಳಿದಂತಹ ಕಲಾಭಿಮಾನಿಗಳಿಗೂ, ಆಡಿಸಿದಂತಹ ಸೇವಾಕರ್ತರಿಗೂ, ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ಭ್ರಮರಾಂಬಿಕೆ ತಾಯಿ, ಶ್ರೀ ಮಹಾಗಣಪತಿ ದೇವರು ಸಕಲ ಸನ್ಮಂಗಲವನ್ನು ಕರುಣಿಸಲಿ ಎಂಬ ಹಾಗೆ ಪ್ರಾರ್ಥಿಸಿಕೊಳ್ಳುತ್ತಾ ಈ ಪುಣ್ಯ ಕಥಾವಾಹಿನಿಗೆ ಮಂಗಳಾಚರಣೆಯನ್ನು ಮಾಡುವಲ್ಲಿ ಸಭಿಕರಿಂದ ಅಪ್ಪಣೆಯನ್ನು ಕೇಳ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಲಂ. Oh
ಯಕ್ಷಕಲಾ ಸಂಗಮ ಮತ್ತು ಊರಿನ 10 ಸಮಸ್ತರು ಎಕ್ಕಾರು. ಯಕ್ಷಕಲಾ ಸಂಗಮ ಮತ್ತು ಊರಿನ 10 ಸಮಸ್ತರು ಎಕ್ಕರು. ಆರ್ತಿಕರು ದಾನಶೂರ ಸದ್ಗುಣ ಸಂಪನ್ನರಾದಂತಹ ತಮ್ಮ ಕೀರ್ತಿಯನ್ನು 3 ಲೋಕವು ಕೊಂಡಾಡಲಿ ಅಂತ ಕೊಟ್ಟಿರುವಂತಹ 60 ಮೋಡ ಪಟ್ಟೇಶಾಲು ಕಾಂಚನ ಶಿವ ದಕ್ಕಿತ್ತು ಬಿಡಾರಕ್ಕಪ್ಪ ದೇವರು. ಶುದ್ಧಾಭಕ್ತಿಯಿಂದ ಸಲ್ಲಿಸಿರುವ ಸೇವೆ ಮಾತಾಜ್ಞಾತ ತಪ್ಪುಗಳಿಗೆ ಕ್ಷಮೆಯನ್ನು ಯಾಚಿಸುತ್ತಾ ಮಹಾಮಾತೆ ಅನುಗ್ರಹ ಪ್ರಸಾದವನ್ನು ಪ್ರಸಾದಿಸಬೇಕು. ವೇದ ಮಂಡಳಿಗ ಪದ್ಧತಿ ವರ್ಷ ಕಟ್ಟಿಂದಗಳ ದಾಟದ ಶ್ರದ್ಧ ವಕ್ತೃವಂತ ಕ್ಷೇತ್ರ ಸೇವನೆ ಕ್ಷೇಮ ಆರೋಗ್ಯ ಬಿಟ್ಟ ಅರ್ಥಂದಿ ಶಾದಿ ವರ್ಷಂ ಜಾಗೃತ ವೈಭವ ಬೇರೆ ಕ್ಷೇತ್ರದ ರಕ್ಷಣಾ ದೇವತೆಯನ್ನು ಪ್ರಸನ್ನ ಶಕ್ತಿಯಲ್ಲಿ ಭಕ್ತರು ಸಮಸ್ತರು ದೇವರುಗಳ ಪ್ರಾರ್ಥನೆ ಸ್ವಾಂ ಬೇರ ಸರ್ವಮಂಗಲಮಾಂಗಲ್ಯೇ ವಾರ್ಥ ಸುಖೇಶರಣ್ಯ ತ್ರಂಬಕೆ ದೇವಿ ನಾರಾಯಣ ಎಂಬೋಗಿದೆ ಭಕ್ತರು ನಮಃ ಅಯೋಸುದ್ಧರು ಸಮರ್ಪಣೆ
ಮಂಗಲಂ